ವಿನಂತಿಸ್ತಾ ಇದ್ದೇನೆ. ಎಲ್ಲ ಅತಿಥಿಗಳು ಅಭ್ಯಾಗತರು, ಉದ್ಘಾಟಕರು, ಸಭಾಧ್ಯಕ್ಷತೆ ವಹಿಸುವವರು ಸಾವಧಾನವಾಗಿ ವೇದಿಕೆಗೆ ಆಗಮಿಸಿ ತಮ್ಮ ಆಸನಗಳಲ್ಲಿ ಆಸೀನರಾಗಬೇಕು. ಸೇರಿದಂತಹ ಅತಿಥಿಗಳಿಗೆ, ಅಭ್ಯಾಗತರಿಗೆ, ಸಭಾಧ್ಯಕ್ಷರಿಗೆ, ದೀಪಗಳಿಗೆ ಉದ್ಘಾಟಕ ಮಾಡುವಂತಹ ಅವರಿಗೆ, ಸೇರಿದಂತಹ ಎಲ್ಲ ಪ್ರೇಕ್ಷಕರಿಗೆ ಸ್ವಾಗತವನ್ನು ಮಾಡಲಿಕ್ಕಿದ್ದಾರೆ. ವೆಂಕಟರಮಣ ಭಟ್ ಕೆರೆಗದ್ದೆ, ಸಂಸ್ಕೃತ ವಿದ್ವಾಂಸರು, ಪ್ರಾಧ್ಯಾಪಕರು, ಬಾಬು ರಾಜೇಂದ್ರ ಪ್ರಸಾದ್ ಶಾಲೆ ಇವರು. ಸಭಾಧ್ಯಕ್ಷತೆ ವಹಿಸುವಂತಹ ವಿದ್ವಾನ್ ಚಂದ್ರಶೇಖರ್ ಸಣ್ಣಭಟ್ ಗಾಳಿಮನೆ, ಗೌರವಾಧ್ಯಕ್ಷರು ಆಮ್ನಾಯ ಗಾಳಿಮನೆ ವೈದಿಕ ವಿದ್ವಾಂಸರು, ಹಿರಿಯ ಅರ್ಥಧಾರಿಗಳು. ಇವರಿಗೆ ಆಮ್ನಾಯ ಯಕ್ಷ ಸಂಸ್ಕೃತಿ ಬಳಗದ ಪರ ಚಂದ್ರಶೇಖರ ಸಣ್ಣಭಟ್ಟ ಗಾಳಿಮನೆಯವರಿಗೆ ಶ್ರೀ ವಿನಾಯಕ ಭಟ್ ಗಾಳಿಮನೆಯವರು ಶಾಲನ್ನು ಹಾಕುವ ಮೂಲಕ ಗೌರವಿಸಿದ್ದಾರೆ. ಇಂದಿನ ಕಾರ್ಯಕ್ರಮದ ಉದ್ಘಾಟಕರಾದ ಶ್ರೀಮಾನ್ ಕೆ ಶ್ರೀಪತಿ ಭಟ್ರು ಎಲ್ಲ ಕಾರ್ಯಕ್ರಮದಲ್ಲೂ ಬೆನ್ನು ತಟ್ಟಿ ನಮ್ಮನ್ನು ಪ್ರೋತ್ಸಾಹಿಸ್ತಾ ಇರುವವರು, ಅವರನ್ನು ಸ್ವಾಗತಿಸಬೇಕು ಅಂತೇಳಿ ಕೇಳಿಕೊಳ್ತೇನೆ. ಪ್ರಧಾನ ಅಭ್ಯಾಗತರು ಕ್ಯಾಸೆಟ್ ಲೋಕದಲ್ಲಿ, ನಮ್ಮ ಯಕ್ಷಗಾನ ವಲಯದಲ್ಲಿ ಮನೆ ಮನೆಯಲ್ಲಿ ಸ್ಥಾಪಿತರಾದವರು. ಕ್ಯಾಸೆಟಲ್ಲಿ ಅರ್ಥಧಾರಿಗಳಿದ್ದರೆ ಸಂಯೋಜಕರಾಗಿ ನಮ್ಮ ಭುಜಬಲಿ ಸರ್ ಇರ್ತಿದ್ದರು. ಹಾಗೂ ಧರ್ಮಸ್ಥಳದಲ್ಲಿ ವಿಶೇಷ ಕೆಲಸವನ್ನು ನಿರ್ವಹಿಸಿ ಯಕ್ಷಗಾನದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಪ್ರೋತ್ಸಾಹಿಸಿದಂತಹ ಶ್ರೀ ಬಿ ಭುಜಬಲಿ ಧರ್ಮಸ್ಥಳ ಹಿರಿಯ ಸಂಘಟಕರು, ಕಲಾಪೋಷಕರು ಇವರನ್ನು ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಶ್ರೀ ಪ್ರಭಾಕರ್ ಭಟ್ರು ಅಶ್ವತ್ಥಪುರದಲ್ಲಿ ತಮ್ಮ ಕಾರ್ಯಕ್ಷೇತ್ರವನ್ನು ಹೊಂದಿದವರು, ಹಿರಿಯ ವೈದಿಕರು ಹಾಗೂ ಯಕ್ಷಗಾನ ಕಲಾಪೋಷಕರು ಹಾಗೂ ನಮ್ಮ ಹಿತೈಷಿಗಳು, ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ಶ್ರೀಮಾನ್ ಪ್ರಭಾಕರ್ ಜೋಶಿಯವರು ಯಕ್ಷರಂಗದ ಅತ್ಯಂತ ಹಿರಿಯರು. ಅವರನ್ನು ನಾವು ಹೇಗೆ ಗುರುತಿಸೋಣ ಅಂತ ಕೇಳಿದರೆ, ಹೋದ ವರ್ಷ ಉಡುಪಿಯಲ್ಲಿ ಒಂದು ಅದ್ಭುತವಾದಂಥ ಯಕ್ಷಗಾನ ಸಾಹಿತ್ಯ ಸಮ್ಮೇಳನ ಆಯಿತು. ಆ ಸಾಹಿತ್ಯ ಸಮ್ಮೇಳನದಲ್ಲಿ ಅಧ್ಯಕ್ಷರೇ ಯಾರು? ಇಡೀ ಯಕ್ಷಗಾನವನ್ನು ಪ್ರತಿನಿಧಿಸಿ ಅದರಲ್ಲಿ ಅತ್ಯಂತ ಶ್ರೇಷ್ಠರನ್ನು ಅಧ್ಯಕ್ಷರನ್ನಾಗಿ ಮಾಡಿದರು. ಆ ಅಧ್ಯಕ್ಷತೆಯನ್ನು ವಹಿಸಿದವರು ನಮ್ಮ ಆತ್ಮೀಯರಾದಂತಹ ಗುರುಗಳಾದಂತಹ ಶ್ರೀ ಪ್ರಭಾಕರ್ ಜೋಶಿಯವರು. ಅವರನ್ನು ಸ್ವಾಗತಿಸಬೇಕು ಅಂತ ಹೇಳಿ ಕೇಳಿಕೊಳ್ತೇನೆ. ಶ್ರೀ ವೇದಮೂರ್ತಿ ಮಿತ್ತೂರು ತಿರುಮಲೇಶ್ವರ ಭಟ್ರು, ಪಾರಂಪರಿಕ ಪುರೋಹಿತರು, ಮಿತ್ತೂರು ಸಂಪ್ರತಿಷ್ಠಾನ, ಇವರು ಆತ್ಮೀಯವಾಗಿ ಆಗಮಿಸಿದ್ದಾರೆ. ಇವರನ್ನು ಸ್ವಾಗತಿಸ್ತೇನೆ. ಈ ಕೆಲವೊಂದು ಸಂದರ್ಭದಲ್ಲಿ ನಮ್ಮ ಹಿತ್ತಿಲ ಗಿಡವಾಗಿರುತ್ತದೆ, ಅದು ಔಷಧ ಅಂತೇಳಿ ನಾವು ಭಾವಿಸುವುದಿಲ್ಲ. ನಮ್ಮ ಮೂಡುಬಿದ್ರೆ ವಲಯಕ್ಕೆ ನಮಗೆ ದೇವಾನಂದ ಭಟ್ರು ಅಂದರೆ ಎಷ್ಟೊತ್ತಿಗೂ ಸಿಕ್ಕುವವರು. ದೇವಾನಂದ ಭಟ್ರು ಅಂತ ಹೇಳಿದರೆ ಅವರು ಬೇರೆ ಮನೆಯವರಲ್ಲ, ನಮ್ಮ ಮನೆಯವರು. ಆದರೆ ಅವರ ಯಕ್ಷಗಾನದ ಸಾಧನೆ ಎಷ್ಟಿದೆ ಅಂತ ಹೇಳಿದರೆ ನಮಗೆ ಹೊರಗೋಗಿ ನಿಂತಾಗ ಗೊತ್ತಾಗ್ತದೆ. ಯಕ್ಷಗಾನದ ಎಲ್ಲ ರೀತಿಯ ಕೆಲಸವನ್ನು ಮಾಡಬಲ್ಲವರು, ಹಿಮ್ಮೇಳವನ್ನು ಮಾಡಬಲ್ಲವರು, ಮುಮ್ಮೇಳದಲ್ಲಿ ವೇಷವನ್ನು ಕೂಡ ಮಾಡಿಕೊಂಡು ಬಂದವರು, ಒಂದು ಸಂಸ್ಥೆಯನ್ನು ಕಟ್ಟಿ ವಿದೇಶಗಳಲ್ಲಿ ಕೀರ್ತಿ ಪತಾಕೆಯನ್ನು ಹಾರಿಸಿದವರು. ಅವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಹಾಗೂ ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ತಮ್ಮೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಈಗ ದೇವತಾ ಪ್ರಾರ್ಥನೆ, ಸ್ವಾಗತ ಪದ್ಯ ಕುಮಾರಿ ಸನ್ನಿಧಿ ವಿಜಿ ಇವರಿಂದ. ಅನವರತವು ನೆನೆವೆವು ನಿನ್ನ, ಅನವರತವು ನೆನೆವೆವು
ಬೆಳಗ್ಗೆ ಮನ ಮಂದಿರದಲ್ಲಿ ದೀಪವ ಬೆಳಗ್ಗೆ ವರದೆ ಶಾರದೆ ನೀ ಅನವರತವು ನೆನೆವೆವು ನಿನ್ನ ಅನವರತವು ನೆನೆವೆವು ನಿನ್ನ ವೀಣಾ ಪಾಣಿಯೇ ಪನ್ನಗವೇಣಿಯೇ ಜನನುತ ಬ್ರಹ್ಮನ ರಾಣಿ ಸಾರೆ ಗ ಮರೆ ಸಾಮ ಪದ ದಾನಿ ಪಪ್ಪ ಸಾರೆ ಗ ಮರೆ ಸಾ ವೀಣಾ ಪಾಣಿಯೇ ಪನ್ನಗವೇಣಿಯೇ ಜನನುತ ಬ್ರಹ್ಮನ ರಾಣಿ ಪತಿತೋದ್ಧಾರಿಣಿ ಅಭಯ ಪ್ರದಾಯಿನಿ ಪತಿತೋದ್ಧಾರಿಣಿ ಅಭಯ ಪ್ರದಾಯಿನಿ ವಾಣಿಯೇ ಹೇ ಕಲ್ಯಾಣಿ ಅನವರತವು ನೆನೆವೆವು ನಿನ್ನ ಅನವರತವು ನೆನೆವೆವು ನಿನ್ನ ನೆನೆವೆವು ನಿನ್ನ ನೆನೆವೆವು ನಿನ್ನ. ವಂದನೆಗಳು, ಧನ್ಯವಾದಗಳು ಕುಮಾರಿ ಸನ್ನಿಧಿ ವಿಜಿ ಇವರಿಗೆ. ಈಗ ಪ್ರಧಾನ ಕಾರ್ಯಕ್ರಮ ದೀಪ ಬೆಳಗ್ಗೆ ಉದ್ಘಾಟನೆ. ಉದ್ಘಾಟಕರು ಶ್ರೀಮಾನ್ ಕೆ ಶ್ರೀಪತಿ ಭಟ್ಟರು, ಮಾಲಕರು ಧನಲಕ್ಷ್ಮಿ ವಿದ್ಯಾ ಸಮೂಹ ಮೂಡುಬಿದಿರೆ. ಇವರಿಂದ ಕಾರ್ಯಕ್ರಮ ಉದ್ಘಾಟನೆಗೊಳ್ಳಬೇಕು ಅಂತ ವಿನಮ್ರಪೂರ್ವಕ ವಿನಂತಿ ಮಾಡ್ತಾ ಇದ್ದೇನೆ. ಶ್ರೀಮಾನ್ ಕೆ ಶ್ರೀಪತಿ ಭಟ್ಟರು ಕಾರ್ಯಕ್ರಮಕ್ಕೆ ಅವರಿಂದ ಉದ್ಘಾಟನಾ ನುಡಿಗಳು. ಆಮ್ನಾಯ ಯಕ್ಷ ಸಂಸ್ಕೃತಿ ಬಳಗ ಗಾಳಿಮನೆ ಇದರ 3ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭದ ಆಮ್ನಾಯ ಗಾಳಿಮನೆ ಗೌರವಾಬ್ದಿನಂ ಕೀರ್ತಿಶೇಷ ಸಂಸ್ಮರಣಂ ಪ್ರಸಂಗ ಪ್ರದರ್ಶನಂ ಇದರ ಉದ್ಘಾಟನಾ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ಕಾರ್ಯಕ್ರಮದ ಅಧ್ಯಕ್ಷರು ಹಾಗೂ ವಿನಾಯಕ ಭಟ್ರವರ ತೀರ್ಥರೂಪರು, ನಮ್ಮೆಲ್ಲರ ಗೌರವಾನ್ವಿತರಾದಂಥ ವಿದ್ವಾನ್ ಚಂದ್ರಶೇಖರ ಸಣ್ಣಭಟ್ಟ ಗಾಳಿಮನೆಯವರೇ, ಹಾಗೆ ಮುಖ್ಯ ಅತಿಥಿಗಳಾಗಿ ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ಪೂಜ್ಯ ವೇದಮೂರ್ತಿ ಮಿತ್ತೂರು ತಿರುಮಲೇಶ ಭಟ್ರವರೇ, ಹಾಗೆ ವೇದಮೂರ್ತಿ ಅಶ್ವತ್ಪುರದ ಪ್ರಭಾಕರ ಭಟ್ರವರೇ, ಇವತ್ತು ಸನ್ಮಾನಗೊಳ್ಳಲಿಕ್ಕಿರುವ ಹಾಗೂ ಇವತ್ತಿನ ಈ ಒಂದು ವಾಮನ ಚರಿತಂ ಯಕ್ಷಗಾನದಲ್ಲಿಯೂ ಕಲಾವಿದರಾಗಿ ಇರುವಂಥ ನಮ್ಮೆಲ್ಲರ ಒಬ್ಬ ಶ್ರೇಷ್ಠ ಕಲಾವಿದ, ಹಾಗೆ ನಮ್ಮೆಲ್ಲರ ಪ್ರೀತಿಗೆ ಪಾತ್ರರಾದಂಥ ಪ್ರಭಾಕರ ಜೋಶಿ ಅವರೇ, ಬಹಳ ದೂರದಿಂದ ಈ ಕಾರ್ಯಕ್ರಮಕ್ಕೋಸ್ಕರ ಬಂದಿರುವಂಥ ಇನ್ನೋರ್ವ ನನ್ನ ಬಹಳ ಆತ್ಮೀಯರಾದಂಥ ಭುಜಬಲಿಯವರೇ, ಯಕ್ಷಗಾನಕ್ಕೆ ಮೂಡಬಿದಿರೆಯಲ್ಲಿ ಯುವಕರನ್ನು ಸಂಘಟಿಸುವುದರ ಜೊತೆಗೆ ಯಕ್ಷಗಾನವನ್ನು ಇಡೀ ನಮ್ಮ ಜಿಲ್ಲೆ, ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಕೊಂಡು ಹೋಗಿ ಪ್ರದರ್ಶನ ಮಾಡಿರುವಂಥ ಶ್ರೀಯುತ ದೇವಾನಂದ ಭಟ್ರವರೇ, ವಿನಾಯಕ ಭಟ್ ಗಾಳಿಮನೆಯವರೇ,
ಹಾಗೆ ವೇದಿಕೆಯಲ್ಲಿರುವ ಇತರ ಉಪಸ್ಥಿತರೇ, ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ವಿನಾಯಕ ಭಟ್ ಗಾಳಿಮನೆ ಅವರ ಕುಟುಂಬದವರೇ, ಇತರ ಬಂದಿರುವಂಥ ಯಕ್ಷಗಾನದ ಕಲಾ ಪ್ರೇಮಿಗಳು, ಭಾಳ ಒಂದು ಉತ್ತಮವಾದಂಥ ಅವಿಸ್ಮರಣೀಯವಾದಂಥ ರೀತಿಯ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗಿಗಳಾಗಿದ್ದೇವೆ ಅಂತ ಹೇಳಲಿಕ್ಕೆ ಭಾಳ ಸಂತೋಷ ಆಗ್ತದೆ. ಕಾರ್ಯಕ್ರಮ ಕೀರ್ತಿಶೇಷ ಕಮಲಾಕರ ಹೆಗಡೆ ಉಕ್ಲಮಕ್ಕಿ ಇವರ ಒಂದು ಸಂಸ್ಮರಣೆ, ಹಾಗೆ ದುರ್ಗಾಂಬ ಯಕ್ಷ ಕೀರ್ತಿಶೇಷ ಪರಮೇಶ್ವರ ಭಟ್ರು ಬಾಳೆಹಳ್ಳಿ, ಹಾಗೆ ಕೀರ್ತಿಶೇಷ ಮಾಧವ ಆಚಾರ್ಯ ಸಂಪಿಗೆ ಇವರ ಒಂದು ಸಂಸ್ಮರಣೆಯ ಜೊತೆಗೆ ಯಕ್ಷಗಾನ ತಾಳಮದ್ದಲೆ ಹಾಗೂ ಸನ್ಮಾನ ಕಾರ್ಯಕ್ರಮ ಇದೆಲ್ಲ ಒಟ್ಟು ಒಂದು ಒಳ್ಳೆಯ ಚಂದದ ಕಾರ್ಯಕ್ರಮವಾಗಿ ಇವತ್ತು ಮನೆಯ ವಠಾರದಲ್ಲಿ ಮನೆಯಲ್ಲೇ ದೇವತಾ ಅರ್ಚನೆ, ಪೂಜೆ ಹಾಗೂ ಎಲ್ಲ ಮೃಷ್ಟಾನ್ನ ಭೋಜನ ಆಗಿ ಈ ಒಂದು ಸುಂದರವಾದ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗಿಗಳಾಗಿದ್ದೇವೆ. ಯಕ್ಷಗಾನದ ಬಗ್ಗೆ ನಮಗೆಲ್ಲ ತಿಳಿದಿರುವಂಥ ವಿಚಾರ, ನಮ್ಮ ದೇಶದ ಸಂಸ್ಕೃತಿ ಸಂಸ್ಕಾರಗಳನ್ನೆಲ್ಲ ಬಹಳ ಉತ್ತಮವಾಗಿ, ಬಹಳ ಸುಲಭವಾಗಿ, ಸುಲಲಿತವಾಗಿ ತಿಳಿಯಪಡಿಸುವಂಥ ಒಂದು ಶ್ರೇಷ್ಠ ಕಲೆ ಅಂತ ಇದ್ದರೆ ಅದು ಯಕ್ಷಗಾನ ಅಂತ ನಾವೆಲ್ಲರೂ ಭಾಳ ಹೆಮ್ಮೆಯಿಂದ ಮೆಚ್ಚಿ ಹೇಳ್ಕೊಳ್ತಾರೆ. ವಿನಾಯಕ ಭಟ್ ಗಾಳಿಮನೆ ಅವರು ಸುಮಾರು 10-15 ವರ್ಷದ ಹಿಂದೆ ಮೂಡಬಿದಿರೆಯಲ್ಲಿ ಯಕ್ಷಗಾನವನ್ನು ತಾಳಮದ್ದಲೆ ರೂಪದಲ್ಲಿ ಸ್ವಾತಂತ್ರ್ಯೋತ್ಸವ ತಾಳಮದ್ದಲೆ ಎಂಬ ರೀತಿಯಲ್ಲಿ ಸಮಾಜ ಮಂದಿರದಲ್ಲಿ ಉದ್ಘಾಟನೆ ಆಗಿರುವಾಗ ಅಲ್ಲಿ ಕೂಡ ನಾನೇ ಬಂದು ಪ್ರಥಮ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದು. ಅವರಿಗೆ ಬಹಳಷ್ಟು ಆಸಕ್ತಿ, ಮೂಡುಬಿದಿರೆಯಲ್ಲಿ ಇದ್ದು ಎಲ್ಲರ ಪರಿಚಿತರಾದಂಥ ವಿನಾಯಕ ಭಟ್ರವರು ಸ್ವಲ್ಪ ಸಮಯ ಪುತ್ತೂರಿಗೆ ತೆರಳಿದರು. ಆದರೂ ಪುನಃ ಅವರಿಗೆ ಈ ಮೂಡಬಿದಿರೆಯ ಮಣ್ಣಿನ ರುಚಿ ಪರಿಮಳ ಅವರನ್ನಲ್ಲಿಂದ ಇಲ್ಲಿಗೆ ಎಳ್ಕೊಂಡು ಶಾಶ್ವತವಾಗಿ ಮೂಡುಬಿದಿರೆಯಲ್ಲಿ ಉಳಿಯುವ ಹಾಗೆ ಆದಂಥದ್ದು ಅದೊಂದು ದೈವ ಕೃಪೆ, ನಮ್ಮೆಲ್ಲರ ಭಾಗ್ಯ ಅಂತ ಹೇಳ್ಬೋದು. ಯಕ್ಷಗಾನದ ಬಗ್ಗೆ ನನಗೂ ಕೂಡ ಬಹಳ ಆಸಕ್ತಿ. ಇವತ್ತು ಕೆಳಗೆ ನಾವು ಪೂಜೆಯಾಗಿ ಕುಳಿತುಕೊಂಡಿರುವಾಗ ಪ್ರಭಾಕರ ಜೋಶಿ ಅವರು ನೆನಪು ಮಾಡಿ, ಹೀಗೆ ಒಂದು ಸಾರಿ ಮಳೆಗಾಲದಲ್ಲಿ ನಿಮ್ಮ ಮನೆಯಲ್ಲಿ ಪೆರ್ಲ, ಶ್ರೇಣಿ ಮತ್ತು ಕಾಂತರೈಗಳ ಜೊತೆಗೆ ನಾನು ಕೂಡ ಬಂದಿದ್ದೆ. ತಾಳಮದ್ದಲೆ ಭಾಳ ಬೆಳಗ್ಗಿನ ತರವರೆಗೆ ಆಗಿತ್ತು ಅಂತ. ನನಗೂ ಕೂಡ ಯಕ್ಷಗಾನದ ಬಗ್ಗೆ ಬಹಳ ಆಸಕ್ತಿ, ಪ್ರೀತಿ. ಕಳೆದ 29 ವರ್ಷದಿಂದ ದೇವಾನಂದ ಭಟ್ರವರು ಮೂಡುಬಿದಿರೆಯಲ್ಲಿ ಯಕ್ಷದೇವ ಮಿತ್ರ ಕಲಾ ಮಂಡಳಿ ಎಂಬ ಒಂದು ಸಂಸ್ಥೆಯನ್ನು ಹುಟ್ಟು ಹಾಕಿ ಈ ವರ್ಷ ಮೊನ್ನೆ 29ನೇ ವರ್ಷದ ಕಾರ್ಯಕ್ರಮವನ್ನು ಬಹಳ ವಿಜೃಂಭಣೆಯಿಂದ ಮಾಡಿದ್ದಾರೆ. ಮೇನಕ ಸದಾಶಿವ ಭಟ್ರು ಕೂಡ ಯಕ್ಷಗಾನದ ಬಗ್ಗೆ ಬಹಳ ಆಸಕ್ತಿ ಇದ್ದವರು. ವೆಂಕಟರಮಣ ಕೆರೆಗದ್ದೆಯವರು ಕೂಡ ಈ ಭಾಗದಲ್ಲಿ ಈಗ ಎಲ್ಲರ ಪ್ರೀತಿಗೆ ಪಾತ್ರರಾದಂಥವರು. ಯಕ್ಷಗಾನ ಮುಖಾಂತರ ಮೂಡಬಿದಿರೆಯಲ್ಲಿ ಹಲವಾರು ಸಂಘಟನೆಗಳು, ಅದರ ಜೊತೆಗೆ ಆಳ್ವಾಸ್ ವಿದ್ಯಾಸಂಸ್ಥೆಯಲ್ಲಿ ಧೀಂಕೀಟ ಯಕ್ಷಗಾನ ಕ್ಲಾಸು, ಇದರ ಮುಖೇನ ಸಹಸ್ರಾರು ಮಕ್ಕಳಿಗೆ ಯಕ್ಷಗಾನದ ತರಬೇತಿಯ ಜೊತೆಗೆ ಅದರ ಒಂದು ಪರಿಚಯ ಮಾಡುವಂಥ ಒಳ್ಳೆಯ ಕಾರ್ಯಕ್ರಮ ಆಳ್ವಾಸ್ ಸಂಸ್ಥೆಯಲ್ಲಿ ಆಗ್ತಾಯಿದೆ.
ಇತ್ತೀಚೆಗೆ ನಮಗೆಲ್ಲ ತಿಳಿದಿರುವ ಹಾಗೆ ಬಹಳಷ್ಟು ಶಾಲೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಯಕ್ಷಗಾನದ ತರಬೇತಿ ಕೊಡುವಂಥ ಒಂದು ಅದು ಪಟ್ಲ ಸತೀಶ್ ಶೆಟ್ಟಿಯವರು ಇವ್ರದ್ದು ಪಟ್ಲ ಸತೀಶ್ ಶೆಟ್ಟಿ ಅವ್ರದ್ದು ಇರ್ಬೋದು, ಹಾಗೆ ನಮ್ಮ ಕಾಂತಾವರದ ಮಹಾವೀರ ಪಾಂಡ್ಯವರದ್ದು, ದೇವಾನಂದ ಭಟ್ರವ್ರದ್ದು, ಹೀಗೆ ಹಲವಾರು ಸಂಘಟನೆ ಮುಖಾಂತರ ಈ ಒಂದು ಯಕ್ಷಗಾನದ ಕಲೆಯನ್ನು ಉಳಿಸಿ ಬೆಳೆಸುವಂಥ ಬಹಳ ಅತ್ಯುತ್ತಮವಾದ ಕಾರ್ಯಕ್ರಮಗಳು ನಮ್ಮ ಮೂಡುಬಿದಿರೆಯ ಸುತ್ತಮುತ್ತ ನಡೆಯುತ್ತಿರುವುದು ಬಹಳ ಸಂತೋಷದ ವಿಚಾರ. ಇಡೀ ನಮ್ಮ ಈ ದೇಶದ ಸಂಸ್ಕೃತಿಯ ಜೊತೆಗೆ ಈ ಹಿಂದಿನ ಅದು ತ್ರೇತಾಯುಗದ್ದು, ಮಹಾಭಾರತದ ಕಾಲ, ದ್ವಾಪರ ಯುಗದಿರ್ಬೋದು, ಎಲ್ಲ ವಿಚಾರಗಳನ್ನು ಬಹಳಷ್ಟು ಜನರಿಗೆ ತಿಳಿಸಿ ಹೇಳುವಂಥ ಒಂದು ಕಾರ್ಯಕ್ರಮ ಈ ಯಕ್ಷಗಾನದ ಮುಖಾಂತರ ಆಗ್ತಾ ಇರೋದನ್ನು ನಾವೆಲ್ಲ ಹೆಮ್ಮೆಯಿಂದ ಅನುಭವಿಸ್ತಾ ಇದ್ದೇವೆ. ಆ ನಿಟ್ಟಿನಲ್ಲಿ ಇವತ್ತು ಆಮ್ನಾಯ ಯಕ್ಷ ಸಂಸ್ಕೃತಿ ಬಳಗ ಗಾಳಿಮನೆ ಇವರ 3ನೇ ವರ್ಷದ ಈ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಇದ್ದು ಈ ಒಂದು ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮುಖೇನ ಭಾಳ ಸಂತೋಷದಿಂದ ಉದ್ಘಾಟಿಸುವಂಥ ಒಂದು ಯೋಗ ಭಾಗ್ಯ ನನಗೆ ಸಿಕ್ಕಿದ್ದು ಅದು ದೇವರೇ ಕರುಣಿಸಿದ್ದು ಎಂಬ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳುತ್ತಾ, ಈ ಕಾರ್ಯಕ್ರಮ ಸತತವಾಗಿ ಇದೇ ರೀತಿ ಒಳ್ಳೆಯ ಕಾರ್ಯಕ್ರಮಗಳು ನಡೆಯುತ್ತಾ ಇರಲಿ, ಭಗವಂತನ ಸದಾ ಕೃಪೆ ಇರಲಿ ಎಂದು ಹೇಳುತ್ತಾ, ವೇದಿಕೆಯಲ್ಲಿರುವಂಥ ಎಲ್ಲರಿಗೂ ಹಾಗೂ ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲರಿಗೂ ಕೂಡ ನನ್ನ ವೈಯಕ್ತಿಕ ವಿಶೇಷ ಅಭಿನಂದನೆಗಳನ್ನು ಹೇಳಿ ನನ್ನ 2 ಮಾತು ಮುಗಿಸ್ತೇನೆ. ನಮಸ್ಕಾರ. ಧನ್ಯವಾದಗಳು ಶ್ರೀಯುತ ಶ್ರೀಪತಿ ಭಟ್ರವರಿಗೆ. ಕಾರ್ಯಕ್ರಮದ ಪ್ರಧಾನ ಅಂಗ ಆಮ್ನಾಯ ಗಾಳಿಮನೆ ಗೌರವಾಭಿವಂದನಂ ಸನ್ಮಾನ ಪೀಠವನ್ನು ಎದುರು ಹಾಕಬೇಕು ಅಂತ ಕೇಳಿಕೊಳ್ತಾ ಇದ್ದಾನೆ. ಡಾಕ್ಟರ್ ಪ್ರಭಾಕರ್ ಜೋಶಿಯವರಿಗೆ ಗೌರವ ಸಮರ್ಪಣೆ, ಅರ್ಘ್ಯಪಾದ್ಯ ಸಮರ್ಪಣೆಗಳಿಂದ ವಿನಾಯಕ್ ಭಟ್ ಗಾಳಿಮನೆಯವರು ಗೌರವಿಸ್ತಾರೆ. ಮೊದಲು ಅಭಿನಂದನೆಯನ್ನು ಮಾಡಲಿಕ್ಕಿದ್ದಾರೆ ದೇವಾನಂದ್ ಭಟ್ ಬೆಳುವಾಯಿ. ಮುಂಭಾಗದಲ್ಲಿರುವಂಥ ವೇದಿಕೆಯ ಮುಂದೆ ಇರುವಂಥ ಎಲ್ಲ ಗಣ್ಯರನ್ನು, ಹಾಗೆ ವೇದಿಕೆ ಮೇಲಿರುವಂಥ ಎಲ್ಲರನ್ನು ಕೂಡ ವಂದಿಸ್ತಾ, ಇದೊಂದು ಭಾಳ ವಿಶೇಷ ಸಂದರ್ಭ ನನ್ನ ಜೀವನದಲ್ಲಿ ಬಂದೊದಗಿದೆ. ನನಗೆ ಡಾಕ್ಟರ್ ಎಂ ಪ್ರಭಾಕರ್ ಜೋಶಿ ಅವರ ಬಗ್ಗೆ ಒಂದು ಅಭಿನಂದನಾ ಭಾಷಣ ಮಾಡೋದು ಅಂತ ಹೇಳಿದರೆ ಅದು ನನ್ನ ಪಾಲಿನ ದೊಡ್ಡ ಸುಯೋಗ ಅಂತ ಹೇಳಬೇಕು. ಊಟ ಎಲ್ಲ ಆದ ನಂತರ ವಿನಾಯಕ ಭಟ್ರು ಹೇಳಿದರು, ಅಶೋಕ್ ಭಟ್ರು ಬರೋದಿಲ್ಲ. ನಾನು ಮೊದಲು ಅಶೋಕ್ ಭಟ್ರಿಗೆ ಬೈತೇನೆ, ಅಶೋಕ್ ಭಟ್ರಿಗೆ ಬೈದೆ ಮತ್ತು ಪ್ರಭಾಕರ್ ಜೋಶಿ ಅವ್ರನ್ನ ಹೊಗಳೋದು ಅಂತ ತೀರ್ಮಾನ ಮಾಡಿದೆ. ನನ್ನ ಕುತ್ತಿಗೆ ಆಗೋ ಒಟ್ಟಾಗಿ ಆಗಿದೆ. ಅಂದರೆ ಇಲ್ಲಿ ಭಾಳ ವಿಶೇಷ ಅಂತ ಹೇಳಿದರೆ, ಒಂದು ಕಡೆಯಲ್ಲಿ ನನಗೆ ಒಂದು ಅಭಿಮಾನ ನನ್ನ ಒಳಗಿಂದ ಒಂದು ಉಕ್ಕಿ ಬರುವಂಥದ್ದು. ಡಾಕ್ಟರ್ ಪ್ರಭಾಕರ್ ಜೋಶಿ ಅವರನ್ನೊಂದು ಹೊಗಳೋದು ಒಂದು ವೇದಿಕೆಯಲ್ಲಿ, ಅದು ಕೂಡ ಇಂಥ ಹಿರಿಯರು, ಇವರ ಎದುರಿಗೆ ನಾನೊಂದು ಅವರನ್ನು ಅಭಿನಂದಿಸು ಅಂತ ಹೇಳಿದರೆ, ಇಲ್ಲಿ ಬೇರೆ ಯಾರಾದರೂ ಸಿಗಲಿಲ್ಲ ನಿಮಗೆ ಅಂತ ಕೇಳಿದೆ ನಾನು. ತುಂಬ 2-3 ಜನ ತೋರಿಸಿದೆ. ಅವರು ಎಲ್ಲರೂ ಹೇಳೋದೇನು ಹೇಳಿದರೆ, ಜೋಶಿಯವರ ಬಗ್ಗೆಯ ನನ್ನೊಂದು ಬಿಟ್ಟು ಬಿಡಿ ಅಂತ. ಅಂದರೆ ಇಲ್ಲಿಗ ನಾನು ಇಂಥದ್ದು ಕೂಡ ಒಂದು ಸಣ್ಣ ಹುಂಬ ಸಾಹಸದಿಂದ ಅಂತ ಹೇಳಲಿಕ್ಕೆ ನಾನು, ಅಂದರೆ ಎತ್ತರದ ಮಾವಿನ ಮರದಲ್ಲಿ ಒಂದು ಒಳ್ಳೆಯ ಹಣ್ಣು, ಮಾವಿನ ಹಣ್ಣನ್ನು ಕೀಳಬೇಕಿದ್ರೆ ಒಬ್ಬ ಕುಬ್ಜ ವ್ಯಕ್ತಿ ಎಷ್ಟು ಅಪಾಪಿಸ್ಬೋದು, ಅವನ ಒಂದು ಪ್ರಯತ್ನಶೀಲತೆ ಎಷ್ಟಿರ್ಬೋದು ಅನ್ನೋದ್ರ ಬಗ್ಗೆ ನನ್ನ ಪ್ರದರ್ಶನ ಈ ವೇದಿಕೆಯಲ್ಲಷ್ಟೇ. ನನಗೂ ಮತ್ತು ಜೋಶಿಯವರಿಗೆ ತುಂಬ ಒಡನಾಟ, ಅಂದರೆ ತುಂಬ ಹತ್ತಿರದ ಬಾಂಧವ್ಯ. ಯಾವುದು ಏನು ಅಂತ ಹೇಳಲಿಕ್ಕೆ ನನಗೂ ಬರೋದಿಲ್ಲ ಈಗ ಮಾತಲ್ಲಿ. 2 ದಿವಸ 3 ದಿವಸಕ್ಕೊಂದ್ಸಲ ಫೋನ್ ಮಾಡ್ತಾರೆ ಜೋಶಿಯವರು, ದೇವಾನಂದ ಹೇಗಿದ್ದಿ ಅಂತ. ಅದಕ್ಕೆ ಶ್ಲೋಕವನ್ನು ಬಳಸಿಯೇ ಕೇಳೋದು ನನ್ನ ಹತ್ರ. ಮಾಳಕ್ಕೆ ಹೋಗೋ ದಾರಿಯಲ್ಲಿ ಬೆಳುವಾಯಿ ಸಿಗ್ತದೆ, ಅಥವಾ ನನ್ನ ಮೊದಲ ಮಿಜಾರು ಕೂಡ ಹೌದು, ಮಿಜಾರು ಗೋಪಾಲಕೃಷ್ಣ ದೇವಸ್ಥಾನದ ಹಿಂಬದಿ, ಸ್ವಲ್ಪ ಗದ್ದೆ ಉಣಿಯಲ್ಲಿ ಒಳಗೆ ಹೋಗಲಿಕ್ಕೆ ಎಲ್ಲ ಸ್ವಲ್ಪ ಕಷ್ಟ. ಆದರೆ ಈಗ ಇತ್ತೀಚಿನ 22 ವರ್ಷಗಳಿಂದ ಅವರು ಮಾಳಕ್ಕೆ ಹೋಗೋ ಅಷ್ಟು ಸಮಯದಲ್ಲೆಲ್ಲ ಕೂಡ ಅವರು ಬೆಳುವಾಯಿಗೆ ನನ್ನ ಮನೆಗೆ ಬಂದು, ನನ್ನ ಹೆಂಡತಿ ವೀಣಾ ಹತ್ರ, ವೀಣಾ ಒಂದು ಅರ್ಧ ಕಾಪಿ ಮಾಡು, ಅದು ಅಧಿಕಾರದಿಂದ ಹೇಳಿ ಕಾಪಿ ಕುಡಿದು ಹೋಗುವಂಥ ಒಂದು ಪ್ರೀತಿಯ ಬಾಂಧವ್ಯತೆಯನ್ನು ನಮ್ಮ ಒಳಗೆ ಇರಿಸಿಕೊಂಡಿದ್ದಾರೆ ಅವರು.
ಜೋಶಿಯವರು ದೊಡ್ಡ ಯಕ್ಷಗಾನ ಕ್ಷೇತ್ರ ಅಂತಲ್ಲ, ಎಲ್ಲ ಕ್ಷೇತ್ರದ ಬಗ್ಗೆ ಕೂಡ ಬಹಳಷ್ಟು ಅಪಾರ ಅನುಭವವನ್ನು ಹೊಂದಿದವರು. ಯಕ್ಷಗಾನ ಕ್ಷೇತ್ರದ ಒಬ್ಬ ಭೀಷ್ಮ ಅಂತ ಹೇಳ್ಬೋದು ಅವರನ್ನು. ಯಾವುದು ವಿಚಾರವನ್ನು ಕೇಳಿ ನೀವು ಅವರ ಮನೆ, ನಾನು ಒಮ್ಮೆ ಮನೆಗೆ ಹೋಗೋದಿದೆ, ಯಾಕೆ ಅದಕ್ಕೆ ಹೋಗ್ಲಿಕ್ಕೂ ಕಾರಣ ಇದೆ. ಅವರ ಹೆಂಡತಿ ಸುಚೇತಾ ಜೋಶಿ ಅವರು ನನಗೆ 8ನೇ 9ನೇ 10ನೇ ಕ್ಲಾಸಲ್ಲಿ ಸ್ವಾಮಿ ವಿವೇಕಾನಂದ ಜೂನಿಯರ್ ಕಾಲೇಜಲ್ಲಿ ನನಗೆ ಪಾಠ ಮಾಡಿದ ಟೀಚರ್. ಅವರಿಂದಾಗಿ ಜೋಶಿಯವರು ನನಗೆ ಭಾಳ ಒಡನಾಡಿಗಳಾದರು. ಇಲ್ಲದ್ರೆ ಜೋಶಿಯವರ ಅವರು ಈಗ ನಾನು ಹೇಳಬಾರ್ದು ಈ ಸಭೆಯಲ್ಲಿ, 80 ವರ್ಷದ ಯುವಕ, ನಾನು 56 ವರ್ಷದ, ಹಾಗೆ ಆಗಿದೆ ಪರಿಸ್ಥಿತಿ. ರಾಜಕೀಯವಾಗಿ ಅವರ ಹತ್ರ ಕೇಳಿ ಒಂದು ಅರ್ಧ ಗಂಟೆ 1 ಗಂಟೆ ಕೂತು ಮಾತಾಡ್ಬೋದು, ಅಷ್ಟು ವಿಷಯಗಳನ್ನು ಹೇಳ್ತಾರೆ. ಸೆಂಟ್ರಲ್ ಗೌರ್ಮೆಂಟ್ ಇರ್ಬೋದು ಅಥವಾ ಸ್ಟೇಟ್ ಗೌರ್ಮೆಂಟ್ ಇರ್ಬೋದು, ಅಲ್ಲಿ ಇರುವಂಥ ಆಡಳಿತದ ಪ್ರತಿಯೊಬ್ಬ ವ್ಯಕ್ತಿಯ ಬಗ್ಗೆ ಕೂಡ ಅವರು ಅಷ್ಟು ನಿರರ್ಗಳವಾಗಿ ನಿರಾತಂಕವಾಗಿ ಅವರ ಬಗ್ಗೆ ಎಲ್ಲ ಹಿಸ್ಟ್ರಿಯನ್ನು ಹೇಳ್ಬೋದು. ಅಥವಾ ಮಂದಿರಗಳ ಬಗ್ಗೆ ಕೇಳಿ, ಎಲ್ಲ ಮಠ ಮಂದಿರದ ಸ್ವಾಮೀಜಿಯವರ ಬಗ್ಗೆ ಅವರಿಗೆ ಅಪಾರ ಅನುಭವ ಇದೆ. ಯಕ್ಷಗಾನ ಕ್ಷೇತ್ರ ಅಂತೂ ಹಾಗೂ ಹೌದಲ್ವ. ಸಾಹಿತ್ಯದ ಬಗ್ಗೆ ಮಾತಾಡಿ, ಅಹೋರಾತ್ರಿ ಕೂತ್ಕೊಂಡು ಮಾತಾಡುವಷ್ಟು ಒಂದು ಕೆಪಾಸಿಟಿ ಇರುವ ಒಬ್ಬ ವ್ಯಕ್ತಿ. ಯಾವ ವಿಚಾರಗಳನ್ನು ಅವರೆದುರು ನಮ್ಮಲ್ಲಿರುವಂಥ ಏನೇ ಜಿಜ್ಞಾಸೆಗಳನ್ನು ಅವರೆದುರು ಕೇಳಿದ್ರು ಕೂಡ ಅದಕ್ಕೆ ಸಮರ್ಪಕವಾಗಿ ಸಮರ್ಥವಾಗಿ ಅದನ್ನು ವಿಶ್ಲೇಷಿಸಬಲ್ಲಂಥ ಒಬ್ಬ ಘನ ವಿದ್ವಾಂಸರವರು. ಅವರು ಕಾರ್ಕಳದ ಮಾಳದಲ್ಲಿ 1946ನೇ ಇಸ್ವಿಯಲ್ಲಿ ಹುಟ್ಟಿದವರು. ನಾರಾಯಣ ಜೋಶಿ ಮತ್ತು ಲಕ್ಷ್ಮೀಬಾಯಿ ದಂಪತಿಗಳ ಸುಪುತ್ರರಾಗಿ M.Com ಜೊತೆಗೆ PhD ಡಾಕ್ಟರೇಟ್ ಮಾಡಿದ್ದು ಕೂಡ ಅವರು ಯಕ್ಷಗಾನದ ಶ್ರೀಕೃಷ್ಣ ಸಂಧಾನ ಎನ್ನುವಂಥ ಪ್ರಸಂಗದ ಮೇಲೆ PhDಯನ್ನು ಮಾಡಿ ಡಾಕ್ಟರೇಟ್ ಪಡೆದಿದ್ದಾರೆ. ಮಾತಾಮಹರಾದಂಥ ಅನಿರುದ್ಧ ಭಟ್ ಅವರ ಯಕ್ಷಗಾನದ ಮೊದಲ ಗುರುಗಳವರು. ಮುಂದೆ ಎಳವೆಯಲ್ಲಿ ಯಕ್ಷಗಾನದತ್ತ ಆಕರ್ಷಿತರಾದಂಥವರು ಕಾರ್ಕಳ ಕ್ಷೇತ್ರದಲ್ಲಿ, ಕಾರ್ಕಳದ ಆ ಪರಿಸರದಲ್ಲೆಲ್ಲ ತಾಳಮದ್ಲೆ, ಮತ್ತು ನನಗೆ ಇತ್ತೀಚೆಗೆ ಗೊತ್ತಾಯ್ತು ಅವರು ಮದ್ಲೆಯನ್ನು ಕೂಡ ಕಲ್ತಿದ್ದಾರೆ ಅಂತ. ಅವರು ಮದ್ಲೆ ವಾದಕರು ಹೌದು, ವೇಷಧಾರಿಯೂ ಹೌದು, ಏನಲ್ಲ ಪ್ರಭಾಕರ ಜೋಶಿ ಅದೆಲ್ಲವೂ ಹೌದು ಅಂತ. ಇನ್ನು ಕೆಳಗಿಳ್ದರಂದ್ರೆ ಎಷ್ಟು ಬೈತಾರೆ ಅನ್ನೋ ನನಗೆ, ನೀನು ಏನೆಲ್ಲ ಹೇಳಿಬಿಟ್ಟಿ ಮಾರಾಯ ಅಂತ. ಅಂದರೆ ಅಷ್ಟು ಆ ಸಲುಗೆ ಪ್ರೀತಿ ನನ್ನ ಮೇಲೆ ಇರುವುದರಿಂದ ಅವರು ಬೈದರೂ ಕೂಡ ಅದು ಬೈಗಳಲ್ಲ, ನನ್ನ ಪಾಲಿಗೆ ಅದು ಅನುಗ್ರಹ ಅಂತ ನಾನು ಭಾವಿಸುವ ವ್ಯಕ್ತಿ. ಬೆಸೆಂಟ್ ಪದವಿ ಪೂರ್ವ ಕಾಲೇಜಿನಲ್ಲಿ ವಾಣಿಜ್ಯ ಶಾಸ್ತ್ರದಲ್ಲಿ ಪ್ರಾಧ್ಯಾಪಕರಾಗಿ, ಮತ್ತು ಕೊನೆ 2 ವರ್ಷಗಳ, ಸಾಮಾನ್ಯ 30 ವರ್ಷಗಳಲ್ಲಿ ಅವರು ಪ್ರಾಧ್ಯಾಪಕರಾಗಿದ್ದರು, ಮತ್ತು ಕೊನೆ 2 ವರ್ಷ ಅಲ್ಲಿ ಪ್ರಿನ್ಸಿಪಾಲರಾಗಿ ರಿಟೈರ್ಡ್ ಆದವರು. ಯಕ್ಷಗಾನದ ಆಡಿಯೋ CD ನಿರ್ದೇಶನವನ್ನು ಮಾಡಿದಂಥ ಮೊದಲಿಗರು ಇವರು. ಇವರ ಕೃತಿಗಳು ಒಂದು 4 ಪೇಜಿ ಆಗ್ಬೋದು, ಇದನ್ನು ಬರ್ಕೊಂಡು ನಾನು ಈಗ ತಾನೇ ಅವರ ಬಗ್ಗೆ ನಾನು ಕೆಲವು ಮಾಹಿತಿಗಳನ್ನು ಇದು ಮಾಡಿದೆ. ಕೃತಿ ಜಾಗರ, ಕೇದಗೆ, ಮಾರುಮಾಲೆ, ಯಕ್ಷಗಾನ ಪದಕೋಶ, ಭಾರತೀಯ ತತ್ವಶಾಸ್ತ್ರ, ತಾಳಮದ್ದಳೆ, ವಾಗರ್ಥ, ಕೃಷ್ಣ ಸಂಧಾನ, ಪ್ರಸಂಗ ಪ್ರಯೋಗ ಇತ್ಯಾದಿ ಅಲ್ಲದೆ ಅನೇಕ ಕೃತಿಗಳನ್ನು ಇವರು ರಚಿಸಿದ್ದಾರೆ. ಇವರ ಒಡನಾಟದ ಎಲ್ಲ ವಿಚಾರಗಳು ಸಾಮಾನ್ಯದವರಲ್ಲಿ ಕೂಡ ಸಾಮಾನ್ಯರಾಗಿ ವ್ಯವಹರಿಸ್ತಾರೆ. ಜೊತೆಗೆ ಘನ ವಿದ್ವಾಂಸರಲ್ಲಿ ಅವರ ವಿದ್ವತ್ತನ್ನು ಮೆರೆಸಿ ಅವರೆಲ್ಲವರಲ್ಲಿ ಕೂಡ ಅವರು ವೇದಿಕೆಯನ್ನು ಹಂಚಿಕೊಂಡದ್ದು ನಾವೆಲ್ಲ ಎಷ್ಟೋ ಕಡೆ ನೋಡಿದ್ದೇವೆ. ಒಂದು ಸಲ ನನಗೆ ನೆನಪಾಗ್ತದೆ, ಸುರತ್ಕಲ್ಲಲ್ಲಿ ಸಾಮಾನ್ಯ ಒಂದು 20 ವರ್ಷಕ್ಕೆ ಹಿಂದೆ ಪೇಜಾವರ ಹಿರಿಯ ಶ್ರೀಗಳ ಬಗ್ಗೆ ಒಂದು ಅಭಿನಂದನಾ ಕಾರ್ಯಕ್ರಮ ಅದ್ದೂರಿಯಾಗಿ ಸುರತ್ಕಲ್ ನಡೀತು. ನಾನಾಗಿ ಪ್ರೇಕ್ಷಕನಾಗಿ ಕೂತದ್ದು. ಸಾಮಾನ್ಯ ಪೇಜಾವರ ಹಿರಿಯ ಶ್ರೀಗಳ ಬಗ್ಗೆ 1.5 ಗಂಟೆ ನಿರರ್ಗಳವಾಗಿ ನಿರಾತಂಕವಾಗಿ ಆ ವೇದಿಕೆಯಲ್ಲೆಲ್ಲ ಘನ ವಿದ್ವಾಂಸರಿದ್ದರು. ಒಂದು ಮಾತಾಡಿದ್ದಾರೆ, ಏನಂತ ಕೇಳಿದ ನನಗೆ ನೆನಪಿಲ್ಲ, ಅಂದರೆ ಅಲ್ಲಿಗೆ ಅಂದರೆ ಮರ್ತೋಗಿದೆ, ಅಂದರೆ ಅಷ್ಟು ವಿಚಾರಗಳನ್ನು ಮಾತಾಡಿದ್ದಾರೆ. ಪೇಜಾವರ ಹಿರಿಯ ಶ್ರೀಗಳೇ ಇವರ ಮಾತಿಗೆ ಅವರು ಸಾಮಾನ್ಯ ಕೂತೊಡೋದು ಹಾಗೆ ಏನು ಗೊತ್ತಿಲ್ಲದವರಿಗೆ ಬಾಯಿ ಬಿಟ್ಟು ನೋಡಿಯೇ ಬಾಕಿ ಅಂತ ಅವರಿಗೆ ಗೊತ್ತಿಲ್ಲದ ಎಷ್ಟೋ ವಿಚಾರಗಳನ್ನು ಡಾಕ್ಟರ್ ಎಂ ಪ್ರಭಾಕರ್ ಜೋಶಿಯವರ ಸಭೆಯಲ್ಲಿ ಪ್ರಸ್ತುತಪಡಿಸಿದ್ದಾರೆ. ಶ್ರೀಗಳಿಗೆ ಆಶ್ಚರ್ಯ ಆಗಿದೆ, ಹೌದು ನಾನು ಇದನ್ನೆಲ್ಲ ಸಾಧಿಸಿದ್ದೌದಾ ಅಂತ. ಮೋಸ್ಟ್ಲಿ ಅವರಿಗೆ ಮರ್ತಿರ್ಬೋದು, ಅವರ ತುಂಬ ಈಚಿನ ಪ್ರಾಯ. ಆದರೂ ಅಂಥ ಭಾಷಣ ಮೊನ್ನೆ ಸಿರಿಬಾಗಿಲು ವೆಂಕಪ್ಪಯ್ಯ ಪ್ರತಿಷ್ಠಾನದಲ್ಲಿ ನಾನು ಸಭೆಯಲ್ಲಿದ್ದೆ. ಅವ್ರಿಗೆ ಕೊಟ್ಟದ್ದು 25 ನಿಮಿಷ ಅಂತ 45 ನಿಮಿಷ ಮಾತಾಡಿದ್ದಾರೆ. ಅದು ಯಾರಿಗೂ ಬೇಡ ಅಂತ ಆಗಲಿಲ್ಲ. ಎಲ್ಲರೂ ಕೂಡ ಅದರ ಬಗ್ಗೆ ಮತ್ತೆ ಭಾಷಣದ ಕಳೆದ ನಂತರ ಅದನ್ನು ಆ ವಿಚಾರಗಳನ್ನು ಜೀರ್ಣಿಸಿಕೊಳ್ಳಿಕ್ಕೆ ಅಷ್ಟು ಕಷ್ಟ ಅಂಥ ವಿಚಾರಗಳನ್ನೆಲ್ಲ ಅವರು ಮಾತಾಡ್ತಾರೆ. ಅವರಿಗೆ ಆ ಹೊತ್ತಿಗೆ ಆಗುವಾಗ ಆ ನೆನಪು ಶಕ್ತಿ ಎಲ್ಲಿಂದ ಬರ್ತದೆ? ಸರಸ್ವತಿ ಅವರಲ್ಲಿ ಐಕ್ಯ ಆಗಿದ್ದಾಳು ಎನ್ನುವ ಹಾಗೆ ಎಲ್ಲಿಯ ಕಥೆಗಳನ್ನು, ಯಾವ ಕಲಾವಿದನ ಕಥೆಯನ್ನು ಹೇಳಿ. ಶ್ರೀಪತಿ ಭಟ್ರ ಬಗ್ಗೆ ಈಗ ಅವರಿಗೆ ಭಾಷಣ ಹೇಳಿ 1 ಗಂಟೆ ಶ್ರೀಪತಿ ಭಟ್ರ ಎಲ್ಲ ವಿಚಾರಗಳನ್ನು ಹೇಳ್ತಾರೆ. ಆಗ ಕೂತ್ಕೊಂಡು ಮಾತಾಡ್ತೀವಿ. ಶ್ರೀಪತಿ ಭಟ್ರು ಹೇಳಿದಾಗೆ, ನಿಮ್ಮ ಮನೆಯಲ್ಲಿ ಇಂಥ ಇಸ್ವಿಯಲ್ಲಿ ಇಂಥ ದಿವಸಕ್ಕೆ ಶ್ರೇಣಿ ಸಾಮಗ್ರು ತೆಕ್ಕೆಟ್ಟೆಯವರು ಬಂದು ನಾನು ಇದ್ದು ತಾಳಮದ್ಲೆ ಆಗಿದೆ ಅಂತ ಹೇಳ್ತಾರೆ. ಶ್ರೀಪತಿ ಭಟ್ರಿಗೆ ನೆನಪಿರುವುದಿಲ್ಲ.
ಯಾವ ದಿವಸ ಯಾವ ತಾರೀಕಿನ ಮಧ್ಯಾಹ್ನ ನಂತರ ತಾಳಮದ್ದಲಾದ್ದು ಅಥವಾ ರಾತ್ರಿ ತಾಳಮದ್ದಲಾದ್ದು ಅಂಥ ಒಂದು ನೆನಪಿನ ಶಕ್ತಿ, ಆ ನೆನಪಿನ ಶಕ್ತಿ ಇನ್ನಷ್ಟು ಸಮಯ ಅವರ ನೆನಪಿನ ಅಂಗಳದಲ್ಲಿ ಇರಲಿ ಅಂತ ನಾವು ಭಗವಂತನಲ್ಲಿ ಪ್ರಾರ್ಥಿಸಬೇಕು. ಯಾಕೆ ಹೇಳಿದರೆ ಅದು ಅಸಾಧಾರಣವಾದ್ದು, ಅಸಾಧ್ಯವಾದ್ದು. ನಮಗೆ 4 ಬಗೆಯ ಸಾಮಾನು ಮನೆಯಿಂದ ಹೆಂಡತಿ ಹೇಳಿ ಪೇಟೆಗೆ ಹೋಗಿ ಹಿಂದೆ ಬರುವಾಗ ನೆನಪಾಗುವುದಿಲ್ಲ, ಅದು ಆಗುವುದಿಲ್ಲ. ಅದು ಎಂಥದ್ದು ಮತ್ತೊಂದು ಯಾವುದು ಹೇಳಿದೆ ಅಂತ ಅಲ್ಲಿಯವರೆಗೆ ನಾವು ನೆನಪು ಶಕ್ತಿಗಳಲ್ಲಿ ತುಂಬ ಹಿಂದೆ ಇದ್ದೇವೆ. ಅದು ಒಂದು ಲೆಕ್ಕದಲ್ಲಿ ಒಳ್ಳೆಯದೇ, ಮರೆ ಒಳ್ಳೆಯದು. ಯಾಕೆ ಹೇಳಿದರೆ ಕೆಲವು ಬೇಡದ ಎಷ್ಟೋ ಘಟನೆಗಳನ್ನೆಲ್ಲ ನೆನಪಿಟ್ಟುಕೊಂಡು ಜೀವನ ಹಾಳು ಮಾಡೋದಕ್ಕಿಂತ, ಆದರೆ ಎಲ್ಲ ವಿಚಾರಗಳು ಕೂಡ ಜೋಶಿಯವರದ್ದು ಅಷ್ಟು ಸಮರ್ಥನೀಯವಾಗಿರ್ತದೆ, ವಿಷಯಾಧಾರಿತವಾಗಿರ್ತದೆ. ಕೇಳಿದಾಗ ಕೇಳುವವನಿಗೆ ಅದು ಅಷ್ಟು ಮನೋಜ್ಞವಾಗಿ ಅದನ್ನು ವಿಸ್ತರಿಸುವಂಥ ಒಂದು ಚಾಕಚಕ್ಯತೆ ಅವರಲ್ಲಿ ಇರ್ತದೆ. ಆದ್ದರಿಂದಲೇ ಡಾಕ್ಟರ್ ಎಂ ಪ್ರಭಾಕರ್ ಜೋಶಿಯವರಿಗೆ ಪ್ರಭಾಕರ್ ಜೋಶಿಯವರು ಒಬ್ಬರೇ ಸರಿಸಾಟಿ. ಇನ್ನೊಬ್ಬ ಪ್ರಭಾಕರ್ ಜೋಶಿಯನ್ನು ನಾವು ಹೆಚ್ಚಿನ ಕಡೆಯಲ್ಲಿ ನಾನು ಹೇಳುವುದುಂಟು. ಮೂಡುಬಿದ್ರಿಯಲ್ಲಿ ಡಾಕ್ಟರ್ ಎಂ ಮೋಹನಾಳ್ವರಿಗೆ ಮೋಹನಾಳ್ವರೊಬ್ಬರೇ, ಇನ್ನು ಅಂಥ ಮೋಹನಾಳ್ವರು ಆ ಒಂದು ವಿಷಯವೇ ಬಿಟ್ಟು ಬಿಡಬೇಕು ಅಂತೇಳಿ, ಇನ್ನು ಅಂಥ ಒಂದು ಒಬ್ಬ ವ್ಯಕ್ತಿಯನ್ನು ನೋಡಬೇಕಿದ್ರೆ ಇನ್ನು 100 ವರ್ಷ ಕಳಿಬೇಕು, ಆಗ ನಾವಿಲ್ಲಿ ಇರುವುದಿಲ್ಲ. ಡಾಕ್ಟರ್ ಜೋಶಿ ಅಂತವರು ನಮ್ಮ ಈ ಒಂದು ಕಲಾಕ್ಷೇತ್ರದಲ್ಲಿ ನಮ್ಮ ಜೊತೆ ಇದ್ದಾರೆ ಹೇಳುವಂಥದ್ದು ನಮಗೊಂದು ಎಷ್ಟು ದೊಡ್ಡ ಹೆಮ್ಮೆ. ಈಗ ಏನಾದರೂ ಒಂದು ಯಕ್ಷಗಾನದ ವಿಚಾರವಾಗಿ ನಾವು ಕೇಳಬೇಕಿದ್ರೆ ಮೂಡಂಬೆಯಲ್ಲಿ ಶಾಸ್ತ್ರಿಗಳಿದ್ದಾರೆ, ಅವರಿಗೂ ಮರೆವು ಜಾಸ್ತಿ ಆಗಿದೆ. ಕುಂಬಳೆಯವರು ಹೋದರು, ಪೆರ್ಲದವರು ಹೋದರು, ಶೇಣಿ ಸಾಮಗ್ರಂಥ ತೆಕ್ಕಟ್ಟೆ ಅಂತವರೆಲ್ಲ ನಮ್ಮನ್ನು ಕೈಬಿಟ್ಟು ಹೋದರು. ಈಗ ನಮ್ಮ ಸರದಿ ಶಾಲೆಯಲ್ಲಿ ಇರುವವರು ಡಾಕ್ಟರ್ ಎಂ ಜೋಶಿಯವರು. ಯಾಕೆ ಹೇಳಿದ್ರೆ ಏನೇ ಒಂದು ಕಾರ್ಯಕ್ರಮದ ಅಲ್ಲ ಖಂಡಿತ ಇಲ್ಲ, ತಾವು ಶತಾಯುಷಿಗಳು ಸರಿ, ಖಂಡಿತ ನೀವು ನಮ್ಮ ಜೊತೆ ಇನ್ನೂ ಒಂದು 25 ವರ್ಷ, ಆನಂದ ಆಳ್ವರು 105ರಲ್ಲಿ ಹೋಗಿದ್ದಾರೆ, ಹಾಗೆ ಇನ್ನೂ ಒಂದು 25 ವರ್ಷ ತಾವು ನಮ್ಮ ಜೊತೆ ಇರ್ತೀರಿ ಅನ್ನುವಂಥ ಒಂದು. ಯಾಕೆ ಹೇಳಿದ್ರೆ ನೀವು ಸದಾ ಸಕ್ರಿಯರಾಗಿರುವುದರಿಂದ ನಿಮಗೆ ಯಾವುದೇ ಆರೋಗ್ಯದ ಬಗ್ಗೆ ಕಾಳಜಿ ಇಲ್ಲ. ಅವರು ಯಥಾರ್ಥ ಆದರು, ಅವರಿಗೆ ಆರೋಗ್ಯದ ಬಗ್ಗೆ ಕಾಳಜಿ ಇಲ್ಲ. ನನ್ನ ಕಾರ್ಯಕ್ರಮಕ್ಕೆ ಲಘು ಬಗೆಯ ಜ್ವರ ಮತ್ತು ಶೀತವನ್ನು ಹಿಡ್ಕೊಂಡು ಬಂದು ಭಾಗವಹಿಸಿದ್ದುಂಟು. ಯಾಕೆ ಸರ್ ನೀವು ಬಂದ್ರಿ ಅಂತ ನಾನು ಕೇಳಿದ್ದೇನೆ, ಈ ಜ್ವರ ಹಿಡ್ಕೊಂಡು ಯಾಕೆ ಬಂದ್ರಿ ಅಂದರೆ ಅವರಿಗೆ ಆ ಕಾರ್ಯಕ್ರಮ ಅಂತ ಹೇಳಿದರೆ ಅವರ ಆರೋಗ್ಯದ ಬಗ್ಗೆ ಗಮನ ಕೊಡೋದಿಲ್ಲ. ವಿನಾಯಕ ಭಟ್ರ ಕಾರ್ಯಕ್ರಮ ಅದು ಹಾಳಾಗಬಾರ್ದು, ಏನೇ ಕಾರ್ಯಕ್ರಮ ಹೇಳಿ, ತಾಳಮದ್ದಲೆಗೆ ಮಾತ್ರ ಅಲ್ಲ, ನಾನು ತಾಳಮದ್ದಲೆಗೆ ಅವರನ್ನು ಕರೆಯದೇ ಇದ್ದರೂ ಕೂಡ ನನ್ನ ಎಷ್ಟೋ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿ ಸಭೆಯಲ್ಲಿ ಕೂತು ಕೇಳಿದ್ದಾರೆ ಅವರು. ನಾನು ಭಾಳ ದೊಡ್ಡ ಒಂದು ವಿಷಯವನ್ನು ಕಲಿಬೇಕಾದ, ನಾವೆಲ್ಲ ಕಲಿಯುವಂಥ ಸ್ಥಿತಿಯಲ್ಲಿರುವ ನಮ್ಮ ಕೋಳಿ ರಾಮಚಂದ್ರಯ್ಯರು, ಡಾಕ್ಟರ್ ಎಂ ಪ್ರಭಾಕರ್ ಜೋಶಿಯವರು, ಕುಂಬಳೆ ಸುಂದರಯ್ಯರು, ಅವರಿಗೆ ಕಾರ್ಯಕ್ರಮ ಕೇಳಿದ್ರು ಕೂಡ ಸಭೆಯಲ್ಲಿ ಹೋಗಿ ಕೂತ್ಕೊಳ್ತಾರೆ. ಈ ಕಾರ್ಯಕ್ರಮ ಹೇಗೆ ಆಗ್ತದೆ, ಇವರು ಹೇಗೆ ಸಂಯೋಜಿಸಿದ್ದಾರೆ, ಆ ಕಲಾವಿದ ಹಾಗೆ ಮಾಡ್ತಾನೆ, ಏನು ಮಾತಾಡಿದ್ದಾನೆ ಎನ್ನುವುದರ ಬಗ್ಗೆ ಅಲ್ಲಿಂದ ಅಷ್ಟೊಂದು ಹುಡುಕಿ ಹೆಕ್ಕಿ ಇಟ್ಕೊಂಡು ಹೋಗ್ತಾರೆ ಅವರು. ಅಂತ ಆ ಒಂದು ಮನಸ್ಥಿತಿ ಈ ಯುವ ಕಲಾವಿದರಿಗಿದ್ದರೆ ಯುವ ಕಲಾವಿದರು ಕೂಡ ಎಲ್ಲಿಂದ ಎಲ್ಲಿಯವರು ಕೂಡ ಬೆಳಿಬಹುದು ಅಂತ. ಇಂದಿನ ಕಾಲ ಶೇಣಿ ಸಾಮಗುರು ಅಥವಾ ತೆಕ್ಕಟ್ಟೆಯವರು ಇದ್ದ ವೇದಿಕೆಯಲ್ಲಿ ಜೋಶಿಯವರೆಲ್ಲ ಆ ಒಂದು ಸಂಯೋಜನೆ ಅಥವಾ ಆ ಒಂದು ತಾಳಮದ್ದಲೆಯ ವಿಷಯಗಳೆಲ್ಲ ಸಣ್ಣ ಪುಸ್ತಕ ಇಟ್ಕೊಂಡು ಅಲ್ವಾ ಕೆರೆಗದ್ದವರೇ ಒಂದು ಚೀಟಿ ಇಟ್ಕೊಂಡು ಬರೆಯುವಂಥ ಪಾಯಿಂಟ್ಸ್ಗಳಲ್ಲಿತ್ತು. ಈಗ ತಾಳಮದ್ದಲೆಯಲ್ಲಿ ನೀವು ಏನು ಒಂದು ಇಡೀ ಒಂದು 3 ಗಂಟೆಯ ತಾಳಮದ್ದಲೆಯಲ್ಲಿ ಏನು ಪಾಯಿಂಟ್ಸ್ ಇಟ್ಕೊಂಡು ಹೋಗ್ತೀರಿ ನೀವು, ನಿಮ್ಗೆ ಏನು ಸಿಗುವುದಿಲ್ಲ. ಇವತ್ತು ಜೋಶಿಯವರು ತಾಳಮದ್ದಲೆಯಲ್ಲಿ ಅರ್ಥ ಮಾತಾಡಿದರೆ ನಿಮಗೆ ಒಂದು 2 ವಿಷಯಗಳಾದರೂ ನಿಮಗೆ ಕಿಸೆಯೊಳಗೆ ಸಿಗ್ತದೆ. ಜೋಶಿಯವರಷ್ಟು ಆ ವಿಚಾರಗಳನ್ನಲ್ಲಿ ಅಳವಡಿಸ್ತಾರೆ ಅಂತ ಒಂದು ವಿಶೇಷವಾದಂಥ. ಮತ್ತು ಇವರ ಬಗ್ಗೆ ನಾವು ಪ್ರಶಸ್ತಿಗಳ ಪಟ್ಟಿ ಓದಿದರೆ ಇದು ನನಗೆ ಪೂರ್ತಿ ಪೇಜಿ ಉಂಟು ನನ್ನ ಹತ್ರ. ನಾನು ಕೇವಲ ಕೆಲವನ್ನು ಮಾತ್ರ ಓದ್ತೇನೆ. ಕರ್ನಾಟಕ ಯಕ್ಷಗಾನ ಜಾನಪದ ಅಕಾಡೆಮಿಯ ಗ್ರಂಥ ಪುರಸ್ಕಾರ ಸಿಕ್ಕಿದೆ ಇವರಿಗೆ. RRCಯ ಜಾನಪದ ಅಧ್ಯಯನ ಕೇಂದ್ರದಿಂದ ಪುರಸ್ಕಾರ ಒದಗಿದೆ. ಶ್ರೇಣಿ ಸುಹೃತ್ ಪ್ರಶಸ್ತಿ, ಕಲಾರಂಗದ ಪ್ರಶಸ್ತಿ, ಕಲ್ಕೂರ ಪ್ರತಿಷ್ಠಾನ, ಹವ್ಯಾಸಿ ಬಳಗ ಕದ್ರಿ, ಕಾಂತಾವರ ಕನ್ನಡ ಸಂಘ, ನಾವು ಯಕ್ಷದೇವ ಮಿತ್ರ ಕಲಾ ಮಂಡಳಿ ಎಂದು ಕೂಡ ಅವರನ್ನು ನಾವು ಆ ವೇದಿಕೆಯಲ್ಲಿ 25ನೇ ವರ್ಷಕ್ಕೆ ನಾವು ಅಭಿನಂದಿಸಿದ್ದೇವೆ ಹೇಳುವಂಥ ಒಂದು ಗೌರವಪೂರ್ವಕವಾದಂಥ ಹೆಮ್ಮೆ ನಮಗಿದೆ. 25 ವರ್ಷ ಸುಸಾಂಗವಾಗಿ ನಡೆಸಿಕೊಂಡು ಬಂದಂಥ ಒಂದು ಯಕ್ಷದೇವ ಮಿತ್ರ ಕಲಾ ಮಂಡಳಿಯ ಒಂದು ವೇದಿಕೆಯಲ್ಲಿ ಡಾಕ್ಟರ್ ಎಂ ಮೋಹನಾಳ್ವರು, ಶ್ರೀಪತಿ ಭಟ್ರು ಮತ್ತು ಪ್ರಭಾಕರ ಜೋಶಿ ಅವರನ್ನು, ಹಾಗೆ ಹಿಮ್ಮೇಳದ ಕಲಾವಿದರಾದಂಥ ಹಿರಿಯ ಕಲಾವಿದರು ಪದ್ಯಾಣ ಶಂಕರಣ್ಣ ಭಟ್ರನ್ನು ಆ ವೇದಿಕೆಯಲ್ಲಿ ಯಕ್ಷದೇವ ಪ್ರಶಸ್ತಿ ಕೊಟ್ಟು ಸನ್ಮಾನಿಸಿದ್ದೇವೆ ಅಂತ ಹೇಳುವುದನ್ನು ಕೂಡ ನಾವು ಗೌರವಪೂರ್ವಕವಾಗಿ ಹೇಳ್ತಾ, ಇಲ್ಲಿ ಮಾತ್ರ ಅಲ್ಲ ಅವರು ಈಗ ಶ್ರೀಪತಿ ಭಟ್ರು ನನ್ನ ಬಗ್ಗೆ ಹೇಳುವಾಗ ಊರು ಪರ ಊರು ರಾಷ್ಟ್ರ ಅಂತಾರಾಷ್ಟ್ರ ಅಂತ ಹೇಳಿದರು. ಜೋಶಿಯವರು ಕೂಡ ಅದಕ್ಕೇನೂ ಬಿಟ್ಟಿಲ್ಲ ಅಂತ. ಇಲ್ಲಿ ಅಮೇರಿಕಾದ ಶಿಕಾಗೋ, ಬೋಸ್ಟನ್, ಹ್ಯೂಸ್ಟನ್, ಕ್ಯಾಲಿಫೋರ್ನಿಯಾ, ಸ್ಯಾನ್ ಜೋಸೆ, ಫ್ಲೋರಿಡಾ ಕನ್ನಡ ಸಂಘಗಳಿಂದ ಇವರು ಪ್ರಶಸ್ತಿಯನ್ನು ಪಡೆದವರು ಅಂತ ಒಬ್ಬ ಹಿರಿಯ ಕಲಾವಿದರು. ಪಾರ್ಥಿ ಸುಬ್ಬ ಪ್ರಶಸ್ತಿಯನ್ನು ಕೂಡ ಇವರು ತನ್ನ ಬಗಲಿಗೆ ಇರಿಸಿಕೊಂಡಿದ್ದಾರೆ. ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ 2023ರಲ್ಲಿ ಅವರಿಗೆ ಒದಗಿ ಬಂದಿದೆ. ಶಿವರಾಮ ಕಾರಂತ ಪ್ರಶಸ್ತಿ ಇನ್ನೂ ಉಂಟು, ಸಾಕು. ಅಂದರೆ ವಿಪರೀತ ಪ್ರಶಸ್ತಿಗಳ ಸುರಿಮಳೆಯೇ ಅವರ ಜೊತೆ ಇದೆ.
ಅವರ ಮನೆಗೆ ಹೋಗಿ ನೀವು ಆ ಗೋಡೆಯನ್ನು ನೋಡಿದರೆ ಗೊತ್ತಾಗ್ತದೆ ಎಷ್ಟು ಪ್ರಶಸ್ತಿ ಪತ್ರಗಳು ಮತ್ತು ಎಷ್ಟು ಹಳೆಯ ಕಾಲದ ಸ್ಮರಣಿಕೆಗಳೆಲ್ಲ ಗೋಣಿಚೀಲದಲ್ಲಿ ತುಂಬಿಸಿ ಅಟ್ಟಕ್ಕೆ ಹಾಕಿದ್ದಾರೆ ಅವರು. ಅಂದರೆ ಇಡ್ಲಿಕ್ಕೆ ಜಾಗ ಇಲ್ಲ. ಮ್ಯೂಸಿಯಂ ಮಾಡ್ಬೋದು. ನಮ್ಮ ಬಲಿಪ ನಾರಾಯಣ ಭಾಗವತರ ಮನೆಯಲ್ಲಿ ಮಾಡಿದಾಗೆ ಒಂದು ಮ್ಯೂಸಿಯಂ ಮಾಡಿದರೆ ಶ್ರೀಪತಿ ಅಣ್ಣ ಜೋಶಿಯವರ ಮನೆಗೆ ಒಂದು ಅಷ್ಟು ಉಂಟು ಅಂತ ಅವರದ್ದು. ಅಲ್ಲ, ಇನ್ನಷ್ಟು ಬರಲಿ ಅಂತ ನಾವು ಭಗವಂತನಲ್ಲಿ ಪ್ರಾರ್ಥಿಸ್ತಾ. ಅವರ ಸಾಧನೆ ಅಂಥದ್ದು ಅಂತ ಕೇವಲ ನಾನು ಈಗಾಗಲೇ ಹೇಳಿದಾಗೆ. ಮತ್ತೊಂದು ಸುಚೇತಾ ಜೋಶಿಯವರು ನನ್ನ ಟೀಚರು, ಅವರ ಮಗಳ ಮದುವೆಯ ಫೋಟೋಗ್ರಾಫರ್ ನಾನು. ಆ ಎಲ್ಲ ಸಲಿಗೆಯಿಂದ ನಿಮ್ಮ ಎದುರಿಗೆ ಬಂದು ನಿಂತಿದ್ದೇನೆ ಸರ್, ನಾನು ಸಹಿಸಿಕೊಳ್ತೀರಿ ಅಂತ. ಮತ್ತು ಅಮೇರಿಕದಲ್ಲಿ ನಾನು ಅವರ ಮಗಳ ಮನೆಗೆ ಹೋಗಿ ಒಂದೊತ್ತು ಊಟ ಮಾಡಿದ್ದೇನೆ. ಅಮೇರಿಕಕ್ಕೆ ನನ್ನ ತಂಡ ಹೋದಾಗ ಅವರು ಬಹಳ ಪ್ರೀತಿಯಿಂದ ದೇವಾನಂದ ಭಟ್ರ ತಂಡ ಬಂದಿದೆ ಅಂತೇಳಿ ಅವರು ನಮ್ಮ ಇಡೀ ತಂಡವನ್ನೇ ಅವರ ಮನೆಗೆ ಬರೆಸಿ ಜೋಶಿಯವರ ಮಗಳ ಮನೆಯಲ್ಲಿ ಒಂದೊತ್ತು ಊಟ ಮಾಡಿದ್ದೇವೆ ನಾವು. ಆ ಭರ್ಜರಿ ಊಟ, ಅದನ್ನು ಮರೀಲಿಕ್ಕಿಲ್ಲ. ಊರಲ್ಲಿ ಏನೆಲ್ಲ ಸಿಗ್ತದೆ, ಪತ್ರೊಡೆಯಿಂದ ಹಿಡಿದು ಸೇವಿಗೆಯಿಂದ ಹಿಡಿದು ಭಾಳ ಭರ್ಜರಿ ಊಟ ಮಾಡಿ ಹಾಕಿದ್ದಾರೆ ನಮಗೆ. ಅದನ್ನೆಲ್ಲ ನಾನು ನೆನಪಿಸ್ಕೊಳ್ತಾ, ಜೋಶಿಯವರು ಒಬ್ಬ ವ್ಯಕ್ತಿಯಲ್ಲ, ಕಲಾಕ್ಷೇತ್ರದ ಒಂದು ಶಕ್ತಿ ಅಂತ ಹೇಳ್ತಾ, ಅವರಿಗೆ ಇನ್ನಷ್ಟು ಆ ಭಗವಂತ ಆಯುರಾರೋಗ್ಯ ಐಶ್ವರ್ಯ ಸುಖ ಸಂಪದವನ್ನು ಒದಗಿಸಲಿ ಅಂತ ಹೇಳ್ತಾ, ಇಲ್ಲಿ ನನ್ನ ಮಾತಿಗಿಂತ ನಿಮ್ಮ ಮನಸ್ಸು ಮೌನಗಳೇ ಪರಮಶ್ರೇಷ್ಠ ಅಂತ ಭಾವಿಸ್ತೇನೆ. ಮತ್ತೊಂದು ನೆನಪಾಯಿತು, ಅರಿತವರ ಜೊತೆಯಲ್ಲಿ ಇಂಥ ಹಿರಿಯರಿದ್ದೀರಿ, ಅರಿತವರ ಜೊತೆಯಲ್ಲಿ ಇರುತ್ತಿರಲು ಅನುದಿನವೂ ಹೊರೆಯಾಗದಿ ಬದುಕು, ಭುವನದಲ್ಲಿ ದೊರೆತಂಥ ಭಾಗ್ಯಗಳೆಲ್ಲ ನೊರೆಯ ಉರುಜುಗಳು, ತೊರೆಯಾಳ ಗರ್ಭವ ಇಳಿದು ನೋಡೆಂಬಂತೆ. ನಾನು ಇಷ್ಟು ಮಾತಾಡಬೇಕಿದ್ರೆ ಕಾರಣ ಏನು, ಅವರೊಟ್ಟಿಗೆ ಇದ್ದು ಮನುಷ್ಯನ ಮನಸ್ಸನ್ನು 2 ದಿವಸ ಇದ್ದು ನೋಡಬೇಕಂತೆ, ನೀರಿನ ಆಳವನ್ನು ಇಳಿದು ನೋಡಬೇಕಂತೆ. ಜೋಶಿಯವರ ಜೊತೆ ಒಂದು 2 ದಿವಸ 4 ದಿವಸ ಒಂದು ಊಟ ಮಾಡಿದ್ದು ಅಥವಾ ಚಹಾ ಕುಡಿದದ್ದು, ಆ ಒಡನಾಟವು ಪ್ರೀತಿಯ ಬಗೆಗಿಂದಲಾಗಿ ನಾನು ಈ 4 ಅಕ್ಷರ ನಿಮ್ಮೆದುರಿಗೆ ನಿಂತು ಮಾತನಾಡುವಂಥದ್ದಾಗಿದೆ. ಇಂಥ ಅವಕಾಶವನ್ನು ಮಾಡಿಕೊಟ್ಟಂಥ ಗೌರವಾನ್ವಿತ ಈ ಸಭೆಯ ಅಧ್ಯಕ್ಷರು ಚಂದ್ರಶೇಖರ ರಾಯರು ಗುರುಗಳು ಅವರನ್ನು ವಂದಿಸ್ತಾ, ಗಾಳಿಮನೆ ವಿನಾಯಕ ಭಟ್ರು ಆಮ್ನಾಯ ಸಂಸ್ಥೆಯನ್ನು ಕಟ್ಟಿ ಮೂಡುಬಿದ್ರೆ, ಇಲ್ಲದ್ರೆ ಪುತ್ತೂರಲ್ಲಿ ಕಟ್ಬೋದಿತ್ತು ಅವರಿಗೆ. ಶ್ರೀಪತಿಯನ್ನು ಹೇಳಿದಾಗೆ ಪುತ್ತೂರು ಬಿಟ್ಟು ಮತ್ತೆ ಮೂಡುಬಿದ್ರಿಗೆ ಬಂದು ಈ ಸಂಸ್ಥೆಯನ್ನು 2 ವರ್ಷಗಳ ಈಚೆ ಕಟ್ಟಿ, ಈ ಸಂಸ್ಥೆಯನ್ನು ಕಟ್ಟೋದ್ರಿಂದ ಏನೋ ಲಾಭ ಆಗ್ತದೆ ಹೇಳಿದರೆ ಮೇಳ ಹೆಚ್ಚಾದಾಗೆ ಕಲಾವಿದರಿಗೆ ಒಂದು ಅವಕಾಶ ಸಿಗ್ತದೆ. ನಮಗೆ ಮೂಡುಬಿದ್ರಲ್ಲಿ 17 ಸಂಘಟನೆಗಳಿದೆ ಶ್ರೀಪತಿ ಅಣ್ಣ, ನಿಮ್ಗೆ ಗೊತ್ತುಂಟ ಇಲ್ಲೋ ನನಗೆ ಗೊತ್ತಿಲ್ಲ. 17 ಸಂಘಟನೆಗಳಿದೆ. 17 ಸಂಘಟನೆಗಳ ಸಂಘಟನೆಯ ಒಂದು ಸಮೂಹವನ್ನು ನಾನು ಮಾಡಿದ್ದೇನೆ. ಅದರಲ್ಲಿ ಗಾಳಿಮನೆಯವರಿದ್ದಾರೆ, ಮೇನಕದವರಿದ್ದಾರೆ, ಶಾಂತಾರಾಮ್ ಕುಡುವರಿದ್ದಾರೆ, ಎಲ್ಲರೂ ಇದ್ದಾರೆ. ಮೂಡುಬಿದ್ರಿಯ ಪರಿಸರ ಮಾತ್ರ 17 ಸಂಘಟನೆಗಳು. ಇನ್ನೊಂದು 17 ಆದರೂ ಒಳ್ಳೆಯದೇ, ಕಲಾವಿದರಿಗೆ ವೇದಿಕೆ ಸಿಗ್ತದೆ. ಮಳೆಗಾಲದಲ್ಲಿ ಖರ್ಚಿಗೆ ಆಗ್ತದೆ ಕಲಾವಿದರಿಗೆ. ಸಂಘಟನೆಗಳು ಇನ್ನಷ್ಟು ಬೆಳೀಲಿ. ಅದರ ಜೊತೆಯಲ್ಲಿ 3 ವರ್ಷ ಅಲ್ಲ, ಇನ್ನು 30 ಅಲ್ಲ, 300 ವರ್ಷ ಆದರೂ ಈ ಸಂಸ್ಥೆ ಹೀಗೆ ಬೆಳಗ್ತಾ ಬಾಳಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ತೆ. ಯಕ್ಷಗಾನದಲ್ಲಿ ಹಾಸ್ಯಗಾರ ಎಂದೆಂದು ಸವ್ಯಸಾಚಿ ಆಗುತ್ತಾನೆ. ನಮ್ಮ ದೇವಾನಂದ ಭಟ್ರು ಸವ್ಯಸಾಚಿ. ಚಂಡೆ ಮದ್ದಳೆ, ಬಣ್ಣದ ವೇಷ, ಸ್ತ್ರೀ ವೇಷ, ಪುರುಷ ವೇಷ, ಎಲ್ಲ ವೇಷ ಜೊತೆಗೆ ಇವತ್ತು ಆಪತ್ ಬಾಂಧವನಾಗಿ ಅಭಿನಂದನೆ ಮಾಡಿದ್ದಾರೆ. ಹಾಗಾಗಿ ಆಗಿದ್ದಾರೆ. ಅವರಿಗೆ ವಿಶೇಷ ಧನ್ಯವಾದಗಳು. ಡಾಕ್ಟರ್ ಜೋಶಿಯವರು ಸನ್ಮಾನ ಪೀಠಕ್ಕೆ ಬರಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಇದು ಅರ್ಘ್ಯಪಾದ್ಯ. ಸನ್ಮಾನ ಪತ್ರವನ್ನು ಸನ್ನಿಧಿ ವಿಜಿಗಳು ಓದಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಆಮ್ನಾಯಃ ಯಕ್ಷ ಸಂಸ್ಕೃತಿ ಬಳಗ ಗಾಳಿಮನೆ ತೃತೀಯ ವಾರ್ಷಿಕೋತ್ಸವ. ಆಮ್ನಾಯಃ ಗಾಳಿಮನೆ ಗೌರವಾಭಿವಂದನಂ ಕೀರ್ತಿಶೇಷ ಸಂಸ್ಮರಣಂ ಪ್ರಸಂಗ ಪ್ರದರ್ಶನಂ ಸಂದರ್ಭದಲ್ಲಿ ಡಾಕ್ಟರ್ ಎಂ ಪ್ರಭಾಕರ ಜೋಶಿ ಇವರಿಗೆ ಪ್ರೀತಿಯಾದರ ಗೌರವದಿಂದ ಸಮರ್ಪಿಸಿದ ಆಮ್ನಾಯಃ ಗಾಳಿಮನೆ ಗೌರವಾಭಿವಂದನಂ ಭಾರತೀಯ ತತ್ವದರ್ಶನಗಳ ಮತ್ತು ಕಲಾ ಪರಂಪರೆಯ ನಿರಂತರ ಅಧ್ಯಯನ, ಅನುಸಂಧಾನ, ಬೋಧನಗಳ ಸಾಕಾರ ಮೂರ್ತಿಗಳು, ವಿದ್ಯಾ ವಿನಯಗಳ ಸಮಪಾಕದ ಸಹೃದಯ ಹೃದಯಾಹ್ಲಾದಕರು, ವೈಶ್ವಿಕ ಸಾಹಿತ್ಯಗಳ ಭಾರತೀಯ ಇತಿಹಾಸ ಪುರಾಣಗಳ ರಾಷ್ಟ್ರಸ್ತರೀಯ ಪ್ರವಕ್ತಾರರು, ಯಕ್ಷಗಾನ ಕ್ಷೇತ್ರದ ಅಪೂರ್ವ ವಿದ್ವನ್ಮಣಿಗಳು,
ವಾಚಿಕಾಭಿನಯದ ಅದ್ವಿತೀಯ ಕಲಾರಂಗ ಯಕ್ಷಗಾನ ತಾಳಮದ್ದಳೆಯ 4 ತಲೆಮಾರುಗಳ ಜೊತೆಯಾಗಿ ಅರ್ಥಗಾರಿಕೆಯನ್ನು ಮೆರೆದವರು. ನಿತ್ಯ ನೂತನ ಪೌರಾಣಿಕ ಕಥೆಗಳ ಒಳಮರ್ಮಗಳಿಗೆ ಸದಾ ಧ್ವನಿಯಾಗಿ, ಭಾವವಾಗಿ, ಭಾಷೆಯಾಗಿ ಸಾಗಿ ಬಂದ ಸರಳ ವಿರಳ ವ್ಯಕ್ತಿತ್ವದ ಗುರುವರೇಣ್ಯರಾದ ಡಾಕ್ಟರ್ ಮಾಳ ಪ್ರಭಾಕರ ಜೋಶಿಯವರಿಗೆ 5128ನೇ ಪರಾಭವ ನಾಮಕ ಈ ವರ್ಷದ ವಾರ್ಷಿಕ ಆಮ್ನಾಯ ಗಾಳಿಮನೆ ಪುರಸ್ಕಾರವನ್ನು ಕಲಾಕಾಶ ಪ್ರಭಾಕರ ಎಂಬ ಉಪಾಧಿಯೊಂದಿಗೆ ಗಾಳಿಮನೆಯ ಮೂಡಬಿದಿರೆ ಮನೆಯಂಗಳದಲ್ಲಿ ನಡೆದ ಆಮ್ನಾಯ ಗಾಳಿಮನೆ ತೃತೀಯ ವಾರ್ಷಿಕೋತ್ಸವದ ಶುಭಾವಸರದಲ್ಲಿ ಪ್ರದಾನಿಸಲಾಗುತ್ತಿದೆ. ಶ್ರೀಯುತರಿಗೆ ಪರಮಾತ್ಮನು ಆಯುಷ್ಯ ಆರೋಗ್ಯಗಳ ವೃದ್ಧಿಯನ್ನು, ಬದುಕಿನ ಸಮೃದ್ಧಿಯನ್ನು ಸದಾ ಕರುಣಿಸಲಿ. ಸಾವಿರದ ಕಲೆಯಲ್ಲಿ ಸಾವಿರಾರು ಪಾತ್ರಗಳನ್ನು ಆಶುವಾಭಿಷಾದರಾಗಿ ಸೃಷ್ಟಿಸಿ ಕಲಾರಸಿಕರ ಮನಸ್ಸಿಗೆ ಮುದ ನೀಡುತ್ತಾ ಸಾಗಿ ಬಂದಿರುವ ತಮಗಿದು ಸವಿನಯದ ಪ್ರಣತಿ ಕುಸುಮಾಂಜಲಿಗಳು. ಸದಾ ಒಳಿತಾಗಲಿ, ಸದಾ ಉತ್ತರೋತ್ತರವಾಗಲಿ. ಓಂ ಸ್ವಸ್ತಿ. ಗೌರವಾಧ್ಯಕ್ಷರು ಹವ್ಯಕ ವೇದರತ್ನ ವೈದಿಕ ಪ್ರಯೋಗ ನಿಷ್ಣಾತ ವಿದ್ವಾನ್ ಚಂದ್ರಶೇಖರ ಭಟ್ಟ ಗಾಳಿಮನೆ ಮತ್ತು ಅಧ್ಯಕ್ಷರು ಡಾಕ್ಟರ್ ವಿನಾಯಕ ಭಟ್ಟ ಗಾಳಿಮನೆ ಹಾಗೂ ಸರ್ವ ಸದಸ್ಯರು ಆಮ್ನಾಯ ಯಕ್ಷ ಸಂಸ್ಕೃತಿ ಬಳಗ ಗಾಳಿಮನೆ. ದಿನಾಂಕ 19/7/2026 ಭಾನುವಾರ. ಭಾರತೀಯ ದಿನಾಂಕ ಆಷಾಢ ಶುದ್ಧ ಷಷ್ಠಿ ಅರ್ಥಾತ್ 6/4/5128. ಸ್ಥಳ ಸೋಹಂ ಗಾಳಿಮನೆ, ವಿವೇಕಾನಂದ ನಗರ, ಮೂಡಬಿದ್ರೆ. ವಂದನೆಗಳು, ಅಭಿನಂದನೆಗಳು, ಅಭಿವಂದನೆಗಳು. ಈಗ ಸನ್ಮಾನ ಸ್ವೀಕರಿಸಿದಂತಹ ಡಾಕ್ಟರ್ ಎಂ ಪ್ರಭಾಕರ್ ಜೋಶಿಯವರಿಂದ ಮಾತುಗಳು. ಸರ್ವೇಭ್ಯೋ ನಮಃ. ಸಜೇತಿ ಸಿಂಧುರವದನೋ ದೇವೋ ಯತ್ಪಾದ ಪಂಕಜ ಸ್ಮರಣಂ ವಾಸರಮಣೈರಿವ ತಮಸಾಂ ರಾಶಿಂ ನಾಶಯತಿ ವಿಘ್ನಾನಾಂ. ಪರಶುರಾಮ ಅಹಂ ವಂದೇ ವೀರಾಯಾದ್ಭುತ ಕರ್ಮಣೆ ಗುರವೇ ಜಗತಾಂ ಬ್ರಹ್ಮನ್ ಭಾರ್ಗವಾಯ ನಮೋ ನಮಃ. ಅಶೇಷ ವಿಶ್ವವೈಚಿತ್ರ್ಯ ರಚನಾರುಚಯ ನಮಃ ಮಾಯಾಗಹನಗೂಢಾಯ ನಾನಾರೂಪಾಯ ವಿಷ್ಣವೇ. ಆತ್ಮೀಯರಾದ ಬಂಧುಗಳೇ, ವಿಶೇಷವಾದ ಒಂದು ಸಂದರ್ಭ. ಸಭಾಧ್ಯಕ್ಷತೆಯಲ್ಲಿ ವೇದಮೂರ್ತಿಗಳು, ವಿದ್ವಾಂಸರು, ಗಾಳಿಮನೆ ಚಂದ್ರಶೇಖರ್ ಭಟ್ಟಿದ್ದಾರೆ. ಅವರೊಟ್ಟಿಗೆ ಅರ್ಥ ಹೇಳಿದ್ದೇನೆ. ಹಾಗೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತುಂಬ ಕೆಲಸ ಮಾಡಿದವರೆಲ್ಲ ಇದ್ದಾರೆ. ಎಲ್ಲರೂ ನನಗೆ ವೈಯಕ್ತಿಕವಾಗಿ ಆತ್ಮೀಯರೇ. ಗೊತ್ತಿಲ್ಲ ನಿಮಗೆ, ಮಿತ್ತೂರು ತಿಮ್ಮಯ್ಯ ಪ್ರತಿಷ್ಠಾನದ ಮೂಲಕ ದೊಡ್ಡ ಕೆಲಸ ಮಾಡಿದ್ದಾರೆ. ಮಿತ್ತೂರು ತಿರುಮಲೇಶ್ವರ ಭಟ್ 50 ಪುಸ್ತಕ ಪ್ರಕಟ ಮಾಡಿದ್ದಾರೆ. ಪೌರೋಹಿತ್ಯ ಸಂಸ್ಕೃತ ವಿದ್ಯೆಯ ರಕ್ಷಣೆಗೆ ಕೆಲಸ ಮಾಡಿದ್ದಾರೆ. ಒಂದಲ್ಲ ನೂರಾರು ಸಂಸ್ಥೆಗಳಿಗೆ ಬೆಂಬಲ ಕೊಡುವ ಶ್ರೀಪತಿ ಭಟ್ರಿದ್ದಾರೆ. ಹಾಗೆ ಪ್ರಭಾಕರ ಭಟ್ರು ಏಕನಾಮ. ಹಾಗೆ ಕ್ಯಾಸೆಟ್ ಭುಜಬಲಿಗಳು, ಪಾರ್ವತ್ಯ ಭುಜಬಲಿಗಳು ಎಲ್ಲವೂ ಫ್ರೆಂಡ್, ಫಿಲಾಸಫರ್ ಆ್ಯಂಡ್ ಗೈಡ್ ಎಲ್ಲ ಇದ್ದಾರೆ. ನನಗೆ ಆತ್ಮೀಯರು. ನನ್ನ ಹೆಂಡತಿಯ ಶಿಷ್ಯ ದೇವಾನಂದ ಅವರು ಹಾಗೆ ಮಾತಾಡೋದು ಅದರಿಂದಲೇ. ಅವರು ಸರಿಯಾದ್ದು ಆಮೇಲೆ ಸ್ವಲ್ಪ ಅವರಿಗಾದ್ರೆ ಹೇಳ್ಬೋದು, ನಿಮ್ಮ ಅಪ್ಪ ನನಗೆ ಗೊತ್ತುಂಟಂತ. ಸುಬ್ರಾಯ ಭಟ್ರು ಆ ಬಡತನದಲ್ಲಿ ಕೂಡ ಸಜ್ಜನಿಕೆಯ ಒಂದು ಮಾದರಿಯಾಗಿದ್ದವರು. ಹಾಗೂ ನನ್ನಲ್ಲಿ ಇಲ್ಲಿ ಕರೆಸಿಕೊಂಡು ನನ್ನ ಬದುಕಿನಲ್ಲಿ ಮೊತ್ತ ಮೊದಲು ಇದು ಅರ್ಘ್ಯಪಾದ್ಯಪೂರ್ವಕವಾದ ಅಭಿವಂದನೆ. ಆಮ್ನಾಯ ಸಂಸ್ಕೃತಿ ಯಕ್ಷ ಬಳಗ ತುಂಬ ಕೆಲಸ ಮಾಡಿದವರು. ಇಲ್ಲಿಂದ ಪುತ್ತೂರಿಗೆ ಹೋದವರನ್ನು ಆಮ್ನಾಯವೇ ಪುನಃ ಕರೆಸಿಕೊಂಡಿತ್ತು. ಎಂಥದ್ದು ದಿನದರ್ಶಕ ಮಾಡಿದ್ದಾರೆ. ಕಲೆ ಒಂದು ಪರಿಚಯ ಇಲ್ಲಿ ಆಗಬೇಕಂತ ಒಂದು ತುಡಿತಾ ಇದೆ. ಆಮ್ನಾಯ ಅಂದರೆ ಶಾಸ್ತ್ರವೂ ಹೌದು, ಮನೆಯೂ ಹೌದು, ಸಾನ್ನಿಧ್ಯವೂ ಹೌದು. ಆಮ್ನಾಯ ಅನ್ನೋದು ತುಂಬ ವಿಸ್ತಾರವಾದ ಒಂದು ಅರ್ಥವುಳ್ಳ ಶಬ್ದ. 3ನೇ ವಾರ್ಷಿಕೋತ್ಸವದಲ್ಲಿ
ಹಿರಿಯರಾದ ಕಮಲಾಕರ ಹೆಗಡೆಯವರು, ಅವರಲ್ಲಿ ಮಾತಾಡಿದ್ದೇನೆ ನಾನು. ಅರ್ಥವು ಹೇಳಿರಬೇಕು ಒಂದು. ಹಾಗೆ ನಮ್ಮವರೇ ಆದಂಥ ಭಾಗವತರು ಚಂದ್ರಶೇಖರ ಆಚಾರ್ಯರು, ಹಾಗೆ ಹಿರಿಯ ಪುರೋಹಿತರು, ಇವರ ಮೂವರ ಸಂಸ್ಮರಣೆ. ಇಬ್ಬರದ್ದು ಸಹಜವಾದ ಹಿರಿತನ. ಆಚಾರ್ಯರು ನಮ್ಮೊಟ್ಟಿಗೆ ಸ್ವಲ್ಪ ಸಮಯ ಇರಬೇಕಿತ್ತು, ನಮಗೆ ಭಾಗವತರು ಕೂಡ. ಈ ಒಂದು ಸನ್ನಿಧಿಯಲ್ಲಿ ಆಮ್ನಾಯಪೂರ್ವಕವಾದ ಸನ್ಮಾನವನ್ನು ಸ್ವೀಕರಿಸಲಿಕ್ಕೆ ನಾನು ಅನರ್ಹ ಅಂತ ಹೇಳುವುದಿಲ್ಲ, ಆದರೆ ಎಷ್ಟು ಅರ್ಹನೋ ಗೊತ್ತಿಲ್ಲ. ಯೋಗ್ಯತೆ ಇದ್ದವನಿಗೆ ಯೋಗ ಇರುವುದಿಲ್ಲ ಅಂತ, ಯೋಗ ಇದ್ದವನಿಗೆ ಯೋಗ್ಯತೆ ಇರುವುದಿಲ್ಲ. ಎರಡೂ ಇದ್ದರೆ ಆಯುಷ್ಯ ಇರುವುದಿಲ್ಲ ಕೆಲವರಿಗೆ, ಕಾಳಿಂಗ್ ನೌಟರಂಥವರನ್ನು ನೋಡಿ. ಮೂರೂ ಇದ್ದರೆ ಬುದ್ಧಿ ಇರುವುದಿಲ್ಲ. ನಾಲ್ಕನೇದ್ದು ನನ್ನಲ್ಲಿ ಸ್ವಲ್ಪ ಉಂಟು, ಆದರೆ ಯೋಗ್ಯತೆಗಿಂತ ಯೋಗ ಹೆಚ್ಚು ದೊಡ್ಡದು. ಬಹಳ ಜನ ತಿಳ್ಕೊಂಡ ಹಾಗೆ ನಾನು ದೊಡ್ಡ ವಿದ್ವಾಂಸನೂ ಅಲ್ಲ, ದೊಡ್ಡ ಕಲಾವಿದನೂ ಅಲ್ಲ. 60-65 ವರ್ಷಗಳಿಂದ ಯಕ್ಷಗಾನದಲ್ಲಿ ಸತತವಾಗಿ ಕಾರ್ಯಕರ್ತನಾಗಿ ನಾನು ಕೆಲಸ ಮಾಡಿದ್ದೇನೆ. ನಾನು ಮುಖ್ಯವಾಗಿ ಯಕ್ಷಗಾನದ ಕಾರ್ಯಕರ್ತ, ನಾನು ವರ್ಕರ್. ಅದಕ್ಕೆ ಒಲಿದು ಬರುತ್ತಿರುವ ಈ ಆಮ್ನಾಯಗಳೆಲ್ಲ, ಅದಕ್ಕೆ ನಾನು ಏನು ಕೊಡಬಹುದು? ಹಣ ಕೊಡಲಿಕ್ಕೆ ಸಾಧ್ಯ ಇಲ್ಲ, ಅಂದರೆ ಅದು ಅವರಿಗೆ ಬೇಡ. ಬೇಡ ಅಂದರೆ ಬೇಕು, ನಾನು ಕೊಡೋದು ಸಾಕಾಗಲಿಕ್ಕಿಲ್ಲ ಅವರಿಗೆ ಆಮ್ನಾಯ ಬೆಳೆಸಲಿಕ್ಕೆ. ಮಾನ ಸಮ್ಮಾನಗಳನ್ನು ಮುಂದೆ ಕೊಡುವ ಸಂದರ್ಭ ಬಂದಾಗ ನಾನು ಕೊಟ್ಟೇನು. ಎಲ್ಲರೂ ಯಾರೂ ಕೊಡಬಹುದಾದ ಒಂದು ಸುಲಭದ ಬರುದೊಡ್ಡ ಕಾಣಿಕೆ ಉಂಟು, ನೆನಪಿಟ್ಟುಕೊಳ್ಳಿ. 10 ಬೆರಳಿನ ಕಾಣಿಕೆ. ಇಲ್ಲಿ ಸಾಷ್ಟಾಂಗ ಮಾಡುವುದಿಲ್ಲ, ಮನಸ್ಸಾಷ್ಟಾಂಗ ಅಂತ ಒಂದು ಶಾಸ್ತ್ರ ಉಂಟು. ಮನಸ್ಸಿನ ಮೂಲಕವಾಗಿ ಸಾಷ್ಟಾಂಗ ಮಾಡುವುದು. ಈ ಬೆರಳುಗಳಲ್ಲಿ ಒಂದು ವಿಶೇಷ ಉಂಟು ನೋಡಿ. ಇದು ಬರೇ ಸಣ್ಣ ಬೆರಳು. ಈ ಬೆರಳು ಹೇಳಿತಂತೆ ನಾನೇ ದೊಡ್ಡದು, ನಾನಿಲ್ಲದ್ರೆ ನಿಮಗೆ ಎಂಥದಿಲ್ಲ ಅಂತ. ಹೆಬ್ಬೆರಳು. ಇದು ತೋರು ಬೆರಳು, ಆಜ್ಞೆ ಮಾಡೋದು, ಪಾಯಿಂಟಿಂಗ್ ಫಿಂಗರ್, ಆರ್ಡರ್. ಇದು ಹೇಳಿತಂತೆ ನೀವು ಎಂಥದಾದರೂ ಉದ್ದ ನಾನೇ ಅಂತ. ಹಾಗೆ ಇದು ಹೇಳಿತಂತೆ ನೀವು ಎಂಥದ್ದು ಮಾಡಿದರೂ ಉಂಗುರ ನನಗಲ್ಲೂ ಹಾಕೋದು ಅಂತ. ಹಾಗೆ ಇದು ಹೇಳಿತಂತೆ ನನಗೆ ಉಂಗುರವೂ ಹಾಕೋದಿಲ್ಲ, ನಾನು ಆಜ್ಞೆಯೂ ಕೊಡೋದಿಲ್ಲ, ನಾನೇನು ಪ್ರಯೋಜನ ಇಲ್ಲ. ಕಿರು ಬೆರಳು, ಆದರೆ ನಮಸ್ಕಾರದಲ್ಲಿ ನಾನು ಮುಂದೆ ಇದ್ದೇನೆ. ನಮಸ್ಕಾರ ಮಾಡುವಾಗ ನಾನು ಮುಂದೆ, ಹಾಗೆ ನಾನು ನಮಸ್ಕಾರದಲ್ಲಿ ಮುಂದೆ ಇದ್ದೇನೆ. ಗಾಳಿಮನೆಯವರ ಯಕ್ಷ ಸಂಸ್ಕೃತಿ ಬಳಗ ತಾನು ಸಂಕಲ್ಪಿಸಿದ ಕೆಲಸಗಳನ್ನು ಯಶಸ್ವಿಯಾಗಿ ಪೂರೈಸಲಿ ಅಂತ ಹಾರೈಸ್ತೇನೆ. ತುಂಬ ತುಡಿತ ಇದೆ, ಉತ್ಸಾಹ ಇದೆ, ಪಾಂಡಿತ್ಯ ಇದೆ, ಒಳ್ಳೆ ಅರ್ಥಧಾರಿಗಳು ಕೂಡ. ನಿಮಗೆ ಒಂದು ನೆನಪಿಸ್ತೇನೆ ನನ್ನ ಅನುಭವದಲ್ಲಿ, ಸಂಘಟಕನೇ ಆಗಿ ನಿಲ್ಬೇಡಿ. ಸಂಘಟಕನಾದವ ಯಾವಾಗಲೂ ಸರ್ಪಾತ್ರವೇ ಹೇಳುದು ಕಡೆಗೆ. ನೀವು ಅರ್ಥಧಾರಿಯಾಗಿಯೂ ಬರಬೇಕು. ನಾನು ಅವರ ಸುಧನ್ವನಿಗೆ ನಾನು ಅರ್ಜುನ ಹೇಳಿದ್ದೇನೆ, ಅವರ ಸುಧನ್ವನಲ್ಲಿ ನಾನು ಉತ್ತಮ ಅರ್ಥಧಾರಿಯನ್ನು ಕಂಡಿದ್ದೇನೆ. ಸಭೆಯಲ್ಲಿ ನನ್ನ ಕ್ಲಾಸ್ಮೇಟು ವಾಯು ಅಧಿಕಾರಿ, ಗಾಳಿ ಮನೆ, ಅದು ಕೂಡ ಗಾಳಿ ಮನೆಯೇ, ರಮೇಶ್ ಇದ್ದಾರೆ, ಕಾರ್ಣಿಕರು. ಹಾಗೆ ಬೇರೆ ಬೇರೆ ಅಭಿಮಾನಿಗಳಿದ್ದೀರಿ, ಮಿತ್ರರಿದ್ದೀರಿ, ವಿದ್ವಾಂಸರಿದ್ದೀರಿ. ಎಲ್ಲಿಂದ ತೊಡಗುವ? ನನ್ನ ಭಾಷಣ ಈಗ ಶುರು, ಬಹಳ ಹೊತ್ತಿಲ್ಲ. 30 ನಿಮಿಷ ಕೊಟ್ಟಾಗ 45 ನಿಮಿಷ ಮಾತಾಡಿದೆ ಅಂತ ಆಗಲೇ ದೇವಾನಂದ ಭಟ್ರು ಹೇಳಿದ್ದಾರೆ. ಹಾಗೆ ಮಾಡುವುದಿಲ್ಲ. ನನಗೆ ನೆನಪು ಶಕ್ತಿ ಬಹಳ ಒಳ್ಳೆಯದು ಅಂತ ದೇವಾನಂದ ಭಟ್ರು ಹೇಳಿದರು. ಅದು ಇರ್ಬೋದು. ಆದರೆ ಮೊನ್ನೆ ನಾನು ಇವಳು ಹೇಳಿ ಅಂಗಡಿಗೆ ಜೀರಿಗೆ ತರಲಿಕ್ಕೆ ಹೋಗಿ ಕೊತ್ತಂಬರಿ ತಂದಿದ್ದೆ. ಸನ್ಮಾನದ ಮುಸುಂಬಿ ಕೊಂಡೋಗುವಾಗ ಅವಳು ಹೇಳಿದ್ದಾಳೆ, ಮುಸುಂಬಿ ಒಳ್ಳೆಯದು, ಆದರೆ ಸಾರಿಗೆ ಮುಸುಂಬಿ ಆಗುವುದಿಲ್ಲ, ಟೊಮೆಟೊ ಆಗಬೇಕು, ಅದು ತನ್ನಿ ಅಂತ. ನನಗೆ ಪಟ್ಲ ಪ್ರಶಸ್ತಿ ಬಂದ ದಿವಸ ನನ್ನ ಮೊಮ್ಮಗ ಹೇಳಿದ್ದಾನೆ, ಸ್ವಲ್ಪ ವರ್ಷ ಮೊದಲದು. ಯು ಮೇ ಬಿ ಫೇಮಸ್ ಅಜ್ಜ, ಯು ಮೇ ಬಿ ಗ್ರೇಟ್, ಬಟ್ ಟುಡೇ ಐ ಕೇಮ್ ಟು ನೋ ದಟ್ ಯು ಡೋಂಟ್ ನೋ ಎನಿಥಿಂಗ್. ನಾನು ಎಂಥದ್ದು ಒಂದು ಪ್ರಶ್ನೆ ಕೇಳಿದೆ ಅವನಿಗೆ, ಅಂದರೆ ಅದು ಅವರ ಶಾಲೆದ್ದು ವಿಷಯ, ನನಗೆ ಗೊತ್ತಿಲ್ಲ ಅಂತ ಆಯ್ತು ಅವನಿಗೆ. ಏನು ಪ್ರಯೋಜನ ಇಲ್ಲ. ಹಾಗಿದ್ದ ಭಾಗ್ಯಶಾಲಿ ನಾನು. ಈ ಸಂದರ್ಭದಲ್ಲಿ ಮೂಡಬಿದ್ರೆಯ ನನ್ನ ಸಹವರ್ತಿ ಕಲಾವಿದರು, ದೊಡ್ಡವರು, ಬಲಿಪ ಭಾಗವತರು, ವಿದ್ವಾನ್ ಕಾಂತರೇಯಗಳು, ಸಮಗಾರಗುಂಡಿ ಭಾಗವತ ಪುಂಡ್ಲಿಕ್ಷಣೆ, ಕೃಷ್ಣರಾಯರು, ಕೃಷ್ಣ ಮಾಸ್ಟ್ರು, ಮಂಜುನಾಥ ಭಂಡಾರಿ, ಅಸಾಧಾರಣ ಪ್ರತಿಭೆಯ ಕಲಾವಿದ. ನನ್ನನ್ನು ಬಹಳಷ್ಟು 2-3 ಸಾರಿ ನನ್ನನ್ನು ವೇದಿಕೆಯಲ್ಲಿ ಸನ್ಮಾನಿಸಿ
ನುಡಿಸಿರಿ ಪ್ರಶಸ್ತಿಯ ದಿವಸ ಮತ್ತು ರಾಜ್ಯೋತ್ಸವ ಪ್ರಶಸ್ತಿಯ ದಿವಸ ಒಂದು ಮಾತು ಹೇಳಿದ್ದಾರೆ ಅವರು, ಮೋಹನ್ ಆಳ್ವರು, ನನ್ನ ಶಿಷ್ಯನಾಗೆ ಅವರು. ಅವರು ಹೇಳಿದ್ದೇನು ಗೊತ್ತುಂಟ, ಈರೆಗೆ ಏನು ಕೊರತು ಜೈತರ್ತು, ಅವರೇ ನನ್ನಲ್ಲಿ ಕೇಳುವುದು. ನುಡಿಸಿರಿ ಪ್ರಶಸ್ತಿ ಈರೆಗೆ ಆಯ್ಜ ಅಂದ್ರೆ ಕೊಡದಿದ್ದ ವಿಷಯದಲ್ಲಿ ಬೇಸರ ಅವನಿಗೆ. ಅಂತಹ ಎಲ್ಲ ಈ ವಾತಾವರಣ ತುಂಬ ತಾಳಮದ್ದಳೆಗಳು, ತುಂಬ ಅರ್ಥಗಾರಿಕೆ. ನಮ್ಮ ಊರಿನ ಮತ್ತು ನಾನು ಓಡಾಡುವ ಪ್ರದೇಶ ಕೂಡ ಇಲ್ಲಿ ಈ ಎಲ್ಲ ವಾತಾವರಣದ ಫಲವಾಗಿ ಎಂಬಂತೆ ಆಮ್ನಾಯ ಯಕ್ಷ ಸಂಸ್ಕೃತಿ ಬಳಗ ಉದ್ಭವಿಸಿದ್ದು ಒಂದು ಐತಿಹಾಸಿಕವಾದ ವಿಶೇಷವಾದ ವಿಷಯ. ಅದಕ್ಕಾಗಿ ವಿದ್ವಾಂಸರಾದ ವಿನಾಯಕ ಭಟ್ಟ ಗಾಳಿಮನೆ ಮತ್ತು ಅವರ ಬಳಗಕ್ಕೆ ನನ್ನ ಶುಭಾಶಯಗಳು. ಆಶೀರ್ವಾದ ಅಂತ ನಾನು ಹೇಳುವುದಿಲ್ಲ, ಪ್ರಾಯದಲ್ಲಿ ಹೇಳ್ಬೋದು, ನನ್ನ ಮಕ್ಕಳ ಪ್ರಾಯ. ನನ್ನ ಒಟ್ಟಿಗೆ ಅರ್ಥ ಹೇಳ್ತಾ ಇರೋರು ಕೆಲವರು, ಸರಿಯಾದ ಸಮಾನವಾದ ಅರ್ಥಗಳನ್ನು ಹೇಳ್ತಾ ಇರುವ ಅನೇಕರು ನನ್ನ ದೊಡ್ಡ ಮಗಳಿಗಿಂತ ಸಣ್ಣವರು. ನಾನು ಸುಮಾರು 4-5 ತಲೆಮಾರಿಗೆ ಅರ್ಥ ಹೇಳಿದ್ದೇನೆ. ನಾನು 10ನೇ ವರ್ಷದಿಂದ ಈವರೆಗೂ ಅರ್ಥ ಹೇಳ್ತಾ ಇದ್ದೇನೆ. ಅಷ್ಟರ ಮಟ್ಟಿಗೆ ನನ್ನ ಅರ್ಥ ಸಾಲದಲ್ವಾ. ಶೇಣಿಯವರೊಟ್ಟಿಗೆ ಅರ್ಥ ಹೇಳಿದ್ದೇನೆ. ವಾಟ್ ಈಗಲೂ ರಾವಣ ಮಾಗಧ ಬೈ ಡಿಫಾಲ್ಟ್, ನಾಟ್ ಬೈ ಕೆಪಾಸಿಟಿ. ಅದು ಬೇರೆ ಜನ ಇಲ್ಲದೆ ನಾನು ಹೇಳುದು. ಈಗಲೂ ನನಗೆ ಕಾಣ್ತದೆ ರಾವಣ ಕೌರವ ಹೇಳುವಾಗ, ಕೌರವ ಆದರೂ ಅಲ್ಲ, ರಾವಣ ಮಾಗಧ ಹೇಳುವಾಗ, ಗದಾಬ್ರವದ ಕೌರವ ಹೇಳುವಾಗ ಶೇಣಿಯವರ ನೆನಪಾದರೆ ನನಗೆ ಕಾಣ್ತದೆ ನನ್ನ ಅರ್ಥ ಸಾಲದು, ಅದು ಅವರೇ ಹೇಳಬೇಕಾದ್ದು ಅಂತ. ಶೇಣಿ ಸಾಮುಗರಿಂದ ತೊಡಗಿ ಇಲ್ಲಿಯವರೆಗೆ ನನ್ನ ಅಜ್ಜ ಅನಿರುದ್ಧ ಭಟ್ರು ಮಹಾಗುರು, ಇವತ್ತಿದ್ದರೆ ಮಾನ ಸನ್ಮಾನಗಳಿಗೆ ಅರ್ಹರಾಗಬೇಕಾದವು. ನಮ್ಮ ಊರಿನ ಇವರ ಸಂಬಂಧಿಕರು ಬಾಬುರಾಯರು ಭಾಗವತರು. ನನ್ನ ಅಣ್ಣಂದಿರಿಬ್ಬರು ಮೊದಲೆಗಾರರು, ಹರಿಹರ ಜೋಶಿ, ಸೀತಾರಾಮ ಜೋಶಿ. ನನ್ನ ತಂದೆಯವರು ನಾರಾಯಣ ಜೋಶಿ ಅವರು ದೊಡ್ಡ ವಿದ್ವಾಂಸರು. ಈ ಎಲ್ಲರಿಗಿಂತ ದೊಡ್ಡ ವಿದುಷಿ ಒಬ್ಬರಿದ್ದಾರೆ. ಒಂದೇ ಒಂದು ಅಕ್ಷರ ಗೊತ್ತಿಲ್ಲ ಅವರಿಗೆ, ಹೆಬ್ಬೆಟ್ಟು ಮಾತ್ರ, ದಸ್ಕತ್ತು ಕೂಡ ಗೊತ್ತಿಲ್ಲ. ಕನ್ನಡ ಪೂರ ಬರೋದಿಲ್ಲ ಅವರಿಗೆ, ಮರಾಠಿ ಮತ್ತು ತುಳು ಬರುವುದು ಇದ್ದವರು. ಅಷ್ಟು ದೊಡ್ಡ ವಿದ್ಯಾವಂತರನ್ನೇ ನಾನು ನೋಡಲಿಲ್ಲ, ನನ್ನ ಅಮ್ಮ. ಅವರಿಗೆ ಈ ಸನ್ಮಾನವನ್ನು ನಾನು ಆ ಹಿರಿಯರಿಗೆಲ್ಲ ವಿಶೇಷವಾಗಿ ನನ್ನ ಅಮ್ಮನಿಗೆ ಅರ್ಪಿಸ್ತೇನೆ. ದೇವಾನಂದ ಭಟ್ರು ಅನೇಕ ವಿಷಯಗಳನ್ನು ಹೇಳಿದರು. ಯಕ್ಷಗಾನದಲ್ಲಿ ಅಷ್ಟಿಷ್ಟು ನಾನು ಕೆಲಸ ಮಾಡುವ ಪ್ರಯತ್ನ ಮಾಡಿದ್ದೇನೆ, ಆದರೆ ಆಗಬೇಕಾದ ಕೆಲಸ ತುಂಬ ಇದೆ. ಯಕ್ಷಗಾನ ಗಾತ್ರದಲ್ಲಿ ಗುಣದಲ್ಲಿ ಬೆಳೀತಾ ಇದ್ದ ಹಾಗೆ ತುಂಬ ವಿಚಿತ್ರವಾದ ರೀತಿಯಲ್ಲೂ ವಿಕ್ಷೇಪವಾಗಿಯೂ ಬೆಳೀತಾ ಇದೆ. ಈ ಸಂದರ್ಭದಲ್ಲಿ ಅದನ್ನು ಹೇಗೆ ಹಿಡ್ಕೊಳ್ಳುವುದು ಅಂತ ನನ್ನ ಸಹಪಾಠಿ ರಮೇಶ್ ಒಂದು ಮಾತು ಹೇಳಿದರು. ಕನ್ನಡದಲ್ಲಿ ಮೊದಲು ತಾಳಮದ್ದಲೆ ಒಳ್ಳೆಯದು ಮಾಡಿ, ಆಮೇಲೆ ಇಂಗ್ಲೀಷ್ ಮಾಡಿ ಅಂತ, ಹಿಂದಿಯಲ್ಲಿ ಮಾಡಬೇಕು ಅಂತ. ಹೌದು, ತಾಳಮದ್ದಲೆ ಮೂಲಕ ಕನ್ನಡ ಉಳೀತದೆ, ಯಕ್ಷಗಾನದ ಮೂಲಕ ಕನ್ನಡ ಉಳೀತದೆ. ದಾರ್ಶನಿಕವಾದ ಮತ್ತು ವಿಶ್ವದ ಶ್ರೇಷ್ಠ ಕಲೆಗಳಲ್ಲಿ ಒಂದಾದ, ವಿಶ್ವದ ಸರ್ವಶ್ರೇಷ್ಠ ಕಲೆ ಹೇಳುವುದಿಲ್ಲ ನಾನು, ವಿಶ್ವದ ಶ್ರೇಷ್ಠ ಕಲೆಗಳಲ್ಲಿ ಒಂದಾದ ಯಕ್ಷಗಾನ ವಿಶೇಷವಾಗಿ ತಾಳಮದ್ದಲೆ ಉಳಿಬೇಕಾದ್ರೆ, ಉಪ್ರಾಟೆ ಕನ್ನಡ ಉಳಿಬೇಕಾದರೆ ತಾಳಮದ್ದಲೆ ಯಕ್ಷಗಾನ ಉಳಿಬೇಕು, ಯಕ್ಷಗಾನವು ತಾಳಮದ್ದಲೆ ಉಳಿಬೇಕಾದರೆ ಶಾಲೆಗಳಲ್ಲಿ ಕನ್ನಡ ಸಂಸ್ಕೃತ ಉಳಿಬೇಕು. ಎಲಿಮೆಂಟರಿಯಲ್ಲಿ ಇಷ್ಟು ವೇಗದಿಂದ ಇಂಗ್ಲಿಷ್ ಮಾಧ್ಯಮ ಬೆಳೀತಾ ಇರೋದನ್ನು ನೋಡಿದರೆ ಯಕ್ಷಗಾನದ ಭವಿಷ್ಯಕ್ಕೂ ಅದರಿಂದ ಪೆಟ್ಟುಂಟು. ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಪರಿಣಾಮಗಳಿರ್ಬೋದು, ಸೋಷಿಯೋ ಇಕನಾಮಿಕ್ ಚೇಂಜಸ್ ಗೋಯಿಂಗ್ ಆನ್. ಆದರೆ ಮುಂದೆ ಈ ಕಲೆಯ ಭವಿಷ್ಯದ ಮೇಲೆ ಪರಿಣಾಮ ಬೀರಬಲ್ಲ ಒಂದು ಸಂಗತಿ ಇದು. ನಾನು ಕಲಿತ ಶಾಲೆ ಭಾರಿ ಕಷ್ಟಪಟ್ಟು 75 ವರ್ಷದಲ್ಲಿ ಅಮೃತ ಮಹೋತ್ಸವ ಎಲ್ಲ ಭಾರಿ ದೊಡ್ಡ ದೊಡ್ಡ ಇಷ್ಟು ದೊಡ್ಡ ಪ್ಯಾಂಪ್ಲೆಟ್ ಎಲ್ಲ ಮಾಡಿದ್ದೇವೆ, ಯಾರಾದರೂ ಹಣ ಕೊಡ್ತಾರೋ ನೋಡುವ ಅಂತ. ನಾವು ಪ್ರಿಂಟ್ ಮಾಡಿದ ನೋಡಿ ಅವರಿಗೆ ಖಂಡಿತು ಇವರ ಹತ್ರ ಹಣ ಉಂಟು ಅಂತ, ಇವರಿಗೆ ಬೇಡ ಅಂತ. ನಿಜವಾಗಿ ನಾವೊಂದು ಸಣ್ಣದು ಮಾಡಬೇಕಿತ್ತು. ಕಷ್ಟದಲ್ಲಿದೆ ನಮ್ಮ ಶಾಲೆ, 100 ಮೇಲೆ ಸ್ಟ್ರೆಂತ್ ಇದೆ, ಚೆನ್ನಾಗಿ ನಡೀತಾ ಇದ್ದೇವೆ. ಧರ್ಮದ ಶಿಕ್ಷಣ ಶಾಲೆ ಬಸ್ಸು ಕೊಟ್ಟು ನಡೆಸಿದರೂ ಪೇರೆಂಟ್ಸಿಗೆ ಹೆಚ್ಚು ಎಕ್ಸ್ಪೆಕ್ಟೇಷನ್ ಉಂಟು. ನಾನು ಹೇಳುವುದು, ನಮ್ಮ ಊರಿನ ನಮ್ಮ ಹಾಗಿದ್ದ ಕಲಾವಿದರನ್ನು ಸನ್ಮಾನಿಸುವ ಅಂಗವಾಗಿ ನೀವೇನು ಮಾಡಬಹುದು ಅಂದರೆ, ನಮ್ಮ ಊರಿನಂಥ ಶಾಲೆಗಳನ್ನು ನಿಮ್ಮ ಊರಿನಲ್ಲಿ ಅಥವಾ ನಮ್ಮ ಊರಿನಲ್ಲಿ ಉಳಿಸುವ ಪ್ರಯತ್ನ ಮಾಡಿ. ಅದು ಕಲೆಯನ್ನು ದೀರ್ಘಾವಧಿಯಲ್ಲಿ ಉಳಿಸತಕ್ಕಂಥ ಒಂದು ಕೆಲಸ. ನನ್ನ ಬೆಳವಣಿಗೆ ಅನೇಕರು ಕಾರಣರಾಗಿದ್ದಾರೆ. ಕಳೆದ ವರ್ಷ ನನಗೆ ತುಂಬ ಒಂದು ಮುಜುಗರದ ಸನ್ನಿವೇಶ ಬಂತು. ಒಂದು ಮನೆಯಲ್ಲಿ ಉತ್ತರ ಕನ್ನಡಕ್ಕೆ ಹೋಗಿ ಊಟ ಮಾಡಿದವರು ನನಗೆ ಎದುರು ಸಿಕ್ಕಿದ್ರು, ನನಗೆ ಗುರ್ತಾಗಲಿಲ್ಲ ಅಂತ ಅವರನ್ನು. ಕಷ್ಟ ಆಗ್ತದೆ ನಮಗೆ. ಉತ್ತರ ಕನ್ನಡದಲ್ಲಂತೂ ಮನೆಯಲ್ಲಿ ತಾಳಮದ್ದಲೆ ಅಂದರೆ ಇವ ಅರ್ಥ ಹೇಳಬಾರ್ದು ಅಂತಲೇ ಇಷ್ಟಿಷ್ಟು ತಿನ್ನಿಸ್ತಾರೆ. ಕೇಸರಿ ಬಾತು ಪ್ರಸಿದ್ಧಿಯ ಉತ್ತರ ಕನ್ನಡ, ಸಿದ್ದಾಪುರ ಸೀಮೆ ಅಂತೂ ತುಂಬ ಪ್ರಸಿದ್ಧವಾದದ್ದು.
ಅಲ್ಲಿ ಮನೆಗಳಲ್ಲಿ ಆಗ್ತಾ ಇರುವ ತಾಳಮದ್ದಳೆಗಳು ಕಡಿಮೆ ಆಗಿದೆ, ಅಲ್ಲಿ ಸಮಸ್ಯೆ ಇದೆ. ವಲಸೆ, ಬ್ರೇಕಪ್ ಆಫ್ ಫ್ಯಾಮಿಲೀಸ್, ಮಾಡರ್ನ್ ಎಜುಕೇಷನ್, ಅಮೇರಿಕಾ, ಇಂಗ್ಲೆಂಡ್ ಕನಸುಗಳು ಈಗ ಭಗ್ನವಾಗ್ತಾ ಇವೆ. ಇಂದ ಒಳ್ಳೆಯದು, ಸ್ವಲ್ಪ ಹಿಂದೆ ಬರುವುದು ಒಳ್ಳೆಯದು ಜನರು, ಅಥವಾ ಹೋಗದಿರುವುದು. ಇಡೀ ಸಾಮಾಜಿಕ ಬದಲಾವಣೆಯಿಂದ ಉತ್ತರ ಕನ್ನಡದ ಯಕ್ಷಗಾನದ ಮುಗ್ಧ ಪ್ರೀತಿಗೆ ನಾನು ಶರಣು. ಮೌನಂ ವ್ಯಾಖ್ಯಾನಂ ಸಿದ್ದಾಪುರ ಸೀಮೆಯಲ್ಲೂ ನೋಡಿದ್ದೇನೆ. ಆ ಸೀಮೆ ಒಂದು ಪ್ರಾಡಕ್ಟ್ ಆಗಿ ಬಂದದ್ರಿಂದಲೇ ಗಾಳಿಮನೆ ವಿನಾಯಕ ಭಟ್ರು ದಕ್ಷಿಣ ಕನ್ನಡದ ಸಂಸ್ಕಾರವನ್ನು ಸೇರಿಸಿಕೊಂಡು ಈ ರೀತಿಯ ಸಂಸ್ಥೆಗಳನ್ನು ಕಟ್ಟಿದ್ದಾರೆ. ಆದರೆ ನಮ್ಮ ಹಾಗೆ ಮಾಡಲಿಲ್ಲ. ಕ್ಯಾರಿಯರ್ನ ಕಾಲಾಂಶದಲ್ಲಿ ಒಂದು ಒಳ್ಳೆ ಮನೆಗಿನ ಕಟ್ಟಿಕೊಂಡಿದ್ದಾರೆ. ನಾವೆಲ್ಲ ಅದನ್ನು ಆಲೋಚನೆ ಮಾಡಿದ್ದೇ ತಡವಾಗಿ, ತುಂಬ ಅದು ಬೇಕು ಅಂತಲೂ ಆಗಲಿಲ್ಲ ನನಗೆ. ಅನೇಕರು ಬೆಳೆಸಿದ್ದಾರೆ, ಗುರು ಹಿರಿಯರು, ಈಗಾಗಲೇ ಹೇಳಿದ ಅನೇಕ ಅರ್ಥಧಾರಿಗಳು, ಎಲ್ಲರಿಂದಲೂ ಕಲ್ತಿದ್ದೇನೆ. ಮುಖ್ಯವಾಗಿ ನನಗೆ ಯಾವ ತೊಂದರೆಯನ್ನು ಕೊಡದೆ ನನ್ನ ಎಲ್ಲ ತೊಂದರೆಯನ್ನು ಅನುಭವಿಸಿದವಳು ಈಗ ಅಮೆರಿಕದಲ್ಲಿದ್ದಾಳೆ. ಕೋಪ ಬಂದು ಮಗಳ ಮನೆಗೆ ಹೋಗಿದ್ದಾಳೆ. ನನ್ನ ಮಕ್ಕಳು ರ್ಯಾಂಕ್ ಪಡ್ಕೊಂಡು, ಸ್ಕಾಲರ್ಶಿಪ್ ಪಡ್ಕೊಂಡು, ಯಾವ ತೊಂದರೆಯೂ ಇಲ್ಲದೆ ನಾನು ಅವರಿಗೆ ಮಾಡಿದ ಕೆಲಸ ಅಂದರೆ ಒಂದು ಭಾಷಣ ಬರೆದು ಕೊಟ್ಟದ್ದು ಮಾತ್ರ. ಶಾಲೆದ ವಿಷಯ ನಾನು ಹೆಚ್ಚು ಮಾಡಲಿಲ್ಲ. ಸಹಜವಾಗಿ ನನ್ನ ಕಲಾ ಪ್ರವೃತ್ತಿಗೆ ಪ್ರೋತ್ಸಾಹ ಮನೆಯಲ್ಲಿ ಇತ್ತು, ಊರಿನ ಮನೆಯಲ್ಲಿ ಕೂಡ. ತುಂಬ ಬಡತನ ಅಲ್ಲದರೂ ಲೋವರ್ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ನಮ್ಮದು. ನಾನು ಮನೆಗೂ ತುಂಬ ಏನು ಕೊಡಲಿಲ್ಲ, ಆಗೊಮ್ಮೆ ಈಗೊಮ್ಮೆ ಮಾತ್ರ ಸಹಾಯ ಮಾಡಿದೆ. ಅಲ್ಲಿ ನನ್ನ ಅಣ್ಣ ತಮ್ಮಂದರು ಮನೆಯವರು ಕೂಡ ಇದ್ದ ಪರಿಸ್ಥಿತಿಯಲ್ಲೇ ಚೆನ್ನಾಗಿ ನಿಭಾಯಿಸಿಕೊಂಡು ಹೋದವರು. ಹಾಗಾಗಿ ನನಗೆ ಬೇಕಾದ ವಾತಾವರಣ. ಒಂದೇ ಒಂದು ಡೀಟೇಲ್ ಹೇಳ್ತೇನೆ. ನನಗೆ ಇಬ್ಬರು ಅಣ್ಣಂದಿರು, ಅವರು ಆಧುನಿಕ ಶಿಕ್ಷಣಕ್ಕೆ ಬರ್ತಿದ್ರೆ ನಾನು ಬರ್ತಿರಲಿಲ್ಲ. ಅವರಿಬ್ಬರ ತ್ಯಾಗದಿಂದ ಮೂರನೇವನಾಗಿ ನಾನು ಹುಟ್ಟಿದ್ರಿಂದಲೇ ಹೊರಗೆ ಬಂದು ಈ ಎಲ್ಲ ಕೀರ್ತಿ ಪ್ರಸಿದ್ಧಿ ಸಾಧನೆಗಳೇನಾದರೂ ಇದರ ಕಾರಣ ನನ್ನ ಕೌಟುಂಬಿಕ ಸನ್ನಿವೇಶ ಕೂಡ. 11 ಮೈಲ್ ನಡ್ಕೊಂಡು ಕಾರ್ಕಳಕ್ಕೆ ಬರಬೇಕಾದ ಒಂದು ಪರಿಸ್ಥಿತಿಯಲ್ಲಿ 11ನೇ ವರ್ಷದಲ್ಲೇ ಹಾಸ್ಟೆಲ್ನಲ್ಲಿ ರೂಮಿನಲ್ಲಿದ್ದು ದೇವರ ದಯೆಯಿಂದಲೂ ಹಿರಿಯರ ಅನುಗ್ರಹದಿಂದಲೂ ದಾರಿ ತಪ್ಪದೆ ಹೈಸ್ಕೂಲು, ಕಾಲೇಜು, ಕಾರ್ಕಳ, ಭುವನೇಂದ್ರ. ನಾನು ಪೋಸ್ಟ್ ಗ್ರಾಜುಯೇಷನ್ ಕಲಿಯುವಾಗ 3,000 ಸಾಲ ಮಾಡಿದ್ದು ಬ್ಯಾಂಕಿನಲ್ಲಿ. ಅದಕ್ಕೆ 1,000 ಸೇರಿಸಿ 2 ವರ್ಷಕ್ಕೆ ಪೂರ್ತಿ ಸಾಕಾಗಿದೆ. ಆಗಿನ ಕಾಸ್ಟ್ ಆಫ್ ಎಜುಕೇಷನ್ PG ಹೇಗಿತ್ತು, ಟೋಟಲ್ ಆ್ಯನ್ಯುವಲ್ ಫೀಸ್ ಎಷ್ಟು ಗೊತ್ತುಂಟ ಪೋಸ್ಟ್ ಗ್ರಾಜುಯೇಷನಿಗೆ? ಎಕ್ಸಾಮ್ ಫೀಸ್ ಸೇರಿ ಜುಮ್ಲಾ 520 ರೂಪಾಯಿ ಇಡೀ ಮುಗೀತಲ್ಲಿಗೆ. ಆ ಸಾಲವನ್ನು ತೀರಿಸಿದ್ದೇನೆ. ಕಾರ್ಕಳ ಹೋಟೆಲ್ ನಾರಾಯಣ ಭಟ್ರು ನನಗೆ ಜಾಮೀನು. ಹೋಟೆಲ್ನಲ್ಲಿ ಊಟ ಮಾಡಿದ್ದೇನೆ. ಹಾಸ್ಟೆಲ್ನಲ್ಲಿ ನನ್ನ ಫಸ್ಟ್ ಮಾರ್ಕು ಊಟದಲ್ಲಿ ನನ್ನ ಅಮ್ಮನಿಗೆ, 2ನೇದು ಹೋಟೆಲಿಗೆ, 3ನೇದು ಅಮ್ಮನ ಸೊಸೆಗೆ. ಈಗ ಅವಳಿಲ್ಲ ಅಂತ ಹೇಳುವುದಿದು, ಅವಳಿದ್ರೆ ಹೇಳುವುದಿಲ್ಲ. ಹಾಗೆ ಒಂದು ಬೆಳೆದವ ನಾನು. ನನ್ನನ್ನು ಎಲ್ಲರೂ ಬೆಳೆಸಿದ್ದಾರೆ. ವೈದಿಕರಾದ ನಮ್ಮ ತಂದೆಯವರ ಸಂಸ್ಕಾರ, ಅವರು ಒಂದು ವೇಸ್ಟೆಡ್ ಟ್ಯಾಲೆಂಟ್. ಅವರು 40 ವರ್ಷ ಅನಾರೋಗ್ಯದಲ್ಲಿ ಇದ್ದವರು, ದೊಡ್ಡ ವಿದ್ವಾಂಸರು. ಗೋಕರ್ಣ ಶೃಂಗೇರಿಯಲ್ಲಿ ಕಲಿತವರು, ಸಂಪೂರ್ಣ ಋಗ್ವೇದ ಯಜುರ್ವೇದ ಪಾಠ ಆದವರು. ಅವರು ಮನೆಯಲ್ಲಿ ನಿತ್ಯ ಪೂಜೆಗೆ ಹೇಳ್ತಾ ಇದ್ದ ಗೀತಾ ಶ್ಲೋಕಗಳೇ ನನಗೆ ಮೊದಲ ಸ್ಫೂರ್ತಿ. ಊರಿನಲ್ಲಿ ದೊಡ್ಡ ದೊಡ್ಡ ಕಲಾವಿದರಿದ್ದರು. ನನ್ನ ಬಾಲ್ಯದಲ್ಲಿ ಒಂದು ದೊಡ್ಡ ತಾಳದಲ್ಲಿ ಆಟ ಮಾಡುವಷ್ಟು ಕಲಾವಿದರು ನಮ್ಮ ಊರಿನಲ್ಲೇ ಇತ್ತು. ಇದು ಯಕ್ಷಗಾನ ಸಂಸ್ಕೃತಿ, ಯಕ್ಷ ಸಂಸ್ಕೃತಿ ಬಳಗ. ಯಕ್ಷಗಾನ ತಾಳಬದ್ದಲೇ ಆಟ ಆದರೆ ಸಾಲದು, ಅದು ಯಕ್ಷ ಸಂಸ್ಕೃತಿ ಆಗಬೇಕೆಂಬ ನಿಮ್ಮ ಕಲ್ಪನೆಗೆ ನನ್ನ ಬೆಂಬಲ ಇದೆ. ಸನ್ಮಾನಿಸಿದ್ದೀರಿ. ಸನ್ಮಾನದಲ್ಲಿ ಏನೋ ಮೊತ್ತ ಕೊಟ್ಟಿದ್ದಾರೆ, ಏನು ಕೊಟ್ಟಿದ್ದಾರೆ ಗೊತ್ತಿಲ್ಲ. ಇದು ನನ್ನ ಮುಂದಿನ ಪುಸ್ತಕದ ಪ್ರಕಟಣೆಗೆ ಬಳಸಿಕೊಳ್ತೇನೆ. ಯಾವ ಸನ್ಮಾನದಿಂದ ಬಂದ ಹಣಗಳನ್ನು ನಾನು ಹೆಚ್ಚಾಗಿ ವೈಯಕ್ತಿಕವಾಗಿ ಖರ್ಚು ಮಾಡೋದಿಲ್ಲ. ಅದು ಕಲ್ಚರಲ್, ಎಜುಕೇಷನಲ್, ಈ ಥರದಕ್ಕೆ ಕಲೆಯ ಅಥವಾ ಸಾಂಸ್ಕೃತಿಕ ಕ್ಷೇತ್ರಕ್ಕೆ ಕೊಡ್ತೇನೆ. ಆಮ್ನ ಯಕ್ಷ ಬಳಗದೊಟ್ಟಿಗೆ ನಾನು ಯಾವಾಗಲೂ ಇದ್ದೇನೆ. ಈಗ ನಾನು ಮಾತಾಡಿದ್ದು ನಿಮಗೆ ಬೋರ್ ಆಗದಿದ್ದರೆ ಪುನಃ ನನ್ನ ಅರ್ಥ ಉಂಟು, ಅದರಲ್ಲಿ ಬೋರ್ ಮಾಡ್ತೇನೆ ಖಂಡಿತ. ಮೊನ್ನೆ ದೇವಾನಂದ ಭಟ್ರ ದೊಡ್ಡ ಉತ್ಸವ ನಡೆಯಿತು. 20ಯಲ್ಲಿ ನನ್ನನ್ನು ಗೌರವಿಸಿದ್ದಾರೆ. ಅವರ ಮನೆಗೆ ನಾನು ಹೋಗ್ತೇನೆ. ಅದರ ಗುಟ್ಟಿ ಏನು ಗೊತ್ತುಂಟು, ಅದು ವಿಷಯ ಅಲ್ಲ. ಅವರ ಅಮ್ಮನು ಮತ್ತೆ ವೀಣಾ ದೋಸೆ ಇಡ್ಲಿ ಎಲ್ಲ ಒಳ್ಳೇದು ಮಾಡ್ತಾರೆ. ಹಾಗೆ ಹೋಗುವಾಗ ಬರುವಾಗ ಹೋಟೆಲಿಗೆ ಹೋಗದೆ ಅವರ ಮನೆಗೆ ಹೋಗು. ನನಗೆ ನನ್ನ ಮನೆ ಹಾಗೆ ಆತ್ಮೀಯವಾದ ದೇವಾನಂದ ಭಟ್ರು. ಭಾಳ ಶಾರ್ಟ್ ನೋಟಿಸ್ನಲ್ಲಿ ಅಂಥದ್ದು ಕಂಡಬಟ್ಟೆ ಮಾತಾಡಿದ್ದಾರೆ. ಅದೇ ಸರಿ. ದೇವಾನಂದ ಭಟ್ರಿಗೆ ನಾನು ಕೃತಜ್ಞತೆ ಹೇಳುವುದಿಲ್ಲ, ನಿಮ್ಮ ಇದಕ್ಕೆ ನಾನು ಇದಾಗಿದ್ದೇನೆ.
ಹಾಗೆ ಹೇಳುವ ಕ್ರಮ ಉಂಟಲ್ಲ, ಅದೇ ರೀತಿಯಲ್ಲಿ ನಮ್ಮ ಒಡನಾಟ ಸಾಗಲಿ. ಆಮ್ನಾಯ ಯಕ್ಷ ಬಳಗದ ಒಟ್ಟಿಗೆ ನಾವು ಯಾವಾಗಲೂ ಇದ್ದೇವೆ. ಯಕ್ಷಗಾನವನ್ನು ಇನ್ನು ಮುಂದೆ ವಿತರಣೆ ಮಾಡಬೇಕಾದ್ದೇ ಹೇಗೆ ಎನ್ನುವುದು ಒಂದು ಯೋಚಿಸಬೇಕಾದ ವಿಷಯ. ವಿಶ್ವದಲ್ಲೇ ಶ್ರೇಷ್ಠ ರಂಗಕರ್ಮಿ ಎನಿಸಿದ ಬಿ ವಿ ಕಾರಂತರು ಒಂದು ಮಾತು ಹೇಳಿದರು. ವಿಶ್ವದ ರಂಗಭೂಮಿಗೆ ರಂಗಗಂಧವನ್ನು ಕೊಡಬಲ್ಲ ಕ್ರಮಗಳೆಲ್ಲ ಯಕ್ಷಗಾನದ ಒಳಗಿದೆ, ಆದರೆ ಜಗತ್ತಿಗೆ ಕೊಡಬಲ್ಲ ಯೋಗ್ಯತೆ ಉಳ್ಳ ಯಕ್ಷಗಾನ ಇವತ್ತು ಬೇರೆ ರಂಗಭೂಮಿಗಳ ಮುಂದೆ ಬೇಡ್ತಾ ಇದೆ ಅಂತ ನೆನಪಿಟ್ಟುಕೊಂಡ್ರೆ ಸಾಕು. ಸಿನಿಮಾ ಶ್ರೇಷ್ಠ ಕಲೆ, ಚಿತ್ರಕಲೆಯು ಶ್ರೇಷ್ಠವೇ, ಸರ್ಕಸ್ಸು ಮತ್ತು ಒಳ್ಳೆಯದು, ಎಲ್ಲ ಒಳ್ಳೆಯದೇ. ನಮ್ಮಲ್ಲಿ ಅದು ಎಷ್ಟು ಬೇಕು ಅಂತ ನೋಡಬೇಕು. ಪ್ರಭಾವದಲ್ಲಿ ಸ್ವೀಕಾರ ಬೇಕು, ಕೊಚ್ಚಿಕೊಂಡು ಹೋಗಬಾರ್ದು. ಕಾರಂತರ ಹೇಳಿದಾಗೆ ಯಾವುದನ್ನೇ ಮಾಡಿದರು ಏನು ಮಾಡ್ತೀರಿ, ಯಾಕೆ ಮಾಡ್ತೀರಿ, ಇದು ಎರಡು ನಿಮಗೆ ಗೊತ್ತಿರಬೇಕು ಅಂತ. ತಾಳಮಂದಲೆ ರಂಗ ವ್ಯವಸಾಯ ಅಲ್ಲದರಿಂದ ಅಷ್ಟು ಶೇಕ್ ಆಗಿಲ್ಲ. ತುಂಬ ಪ್ರತಿಭಾವಂತರು ಬಂದಿದ್ದಾರೆ. ಅವರ ಅರ್ಥಗಾರಿಕೆ ಮತ್ತು ಅವರ ಪ್ರತಿಭೆ ಮೂಲಕ ನಾವು ಹಿಂದೆ ಸರಿಬೇಕು, ನಮ್ಮನ್ನು ಜನ ಮರೆಯುವ ಹಾಗೆ ಆಗಬೇಕು ಅಂತಲೇ ನಾನು ಹೇಳುದು. ನಾವು ಶೇಣಿಯೋ ಸಾಮಗ್ರಿ ಆಗುದಿಲ್ಲ ಅಂತ ನಮ್ಗೆ ಗೊತ್ತುಂಟು, ಹಾಗೆ ಅಂತ ನಾವು ಅರ್ಥ ಹೇಳದಿರ್ಲಿಕ್ಕೆ ಆಗ್ತದ ಅಲ್ಲ. ಕೆರೆಗದ್ದೇವರೇ, ನಾವು ನಮ್ಮದು ಹೇಳು, ಊದುವ ಶಂಕ ಊದುವುದೇ. ಇದರಲ್ಲಿ ಇದ್ದೇನೆ, ಇನ್ನು 25 ವರ್ಷ ಅಂತ ಹೇಳಿದ್ರು, ಬೇಕೋ ಬೇಡ, ನಿಜವಾಗಿ ಚಂದದಲ್ಲಿ ಹೋಗಬೇಕು. 80 ಆಯಿತು, ನೆಗರ್ಪದೆ ಅಂತ ನೆಗರಂದೆ ಬೋಡು, ತುಳುವಿನಲ್ಲೂ ಮಾತ್ರ ನೆಗರಬಲ್ಲಿ. ಆರೋಗ್ಯ ಮುಖ್ಯ, ಉಳಿದವರ ಉತ್ಕರ್ಷವನ್ನು ನೋಡುವುದು ಮತ್ತೂ ಮುಖ್ಯ. ನನ್ನ ಮಕ್ಕಳು ಮೊಮ್ಮಕ್ಕಳಲ್ಲಿ ಒಬ್ಬರನ್ನಾದರೂ ಕಲಾವಿದ ಮಾಡಬೇಕಿತ್ತು, ಇಲ್ಲ, ಅದು ಗೊತ್ತಾಗಿ ಅವರು ಅಲ್ಲೇ ಹುಟ್ಟಿದ್ದಾರೆ ಮೊದಲೇ. ಕಲೆ ಮುಂದಿನ ಜನಾಂಗದ ಮೂಲಕ ಬೆಳಿಬೇಕು. ಯಾವನೇ ಹಿರಿಯ ಕಲಾವಿದನಿಗೆ ನಾನು ಮೆರಿಬೇಕು ಅನ್ನೋದಕ್ಕಿಂತ ಒಂದು ಸ್ಟೇಜಿಗಿಂತ ಉಳಿದವರು ಬೆಳಿಬೇಕಂತ ಇರಬೇಕು. ಆ ಕಲೆಯನ್ನು ಬೆಳೆಸುವ ನಿಟ್ಟಿನಲ್ಲಿ ತಾನು ಏನು ಮಾಡಬೇಕು ಅಂತ ನೋಡಬೇಕು. ಆ ದೃಷ್ಟಿಯಿಂದ ಆಮ್ನಾಯ ಯಕ್ಷ ಸಂಸ್ಕೃತಿ ಬಳಗ, ಯಕ್ಷದೇವ ಮಿತ್ರ ಕಲಾ ಮಂಡಳಿ ಇದನ್ನು ಮಾಡುವ ಕೆಲಸ ಬರೀ ಆಟ ಆಡುವುದಲ್ಲ, ಒಂದು ಪ್ರದೇಶದ ಸಂಸ್ಕೃತಿಯನ್ನು ಉಳಿಸುವ ಕೆಲಸ, ಪುಣ್ಯ ಕಾರ್ಯ. ಅದಕ್ಕೆ ಶುಭವನ್ನು ಕೊಡ್ತೇನೆ. ಗಾಳಿಮನೆಯವರು ಚಂದ್ರಶೇಖರ್ ಭಟ್ರು ದೊಡ್ಡ ಅರ್ಥಧಾರಿ. ಒಂದ್ಸಲ ಅರ್ಥ ಹೇಳಿದ್ದೆ ನಾನು ಅವರೊಟ್ಟಿಗೆ ಸಿದ್ದಾಪುರದಲ್ಲಿ. ಯಾವಾಗ ಒಂದು 50 ವರ್ಷ ಹಿಂದೆ, ಹೇಗೋ 50 ವರ್ಷ ಅಂದರೆ ನನಗೆ 25-30 ವರ್ಷ. ಅಲ್ಲಿಯೂ ಯೋಗವಶಾತ್ ವಾಮನ ಚರಿತ್ರೆ ತಾಳುವಂತ ನಾನು ದೇವೇಂದ್ರ ಹೇಳಿದ್ದು ಅಂತ ನೆನಪು ನನಗೆ. ಚಂದ್ರಶೇಖರ್ ಭಟ್ರು ಹೇಳಿದ್ದು ಕಶ್ಯಪನ ಅಲ್ಲ, ಅದೇ ಅರ್ಥ ನೆನಪಾಗುವುದಿಲ್ಲ. ಕರ್ಣ ಪಂಡಿತರು, ಆನಂದ ಮಾಸ್ಟರ್ ಎಲ್ಲ ಇದ್ದರು. ಆ ದಿವಸ ಪ್ರಸಂಗ ಸಿಕ್ಕದೆ ಸಾಯಂಕಾಲ ಕೂತು ಪ್ರಸಂಗದ ಪದ್ಯ ಬರೆದು ಅದು ಭಾಗವತರಿಗೆ ಓದಲಿಕ್ಕಾಗದೆ, ಹಾಗೆಲ್ಲ ನನ್ನ ಅಕ್ಷರ ಅಷ್ಟು ಚಂದ. ಅದೆಲ್ಲ ಸಿದ್ದಾಪುರದ ನೆನಪುಗಳು ನನಗೆ ತುಂಬ ಉಂಟು. ಈ ಒಂದು ಸಂತೋಷದ ಸನ್ನಿವೇಶದಲ್ಲಿ ನಾನು ಹೆಚ್ಚು ಮಾತಾಡದೆ, ಈಗ ನಾನು ಏನು ಮಾಡುವುದು ಕೆಲಸ ಅಂದರೆ ಗೌತಮ ಬುದ್ಧ ಹೇಳಿದ ಕೆಲಸ. ಗೌತಮ ಬುದ್ಧ ಒಂದು ಕೆಲಸ ಹೇಳಿದ್ದಾನೆ, ಕೆರೆಗದ್ದೆಯವರಿಗೆ ಗೊತ್ತುಂಟು. ಲೋಕಕ್ಕೆ ಎಲ್ಲರೂ ಉಪಕಾರ ಮಾಡಬಹುದಂತೆ, ಸೋಷಿಯಲ್ ವರ್ಕ್ ಎಲ್ಲರೂ ಮಾಡ್ಬೋದು. ಎಲ್ಲರೂ ಮಾಡಿದರೆ, ಎಲ್ಲರೂ ಮಾಡುವ ಕೆಲಸ ಏನು ಗೊತ್ತುಂಟ, ಲೋಕಕ್ಕೆ ಉಪಕಾರ, ಉಪದ್ರ ಮಾಡದೇ ಇರುವುದು, ಅದೇ ಒಂದು ಉಪಕಾರ. ನಾನು ಆರಂಭ ಮಾಡದೇ ಇರುವ ಭಾಷಣ ನಿಲ್ಲಿಸಿ ನಿಮಗೆ ಉಪಕಾರ ಮಾಡಿ ಮುಂದಿನವರ ಭಾಷಣ ಕೇಳುವುದಕ್ಕೆ ಉತ್ಸುಕನಾಗಿದ್ದೇನೆ. ನಿಮ್ಮ ಸನ್ಮಾನಕ್ಕೆ ನಾನು ಕೃತಜ್ಞನಾಗಿ ಈ ಅರ್ಹತೆಯನ್ನು ಉಳಿಸಿಕೊಂಡು ಸಾಧ್ಯವಿದ್ದಷ್ಟು ಕಾಲ, ಎಂಥದ್ದು ಯಾವ ಜೀವೇ ಅಗ್ನಿಹೋತ್ರಂ ಜುಹೋತಿ, ಆರೋಗ್ಯ ಇದ್ದಷ್ಟು ಕಾಲ ಅಗ್ನಿಹೋತ್ರ ಮಾಡಬೇಕು. ಮಲ್ಕೊಂಡಲ್ಲಿ ಆದರೆ ಮಾಡಲಿಕ್ಕೆ ಆಗುವುದಿಲ್ಲ. ಹಾಗೆ ನಮಗೆ ಅಗ್ನಿಹೋತ್ರ, ನಮ್ಮ ಸಂತ ಕವಿ, ನಮ್ಮ ಕುಲಕವಿ ಹೌದು, ಗುರು ರಾಮದಾಸರು, ಶಿವಾಜಿಗೆ ಗುರುಗಳವರು. ಅವರೊಂದು ಮಾತು ಹೇಳಿದ್ದಾರೆ, ಸದಾ ಸರ್ವದಾ ಯೋಗ ತೂಸ ಗಡಾವ, ತುಸೆ ಕಾರಣಿ ದೇಹ ಮಾಸ ಪಡಾವ. ನಾನು ಯಕ್ಷಗಾನಕ್ಕೆ, ಯಕ್ಷಗಾನ ಕಲಾವಿದರಿಗೆ, ಯಕ್ಷಗಾನ ಪ್ರಿಯರಿಗೆ, ವಿಶೇಷವಾಗಿ ನನ್ನ ಕಲಾ ಬಳಗದವರಿಗೆ ಹೇಳುವುದು, ಸದಾ ಸರ್ವದಾ ಯೋಗ ತುಮಸ ಗಡಾವ, ಕಲೇಚ ಕಾರಣೆ ದೇಹ ಮಾಸ ಪಡಾವ. ಓಂ ಸ್ವಸ್ತಿ. ವಂದನೆಗಳು, ಅಭಿನಂದನೆಗಳು ಡಾಕ್ಟರ್ ಪ್ರಭಾಕರ್ ಜೋಶಿ ಅವರಿಗೆ. ಮುಂದಿನ ಕಾರ್ಯಕ್ರಮ ಅತಿಥಿಗಳಾಗಿ ಆಗಮಿಸಿದಂತಹ ಶ್ರೀಮಾನ್ ಬಿ ಭುಜಬಲಿ ಧರ್ಮಸ್ಥಳ ಇವರಿಂದ 2 ಮಾತುಗಳು.
ದೇವರನ್ನು ನೆನೆಸುತ್ತಾ ವೇದಿಕೆಯಲ್ಲಿರುವ ನಮ್ಮ ವಿನಾಯಕ್ ಭಟ್ ಗಾಳಿಮನೆಯವರ ತಂದೆಯವರೇ, ಹಾಗೆ ಇಲ್ಲಿ ವಿದ್ವಾಂಸರು, ಎಲ್ಲ ವಿದ್ವಾಂಸರು ಇರುವುದೆಲ್ಲರೂ ಕೂಡ, ಬೇರೆ ಬೇರೆ ಕಡೆಯವರು ವಿದ್ವಾಂಸರಿದ್ದಾರೆ, ನಿಟ್ಟೂರಿನವರಿದ್ದಾರೆ, ಇವರಿದ್ದಾರೆ, ಹಾಗೆ ನಮ್ಮ ದೇವಾನಂದ ಭಟ್ರಿದ್ದಾರೆ. ಮುಖ್ಯವಾಗಿ ಇವತ್ತಿನ ಕೇಂದ್ರ ಬಿಂದು ಪ್ರಭಾಕರ್ ಜೋಶಿಯವರೇ. ನಮ್ಮ ಭಾಳ ಚಿಕ್ಕಂದಿನಿಂದ ಪ್ರಭಾಕರ್ ಜೋಶಿಯವರು ನೋಡಿದವನು. ಅವ್ರ ಬಗ್ಗೆನೇ ಒಂದೆರಡು ಮಾತು ಹೇಳಬೇಕು. ಯಾಕಂತ ಹೇಳಿದ್ರೆ ನಾವು ಸಣ್ಣದಿಂದ ನೋಡಿದ್ದರಿಂದ ತುಂಬ ಕಡೆ ಯಕ್ಷಗಾನ ಸಂಘಟನೆ, ತಾಳಮಂತ್ರ ಸಂಘಟನೆ ಮಾಡಿದವರು. ಜೊತೆಗೆ ಅವತ್ತು ಆಗ ಹೇಳಿದಾಗೆ ಕ್ಯಾಸೆಟ್ ಮತ್ತು CD ನಮ್ಮ ಜೋಶಿಯವರು ತುಂಬ ಸಲ ಭಾಗವಹಿಸಿದ್ದಾರೆ. ಜೊತೆಗೆ ನನಗೆ ಈಗಲೂ ಅಂತ ಒಂದು ನೆನಪು ಬರ್ತದೆ. ಕಡದೋಕ ಮಂಜಾತ ಭಾಗವತರು, ಪ್ರಭಾಕರ್ ಜೋಶಿಯವರು, ಶೇಣಿಯವರು, ರಾಮದಾಸ್ ಕಾಮವರು, ತೆಕ್ಕಟ್ಟಾನಂದ ಮಾಸ್ಟ್ರು, ಕುಂಬ್ಳೆ ಸುಂದರ್ ಅವರು, ಗೋವಿಂದ ಭಟ್ರು. ನಮ್ಮ ಗಣೇಶ್ ಪ್ರಸಾದ್ ಹೋಟ್ಲಲ್ಲಿ ಮರುದಿವಸ ರೆಕಾರ್ಡಿಂಗ್ ಇದ್ದರೆ ಎಲ್ಲರೂ ಕೂತು ಚರ್ಚೆ ಮಾಡೋದು. ಇದು ನನಗೆ ಈಗಲೂ ನೆನೆಸ್ತಾ ಇದೆ. ಯಾಕಂದರೆ ಇದನ್ನು ನಾನು ನೆನಪಲ್ಲಿ ಹೇಳಬೇಕು. ಅಷ್ಟು ಒಂದು ಒಳ್ಳೆಯ ವಾತಾವರಣ ಇತ್ತು ಆ ಸಂದರ್ಭದಲ್ಲಿ. ಯಾವುದೇ ಒಂದು ಕ್ಯಾಸೆಟ್ ಮಾಡಬೇಕು, ಮುಂಚಿನ ದಿವಸ ಕೂತು ಮಾತಾಡಿ ಮತ್ತು ಮರುದಿವಸ ರೆಕಾರ್ಡಿಂಗ್. ವಿಶೇಷವಾಗಿ ಇನ್ನೂ ಒಂದು ಮುಖ್ಯವಾದ ವಿಷಯ ಏನಂತ ಹೇಳಿದರೆ, ಧ್ವನಿ ಸುಳಿಯನ್ನು ಪ್ರಥಮವಾಗಿ ರೆಕಾರ್ಡಿಂಗ್ ಮಾಡಿಸಿದ್ದು ಪ್ರಭಾಕರ್ ಜೋಶಿಯವರು. ಆಗ ಹೇಳಿದರು, ಈಗ ಚೆನ್ನೈ ಅಂತ ಹೇಳಿದ್ರೆ ಆಗ ಮೆಡ್ರಾಸ್ ಸಂಗೀತ ಕಂಪನಿಯವರು, ಸರಿ ಅಲ್ವಾ? ಭಾಳಷ್ಟು ಈವಾಗಲೂ ಅಚ್ಚಳಿಯದೆ ಉಳಿದ ಕ್ಯಾಸೆಟ್ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಅಷ್ಟು ಅಚ್ಚುಕಟ್ಟಾಗಿ ಆ ದಿಗ್ಗಜ ಕಲಾವಿದರಿಂದ ಕ್ಯಾಸೆಟ್ ಹೊರಬಂದಿದೆ. ಅದು ಮಾಗದವದೇ ಇರ್ಬೋದು, ಆಮೇಲೆ ಕರ್ಣಾವಸಾನ, ಇದೇ ನಂಬರ್ 1 ಆ ಟೈಮಲ್ಲಿ ಕರ್ಣಾವಸಾನ ಅಲ್ವಾ, ಸರಿಯಲ್ಲ? ಕರ್ಣಾವಸಾನ, ಮಾಗದವದೆ, ಆಮೇಲೆ ಬೇರೆ ಬೇರೆ ಕ್ಯಾಸೆಟ್ಗಳು ಆ ಸಂದರ್ಭ ಬಂದಿದೆ. ತುಂಬ ವರ್ಷ ಹೋಗಿ ಇವರ ನೇತೃತ್ವದಲ್ಲಿ ಹೋಗಿ ಆಗ್ತಾಯಿತ್ತು. ಆಮೇಲೆ ಈ ಕಡೆ ಎಲ್ಲ ಸ್ಟಾರ್ಟ್ ಆಯಿತು ರೆಕಾರ್ಡಿಂಗ್ ಮಾಡಲಿಕ್ಕೆ. ಆಮೇಲೆ ಈ ಕಡೆ ಬಂತು. ಮತ್ತು ನನ್ನ ಅಂತ ಸ್ವಲ್ಪ ಶುರು ಮಾಡಿದ್ದ. ನಮಗೆ ಅದು ಯಕ್ಷಗಾನ ಸ್ವಲ್ಪ ಹುಚ್ಚು ಜಾಸ್ತಿ. ಯಾಕಂದರೆ ನಾವು ಕ್ಷೇತ್ರದಲ್ಲಿ 24/7 ಅಂತ ಹೇಳೋದು ತಪ್ಪಾಗಲಿಕ್ಕೆ, ಯಾವಾಗಲೂ ಸಾಂಸ್ಕೃತಿಕ ಸಂಘಟನೆ ನಡೀತಾ ಇರ್ತವೆ, ಒಂದಲ್ಲ ಒಂದು ಸಂದ. ಅದರಲ್ಲಿಯೂ ಯಕ್ಷಗಾನ ಮುಖ್ಯ. ಯಕ್ಷಗಾನ ಮೇಳ ಉಂಟು, ಸಣ್ಣ ಮೇಳ, ದೊಡ್ಡ ಮೇಳ ಉಂಟು. ನಾವು ಯಕ್ಷಗಾನ ನೋಡಿ ಅದರಲ್ಲಿ ಭಾಳಷ್ಟು ನಾವು ಪಳಗಿದವರು. ಅದರಿಂದ ನೋಡಿ ಅದು ಕೂಡ ನೋಡೋದಂತ ಹೇಳಿದ್ರೆ ಹೆಗಡೆಯವರ ಫ್ಯಾಮಿಲಿ ಜೊತೆ ಕೂತೇ ನೋಡಿದೆವು ನಾನು ಕೂಡ. ಈಗಲೊಂದು ಮಾತು ಹೇಳಬೇಕು ನಾನು ಆ ಸಂದರ್ಭದಲ್ಲಿ. ನಮ್ಮ ಹೆಗ್ಡೆಯವರ ಫ್ಯಾಮಿಲಿ, ಹೆಗ್ಡೆಯವರ ತಾಯಿಯವರಿಗೆ ಯಕ್ಷಗಾನ ನೋಡೋ ಇದು ಆಸಕ್ತಿ ಭಾಳ ಜೋರಿತ್ತು. ಅವರು ನಮ್ಮ ಧರ್ಮಸ್ಥಳ ದೊಡ್ಡ ಮೇಳ ಆಗ್ತಾ ಇರುವಾಗ ಹೇಳಲಿಕ್ಕುಂಟು, ನಾವೆಲ್ಲ ಜೊತೆ ಕೂತು ನೋಡ್ತಾ ಇದ್ದವರು. ಆವಾಗ ಹೇಳೋದವರು, ಕೆಲವು ವೇಷ ಬರುವಾಗ ನಮ್ಮ ಅವರು ಅಂದರೆ ಬೆಳಿಗ್ಗೆವರೆಗೆ ನೋಡ್ತಾಯಿದ್ರು, ನೋಡುವಾಗ ಮಧ್ಯೆ ಮಲಗ್ತಿದ್ರು. ಆವಾಗ ಇಂಥ ವೇಷ ಬರುವಾಗ ನಾನು ಎಬ್ಬಿಸು ಅಂತ ಹೇಳಿದ್ರು. ಈಗ ಉದಾಹರಣೆಗೆ ಸುಂದರರಾವ್ ಬರುವಾಗ ಎಬ್ಬಿಸು, ಅದೇ ನಾರಾಯಣಗಟ್ಟೆ ಬರುವಾಗ ಎಬ್ಬಿಸು, ಎಂಪೆಗಟ್ಟೆ ರಾಮಯ್ಯ ಬರುವಾಗ ಎಬ್ಬಿಸು, ಗೋವಿಂದ ಭಟ್ ಬರುವಾಗ ಎಬ್ಬಿಸು. ಇದೆಲ್ಲ ಕೆಲವು ಕಲಾವಿದರುಂಟು ಅವ್ರದ್ದು. ಅಂದರೆ ಬೇರೆಯವರು ಸಣ್ಣವರು ಅಂತಲ್ಲ, ಅದರ ಅರ್ಥ ಇಂಥವ್ರು ಬರುವಾಗ ಕೇಳಬೇಕಂತ ಹೇಳೋದು ಉದ್ದೇಶದಿಂದ ಅವ್ರು ಹೇಳ್ತಾಯಿದ್ರು. ಇದು ಹುಚ್ಚು ನಮಗೆ ಈ ಯಕ್ಷಗಾನಕ್ಕೆ ನಾನು ಬರಲಿಕ್ಕೆ ಹುಚ್ಚು ಸ್ಟಾರ್ಟ್ ಆಯಿತು ಅಂತ ಹೇಳಲಿಕ್ಕೆ. ಯಾಕಂದರೆ ಅಲ್ಲಿ ಚಿಕ್ಕ ಮೇಳ ಅಂತ ಇತ್ತು, ಅದರದ್ದು ಲಕ್ಕಣ್ಣ ಶೆಟ್ಟರು ಮಾಡ್ತಾಯಿದ್ರು. ದೇವಸ್ಥಾನ ಮುಂದ್ಗಡೆ ಪ್ರತಿ ಶನಿವಾರ ಯಕ್ಷಗಾನ ಆಗ್ತಿತ್ತು. ಆ ಸಂದರ್ಭದಲ್ಲಿ ನಾವು ದೇವಸ್ಥಾನ ಮುಂದ್ಗಡೆ ಒಂದು ಗೋಣಿ ಹಾಕ್ಕೊಂಡು ನೆಲದಲ್ಲಿ ಕೂತು ನೋಡೋರು. ಅಂಥ ಒಂದು ಹುಚ್ಚಿತ್ತು ಅದು ಹುಚ್ಚುಗಟ್ಟಿ ನಮಗೆ, ಅಂದರೆ ಹೈಸ್ಕೂಲ್ ಜೀವನದಲ್ಲಿ ಇದು. ಆಮೇಲೆ ಯಕ್ಷಗಾನಕ್ಕೆ ನಾವು ಪ್ರಥಮವಾಗಿ ಯುವಕ ಮಂಡಳಿ ಅಂತ ಸ್ಟಾರ್ಟ್ ಆಯಿತು. ನಾನೇಕ ನನ್ನ ವಿಷಯ ಕೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ನಮಗೆ ಈ ಹುಚ್ಚು ಯಾಕೆ ಸ್ಟಾರ್ಟ್ ಆಯಿತು ಅಂತ ಹೇಳಲಿಕ್ಕೆ ಮಾತು ಹೇಳ್ತಿದ್ದೇನೆ ಅಷ್ಟೇ. ಯುವಕ ಮಂಡಳಿ ಸ್ಟಾರ್ಟ್ ಆದಲ್ಲಿ ಯುವವಾಣಿ ಕಾರ್ಯಕ್ರಮ ಆಕಾಶವಾಣಿಯಲ್ಲಿ ಕೊಟ್ಟರು. ಜೊತೆಗೆ ನಮ್ಮ ತಂಡ ಮುಂದೆ ಹೋಯಿತು. ಆಮೇಲೆ ಈಗ ನಮ್ಮ ತಂಡ ಏಗರಾಡಿಗೆ ಬಂದು ಮೂಡಿ ಬಂದಿದೆ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತೇನೆ. ಎಲ್ಲರೂ ಏಗರಾಡ್ ಕಲಾವಿದ ತಂಡರಾಗಿ ಮೂಡಿ ಬಂದಿದೆ. ಇದಕ್ಕೆ ನಾನು ಆಕಾಶವಾಣಿಯಲ್ಲಿ ಸುಳಿ ನನ್ನ ಅಭಿನಂದನೆ ಸಲ್ಲಿಸ್ತೇನೆ. ಅಂದರೆ ಅಷ್ಟು ವರ್ಷದಿಂದ ಅಷ್ಟು ಕಾರ್ಯಕ್ರಮ ಕೊಟ್ಟಿದ್ದಾರೆ ಅವರು ನಮಗೆ ಪ್ರತಿ ವರ್ಷ. ಪ್ರಭಾಕರ್ ಜೋಶಿಯವರಿಗೆಲ್ಲ ಗೊತ್ತುಂಟು. ಎಲ್ಲಿವರೆಗೆ ಜೋಶಿಯವರಿಗೆ ಗೊತ್ತುಂಟು ಅಂತ ಹೇಳಿದ್ರೆ, ನಮ್ಮ ಕಾರ್ಯಕ್ರಮವನ್ನು ನೋಡಿ ಪ್ರಭಾಕರ್ ಜೋಶಿಯವರು ನಮ್ಮ ಕಾರ್ಡು ಕೂಡ ಬರೆದಿದ್ದಾರೆ. ಹೌದು, ನೆನಪುಂಟೆಲ್ಲ ಗೊತ್ತಿಲ್ಲ, ನಮಗೆ ಬರೆದಿದ್ದಾರೆ ಚೆನ್ನಾಗಿ ಮೂಡಿ ಬಂದಿದೆ ಅಂತ. ನಮಗೆ ಅದು ಭಾಳ ತೃಪ್ತಿ ತಂದಿದೆ. ಆದ್ದರಿಂದ ಇನ್ನು ಕಳೆದ ವರ್ಷ ಕೂಡ ಈ ಆಮ್ನಯ ಇವರ ಯಕ್ಷ ಸಂಸ್ಕೃತಿ ಇದಕ್ಕೆ ಕಳೆದ ವರ್ಷ ವಾರ್ಷಿಕೋತ್ಸವ ಕೂಡ ನಾನು ಮೂಡಬಿದ್ದಿ ಜೈನ್ ಮಠದಾಗಿತ್ತು, ಅದಕ್ಕೂ ಕೂಡ ಬರಬೇಕಂತ ಹೇಳಿದರು. ನಾವು ಆ ಸಂದರ್ಭದಲ್ಲಿ ಅಯೋಧ್ಯೆ ಹೋಗಿದ್ದೇವೆ. ಸತ್ಯ ಹೇಳ್ತೇನೆ, ಅಯೋಧ್ಯೆಗೆ ಟೂರಿಗೆ ಹೋದವರು. ಅಲ್ಲಿಂದ ನೇರ ಇವರ ಕಾರ್ಯಕ್ರಮಕ್ಕಾಗಿ ನಾವು ಅಲ್ಲಿ ಸೀದಾ ಬಂದು ಮನೆ ಕೂಡ ಹೋಗೋದೇ ಇಲ್ಲಿಗೆ ಬಂದಿದ್ದೇನೆ. ಈಗ ನೆನಪಾಗ್ತುಂಟು ನನಗೆ ಅದು. ಅಂದರೆ ಇವತ್ತು ಕೂಡ ಹಾಗೆ ಆಯಿತು. ನಮಗೆ ಒಂದು ಏನೋ ಬೇರೆ ಒಂದು ಕಡೆ ಕಾರ್ಯಕ್ರಮ ಇತ್ತು, ಇವರು ಕರೆಯುವಾಗ ಮತ್ತು ಅದರಲ್ಲಿ ಪ್ರಭಾಕರ್ ಜೋಶಿ ಅವರಿಗೆ ಇವತ್ತು ಅಭಿನಂದನೆ ಸನ್ಮಾನ ಮಾಡಲಿಕ್ಕೆ ಹೇಳೋ ಭಾಳ ಖುಷಿ. ಯಾಕೆಂದರೆ ಇವರಂಥ ದಿಗ್ಗಜ ಕಲಾವಿದರ ಒಂದು ವೇದಿಕೆಯಲ್ಲಿ ನಾವು ಇದ್ದುಕೊಂಡು ಅವರಿಗೆ ಒಂದು ಸನ್ಮಾನದಂದರೆ ನನಗೆ ಭಾಳ ಸಂತೋಷಕರವಾದಾಗ. ದೇವಾನಂದ ಭಟ್ರು ಹೇಳಿದಾಗೆ ಅವರು ತುಂಬ ಅವರ ಅಭಿನಂದನಾ ಭಾಷಣದಲ್ಲಿ ಹೇಳಿದ್ದಾರೆ. ಖಂಡಿತ ಹೌದು, ನಾನು ಕೂಡ ಅದನ್ನು ಅನುಭವಿಸಿದವ, ಕೇಳಿದವ. ದೇವಾನಂದ ಭಟ್ರು ಭಾಳ ಚೆನ್ನಾಗಿ ಅವ್ರ ಬಗ್ಗೆ ಅಭಿನಂದನಾ ಭಾಷಣ ಮಾಡಿದರು. ಹಾಗೆ ನಾನು ಕೂಡ ಅವರು ಹೇಳಿದಾಗೆ ಹೇಳ್ತಾ ಇದ್ದೇನೆ, ಈ ವೇದಿಕೆಯಲ್ಲಿ ಅವರಿಗೆ ಒಂದು ಸನ್ಮಾನ ಆಗೋದು ಅಂತ ಹೇಳಿದ್ರೆ ನಾವು ಕೂಡ ಭಾಳ ಖುಷಿಪಟ್ಟವು. ಯಾಕೆಂದರೆ ಸಣ್ಣದಿಂದ ಕೇಳಿಕೊಂಡವರು. ಹಾಗೆ ಇನ್ನು ಅಷ್ಟೇ ಅಲ್ಲ,
ಧರ್ಮಸ್ಥಳದಲ್ಲಿ ಹೆಗಡೆಯವರ ಮನೆಯಲ್ಲಿ ಸೆಟ್ ಮಾಡುವಾಗ ಪ್ರಭಾಕರ್ ಜೋಶಿ ಹೆಚ್ಚಾಗಿರ್ತಾರೆ. ಹೆಚ್ಚಾಗಿ ಯಾವ ಟೈಮಲ್ಲಿ ನಾನು ಅವರನ್ನು ಬಿಡಲಿಲ್ಲ. ಪ್ರಭಾಕರ್ ಜೋಶಿ ಇರ್ಬೋದು, ಆಮೇಲೆ ಕುಂಬಳೆ ಸುಂದರರಾವ್ ಇರ್ಬೋದು, ಎಂಪೆಕಟ್ಟೆ ರಾಮಯ್ಯ ಇರ್ಬೋದು, ಆಮೇಲೆ ಗೋವಿಂದ ಭಟ್ರು, ಆಮೇಲೆ ತೆಕ್ಕಟ್ಟೆ ಆನಂದ ಮಾಸ್ಟ್ರು, ರಾಮದಾಸ್ ಸ್ವಾಮಿಗಳು, ಶ್ರೇಣಿ ಗೋಪಾಲಕೃಷ್ಣ ಭಟ್ರು, ಇಷ್ಟು ಜನ ನಮಗೆ ಅಲ್ಲಿ ಬೇಕೇ ಬೇಕು. ಸೊ ಹೆಗಡೆಯವರು ಸೆಟ್ ಮಾಡುವಾಗ ಅವರ ಹೆಸರೆಲ್ಲ ಹೇಳಿಕೊಂಡು ಅವರನ್ನು ಕರೀರಿ ಅಂತ. ದೇವ್ರದೆಯಿಂದ ಭಾಳ ಉತ್ತಮವಾಗಿ ಮೂಡಿ ಬರ್ತಿತ್ತು. ಯಾಕೆಂದರೆ ಈ ಮನುಷ್ಯ ಅಲ್ಲಿ ಅವಾಗ ಯಾವಾಗಲೂ ಇರ್ತಿದ್ದು. ನಮಗೆ ಕರೆಯುವಾಗ ಒಂದೇ ಒಂದು ದಿವಸ ತಪ್ಪಿಸದೆ ಇರಲಿಕ್ಕಿಲ್ಲ, ಚೆನ್ನಾಗಿ ಮೂಡಿ ಬರ್ತಿತ್ತು. ಎಲ್ಲರೂ ಸಂತೋಷಪಟ್ಟಿದ್ದಾರೆ. ಆದ್ದರಿಂದ ಇವತ್ತು ಜೋಶಿ ಅವರು ನೀವು ಸನ್ಮಾನ ಮಾಡಿದ್ದು ಭಾಳ ಔಚಿತ್ಯ ಅಂತ, ಭಾಳ ಉತ್ತಮವಾದ ಒಂದು, ಅದರಲ್ಲಿ ಕೂಡ ನಾನು ಈಗಲೂ ನೆನೆಸ್ತೇನೆ, ಇವರು ವಿನಾಯಕ ಭಟ್ರ ತಂದೆಯವರನ್ನು ಉತ್ತಮವಾದ ಮಗನಿಗೆ ಸಂಸ್ಕಾರ ಕೊಟ್ಟಿದ್ದಾರೆ. ಆ ಸಂಸ್ಕಾರವನ್ನು ಇವತ್ತು ನೀವು ತೋರಿಸಿಕೊಟ್ಟಿದ್ದೀರಿ. ಈ ಕಲಾವಿದರಿಗೆ ಹೇಗೆ ಸನ್ಮಾನ ಮಾಡಬೇಕಂತ ಹೇಳೋದು ನನಗೆ ಭಾರಿ ಖುಷಿ ಆಯಿತು. ಈ ಥರ ನಾನು ಎಲ್ಲಿ ಕೂಡ ನೋಡಿದೆ. ಎಷ್ಟೋ ಕಡೆ ಆರಾಧನೆ ರೀತಿಯಲ್ಲಿ ಮಾಡ್ತಾರೆ, ಇವತ್ತು ಪಾದಕ್ಕೆ ನಮಸ್ಕಾರ ಮಾಡಿ ಪಾದದ ಸೇವೆ ಕೂಡ ಮಾಡಿದ್ದಾರೆ. ಇದು ನನಗೆ ಭಾರಿ ಖುಷಿ. ಯಾಕಂದರೆ ಇದು ಯಕ್ಷಗಾನದ ಪ್ರೇಮಿಗಳಲ್ಲಿ ಪ್ರೇಮಿಗಳಂದರೆ ಇವರು ಗುರುಗಳ ಸ್ಥಾನವನ್ನು ಇಟ್ಟುಕೊಂಡು ಇವತ್ತು ಅವರಿಗೆ ಸೇವೆಯನ್ನು ಸಲ್ಲಿಸ್ತಾರೆ. ಇದು ನಾನು ಭಾಳ ಆತ್ಮಾಭಿಮಾನ ಹೇಳ್ತಿದ್ದೇನೆ. ಇಂಥ ಸಂಸ್ಕೃತಿ ನಾವು ಬೆಳೆಸ್ಕೊಳ್ಬೇಕು. ಹಾಗೆ ಇಂಥ ಪ್ರತಿಯೊಂದು ಕಲಾವಿದರನ್ನು ಗುರುತಿಸುವಂಥ ಕಾರ್ಯಕ್ರಮ ಆಗಬೇಕು. ಯಾಕಂತ ಹೇಳಿದ್ರೆ ಈಗ ನಮಗೆ ಭಾಳ ಖುಷಿ ಆಗುತ್ತೆ. ಒಂದು ಕಾಲದಲ್ಲಿ ನಾನು ಕೂಡ ಹೇಳ್ತಾ ಇದ್ದೇನೆ, ಶ್ರೇಣಿಯವರನ್ನು ಮಂಗಳೂರಿಂದ ಕಾಸರಗೋಡಿಂದ ಮಂಗಳೂರು ಕಾರಲ್ಲಿ ಹೋಗಿ ಕರ್ಕೊಂಡು ಬರ್ತಿದ್ದೆವು. ಜೋಶಿಯರಿಗೆ ಗೊತ್ತಿರ್ಬೋದು. ಅದೇ ಥರ ರಾಮದಾಸ್ ಅವರನ್ನು ಕರ್ಕೊಂಡು ಬಂದ ದಿವಸ, ಯಾಕಂದರೆ ಮುಂಚಿನ ದಿವಸ ಇರಬೇಕು ಅಂತ ಅವರಲ್ಲಿ ಜೋಶಿಯವರೇ. ಜೋಶಿಯವರೇ ಮಂಗಳೂರಲ್ಲಿ ಇರ್ತಾಯಿದ್ರು, ನಾವು ಅಲ್ಲಿ ಬರ್ಕೊಂಡು ರೆಕಾರ್ಡಿಂಗ್ ಬರ್ತಿದ್ದು. ಅಂಥ ಒಂದು ಕಾಲ ಇತ್ತು. ಈಗ ಆ ಕಾಲ ಎಲ್ಲ ಅಷ್ಟು ಇಲ್ಲ, ಎಲ್ಲವೂ ಈಸಿ ಆಗಿದೆ. ಆದ್ದರಿಂದ ಅಂಥ ಕಾಲವನ್ನು ಕೂಡ ನೆನಪಿಸ್ತೇನೆ. ಒಂದು ಕಾಲದಲ್ಲಿ ರೆಕಾರ್ಡಿಂಗ್ ಮಾಡುವಾಗ ಅದು ಎಲ್ಲ ಕಡೆ ಹೇಳ್ತೇನೆ ನಾನು, ನಮ್ಮ ಪುತ್ತಿಕ ರಘುರಾಮ್ ಹೊಳ್ಳರು ಅಂದರೆ ಅಲ್ಲಿ ಫ್ಯಾನ್ಗಿನ ಏನಿಲ್ಲ, ಬರೇ ಲೈಟು, ಬೇರೆ ಏನಿಲ್ಲ. ಅಲ್ಲಿಗೆ ಸೆಟ್ ತಂದು ರೆಕಾರ್ಡಿಂಗ್ ಮಾಡೋದು. ಇವರೆಲ್ಲ ಹಂಗೆಲ್ಲ ತೆಗೆದು ಕೂತು ಭಾಗವತೆ ಮಾಡ್ತಿದ್ರು. ಇದೇ ಪುತ್ತಿಕ ರಘುರಾಮ್ ಹೊಳ್ಳರು. ಅಂಥ ಒಂದು ಸಂದರ್ಭ ಇತ್ತು ಒಂದು ಕಾಲದಲ್ಲಿ. ಅಂಥ ಸಂದರ್ಭವನ್ನು ಈಗ ನೆನೆಸುವಾಗ ಈಗಿನ ಕಾಲ ಏನೂ ಅಲ್ಲ. ಯಾಕಂದರೆ ಎಲ್ಲ ಸೌಕರ್ಯ ಉಂಟು, ಎಲ್ಲದಕ್ಕೂ ಸೌಕರ್ಯ, ಎಲ್ಲ ಮೇಳಕ್ಕೂ ಸೌಕರ್ಯ ಉಂಟು, ಬಸ್ಸಿನ ಸೌಕರ್ಯ ಉಂಟು, ಕಲಾವಿದರ ಊಟದ ವ್ಯವಸ್ಥೆ ಉಂಟು, ಎಲ್ಲವೂ ಉಂಟು. ಇದನ್ನೆಲ್ಲ ಈ ಸಂದರ್ಭ ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಇಂಥ ಒಂದು ಸಂಘ ಬೆಳಿಬೇಕಾದ್ರೆ ಇದರ ಹಿಂದೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಹೇಳುವ ಉದ್ದೇಶದಿಂದ ನಮ್ಮ ವಿನಾಯಕ ಗಾಳಿಮನೆಯವರು ಹೇಳ್ತಾ ಇದ್ದೇನೆ. ಅವರ ಕ್ಯಾಲೆಂಡರ್ ಕೂಡ ಅವರು ಪ್ರತಿ ವರ್ಷ ಚೆನ್ನಾಗಿ ಮಾಡ್ತಾಯಿದ್ದಾರೆ. ನಮಗೆ ಡೈಲಿ ಬರ್ತದೆ ನಮ್ಮ ವಾಟ್ಸಪ್ಪಲ್ಲಿ ಅವ್ರದ್ದು. ಏನೇ ಇರಲಿ ಭಾಳಷ್ಟು ಒಂದು ಇಂಟ್ರೆಸ್ಟ್ನಲ್ಲಿ ಯಕ್ಷಗಾನಕ್ಕೆ ಪ್ರೋತ್ಸಾಹ ಕೊಡಬೇಕು, ಯಕ್ಷಗಾನ ಕಲಾವಿದರಿಗೆ ಪ್ರೋತ್ಸಾಹ ಕೊಡಬೇಕು. ಜೊತೆಗೆ ಇವತ್ತು ನೋಡಿ ಒಳ್ಳೆಯ ಒಂದು ಧಾರ್ಮಿಕ ವಿಧಿವಿಧಾನವನ್ನು ಪೂರೈಸಿ ಅರ್ಥಪೂರ್ಣವಾದ ಕಾರ್ಯಕ್ರಮ ಇವತ್ತು ಮಾಡಿಸಿದ್ದೀರಿ. ಇವರ ವೈದಿಕದಲ್ಲಿ ಯಾರೆಲ್ಲ ಇದಕ್ಕೆ ಪೂಜೆ ಮಾಡಿ ಅನುಗ್ರಹವನ್ನು ಬೇಡಿಕೊಂಡಿದ್ದಾರೆ, ಈ ಅನುಗ್ರಹ ನಿಮಗೆ ಯಾವಾಗಲೂ ಇರಲಿ. ಹಾಗೆ ಹಿರಿಯರಾದ ಅವರ ತಂದೆಯವರಿಗೆ ಕೂಡ ಇರಲಿ, ವಿನಾಯಕ ಭಟ್ ಗಾಳಿಮನೆ ಮತ್ತು ಅವರ ಮನೆಯವರಿಗೆ ಕೂಡ ಇರಲಿ ಅಂತ ಹೇಳುತ್ತಾ, ಇಲ್ಲಿ ವಿದ್ವಾಂಸರು ಬಂದಿದ್ದಾರೆ. ಇಬ್ಬರು ಕೂಡ ನಮಗೆ ಭಾರಿ ಖುಷಿ ಆಯ್ತು. ಅಂಥ ವಿದ್ವಾಂಸರ ಮಧ್ಯೆ ನಾವು ಕೂತಿದ್ದೇವಲ್ಲ, ಇದೇ ನಮ್ಮ ಪುಣ್ಯ ಅಂತ ಹೇಳುತ್ತಾ, ವಿನಾಯಕ ಭಟ್ರೆ ಇನ್ನೊಂದು ಸಾರಿ ಹೇಳ್ತೇನೆ, ನೀವು ಕರೆಸಿದ್ದಕ್ಕೆ ನನ್ನ ವಿಶೇಷವಾದ ಅಭಿನಂದನೆ ಸಲ್ಲಿಸಿ, ನೀವು ಇಂಥ ಕಾರ್ಯಕ್ರಮವನ್ನು ಇನ್ನೂ ಹೆಚ್ಚಾಗಿ ಮಾಡ್ತಾ ಹೋಗಿ ಉತ್ತಮ ಕಲಾವಿದರನ್ನು ನೋಡಿ ಹೀಗೆ ಸನ್ಮಾನ ಮಾಡ್ತಾ ಇದೆ. ಯಾಕೆಂದರೆ ಹಿಂದಿನ ಕಾಲದಲ್ಲಿ ಕಷ್ಟಪಟ್ಟ ಕಲಾವಿದರನ್ನು ಈಗ ನೆನೆಸುವಾಗ ನಮಗೆ ಇದಾಗುತ್ತೆ. ಆದರೆ ಈಗ ನಿಜವಾಗಿ ಜೋಶಿಯವರಿಗೆ ಮಾಡಿದ್ದು ಭಾರಿ ಸಂತೋಷ ಅಂತ ಹೇಳುತ್ತಾ, ಜೋಶಿಯವರೇ ನೀವು ಇನ್ನೂ ಕೂಡ ನಾನು ಒಂದು ಮಾತು ಹೇಳ್ತೇನೆ. ನಾವೆಲ್ಲ ಹೇಳ್ತೇವೆ 100 ವರ್ಷ ಬದುಕಲಿ, 125 ವರ್ಷ ಬದುಕಲಿ. ನಮಗೆ ದೇವರು ಆಯುಷ್ಯ ಎಷ್ಟು ಕೊಟ್ಟಿದ್ದಾರ ಅಷ್ಟು ಸಮಯ ಜೋಶಿಯವರು ಆರೋಗ್ಯದಿಂದ ಇರಲಿ ಮತ್ತು ಸ್ಮರಣ ಶಕ್ತಿ ಒಳ್ಳೆಯದಾಗಿ ಬರಲಿ ಅವರಿಗೆ ಅಂತ ಹೇಳುತ್ತಾ, ಎಲ್ಲಿ ಹೋದರೂ ಅವರು ಒಂದೇ ಒಂದು ಶಬ್ದವನ್ನು ಬಿಟ್ಟು ಮಾತಾಡೋದಿಲ್ಲ. ಯಾವುದೇ ಒಂದು ಕಾರ್ಯಕ್ರಮ ಇರಲಿ ಅಥವಾ ಒಂದು ಕಥೆಯನ್ನು ಹೇಳುವ ಕ್ರಮ ಇರಲಿ, ನಾವು ಜೋಶಿಯವರೊಂದು ನೋಡಿ ಇವತ್ತು ನೋಡಿ ಅಭಿನಂದನಾ ಭಾಷಣ ಜಾಸ್ತಿಯಾಗಿ ಮಾಡೋದು ಜೋಶಿಯವರು. ಇವತ್ತು ಅಂಥ ಅಭಿನಂದನಾ ಭಾಷಣವನ್ನು ಜೋಶಿಯರ ಬಗ್ಗೆ ಮಾಡಲಿಕ್ಕೆ ಸಿಕ್ಕಿದ್ದು ನಮ್ಮ ದೇವಾನಂದ ಭಟ್ರು. ಇದು ಒಂದು ವಿಶೇಷ ಅಂತ ನಾನು ಹೇಳುತ್ತಾ ಎಲ್ರಿಗೂ ನನ್ನ ಅಭಿನಂದನೆ ಸಲ್ಲಿಸಿ, ವಿಶೇಷವಾಗಿ ಇನ್ನೊಂದು ಸಾರಿ ಹೇಳ್ತೇನೆ, ಈ ಮನೆಯಲ್ಲಿ ನಿಮಗೆ ಆರೋಗ್ಯ ಭಾಗ್ಯ ಶುಭ ನೆಮ್ಮದಿ ಅಂತ ಇರಲಿ ಅಂತ ಹೇಳುತ್ತಾ, ನಾನು ಎಲ್ಲ ಕಡೆ ಕರುಣೆಯಾಗಿ ಒಂದು ಮಾತು ಹೇಳಲಿಕ್ಕುಂಟು, ಒಬ್ಬ ಮನುಷ್ಯನಿಗೆ ಆನೆ ಇರಬೇಕು ಅಂತ. ಅಂದರೆ ಆನೆ, ನೇ ಅಂದರೆ ನೆಮ್ಮದಿ. ಇದು ಎಲ್ಲರಿಗೂ ನಿಮಗೂ ನಮಗೂ ಬರಲಿ ಅಂತ ಹೇಳುತ್ತಾ, ಎಲ್ಲಿಗೂ ದೇವರು ಒಳ್ಳೆಯದು ಮಾಡಲಿ ಅಂತೇಳಿ ಇವತ್ತು ವಿನಾಯಕ ಭಟ್ರ ಸಂಬಂಧಿಕರೆಲ್ಲ ಬಂದಿರ್ಬೋದು, ಅವರಿಗೆ ಕೂಡ ನನ್ನ ವಿಶೇಷವಾದ ಅಭಿನಂದನೆ ಸಲ್ಲಿಸಿ ಇಂಥ ಕಾರ್ಯವನ್ನು ಹೆಚ್ಚೆಚ್ಚು ಮಾಡ್ತಾರೆ ಅಂತೇಳಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು, ಅಭಿನಂದನೆಗಳು ಹಿರಿಯ ಸಂಘಟಕರಾದಂಥ ಭುಜಬಲಿಯವರಿಗೆ. ಸೇನೆಯಲ್ಲಿ ಉದ್ಯೋಗದಲ್ಲಿದ್ದು ಈಗ ನಿವೃತ್ತಿ ಹೊಂದಿರುವಂಥ ರಮೇಶ್ ಕಾರ್ಣಿಕ್, ನಿಮ್ಮ ಉಪಸ್ಥಿತಿಯನ್ನು ನಾವು ಗೌರವಿಸ್ತಾ ಇದ್ದೇವೆ. ಅದೇ ರೀತಿ ವಿಜಯ ಕರ್ನಾಟಕ ಪತ್ರಿಕೆಯ ಮೂಡುಬಿದಿರೆ ವರದಿಗಾರರು ಸೀತಾರಾಮಾಚಾರ್ಯ ಮತ್ತು ಶಕುಂತಲಾಚಾರ್ಯ, ನಿಮ್ಮ ಉಪಸ್ಥಿತಿಯನ್ನು ಗೌರವಿಸ್ತಾ ಇದ್ದೇವೆ. ಯಕ್ಷ ನೂರಾಳ್ಬೆಟ್ಟು ಇದರ ಪುರಂದರ್ ಪುರೋಹಿತರು ಬಂದಿದ್ದೀರಿ, ನಿಮ್ಮ ಉಪಸ್ಥಿತಿಯನ್ನು ಗೌರವಿಸ್ತಾ ಇದ್ದೇವೆ. ಕಾಳಿಕಾಂಬ ಯಕ್ಷ ಸಂಘಟನೆಯ ಜಗದೀಶಾಚಾರ್ಯ ಮತ್ತು ಜೊತೆಗಿರುವಂಥ ಪುರೋಹಿತರು ಹೆಸರು ಗೊತ್ತಿಲ್ಲ, ನಿಮ್ಮ ಉಪಸ್ಥಿತಿಯನ್ನು ಗೌರವಿಸ್ತಾ ಇದ್ದೇವೆ. ನಾಗೇಶಾಚಾರ್ಯ, ಹೌದು,
ತಾವುಗಳೆಲ್ಲ ತಾಳಮದ್ದಲೆ ಪ್ರಾರಂಭ ಆಗ್ತದೆ ಆಗುವಲ್ಲಿವರೆಗೆ ನಿಂತು ಆಸ್ವಾದಿಸಬೇಕಂತ ಕೇಳಿಕೊಳ್ಳುತ್ತಾ ಮತ್ತೊಂದು ಪ್ರಧಾನ ಕಾರ್ಯಕ್ರಮ ಕೀರ್ತಿಶೇಷ ಕಮಲಾಕರ ಹೆಗಡೆ ಹುಕ್ಲಮಕ್ಕಿ ಕಲಾವಿದರು, ಸಂಘಟಕರು, ನೇತಾರರು, ಶ್ರೀ ದುರ್ಗಾಂಬ ಯಕ್ಷಗಾನ ಮಂಡಳಿ ಹುಕ್ಲಮಕ್ಕಿ. ಕೀರ್ತಿಶೇಷ ಪರಮೇಶ್ವರ ಟೂರ್ ಬಾಳಹಳ್ಳಿ, ಅರ್ಚಕರು, ಮಹಾಗಣಪತಿ ದೇವಾಲಯ ಬಾಳೆಹಳ್ಳಿ. ಕೀರ್ತಿಶೇಷ ಮಾಧವಾಚಾರ್ಯ ಸಂಪಿಗೆ, ಮೂಡುಬಿದಿರೆ ಮತ್ತು ಸುತ್ತಮುತ್ತಲಿನ ಪರಿಸರದ ಹವ್ಯಾಸಿ ಭಾಗವತರು, ಆಮ್ನಾಯ ಗಾಳಿಮನೆ ಸದಸ್ಯರು ಕೂಡ. ಈ ಮೂವರ ಸಂಸ್ಮರಣೆಯನ್ನು ವಿನಾಯಕ್ ಭಟ್ ಗಾಳಿಮನೆಯವರು ಮಾಡಲಿಕ್ಕಿದ್ದಾರೆ. ದುರ್ಗಾಂ ಭಾಸ್ಕರಂ ಶಿವಮಚ್ಯುತಂ ಬ್ರಹ್ಮಾಣಂ ಗಿರಿಜಾಂ ಲಕ್ಷ್ಮೀಂ ವಾಣಿಂ ವಂದೇ ವಿಭೂತಯೇ. ನಮಸ್ಸಭಾಯೇ ಸಭಾಪತಿಭ್ಯಶ್ಚ. ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಅಧ್ಯಕ್ಷರಾದಿಯಾಗಿ ಸರ್ವರನ್ನು ಒಂದೇ ಮಾತಿನಲ್ಲಿ ಅತ್ಯಂತ ಗೌರವದ ಪ್ರಣತಿ ಕುಸುಮಾಂಜಲಿಗಳನ್ನು ಸಮರ್ಪಣೆ ಮಾಡ್ತಾ ಯಥಾಮತಿಯಾಗಿ, ಯಥಾಶಕ್ತಿಯಾಗಿ, ಯಥೋಚಿತವಾಗಿ ಹಾಗೂ ಸಮಯದ ಮಿತಿಯ ಒಳಗೆ ಒಂದು 4 ಸಂಸ್ಮರಣೆಯ ವಚನಗಳನ್ನು ತಮ್ಮ ಮುಂದೆ ಆಡ್ಲಿಕ್ಕೆ ಬಂದಿದ್ದೇನೆ. ಸಂಸ್ಮರಣೆ ಮಾಡಬೇಕಾದಂತಹ ಕರ್ತವ್ಯ ವ್ಯಕ್ತಿಗತವಾಗಿ ನನಗಿದೆ. ಇದಕ್ಕೆ 3 ಮಹನೀಯರನ್ನು ನಾವು ಚಿತ್ರದಲ್ಲಿ ನೋಡ್ತಾ ಇದ್ದೇವೆ. ಚಿತ್ರಾರ್ಪಿತವಾದಂತಹ ಅವರ ಈ ಸ್ವರೂಪದ ಹಿಂದಿರುವ ಭಾವ ಚಿತ್ರ ಬಹಳ ಸಚಿತ್ರವಾಗಿ ನನ್ನ ತಲೆಯೊಳಗೆ ಮನೆ ಮಾಡಿಕೊಂಡಿದೆ. ಆ ಸಚಿತ್ರತೆಯನ್ನು ನಾನು ಸ್ಮರಿಸಬೇಕಾದದ್ದು ನನ್ನ ಕರ್ತವ್ಯ ಎನ್ನೋದು ನನ್ನ ಭಾವನೆ. ಯಾಕೆ ಅಂತಂದರೆ 3 ಮಹನೀಯರಿದ್ದಾರೆ. 3ರನ್ನು ಸೇರಿಕೊಂಡು ಹೇಳಬೇಕು ಅಂತಂದರೆ 3 ಗುರುಗಳಾಗಿ ನನ್ನನ್ನು ಪ್ರೀತಿಯಿಂದ ಈ ಯಕ್ಷಗಾನ ರಂಗದಲ್ಲಿ ಮತ್ತು ವೈಯಕ್ತಿಕ ಬದುಕಿನಲ್ಲಿ ನನಗೆ ಆಶೀರ್ವಾದ ಮಾಡಿದವರು. ಕಮಲಾಕರ ಹೆಗಡೆ ಹುಕ್ಲಮಕ್ಕಿ ಅವರು ನನ್ನನ್ನು ಇನ್ನಿಲ್ಲದಂತೆ ನೀನು ಇನ್ನೂ ಹೆಚ್ಚು ಬೆಳೆಯಬೇಕು ಅಂತ ನಿರಂತರವಾಗಿ ಪ್ರೋತ್ಸಾಹ ನೀಡಿದಂತಹ ನನ್ನ ಭಾವನ ಅಪ್ಪ, ನನ್ನ ಅಕ್ಕನ ಗಂಡನಾದ ಭಾವನ ಅಪ್ಪ. ದುರ್ಗಾಂಬ ಯಕ್ಷಗಾನ ಮಂಡಳಿ ಶತಮಾನೋತ್ಸವವನ್ನು ಆಚರಿಸ್ಕೊಳ್ತಾ ಇರುವಂತಹ ದಿವಸ ಇದು. ಜಾನಕೈ ತಿಮ್ಮಪ್ಪ ಹೆಗಡೆ ಅವರ ಹೆಸರನ್ನು ನೀವು ಕೇಳಿರ್ತೀರಿ. ಹರಿಶ್ಚಂದ್ರ ಎನ್ನುವಂತಹ ಕಥಾಭಾಗವನ್ನು ಬರೆದವರು. ಅಂತಹ ಜಾನಕೈ ತಿಮ್ಮಪ್ಪ ಹೆಗಡೆಯವರನ್ನು ತಮ್ಮ ಮೇಳದಲ್ಲಿಟ್ಟುಕೊಂಡಂತಹ ಮಹನೀಯರು ಹುಕ್ಕುಲಮಕ್ಕಿ ಮೇಳದವರು. ಮೊನ್ನೆ ಅವರ ಮನೆಯಲ್ಲಿ ನಡೆದಂತಹ ಶ್ರವಣಾರಾಧನೆಯಲ್ಲಿ ನಾನು ಸಂಬಂಧಿಕನಾಗಿಯೂ ಪಾಲ್ಗೊಂಡಿದ್ದೆ, ನನ್ನ ಕರ್ತವ್ಯದ ನೆಲೆಯಲ್ಲಿ ಪಾಲ್ಗೊಂಡಿದ್ದೆ. ಹಾಗೆ ನಮ್ಮ ಮನೆಯ ಕಾರ್ಯಕ್ರಮ ಹಿಂದಿನ ಶನಿವಾರ ಆಗಬೇಕಾದದ್ದು ಇವತ್ತಿಗೆ ಬಂದದ್ದು ಕೂಡ ಅವರು ದಿವಂಗತರಾದ ಕಾರಣದಿಂದ. ಅದು ನನ್ನ ಕರ್ತವ್ಯ ಅಂತ ನಾನು ಮತ್ತೆ ಹೇಳೋದಕ್ಕೆ ಕಾರಣ, ಯಕ್ಷಗಾನ ರಂಗದಲ್ಲಿ ಮುಂದೆ ಹೋಗಬೇಕು ಎನ್ನುವಂತಹ ಒಂದು ಚಾಲನ ಶಕ್ತಿ ಆರಂಭವಾದದ್ದು ನನ್ನ ಅಪ್ಪಯ್ಯನಿಂದ. ಅಪ್ಪಯ್ಯ ಕೊಟ್ಟಂತಹ ಆ ಪ್ರಚೋದನೆಯನ್ನು ಮುನ್ನಡೆಸ್ಕೊಂಡು ಹೋಗಲಿಕ್ಕೆ ನನಗೆ ನಿರಂತರವಾಗಿ ಸಹಕಾರ ಕೊಟ್ಟವರು, ಅನೇಕ ಅರ್ಥಧಾರಿಕೆಯನ್ನು ತಮ್ಮ ಅನುಭವದ ನೆಲೆಯಲ್ಲಿ ಹೇಳಿಕೊಟ್ಟವರು, ಪುಸ್ತಕಗಳನ್ನು ಕೊಟ್ಟು ನೋಡು ಈ ಪುಸ್ತಕದಲ್ಲಿ ಹೀಗಿದೆ, ತುರಂಗ ಭಾರತ ಮೊದಲಾದ ಪುಸ್ತಕವನ್ನು ಕೊಟ್ಟವರು. ಅದಕ್ಕೂ ಮಿಗಿಲಾಗಿ ನಿನಗೆ ಒಳ್ಳೆ ರೀತಿಯಲ್ಲಿ ಮಾತನಾಡಲಿಕ್ಕಾಗುತ್ತದೆ ಅಂತ ಮತ್ತೆ ನನ್ನಲ್ಲಿ ಇಲ್ಲದ ವಿಶ್ವಾಸವನ್ನು ತುಂಬಿಸಿ ಮೇಲೆತ್ತಿದಂತಹ ನನ್ನ ಗುರು ಸಮಾನರವರು. ಇನ್ನೂ ಅನೇಕ ವಿಷಯಗಳನ್ನು ಹೇಳ್ಬೋದು, ಇದು ಸಂದರ್ಭ ಅಲ್ಲ. ಅವರ ಮಾಡಿದ ಶೂನ್ಯದಿಂದ ಅವರ ಬದುಕು ತೊಡಗಿತ್ತು, ರಿಕ್ತತೆ ಇತ್ತು, ಮನೆಯಲ್ಲಿ ಕಡುಬಡತನ ಇತ್ತು. ಕಡುಬಡತನದ ಒಂದು ಕೂಡು ಕುಟುಂಬವನ್ನು ಇವತ್ತು ಸಮೃದ್ಧಿಯ ತುತ್ತ ತುದಿಯಲ್ಲಿ ನಿಲ್ಲಿಸಿದಂತಹ ಒಬ್ಬ ಶ್ರೇಷ್ಠ ಸಂಸಾರ ನಡೆಸಿದ ಯಜಮಾನ ಅವರು. ಅಂತಹ ಕಮಲಾಕರ ಹೆಗಡೆಯವರನ್ನು ನಾನು ಈ ಸಂದರ್ಭದಲ್ಲಿ ಅತ್ಯಂತ ಗೌರವದಿಂದ ಸ್ಮರಿಸ್ತೇನೆ. ಅವರ ಆಶೀರ್ವಾದವನ್ನು ನಾನು ಬೇಡ್ತೇನೆ. ಸದಾಕಾಲ ನನಗೆ ಅವರು ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟಿದ್ದಾರೆ. ಅವರು ಹಣ ಸಹಾಯ ಮಾಡಿದ್ದಾರೆ, ನನಗೆ ಆ ಋಣ ಇದೆ. ಹೀಗೆ ಅನೇಕ ಹೇಳ್ತಾ ಹೋದರೆ ಬಹಳಷ್ಟಿದೆ. ಜೊತೆಯಲ್ಲಿ ಪರಮೇಶ್ವರ ಭಟ್ರು, ಇವರ ಬಗ್ಗೆ ನಾನು ಹೇಳಬೇಕು ಅಂತಂದರೆ ಇವರು ನನಗೆ ಅಜ್ಜ ಆಗಬೇಕು. ಬಾಡೇಹಳ್ಳಿ ಅಂತ ನನ್ನ ತಂದೆಯವರ ಅಜ್ಜನ ಮನೆಯ ಊರಿನವರು. ಆ ಊರಿನಲ್ಲಿದ್ದಂತಹ ಭಟ್ರ ಮನೆ ಅಂತಂದರೆ ಅವರು ಎಲ್ಲರಿಗೂ ಬೇಕಾಗಿದ್ದವರು. ಪರಮೇಶ್ವರ ಭಟ್ರು ಅಂತಂದ್ರೆ ಹೆಸರೇ ಹೇಳುವ ಹಾಗೆ ಪಾರಮ್ಯವನ್ನು ಐಶ್ವರ್ಯವನ್ನು ಬದುಕಿನಲ್ಲಿ ಕಟ್ಟಿಕೊಂಡವರು. ಬದುಕಿನ ಅನೇಕ ಏರಿಳಿತಗಳನ್ನು ಕಂಡು ಕೂಡ ಇವತ್ತು ಯಾಕೆ ಅವರ ಸಂಸ್ಮರಣೆ ಅಂತಂದರೆ ಬದುಕಿನಲ್ಲಿ ಹಲವು ಏರಿಳಿತಗಳು ನಮಗೆ ಬರ್ತಾ ಇರ್ತದೆ. ಅವರು ಅದನ್ನೆಲ್ಲ ಮೀರಿ ಸ್ಥಿತಪ್ರಜ್ಞನಾಗಿ ಅವರ ಪತ್ನಿಯಾದಂತಹ ಪಾರ್ವತಿ ಅಜ್ಜಿಯ ಜೊತೆಗೆ ಬದುಕಿದ ರೀತಿ ನಮ್ಮೆಲ್ಲರ ಸಾಂಸಾರಿಕ ಬದುಕಿಗೆ ಬಹಳ ದೊಡ್ಡದಾದಂತಹ ಅದು ದಾರಿದೀಪ ಅಂತ ನಾನು ಭಾವಿಸ್ತೇನೆ. ಅಂತಹ ಪರಮೇಶ್ವರಜ್ಜನವರಿದ್ದು ನಾಳೆಯ ದಿವಸ ಊರಿನಲ್ಲಿ ಶ್ರವಣಾರಾಧನೆ 12, 13, 14 ಅಂತ ಏನು ಹೇಳ್ತೇವೆ, ವೈಕುಂಠ ಸಮಾರಾಧನೆ, ಅದು ನಾಳೆಯ ದಿವಸ ಈಗ ಆಗಬೇಕಾಗಿದೆ. ತಂದೆಯವರಿಗೆ ಹೋಗಬೇಕಿತ್ತು,
ಅಲ್ಲಿ ಇಲ್ಲಿ ನಮ್ಮ ಮನೆಯ ಕಾರ್ಯಕ್ರಮ ಒಂದು ಮಾವ ಹೋದದಕ್ಕೆ ಅವರಿಗೆ ಮತ್ತೆ ಮತ್ತೆ ಮುಂದಾಕ್ಲಿಕ್ಕೆ ಆಗೋದಿಲ್ಲ ಎನ್ನುವ ಕಾರಣಕ್ಕಿಲ್ಲ, ನೀನು ಕಾರ್ಯಕ್ರಮ ಮಾಡು ಅಂತ ಹೇಳಿದ್ವಿ. ನಾಳೆಯ ದಿವಸದ ಅವರ ಶ್ರವಣಾರಾಧನೆಯ ಒಟ್ಟು ಫಲ ಅವರಿಗೆ ಸಿಗಲಿ ಅಂತ ಈ ಮನೆಯಲ್ಲಿ ಇಲ್ಲಿದ್ದುಕೊಂಡು ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಮೂರನೆಯವರಾಗಿ ಮಾಧವಾಚಾರ್ಯ ಸಂಪಿಗೆ ಅವರು, ಇವರನ್ನ ನಾವೆಲ್ಲ ಈ ಪರಿಸರದವರು ತಿಳ್ಕೊಂಡಿದ್ದೇವೆ. ಅವರು ಹೇಗೆ ಅಂತಂದ್ರೆ, ಕೆಲವು ವ್ಯಕ್ತಿಗಳು ಅವರು ಇಲ್ಲದೆ ಇದ್ದಾಗ ಅವರ ಪ್ರಭಾವ ಗೊತ್ತಾಗತ್ತೆ. ಕೆಲವು ವ್ಯಕ್ತಿಗಳಿದ್ದು ಹೇಗೆ ಅಂತಂದ್ರೆ, ಅವರ ಸ್ವರೂಪ ಇದ್ದಾಗಲೂ ಗೊತ್ತಾಗೋದಿಲ್ಲ, ಇಲ್ಲದಿದ್ದಾಗಲೂ ಗೊತ್ತಾಗೋದಿಲ್ಲ. ಆದರೆ ನೀರಿನ ಒಳಗಿರುವಂತಹ ರುಚಿಯ ಹಾಗೆ ಅದು ಯಾವತ್ತೂ ನೀರಿನಂತೆ ಬದುಕಿಗೆ ಅತ್ಯಂತ ಅಗತ್ಯವಾಗಿ ಬೇಕಾದಂತಹ ಒಂದು ವಸ್ತುವಾಗಿರ್ತದೆ. ನಾನು ವೆಂಕಟರಮಣ ಭಟ್ರು, ಮೂಡಬಿದಿರೆಯ ಸುತ್ತಮುತ್ತಲ ಕಲಾ ಸಂಘಟನೆಗಳು, ತಾಳಮದ್ದಲೆಯಲ್ಲಿ ಹವ್ಯಾಸಿಗಳಾಗಿ ಪ್ರವೃತ್ತರಾದಂತಹ ನಮಗೆ ಇದ್ದ ಬಹಳ ದೊಡ್ಡ ಕೊರತೆ ಅಂತಂದ್ರೆ ಹಿಮ್ಮೇಳದ ಕೊರತೆ, ಅದರಲ್ಲಿ ಭಾಗವತರ ಕೊರತೆ. ದೇವಾನಂದ ಭಟ್ರು ಇದ್ದಾರೆ, ಅವರಿಗೂ ಕೂಡ ಇದರಿದ್ದು ಚೆನ್ನಾಗಿ ಅನುಭವ ಇದೆ. ಆ ಹಿಮ್ಮೇಳದ ಕೊರತೆಯಲ್ಲಿ ಭಾಗವತರ ಕೊರತೆ ಬಹಳ ದೊಡ್ಡದು, ಇವತ್ತಿಗೂ ಇದೆ, ಎಲ್ಲ ಕಾಲಕ್ಕಿದೆ. ಒಂದು ಸಮಯದಲ್ಲಿ ನಾವು ದಿನೇಶ್ ಅಮ್ಮಣ್ಣಾಯರೋ, ಪುತ್ತಿಗೆ ರಘುರಾಮ್ ಹೊಳ್ರಿದೋ, ಬಲಿಪ ನಾರಾಯಣ ಭಾಗವತರೋ, ನೆಬ್ಬೂರು ನಾರಾಯಣ ಭಾಗವತರೋ, ಕಾಳಿಂಗಣ್ಣ ಭಟ್ರು, ಸುಬ್ರಹ್ಮಣ್ಯ ದಾರೇಶ್ವರರು, ವಿದ್ವಾನ್ ಗಣಪತಿ ಭಟ್ರು, ಇಂತಹವರ ಕೆಸೆಟ್ಟಿನ ಆಯ್ದ ಪದ್ಯಗಳನ್ನ ರೆಕಾರ್ಡ್ ಹಾಕೊಂಡು ತಾಳಮದ್ಲೆ ಅರ್ಥ ಹೇಳಬೇಕು ಅಂತ ಒಂದು ತಲೆ ಕೆಟ್ಟಿತ್ತು ಒಮ್ಮೆ. ಇನ್ನು ಯಾಕೆಂದ್ರೆ ಈ ಹಿಮ್ಮೇಳದವ್ರು ಸಿಗೋದಿಲ್ಲ, ಏನ್ ಮಾಡೋದು ನಾವು ಅಂತ. ಆಗ ಒಬ್ಬ ವ್ಯಕ್ತಿ ನಮಗೆ ಸಹಕಾರವನ್ನು ಕೊಡ್ತಾರೆ, ಅವ್ರ ಹೆಸರು ಮಾಧವಾಚಾರ್ಯ ಸಂಪಿಗೆ ಅಂತ. ನಾನು ಅವರನ್ನ ನನ್ನ ಬಹಳ ದೊಡ್ಡ ಒಂದು ಹಿತೈಷಿ ಅಂತ ಕಾಣ್ತೇನೆ. ವಿಶ್ವಕರ್ಮ ಸಮಾಜದಿಂದ ಬಂದಂತಹ ಅವರು ಕಳೆದ ವರ್ಷ ಸೆಪ್ಟೆಂಬರ್ 16ಕ್ಕೆ ನಡೆಯುವಂತಹ ನಮ್ಮ ವಿಶ್ವಕರ್ಮ ಏನು ಆಚರಣೆ ಇದೆ, ಅದಕ್ಕೆ ಸಂಬಂಧಪಟ್ಟು ಹತ್ತಿರದಲ್ಲಿ ಎಡಪದವು ಅಂತ ನೆನಪು, ಗಾಯತ್ರಿ ಮಹಾತ್ಮೆ ಅಂತ ತಾಳಮದ್ಲೆ ಮಾಡಿಸಿದ್ರು. ಅಪ್ಪಯ್ಯ ಕೂಡ ಬಂದಿದ್ರು ಅವತ್ತು. ಗಾಯತ್ರಿ ಮಹಾತ್ಮೆ ಎಲ್ಲ ನೀವೆಲ್ಲರೂ ಇರಬೇಕು ಅಂತೇಳಿ ನಮ್ಮ ಎಲ್ಲ ತಂಡವನ್ನು ಸೇರಿಸಿದ್ರು. ನಾವು ಅವರಿಗೆ ಬೇಕಾದ ಅಗತ್ಯವೇ ಇಲ್ಲ. ಕೇಶವ ಭಟ್ ಕೇಕಣಾಜ್ ಅವರು ಬಂದಿದ್ರು, ಜಯಪ್ರಕಾಶ್ ನಾಕೂರ್ ಅವರು ಅವರಿಗೆ ಬೇಕಾಗಿತ್ತು, ಸಿಗಲಿಲ್ಲ. ನಾರಾಯಣ್ ಶರ್ಮಾ ಅವರನ್ನು ಕರೆದಿದ್ವಿ, ಸಿಗಲಿಲ್ಲ. ಆಗ ಪುಣ್ಯಾತ್ಮ ಒಬ್ಬನೇ ಪದ್ಯ ಅವರಿಗೆ ಗೊತ್ತಿಲ್ಲ. ಆ ಗಾಯತ್ರಿ ಮಹಾತ್ಮೆ ಅನ್ನೋದು ಅನಂತ ಹೆಗಡೆ ದಂತಳಿಗೆ ಅಂತ ಬರೆದವರು, ಆ ಪದ್ಯಗಳು ಗೊತ್ತಿಲ್ಲ ಅವರಿಗೆ. ಎಲ್ಲ ಭಾಗವತರು ಕೈ ಕೊಟ್ಟರು. ಆದ್ರೆ ತಾನು ಭಾಗವತ ಅಂತ ತೋರಿಸಿಕೊಟ್ಟು ಆ ಪದ್ಯಗಳನ್ನೆಲ್ಲ ಹೇಳಿ ಪ್ರಸಂಗವನ್ನು ನಡೆಸಿದಂತಹ ನಾನು ಒಂದು ಕಂಡ ಅತ್ಯಂತ ಸರ್ವಶ್ರೇಷ್ಠ ಒಬ್ಬ ಭಾಗವತ ಅಂತ ನಾನು ಹೇಳುವುದಕ್ಕೆ ಬಯಸ್ತೇನೆ. ಜೊತೆಗೆ ವಾರದ ಕೂಟಗಳಲ್ಲಿ ಆರದ ಭಾವವನ್ನ ಸದಾಕಾಲ ಹಚ್ಚಿ ಬೆಳಗಿ ಜ್ವಾಜ್ವಲ್ಯಮಾನವಾಗಿ ಪ್ರಜ್ವಲಿಸುವಂತೆ ಇವತ್ತೇನಾದ್ರೂ ನಾವು 4 ಅರ್ಥವನ್ನ ನಿರರ್ಗಳವಾಗಿ ಮಾತನಾಡ್ತೇವೆ ಅಂತಂದ್ರೆ ಅದು ಮೂಡುಬಿದಿರೆ ಪರಿಸರದ ವಾರದ ಕೂಟಗಳಿಂದ. ಅದು ದೇವಾನಂದ ಭಟ್ರು ಕಟ್ಟಿದ್ದಿರಬಹುದು, ಶಾಂತಾರಾಮ್ ಕುಡ್ವರ ಕಟ್ಟಿದ್ದಿರಬಹುದು, ಯಕ್ಷಮೇನಕ ಸದಾಶಿವರಾಯರಿದ್ದಿರಬಹುದು. ನಮ್ಮದು ಇದು 3ನೇದು, ಇದು ಇತ್ತೀಚೆಗೆ ಆರಂಭ ಮಾಡ್ಕೊಂಡಿದ್ದೇವೆ, ಇಲ್ಲ ಅಂತಲ್ಲ. ಆದರೆ ಅವರೆಲ್ಲ ಮೊದಲು ಈಗ 15 ವರ್ಷದ ಹಿಂದೆ ಯಕ್ಷೋಪಾಸನ ಮೊದಲಾದ ಸಮೂಹದಿಂದ ಕಟ್ಟಿದ್ದೇವೆ. ನಾವೆಲ್ಲ ಒಂದೇ ಸಮೂಹದ ಹಿನ್ನೆಲೆಯಲ್ಲಿದ್ದವರು. ಅದಕ್ಕೆಲ್ಲ ಬೆನ್ನೆಲುಬಾಗಿ ಪುಣ್ಯಾತ್ಮ ಒಂದು 800 ಮಾರುತಿ ಕಾರ್ನಲ್ಲಿ ಬಂದು ತಾಳಮದ್ಲೆ ಪದ್ಯ ಹೇಳಿ, ಜೊತೆಗೆ ತನ್ನ ಮಗನಾದ ಶ್ರವಣನಿಗೆ ಹಿಮ್ಮೇಳದಲ್ಲಿ ವಾದನ ಮಾಡಿಸಿದ್ದಾರೆ. ಇವರನ್ನ ನಾವು ನೆನಪಿಸಿಕೊಳ್ಳದೆ ಹೋದರೆ ಕೃತಜ್ಞರು ಅಂತ ನನ್ನ ಭಾವನೆ. ನಾವು ಆ ಕೃತಜ್ಞತೆಯಲ್ಲಿ ನಾನಿವತ್ತು ಮಾಧವಾಚಾರ್ಯನನ್ನ ನೆನಪಿಸಿಕೊಳ್ತಾ ಇದ್ದೇನೆ. ಅವರೆಲ್ಲರಿಗೆ ಪರಮಾತ್ಮ, 3 ಕೂಡ ಭಾಗವತೋತ್ತಮರು. ಕಮಲಾಕರ್ ಹೆಗಡೆಯವರು ವೇಷಧಾರಿಗಳಾಗಿ, ಸಂಘಟಕರಾಗಿ, ಮೇಳದ ಸಂಚಾಲಕರಾಗಿ ಭಾಗವತೋತ್ತಮರು. ಅಂದರೆ ಭಗವಂತನ ಧ್ಯಾನವನ್ನು ಮಾಡಿದವರು. ಪರಮೇಶ್ವರ ಹೆಗಡೆಯವರು ಮಹಾಗಣಪತಿ ದೇವರ ಸಾನ್ನಿಧ್ಯದಲ್ಲಿ ಪೂಜೆ ಮಾಡಿ ಬದುಕಿನ ಎಲ್ಲ ಏರಿಳಿತಗಳ ನಡುವೆ ಅವರು ಭಗವತ್ತತ್ವವನ್ನು ಭಾಗವತೋತ್ತಮರಾಗಿ ಮೆರೆದವರು. ನಮ್ಮ ಮಾಧವಾಚಾರ್ಯರು ನಿಜಾರ್ಥದ ಭಾಗವತ ಎನ್ನುವ ಶಬ್ದದ ಭಗವತ್ತತ್ವದ ಹಾಡುಗಳನ್ನು ಹಾಡುತ್ತಾ ಮುಮ್ಮೇಳವನ್ನು ಕುಣಿಸ್ತಾ ಭಾಗವತರಾದವರು. ಈ 3 ಭಾಗವತೋತ್ತಮರಿಗೆ ಪರಮಾತ್ಮ ಸಾಯುಜ್ಯ ಪ್ರಾಪ್ತಿಯಾಗಲಿ ಅಂತ ಮತ್ತೊಮ್ಮೆ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾ, ಇವತ್ತಿನ ದಿವಸದ ಈ ಕಾರ್ಯಕ್ರಮದಲ್ಲಿ ಅವರನ್ನು ನೆನಪಿಸಿಕೊಳ್ಳುವಂತಹ ಒಂದು ಸನ್ನಿವೇಶ ನಮಗೆ ಒದಗಿ ಬಂದಿದ್ದು, ಇದನ್ನು ಯಥಾಮತಿಯಾಗಿ ನಾನು ನಿರ್ವಹಿಸಿದ್ದೇನೆ ಅಂತ ಭಾವಿಸ್ತೇನೆ. ಅವರ ಆತ್ಮಕ್ಕೆ ಚಿರಶಾಂತಿ ಈ ಮೂಲಕ ದೊರೆಯಲಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಜೊತೆಯಲ್ಲಿ ತಿರುಮಲೇಶ್ವರ ಭಟ್ರು ಮಾತನಾಡುವುದಿಲ್ಲ ಅಂತ ಹೇಳಿದರು. ಅವರು ಒಂದು ಮಾತನ್ನು ಹೇಳಲಿಕ್ಕೆ ಹೇಳಿದರು, ಹಾಗಾಗಿ ಅವ್ರ ಪರವಾಗಿ ನಾನೊಂದು ಮಾತನ್ನು ಹೇಳಬೇಕು. 20ನೇ ತಾರೀಕಲ್ಲ, 16
ಸೆಪ್ಟೆಂಬರ್ 20ನೇ ತಾರೀಕು ಮಿತ್ತೂರು ಸಂಪ್ರತಿಷ್ಠಾನದ ವಾರ್ಷಿಕೋತ್ಸವ. ಮಿತ್ತೂರು ಸಂಪ್ರತಿಷ್ಠಾನ ವೈದಿಕ ಮತ್ತು ಪ್ರತಿಭಾ ಪುರಸ್ಕಾರ, ವೈದಿಕ ಪುರಸ್ಕಾರ, ಶಾಸ್ತ್ರ ಪುರಸ್ಕಾರ, ಹೀಗೆ ನಿರಂತರವಾಗಿ ಪುರಸ್ಕಾರಗಳನ್ನು ವಾರ್ಷಿಕೋತ್ಸವದಲ್ಲಿ ಕೊಡ್ತಾ ಬರುತ್ತೆ. ಯಕ್ಷಗಾನ ತಾಳಮದ್ದಳೆಗಳನ್ನು ಕೂಡ ಸಂಘಟಿಸ್ತಾರೆ. ಅನೇಕ ಮಹನೀಯರನ್ನ ಎಲ್ಲಿ ಗುಣವಂತರಿದ್ದಾರೋ, ಎಲ್ಲಿ ಶಾಸ್ತ್ರಜ್ಞರಿದ್ದಾರೋ, ಎಲ್ಲಿ ವೇದವೇತ್ತರಿದ್ದಾರೋ ಅವರನ್ನು ಹುಡುಕಿ ಸನ್ಮಾನ ಮಾಡ್ತಾ ಇರುವಂತಹ ಒಂದು ಅಪೂರ್ವವಾದ ವೈದಿಕ ಅಂದರೆ ವೇದ ವಿದ್ಯೆಯನ್ನು ಉಳಿಸುವುದಕ್ಕೆ ಪಣ ತೊಟ್ಟಂತಹ ಒಂದು ಪ್ರತಿಷ್ಠಾನ. ಎಲ್ಲಿಯ ಮಿತ್ತೂರು, ಎಲ್ಲಿಯ ಗಾಳಿಮನೆ. ಆದರೆ ಗಾಳಿಮನೆಯನ್ನ ಮಿತ್ತೂರಿನವರು ಹುಡುಕಿದ್ದಾರೆ. ಗಾಳಿಮನೆಯ ಚಂದ್ರಶೇಖರ್ ಭಟ್ ಅವರಿಗೆ ಈ ಸಲದ ಮಿತ್ತೂರಿನ ಶಾಸ್ತ್ರವಿದ್ವತ್ ಪರಂಪರೆಯ ಒಂದು ಗೌರವವನ್ನು ಸಮರ್ಪಣೆ ಮಾಡ್ತೇವೆ, ಅಪ್ಪಯ್ಯನನ್ನು ಕರೆದುಕೊಂಡು ಬರಬೇಕು ಅಂತ ಹೇಳಿದ್ದಾರೆ. ನಮ್ಮ ಪಾಲಿಗೆ ಯೋಗ ಭಾಗ್ಯ ಅಂತ ನಾನು ಭಾವಿಸ್ತೇನೆ. ತಿರುಮಲೇಶ್ವರ ಭಟ್ರೆ, ಬಹಳ ದೊಡ್ಡದಾದಂತಹ ಪುರಸ್ಕಾರವನ್ನು ತಾವು ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೀರಿ. ತಮಗೆ ಸಾಂದರ್ಭಿಕವಾಗಿ ನಾನು ಎಲ್ಲರ ಪರವಾಗಿ ಕೃತಜ್ಞತೆಯನ್ನು ಹೇಳ್ತೇನೆ. ಈ ಮಾತನ್ನು ಅವರು ತಿಳಿಸ್ಲಿಕ್ಕೆ ಹೇಳಿದರು. ಆದರೆ ಎಲ್ಲ ಮಹನೀಯರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಮಿತ್ತೂರು ಸಂಪ್ರತಿಷ್ಠಾನದ ಪರವಾಗಿ ಕೇಳ್ಕೊಳ್ತೇನೆ. ನಮಸ್ಕಾರ. ಕೀರ್ತಿಶೇಷತ್ರಯರ ಸಂಸ್ಮರಣಾ ಭಾಷಣ ಮಾಡಿದಂತಹ ವಿನಾಯಕ್ ಭಟ್ ಗಾಳಿಮನೆಯವರಿಗೆ ವಂದನೆಗಳು, ಧನ್ಯವಾದಗಳು. ಈಗ ಅಧ್ಯಕ್ಷೀಯ ಭಾಷಣ. ಇವ ಸಂಪೃಕ್ತೌ ವಾಗರ್ಥ ಪ್ರತಿಪತ್ತಯೇ ಜಗತಃ ಪಿತರೌ ವಂದೇ ಪಾರ್ವತಿ ಪರಮೇಶ್ವರೌ. ಜಗತ್ತಿನ ತಂದೆ ತಾಯಿಗಳಾದ ಪಾರ್ವತಿ ಪರಮೇಶ್ವರರನ್ನು ವಂದಿಸಿ ಅಧ್ಯಕ್ಷೀಯ ಭಾಷಣ ಅಂತಲ್ಲ, ಆ ಸ್ಥಾನದಲ್ಲಿ ನನ್ನ ಕೂರಿಸಿದ್ದಾರೆ. ನಮ್ಮ ಜೋಶಿಯವರ ಬಗ್ಗೆ 4 ಮಾತಾಡಿದ್ರೆ ನನಗೆ ಸಮಾಧಾನ ಇಲ್ಲ. ಯಾಕಂದರೆ ನನಗೆ ಯಕ್ಷಗಾನದ ಪ್ರವೃತ್ತಿ ಹುಟ್ಟಿದ್ದು ಮೊದಲನೇದಾಗಿ ಶ್ರೇಣಿ, ಆಮೇಲೆ ನಮ್ಮ ಪ್ರಭಾಕರ ಜೋಶಿ. ಇವರ ಅರ್ಥ ಕೇಳಿ ನನಗೆ ಕನಸಲ್ಲೂ ಒಂದಿನ ನಾವು ಅರ್ಥ ಹೇಳಬೇಕು, ಅವರ ಸಂಗತಿಗೆ ಸಮಾನ ಅಂತ ಇಲ್ದಿದ್ರು ಆ ಸ್ಟೇಜ್ನಲ್ಲಾದರೂ ಕುಂತು ಹೇಳಬೇಕು ಅನ್ನೋ ಒಂದು ಕನಸು. ಶ್ರೇಣಿಯವರು ಸಿಗಲೇ ಇಲ್ಲ, ಸಿಕ್ಕಿದ್ರು ಅದು ಅವಕಾಶ ಆಗಲಿಲ್ಲ. ಅದು ನನಗೆ ಸಂತೋಷ. ನಮ್ಮ ಜೋಯಿಸಿಯವರು 2-3 ಸತಿ ಸಿಕ್ಕಿದ್ದಾರೆ, ಇವತ್ತು ಸಿಗ್ತಾ ಇದ್ದಾರೆ. ಜೋಯಿಸಿಯವರ ವಯಸ್ಸು ಕೇಳಿ ನನಗೆ ಪರಮಾಶ್ಚರ್ಯ ಆಯಿತು. ನನಗಿಂತ ಕಿರಿದಿರ್ಬೋದು ಅಂತಿತ್ತು. 80 ಅಂದರು ತೆಗೆದ ಬಾಯಿ, ಕೈ ಮುಗಿದೆ. ಯಾಕಂದರೆ ನಾನು ಬರೀ 76ರಲ್ಲಿದ್ದೇನೆ. ಹಿರಿಯ ಮನುಷ್ಯ ಅವರ ನೆನಪಿನ ಶಕ್ತಿ ನೋಡಿದರೆ 20ರ ಹುಮ್ಮಸ್ಸಿನ ನೆನಪೋದು ಬಹುಶಃ 80ರವರೆಗೆ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಈ ಸಂದರ್ಭದಲ್ಲಿ ಒಂದು ಯೋಗ್ಯ ಕಲಾವಿದನನ್ನು, ಯೋಗ್ಯ ವಾಗ್ಮಿಯನ್ನು ನಾವು ಗೌರವಿಸ್ತಾ ಇದ್ದೇವೆ. ನಮ್ಮ ಅಮ್ನಾಯ ಬಳಗ ಎನ್ನುವ ಸಮಾಧಾನ ನನಗೆ ಅವತ್ತೇ ಅವರನ್ನು ಗೌರವಿಸಬೇಕು ಅಂತಿತ್ತು. ಯಾವತ್ತು ಅಂತ ಕೇಳಿ 30 ವರ್ಷ ಹಿಂದೆ ಅವರ ಮಾತು ಕೇಳಿ ಇವರಿಗೆ ಒಂದು ಸನ್ಮಾನ ನಾನು ಯಾಕೆ ಮಾಡಬಾರ್ದು, ಆದರೆ ಸನ್ನಿವೇಶ ಆಗಿರಲಿಲ್ಲ. ಅದು ನನ್ನ ಮಗ ಇವತ್ತು ಮಾಡಿ ಪೂರೈಸಿದ್ದಾನೆ. ಅದು ಬಹಳ ಖುಷಿ ಆಗ್ತಾ ಇದೆ. ಒಂದು ಮಾತಿದೆ, ಶತೇಷು ಜಾಯತೆ ಶೂರಃ ಸಹಸ್ರೇಷು ಚ ಪಂಡಿತಃ ವಕ್ತಾ 10 ಸಹಸ್ರೇಷು ದಾನಿ ಭವತಿ ಮಾನವ. ಇದೊಂದು ಸಾಮಾನ್ಯ ಸೂಕ್ತಿ. ಒಂದು 100ಕ್ಕೊಬ್ಬ ಪಂಡಿತ ಸಿಗ್ಬೋದು, 1000ಕ್ಕೊಬ್ಬ ಪಂಡಿತ, 100ಕ್ಕೊಬ್ಬ ವಿದ್ವಾಂಸ. ವಿದ್ವತ್ ಮುಗಿಸಿದ ವಿದ್ವಾಂಸ ಅಂತ ಕರೀತಾರೆ. ಆದರೆ 10 ಸಹಸ್ರೇಷು ವಕ್ತ, 10,000ಕ್ಕೊಬ್ಬ ವಕ್ತೃ ಸಿಗ್ತಾನೆ, ವಾಗ್ಮಿ ಸಿಗ್ತಾನೆ. ಮಾತಾಡಿದ್ದೆಲ್ಲ ವಾಕಲ್ಲ, ಸರಿಯಾದ ಮಾತಿಗೆ ವಾಕ್ ಅಂತ ಹೆಸರು. ದೇವೀಂ ವಾಚಂ ಅಜನಯಂತ ದೇವ, ಅದಕ್ಕೆ ವಾಚ್ ಅಂತ ಕರೆದ್ರು. ದೈವೀ ಶಕ್ತಿ ಉಳ್ಳ ಮಾತಿಗೆ ಮಾತು ಅಂತ ಹೆಸರು. ನಾವು ಎಷ್ಟೋ ಹರಟೆ ಬೆಳಿತೇವೆ, ಬೈಕೊಳ್ತೇವೆ, ಅದೆಲ್ಲ ಮಾತಲ್ಲ. ಅಂತಹ ಮಾತುಗಾರಿಕೆ ಯಾರಲ್ಲಿದೆಯೋ ಅವರಲ್ಲಿದೆ. ಯದ್ಯದ್ ವಿಭೂತಿ ಮತ್ಸತ್ವಂ ತತ್ತದುರ್ಜಿತಮೇ ಭವ ತತ್ತದೇ ಅವಗಚ್ಚತ್ವಂ ಮಮ ತೇಜಾಂಶ ಸಂಭವ. ಭಗವದ್ಗೀತೆ. ಯಾರಲ್ಲಿ ವಿಭೂತಿ ಇದೆಯೋ, ವಿಶೇಷ ಶಕ್ತಿ, ಟ್ಯಾಲೆಂಟ್ ಇವತ್ತಿನ ಕಾಲದಲ್ಲಿ ಇದೆಯೋ ಅದೊಂದು ದೈವಾನುಗ್ರಹ ಅಂತ ಕರೆದು. ಈಗ ನಾವು ಜೋಯಿಸಿಯವ್ರ ಬಗ್ಗೆ ಇನ್ನೇನು ಹೇಳಬೇಕು. ಟ್ಯಾಲೆಂಟ್, ಅವರ ನೆನಪಿನ ಶಕ್ತಿ ಇರ್ಬೋದು, ವೈಖರಿ ಇರ್ಬೋದು, ಚಾಕಚಕ್ಯತೆ, ಅರ್ಥದಲ್ಲಿ ಮುಂದೆ ಹಿಂದೆ ಹೊಂದಾಣಿಕೆ, ಇವೆಲ್ಲ ಭಾಳ ಜೀವಂತವಾಗಿ ಬರೋದು ಯಾವುದರಿಂದ? ದೈವೀ ಶಕ್ತಿ. ಏನೋ ಒಂದು ಜನ್ಮಾಂತರದ ಒಂದು ಶಕ್ತಿ ಅವರಲ್ಲಿ ಇದ್ದಿದ್ದರಿಂದ ಪ್ರಭಾಕರ ಜೋಶಿಯವರು. ಇನ್ನು ಅವ್ರ ಪರಿಚಯ ನಾನು ನಿಮಗೆ ಮಾಡಿಕೊಡುವ ಅವಶ್ಯಕತೆ ಇಲ್ಲ. ಮಾಡಿಕೊಡ್ಲಿಕ್ಕೆ ಹೋದರೆ ಸೂರ್ಯನ ಪರಿಚಯ, ಲೋಕಕ್ಕೆ ಬೆಳಕು ಕೊಡ್ತಾನೆ ಮಗನೇ ಸೂರ್ಯನ ನೋಡು ಹೇಳದಂತೆ ಅವರು ಪ್ರಭಾಕರ್ ಅವರು. ಈ ಯಕ್ಷಗಾನ ಪ್ರಪಂಚಕ್ಕೆ ಅವರೇ ಸೂರ್ಯ, ನಿಜವಾದ ಬೆಳಕು. ಇಂತಹ ಒಂದು ದಿಗ್ಗಜರನ್ನು ಸನ್ಮಾನಿಸುವ ಸಂದರ್ಭ ನಮ್ಮ ಮನೆ ಅಂಗಳದಲ್ಲಿ ಬಂತಲ್ಲ, ನಮಗೆ ಸಂತೋಷ. ಅಂದರೆ ಇದು 2ನೇ ವರ್ಷ. ಸೋಹಂ
ನಮ್ಮ ಮಗ ಸೋಹಂ ಅಂತಿಟ್ಟ. ಅಮ್ಮ ಮಗಳಿಗೆ ಸೋಹಂ ಅಂತ ಇಡ್ತೇನೆ ಅಂದ, ಬೇಡ ಅಂದೆ. ಅದು ಅಪಭ್ರಂಶ ಕರೀಲಿಕ್ಕೆ. ಸೋಹಂ ಉದಾತ್ತ ವೇದಾಂತದ ಬೀಜ ಅವರಿಗೆ ಗೊತ್ತಿದೆ ಅದು. ಆದರೆ ಮನೆಗೆ ಇಡ್ತೇನೆ ಅಂದ, ಬೇಡ ಹೇಳಲಿಕ್ಕೆ ಹೋಗಲಿಲ್ಲ. ಸೋಹಂ ಸಿದ್ಧಿ ಆಗಲಿ, ಅದು ಸಿದ್ಧಿ ಆಗಬೇಕಲ್ಲ. ಸೋಹಂ ಸಿದ್ಧಿ, ಸೋಹಂ ಅಂದರೆ ಏನು? ನಾವು ಹೇಳ್ತೇವೆ ಸೋಹಂ ಭಾವೇನ ಪೂಜೆ, ಘಂಟಾನಾದದಲ್ಲೇ ಬರ್ತದೆ ಇದು. ಘಂಟಾನಾದ ಹೇಗೆ ಮಾಡಬೇಕು? ಇಲ್ಲಿ ಒಳಗೆ ಶಿವ ಇದ್ದಾನೆ, ಇದು ದೇವಾಲಯ, ಇದು ದೇವಾಲಯ ಶರೀರ, ಒಳಗೆ ಶಿವ ಇದ್ದಾನೆ ಜೀವ. ಅದನ್ನು ನಾವು ಕಂಡುಕೊಳ್ಳುವುದಕ್ಕೆ ಘಂಟಾನಾದ ಮಾಡಿ ಪೂಜೆಯಿಂದ ನೀವು ನಿಮ್ಮೊಳಗೆ ಶಿವನನ್ನು ಕಾಣಿ. ದೇವೋ ದೇಹಾಲಯ ಪ್ರೋಕ್ತು ದೇವೋ ಜೀವ ಸದಾಶಿವ ಹೇಳಿ ಅಜ್ಞಾನ ನಿರ್ಮಾಲ್ಯಂ ತ್ಯಜೇತ್. ನಮ್ಮಲ್ಲಿರುವ ಅಜ್ಞಾನದ ನಿರ್ಮಾಲ್ಯವನ್ನು ಹೋಗಲಾಡಿಸಿಕೊಳ್ಳಬೇಕು. ಇದು ಘಂಟಾನಾದದಲ್ಲೇ ಶಂಕರಾಚಾರ್ಯರು ನಮಗೆ ರೂಢಿಸಿದ್ದಾರೆ ಈ ಶ್ಲೋಕವನ್ನು. ಸೋಹಂ, ಅವನೇ ನಾನು, ಅವನೇ ನಾನು. ಈ ಅವನೇ ನಾನು ಎನ್ನುವಲ್ಲ, ಇದರಲ್ಲಿ ಏನಾಗ್ತದೆ ಕೇಳಿದರೆ ಸಕಾರ ಬಿಟ್ಟು ಹೋಗಿ ಅಹಂಕಾರ ಜಾಗೃತ. ನಮ್ಮ ಕತೆ ಹೀಗೆ, ಆನು ನಾನು ಅಂದರೆ ಆನು ಹೇಳ್ತೇವೆ, ಅಷ್ಟು ಮಾಡಿದ್ನ ಅಹಂಕಾರ, ಅಹಂಕಾರ ಸಕಾರ ಬಿಟ್ಟು ಹೋಗ್ತದೆ. ಇಲ್ಲಿ ಏನೇ ಅವನೇ ನಾನು ಎನ್ನೋದು ಬರಬೇಕು. ನಾನೇ ಎಲ್ಲ ಅಂದರೆ ಅಹಂಕಾರ. ವಿಮೂಢಾತ್ಮ ಕರ್ತಾಹಮಿತಿ ಮನ್ಯತೆ, ಭಗವದ್ಗೀತೆ. ಹೀಗಾಗಿ ಸೋಹಂ ಅಂದರೆ ಅವನೇ ನಾನು ಎನ್ನುವನ್ನು ಒಳಗೆ ನಾವು ಕಂಡುಕೊಳ್ಬೇಕು. ಅದಕ್ಕಾಗೇ ಅಲ್ವೋ ಈ ದೇವತಾರಾಧನೆ ಎಲ್ಲ ನಾವು ಮಾಡೋದು ಯಾಕೆ ಹೇಳಿದರೆ ನಮ್ಮೊಳಗಿರುವ ದೈವೀ ಶಕ್ತಿ ಜಾಗೃತವಾಗಬೇಕು. ಇವತ್ತು ಅನೇಕ ಕರ್ಮಾಂಗ ಆಗಿದೆ. ಗೃಹಶಾಂತಿ ಆಯಿತು, ಗಣಹವನ ಆಯಿತು, ವರದ ಶಂಕರ ಕಥೆ ಆಯಿತು, ಲಕ್ಷ್ಮೀನಾರಾಯಣ ಪಾರಾಯಣ ಆಯಿತು, ಗಾಯತ್ರಿ ಜಪ ಆಯಿತು, ಎಲ್ಲ ಏಕಾದಶ ರುದ್ರರಿಂದ ಶುರುವಾಯಿತು. ಇದೆಲ್ಲ ನಾವು ಯಾಕೆ ನಿತ್ಯ ವರ್ಷಕ್ಕೊಂದು ಸತಿ ಮಾಡಬೇಕು ಅಂದರೆ ಇಲ್ಲಿ ದೈವೀ ಶಕ್ತಿ ಜಾಗೃತವಾಗಿರಲಿ. ಭದ್ರಂ ಕರ್ಣೇಭಿ ಶೃಣುಯಾಮ ದೇವ, ಇದು ಜಾಗೃತವಾಗಿರಬೇಕು. ಒಳ್ಳೆಯದನ್ನು ಕೇಳಬೇಕು, ಒಳ್ಳೆಯದನ್ನು ನೋಡಬೇಕು, ಒಳ್ಳೆಯದನ್ನು ಮಾಡಬೇಕು. ಇದು ತ್ರಿಕರಣ ಶುದ್ಧಿಗಾಗಿ. ಹಾಗಾಗಿ ವಾರ್ಷಿಕವಾಗಿ ಈ ಕಾರ್ಯಕ್ರಮವನ್ನು ಎಲ್ಲರೂ ಮಾಡ್ತಾರೆ. ನಾವು ಅದಕ್ಕಾಗಿ ಇದು 2ನೇ ವರ್ಷ ಆದ್ದರಿಂದ ನಮ್ಮ ಮಗ ಇದನ್ನು ನಿರ್ದೇಶ ಮಾಡುವ ಅಂದ ಇವತ್ತು ಪೂರೈಸಿದ್ದೇವೆ. ಇನ್ನೊಂದು ದೃಷ್ಟಿಯಿಂದ ಈ ಅಂಗದಲ್ಲಿ ಇದೊಂದು ಸನ್ಮಾನ ನೋಡಿ, ಅದರಲ್ಲಿಯೂ ನುಡಿ ನಮನ ಭಾಗವತತ್ರ ಇರೋರು, ಒಬ್ಬರು ಭಾಗವತರು, ಒಬ್ಬರು ಭಗವದ್ಭಕ್ತರಾಗಿ ಅರ್ಚಕರಾಗಿ ಭಾಗವತರು ಪರಮೇಶ್ವರ ಭಟ್ರು, ಮತ್ತೊಬ್ಬರು ನಿಜವಾದ ಭಾಗವತರೇ ನಮ್ಮ ಬಾವುಗಳು ಕಮಲಾಕರ ಹೆಗಡೆ. 40 ವರ್ಷ ಮೇಳವನ್ನು ಸ್ವತಃ ನಡೆಸಿದ್ದಾರೆ. ಶತಮಾನೋತ್ಸವ ಹೋದ ವರ್ಷ ಕಂಡಿದೆ. ಅನೇಕ ವೇಷ ಮಾಡಿದವರು, ಎಮ್ಮೆ ವ್ಯಾಪಾರ ಮಾಡಿ ಜೀವನ ಮಾಡಿದವರು, ಬೆಲ್ಡರ್ ವ್ಯಾಪಾರ, ಮದುವೆ ಮಾಡಿಸೋದು, ಅಂದರೆ ಜೀವನಕ್ಕಾಗಿ ಎಲ್ಲ ರಂಗದಲ್ಲೂ ದುಡಿದವರು, ಕುದುರೆ ಹತ್ತಿ ಓಡಾಡಿದವರು ಯಾರು ಇದ್ದಾರೆ ನಿಮ್ಮ ದಕ್ಷಿಣ ಕನ್ನಡದಲ್ಲಿ? ಈ ಕಾಲದಲ್ಲಿ ಕುದುರೆ ರೈಡ್ ಮಾಡಿ ಅವ್ರು ಕುದುರೆ ರೈಡ್ ಮಾಡಿದ್ರು. 2 ವರ್ಷದ ಕುದುರೆ ಸಾಕಿ ಕುದುರೆ ಮೇಲೆ ಪೇಟೆಗೆ ಹೋಗೋದು ಎಲ್ಲ ನೋಡ್ತಿದ್ರು. ಶ್ರೀ ಸಿದ್ದಾಪುರದಲ್ಲಿ ಸ್ಯಾಲ್ಯೂಟ್ ಹೊಡಿತಿದ್ರು. ಕುದುರೆ ಮೇಲೆ ಹೋಗಿ ನಿಂತು ತನಗೆ ಬೈಕಿನ ಲೈಸೆನ್ಸ್ ಕೊಡಿ ಅಂದ್ರಂತೆ. ಆ PSI ನೋಡ್ದ, ನಿನಗೆ ಯಾಕಪ್ಪ, ನೀ ಕುದುರೆ ಮೇಲೆ ಓದಿ, ಕುದುರೆ ಶಕ್ತಿ ಮೇಲೆ ಓಡೋದು, ಇದು ಯಾವುದು ಬೈಕು, ನೀ ಡೈರೆಕ್ಟ್ ಕುದುರೆ ಮೇಲೆ ಬಂದಿದೆಯೇ, ಬೇಡ. ಕಡೆ ಓಡಿಸಿ ನೋಡಿದ್ರೆ ಲೈಸೆನ್ಸ್ ಕೊಟ್ಟರು. 60-65 ಬರೀ ಕುದುರೆ ಮೇಲೆ, ಅಷ್ಟರ ಮೇಲೆ ಬೈಕ್ ಹೊಡೆದು 60 ಮೇಲೆ ಬೈಕು. ನೀವು ಲೆಕ್ಕ ಹಾಕಿ 90 ಮೊನ್ನೆ ಹೋದರು, ಒಂದು 15 ದಿನ ಹಿಂದೆ. ಹೀಗೆ ಅವರ ಕಥೆಯೇ ಜೀವಂತ ದಂತಕಥೆ. ಅವ್ರದ್ದು ಎಲ್ಲ ಸಾಹಸವು ಬಹಳ ನಮ್ಮಲ್ಲಿ ಗೊತ್ತಿದ್ದವರಿಗೆ ಗೊತ್ತು. ಇಲ್ಲಿ ಸಾಂಕೇತಿಕವಾಗಿ ಪರಂಭಟ್ರು ನಮ್ಮ ಮಾವ ಬಹುತೇಕ ದೇವಸ್ಥಾನವನ್ನೇ ಮನೆ ಮಾಡ್ಕೊಳ್ತಾರೆ, ನಾವು ನೋಡ್ತೇವಲ್ಲ. ಆದರೆ ಮನೆಯೇ ದೇವಸ್ಥಾನ ಮಾಡಿಕೊಂಡವರು ಅವರು. ಮನೆಯೇ ದೇವಸ್ಥಾನ. ದಶಭುಜ ಗಣಪತಿ ಇದ್ದಾನೆ, ಎಲ್ಲಿ ಹೋದರೂ 2 ಭುಜ 4 ಭುಜ ಗಣಪತಿ, ನಿಮಗೂ ಗೊತ್ತಿದೆ. ದಶಭುಜ ಅಂದರೆ 10 ಭುಜ ಉಳ್ಳ ಗಣಪತಿ ವಿಶೇಷ. ಮಹಾಗಣಪತಿಯ ಮೂಲ ಮಂತ್ರದ ಅಧಿಷ್ಠಾತೃ ದೇವತೆ ಅಂತ ಕರೆಯುವರು. ಇವತ್ತು ನಾವು ಗಣೋಮ ಮಾಡ್ತೇವಲ್ಲ, ಅದು ದಶಭುಜ. ಇಲ್ಲಿ ದಶಭುಜ ಗಣಪತಿ ನಮಗೆ ನೋಡಿ ಕಾಕತಾಳೀಯ. ನಮ್ಮ ಮನೆ ಕುಲದೇವರು ಬಲಮುರಿ ಗಣಪತಿ. ಇಲ್ಲಿ ಜೈನ ಸ್ವಾಮಿಗಳು ನನ್ನ ಮಗನಿಗೆ 10 ಕೊಟ್ಟುಬಿಟ್ರು, ದಶಭುಜ ಗಣಪತಿ. ನಾ ಹೇಳಿದೆ ಪೂಜೆ ಮಾಡ್ತಾಯಿದ್ದು, ಅವನು 10 ಭುಜ ಕೊಡ್ಲಿಕ್ಕೆ ಹಣಿಕೆ 10 ಕೈಯಿಂದ ಕೊಟ್ಟಾನು ದೇವರು. ಅಲ್ಲಿ ತನಕ ನಾವು ನಿರೀಕ್ಷೆ ಮಾಡಬೇಕು, ಕೊಡಲಿಲ್ಲ ಅಂತ ಅವನು ದೂರೀಕರಿಸಲಿಕ್ಕಾಗುವುದಿಲ್ಲ. ಮಾಡು. ಇದು 2ನೇ ವರ್ಷ ಗಣೋಮ ಆಗ್ತಾ ಇದೆ. ಈ ಎಲ್ಲ ಅನುಷ್ಠಾನದ ಜೊತೆಗೆ ಈ ಎಲ್ಲ ಶ್ರದ್ಧಾಂಜಲಿಯನ್ನು ಅರ್ಪಿಸಿದ್ದಾನೆ. ನಾನೂ ಸಹಿತ ವೈಯಕ್ತಿಕವಾಗಿ ನಮ್ಮ ಬೀಗರಿಗೂ ನಮ್ಮ ಮಾವ. ನಾಳೆ 12, ನಾಳೆ ನಾನು ಶ್ರವಣಾರಾಧನೆಯಲ್ಲಿ ಪಾಲ್ಗೊಂಡು ಹಾರೈಸುವ ವ್ಯಕ್ತಿಯಾಗಿದ್ದೆ. ಭಾಳ ಕಣ್ಣೀರು ಬಿಡ್ತಾ ಇದ್ದಾರೆ, ನೀವು ಬರುವುದಿಲ್ಲ ಬಾವ ಅಂತ. ನಮಗೆ ಅನಿವಾರ್ಯ, ಇಲ್ಲಿಂದಲ್ಲಿ ಹೋಗ್ಲಿಕ್ಕಾಗೋದಿಲ್ಲ, ಮುಗಿದು ಹೋಗ್ತದೆ. ನಾನು ಇಲ್ಲಿಂದನೇ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಪರಂಭಟ್ರಿಗೆ ಅಂತ ಕೇಳ್ತೇನೆ, ಹಾಗೂ ಭಾಗವತರಿಗೆ. ಹೀಗಾಗಿ 3 ಜನ ಗಣ್ಯರು ಮುಕ್ತಿಯನ್ನು ಹೊಂದಲಿ. ಇನ್ನು ನಾವು ಯಕ್ಷಗಾನ ಆರಾಧನೆಯನ್ನು ಆರಾಧನಾ ಕ್ರಮದಿಂದ, ಇದು ಒಂದು ಆರಾಧನೆ. ಮೊದಲೆಲ್ಲ ಇತ್ತು, ಯಾವುದೋ ದೇವರ ಕೆಲಸ ಇದ್ದರೆ ಅವತ್ತು ಸಂಜೆಗೆ ಯಕ್ಷಗಾನ ಇತ್ತು. ಇವ್ರಿಗೆ ಗೊತ್ತು, ನಮ್ಮ ಜೋಶಿಯವರು ಹೇಳೋದಲ್ಲ, ಉತ್ತರ ಕನ್ನಡದಲ್ಲಿ ರಾಶಿ ಯಕ್ಷಗಾನ ಆಗ್ತಿತ್ತು.
ಸಂಜೆ ಯಕ್ಷಗಾನ, ಮಧ್ಯಾಹ್ನ ಶ್ರಾದ್ದ ಆದರೂ ಸಂಜೆ ಮಾಡ್ತಾರೆ, ಸತ್ಯನಾರಾಯಣಕ್ಕಾದರೂ ಸಂಜೆಗೆ ಒಂದು ತಾಸು ಪದ್ಯ. ಇಲ್ಲೂ ಅದೇ, ದಕ್ಷಿಣ ಕನ್ನಡದಲ್ಲೂ ಅದೇ ಆರಾಧನಾ ಅಂಗವಾಗಿ ಮಾಡೋದು. ಇದು ಆರಾಧನೆ, ಇದೊಂದು ಬರೀ ಮನೋರಂಜನೆ ಅಲ್ಲ, ಶುಷ್ಕ ಮನೋರಂಜನೆಯೂ ಅಲ್ಲ. ಇದರಲ್ಲಿ ಸತ್ವ ಇದೆ. ಏನು ಸತ್ವ? ಅದನ್ನೇ ಹೇಳಿದರು. ಆರಾಧನೆ ಅಂದರೆ ಯಕ್ಷಗಾನದ ಆರಾಧನೆ ಅಂದರೆ ವೇದಾರಾಧನೆ, ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಹಾಗಿದ್ರೆ ಹೇಗೆ ವೇದಾರಾಧನೆ? ಇದರಲ್ಲಿ ನೀವು ಕೇಳ್ಬೋದು, ಜಗ್ರಾಹ ಪಾಠ್ಯಂ ಋಗ್ವೇದಾತ್, ಋಗ್ವೇದದಿಂದ ಪಠನ ಕ್ರಮ, ಭಾಗವತರು ಪಠಿಸ್ತಾರಲ್ಲ, ಅದು ಋಗ್ವೇದದ ಮೂಲ. ಯಜುರ್ಭಿ ಅರ್ಥಮೇವ, ಯಜುರ್ವೇದದಿಂದ ಅರ್ಥಾನುಸಂಧಾನ, ಅರ್ಥವನ್ನು ವೈಖರಿ, ವಾಚಿಕಾಭಿನಯ, ಇಲ್ಲಿ ದಕ್ಷಿಣದಲ್ಲಿ ಹೇಳ್ತಾರಲ್ಲ ವಾಚಿಕಾಭಿನಯ, ಅದು ಯಜುರ್ವೇದ. ಸಾಮಭ್ಯವ ಗಾಯನ, ಏನು 106 ರಾಗದಲ್ಲಿ ಬಾರಿಸ್ತಾರಲ್ಲ, ಗಾಯನದ ಮೂಲ ಸಾಮ. ಅಭಿನಯಕ್ಕೆ ಅಥರ್ವಣ, ನಮ್ಮ ಋಷಿ ಭರತೃದಿಯದೆಲ್ಲ ಇದ್ದಿದ್ದು. ಈ 4 ವೇದದ ಸಾರ ಯಕ್ಷಗಾನದಲ್ಲಿದೆ. ಅದಕ್ಕೆ ಇನ್ನೂ ಜೀವಿದ್ದಿದ್ದರೆ ಬಹುಶಃ ಇದೇ ಮೂಲ ಇರಬೇಕು. ಆರಾಧನಾ ಕ್ರಮದಲ್ಲಿ ಮಾಡಿದಾಗ ಮಾತ್ರ ಅದಕ್ಕೊಂದು ಜೀವ ಸ್ವಂತಿಕೆ ಇರ್ತದೆ. ಹೀಗಾಗಿ ನಮ್ಮದಾದ ಈಗ ನಮ್ಮ ಮಗ ಅದರಲ್ಲೇ ಇದ್ದಾನೆ. ನಾನು ಹಿಂದೆಲ್ಲ ಅರ್ಥ ಹೇಳ್ತಾ ಇದ್ದವನು, ಈಗ ನಾನು ಮಾಜಿ ಆಗಿದ್ದೇನೆ, ಆದರೂ ಹೇಳ್ತೇನೆ. ಹೀಗಾಗಿ ನಮ್ಮ ಉದ್ದೇಶ ಯಕ್ಷಗಾನದ ಒಂದು ಆರಾಧನೆ, ಆ ಆರಾಧನೆ ಕ್ರಮದಲ್ಲಿ ಅದು ನಡೆಯಲಿ ಅಂತ ಹಾರೈಸ್ತೇನೆ. ಇವತ್ತು ವಾಮನ ಚರಿತ್ರೆ ಇಟ್ಕೊಂಡಿದ್ದಾರೆ. ಎಲ್ಲ ಅವತಾರವೂ ಸ್ವಲ್ಪ ದೀರ್ಘಾವಧಿ ಅವತಾರ. ಬಹುಶಃ ವಾಮನಾವತಾರ ಬಹಳ ಬೇಗ ಮುಗೀತದೆ. ಹುಟ್ಟಿದ ಕೊಳ್ಳೆ ವಾಮನ ದೊಡ್ಡಾಗ ಉಪನಯನ ಆಯಿತು, ಬಂದು ಬಲಿ ಹತ್ತು ಬೇಡ ಆಯ್ತಲ್ಲ, ಹಾಗೆ ಬಲಿಯನ್ನು ಸುತ್ತಲೇ ಹಟ್ಟದ. ಆಮೇಲೆ ಅವತಾರ ಸಮಾಪ್ತಿ, ಕ್ಷಿಪ್ರಾವತಾರ. ಹೀಗಾಗಿ ಇದನ್ನೇ ಇಟ್ಕೊಂಡಿದೆ. ನಮಗೆ ಹೀಗೆ ವಾಮನ ತ್ರಿವಿಕ್ರಮ ಆಗಬೇಕು, ನಮ್ಮಲ್ಲಿ ಮುಂದೆ ಅಭಿವೃದ್ಧಿಯ ತ್ರಿವಿಕ್ರಮ ಆಗಬೇಕು. ಇಲ್ಲಿ ನನ್ನ ಮಗನಿಗೆ ಮುಂದೆ ಈ ಮನೆಯಲ್ಲಿ ಎಲ್ಲ ಜಾತಿಯ ವಿಕ್ರಮ. 3 ಹೆಜ್ಜೆಯಲ್ಲಿ ಪ್ರಪಂಚವನ್ನೇ ಆಳಿದ ಮಹಾದೇವ. 1 ಹೆಜ್ಜೆಯಲ್ಲಿ ಬಿಟ್ಟರೆ ಸಾಕು. ತ್ರೀಣಿ ಪದ ವಿಚಕ್ರಮೆ ವಿಷ್ಣುರ್ ಗೋಪ ಅರಾಭ್ಯ ಅಥವಾ ಇದಂ ವಿಷ್ಣುರ್ ವಿಚಕ್ರಮೆ ತ್ರೇಧಾ ನಿಧೇವನಂ. ಆ ವಿಷ್ಣು 1 ಪಾದ ಇಟ್ಟರು 3 ಪಾದ ಇಟ್ಟರು ಒಂದೇ. 1 ಪಾದ ಆದರೂ ನಮ್ಮಲ್ಲಿ ವಿಷ್ಣು ಪಾದ ಇದೆ, ನಮ್ಮ ಪೀಠದಲ್ಲಿ ಪೂಜೆ ಮಾಡ್ತೇವೆ. ಆ ವಿಷ್ಣು ಪಾದದ ಪೂರ್ಣ ಅನುಗ್ರಹ ಆಗಲಿಕ್ಕೆ ಇವತ್ತು ಅದು ಆ ಪ್ರಸಂಗವನ್ನೇ ನಾವು ಇಟ್ಕೊಂಡಿದ್ದೇವೆ. ಹೀಗಾಗಿ ಎಲ್ಲ ಆರಾಧನೆಗಳಿಂದ, ಆ ಎಲ್ಲ ಮಂತ್ರಾನುಷ್ಠಾನಗಳಿಂದ, ಆ ಎಲ್ಲ ದೇವತೆಗಳು ನಮಗೆ ನಿಮಗೆ ಎಲ್ಲರಿಗೆ ಲೋಕಕ್ಕೆ, ಯಾಕಂದರೆ ಲೋಕ ಸಮಸ್ತ ಸುಖಿನೋ ಭವಂತು, ಲೋಕಕ್ಕೆ ಸುಖ ಇದ್ದರೆ ನಾವು ಸುಖ ಇರ್ತೇವೆ. ನಮ್ಮ ಎಲ್ಲ ಆಶಯಗಳು ಹಿಂದೂ ಧರ್ಮದ ವಿಶಾಲವಾದ ಅರ್ಥದಲ್ಲಿದೆ, ನನಗೊಬ್ಬನಿಗೆ ಅಂತಲ್ಲ. ಹೀಗಾಗಿ ಜಗತ್ತಿಗೆ ಒಳ್ಳೆಯದಾಗಲಿ, ತನ್ಮೂಲಕ ತನಗೂ ಆಗಲಿ. ಕೇವಲ ಅಚ್ಚವನೆಮನೆ ಬೇಡ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂದರೆ ಒಬ್ಬ ಹೇಳಿದಂತೆ ಅಚ್ಚವನವನ್ನು ಬಿಟ್ಟು ಅದೆಲ್ಲ ಅಲ್ಲ, ಸರ್ವೇ ಜನ. ಹೀಗಾಗಿ ಎಲ್ಲವರಿಗೂ ಒಳ್ಳೆಯದಾಗಲಿ. ಈ ಒಂದು ವಾರ್ಷಿಕ ಕಾರ್ಯಕ್ರಮ ಹೀಗೆ ನಿಮ್ಮೆಲ್ಲರ ಸಹಕಾರದಿಂದ ಹೀಗೆ ಮುಂದೆ ನಡೀತಾ ಇರಲಿ. ಈ ಒಂದು ಯಕ್ಷಗಾನ ಊರಿನ ಆಮ್ನಾಯ ಗಾಳಿ ಮನೆ, ನನಗೊಂದು ಸಂತೋಷ. ಈ ಗಾಳಿ ಮನೆ ಇಲ್ಲಿವರೆಗೆ ಬಂತಲ್ಲ ಈ ಹೆಸರು, ಅಲ್ಲಿ ಅಷ್ಟೇ ಗೊತ್ತಿತ್ತು, ಸಿದ್ದಾಪುರ ಶಿರಸಿ ಯಲ್ಲಾಪುರ ತಾಲೂಕು ಗೊತ್ತಿದೆ. ಆದರೆ ಇಲ್ಲಿವರೆಗೂ ಬಂತು ಅಂತಾದರೆ ನಮ್ಮ ಮಗನ ಪ್ರಯತ್ನ, ಇಲ್ಲಿಯವರ ಸಹಕಾರ. ಹೀಗಾಗಿ ಸ್ಥಾಯಿಯಾಗಿ ಹೆಸರು ಇರಲಿ ಅಂತ ಹೇಳ್ತಾ, ನಮ್ಮ ಜೋಶಿಯವರು ಸಹಸ್ರ ಚಂದ್ರ ದರ್ಶನವನ್ನು ಕಾಣುವಂತಾಗಲಿ. ಈಗ 80 ಅಂದ್ರಲ್ಲ, 86 ವರ್ಷ, 82 ವರ್ಷ 6 ತಿಂಗಳ ಜೋಶಿರೇ. ಆವಾಗ ಬಂದಾಗ ಶತಮಾನ ಭವತಿ ಹೇಳ್ತೇವೆ, ಈಗಷ್ಟೇ. ಹೀಗಾಗಿ ಸಹಸ್ರ ಚಂದ್ರ ದರ್ಶನ ಕಾಣುವ ಯೋಗವರಿಗೆ ಬರಲಿ. ಆಯುಷ್ಯ, ಆರೋಗ್ಯ, ಐಶ್ವರ್ಯ ಇದೆಲ್ಲ ಕೂಡಿ ಬರಲಿ ಅಂತ ಹಾರೈಸ್ತಾರೆ. ಮಾತನ್ನು ವಂದನೆಗಳು, ಅಭಿನಂದನೆಗಳು, ಅಭಿವಂದನೆಗಳು, ಧನ್ಯವಾದಗಳು ಚಂದ್ರಶೇಖರ್ ಭಟ್ ಗಾಳಿಮನೆಯವರೇ. ಇವಾಗ ಸಂಸ್ಮರಣೆಯಲ್ಲಿ 4 ಮಾತಾಡಿದೆ. 2 ಮಾತು ಜೋಶ್ ಅವ್ರ ಬಗ್ಗೆ ನಾನು ಹೇಳಬೇಕಾಗಿತ್ತು. ಆಗ ಸಂಸ್ಮರಣೆ ಭಾಷಣ ಆದದ್ರಿಂದ ಅದನ್ನು ತರಲಿಲ್ಲ. ಅಪ್ಪಯ್ಯ ಹೇಳಿದರು, ಅವರು ಕೂಡ ನಮ್ಮ ಬಳಗಕ್ಕೆ ಗುರುಗಳಾಗಿರುವವರು. ಅವ್ರು ಹೇಳಿದರು ಇಂಥ ಸನ್ಮಾನ ನೋಡಲಿಲ್ಲ ಅಂತ. ಪ್ರದರ್ಶನಕ್ಕೆ ಮಾಡಿದ ಸನ್ಮಾನ ಅಲ್ಲ, ಭಾವನಾತ್ಮಕವಾಗಿ ಮಾಡಿದ್ದಂತಹ ಸನ್ಮಾನ. ಯಾಕೆ ಅಂದರೆ, ನಾನು ಅಪ್ಪಯ್ಯ ತನ್ನ ಒಂದು ಸಣ್ಣ ಟೇಪ್ ರೆಕಾರ್ಡರ್, ಬೆಂಗಳೂರಿನ ತನ್ನ ಒಂದು ಟೇಪ್ ರೆಕಾರ್ಡರ್ನಲ್ಲಿ ಕೆಸೆಟ್ಗಳನ್ನು ತಂದದ್ದು 90ರ ದಶಕದಲ್ಲಿ. ಅದನ್ನು ಕೇಳಿ ಬೆಳೆದವನು. ಅಪ್ಪಯ್ಯ ಪುಸ್ತಕಗಳನ್ನು ಒಂದಷ್ಟು ತಂದಿಟ್ಟಿದ್ರು. ದೇರಾಜ್ ಅವರಿದ್ದೆಲ್ಲ ಪುಸ್ತಕ ಓದ್ತಾ ಇದ್ರು. ಜೊತೆಗೆ ಶೇಣಿ ಸಾಮಗ್ರ ಕಥೆಗಳನ್ನು ಹೇಳ್ತಾ ಇದ್ರು. ಆಗ ಅವರು ತಂದ ಆ ಕೆಸೆಟ್ಗಳಲ್ಲಿ ಆಗಲೇ ಬಂತು, ಭುಜಬಲಿಯವರ ಮಾಡಿದ ಕೆಸೆಟ್ಗಳು, ಪಲ್ಲವಿ ಮತ್ತು ಲಹರಿ, ಹೀಗೆ ಅನೇಕ ಏನು ಕಂಪನಿಗಳೆಲ್ಲ ಬೇರೆ ಬೇರೆ ಕೆಸೆಟ್ಗಳು ತಂದಾಗಲೆಲ್ಲ ಅದರಲ್ಲಿ
ಶೇಣಿಯವರ ಜೊತೆಗೆ ಬಹುಪಾಲು ಅರ್ಥದಲ್ಲಿ ಒಂದು ಜೋಶ್ ಅವರು ಇರ್ತಾ ಇದ್ರು, ಇಲ್ಲದಿದ್ರು ಕುಂಬಳೆಯವರು ಇರ್ತಾ ಇದ್ರು ಕೆಸೆಟ್ಗಳಲ್ಲಿ. ಆ ಕಾಲದಲ್ಲಿ ಶೇಣಿಯವರು, ಜೋಶಿಯವರು, ಕುಂಬಳೆಯವರು, ತೆಕ್ಕಟೆಯವರು ಇವರನ್ನೆಲ್ಲ ನಾವು ಧ್ರುವ ನಕ್ಷತ್ರಗಳ ಹಾಗೆ ಆರಾಧನೆ ಮಾಡಿದವರು. ಇದರೊಳಗೂ ಇದು ಅತಿಶಯದ ವಿಷಯ ಅಲ್ಲ. ಇವತ್ತು ಮೂಡುಬಿದಿರೆಗೆ 2007ರಲ್ಲಿ ಬಂದಾಗ ನನಗಾದದ್ದು, ಇವರನ್ನು ಹತ್ತಿರದಿಂದ ನೋಡ್ಲಿಕ್ಕಾಗತ್ತೆ. ಯಕ್ಷ ಸಂಗಮದಲ್ಲಿ, ನಮ್ಮ ಕುಡ್ವರ ಯಕ್ಷ ಸಂಗಮದಲ್ಲಿ ಅವರನ್ನು ಬಹಳ ಹತ್ತಿರದಿಂದ ಮೊದಲನೇ ಬಾರಿಗೆ ನಾನು 2007ರಲ್ಲಿ ತಾಳಮದ್ಲೆಯಲ್ಲಿ ನೋಡಿದೆ. ಜೋಶಿ ಅವರು ಹೀಗಿದ್ದಾರೆ, ಕುಂಬಳೆ ಅವರು ಹೀಗಿದ್ದಾರೆ ಎನ್ನುವುದು, ಅದು ನನಗೆ, ನಿಮಗೆ ಏನು ಅನ್ಸುತ್ತೋ ಗೊತ್ತಿಲ್ಲ, ನನಗೆ ಅಮಿತಾಬ್ ಬಚ್ಚನ್ ನೋಡಿದ್ರೆ ಈ ಭಾವನೆ ಬರುತ್ತೆ ಅಂತ ನಾನು ಹೇಳೋದಿಲ್ಲ, ಅಥವಾ ರಾಜ್ಕುಮಾರ್ ನೋಡಿದ್ರೆ ಈ ಭಾವನೆ ಬರುತ್ತೆ ಅಂತ ಹೇಳಲ್ಲ. ನಿಜವಾಗಿ ಹೇಳ್ತೇನೆ, ಶೇಣಿಯವರನ್ನು ನಾನು ಒಂದ್ಸಲ ದೂರದಿಂದ ನೋಡಿದ್ದೇನೆ, ಮತ್ತೆ ನೋಡ್ಲಿಕ್ಕಾಗಲಿಲ್ಲ. ಆದರೆ ಜೋಶಿ ಅವರು ಇಷ್ಟು ಹತ್ತಿರದಿಂದ ಬಂದು ಏನು ಗಾಳಿ ಮನೆ ಗಂಧಬಹ ಹೆಂಗಿದ್ದೆ ಅಂತ ಕೇಳುವ ಆತ್ಮೀಯತೆ ಉಂಟಲ್ಲ, ತುಂಬ ಭಾವನಾತ್ಮಕವಾಗಿ ನನ್ನನ್ನು ಅದು ಕನೆಕ್ಟ್ ಮಾಡುವ ವಿಷಯ. ಆದ್ದರಿಂದ ಇವತ್ತು ನಾನು ಅದೇ ಭಾವನೆಯಲ್ಲಿ ತಮಗೆ ಈ ಗೌರವವನ್ನು ಕೊಡುವ ಪ್ರಯತ್ನ ಮಾಡಿದ್ದೇನೆ. ಜೋಶಿ ಅವರ, ವೆಂಕಟರಮಣ ಭಟ್ರು ಯಾವಾಗಲೂ ಹೇಳಿಕ್ಕಿದೆ, ಜೋಶಿ ಅವರನ್ನು ಒಂದು ದಿವಸ ನಾವು ಮನೆಗೆ ಕರೆದು ಅವರಿಂದ ಒಂದಷ್ಟು ವಿಷಯಗಳನ್ನು ಹರಟೆ ಹೊಡೆದು ಕೇಳ್ತಾ ಕುಳಿತುಕೊಳ್ಬೇಕು ಅಂತ ಹೇಳಲಿಕ್ಕಿದೆ. ನೋಡುವ, ಮಳೆಗಾಲದಲ್ಲಿ ಒಂದು ದಿವಸ ಜೋಶಿ ಅವರಿಗೆ ತೊಂದರೆ ಕೊಡಲಿದ್ದು ಯಾವಾಗ ಅಂತ ನೋಡುವ. ಯಾಕೆ ಈ ಮಾತು ಹೇಳ್ತಾ ಇದ್ದೇನೆ ಅಂತಂದರೆ, ಜೋಶಿ ಅವರು ಅಂತಂದರೆ ನಮಗೆ ಯಕ್ಷಗಾನದ ಗಾಡ್ ಫಾದರ್. ಅವರು ನಮ್ಮ ಮನೆಗೆ ಬಂದು ಈ ಸನ್ಮಾನ ಸ್ವೀಕಾರ ಮಾಡಿದ್ದು, ಅವರ ಸರಳತೆ, ಸಹಜತೆ, ಅದೆಲ್ಲವೂ ಕೂಡ ನಮಗೆ ಒಂದು ಬಹಳ ದೊಡ್ಡ ಪಾಠ. ಅವರ ಆಶೀರ್ವಾದವನ್ನು ನಾವೆಲ್ಲರೂ ಸದಾಕಾಲ ನಮ್ಮ ಬಳಗದವರು ಕೇಳ್ತೇವೆ ಅಂತ ಹೇಳುವುದಕ್ಕೆ ಈ ಸಮಯವನ್ನು ಬಳಸ್ಕೊಂಡಿದ್ದೇನೆ. ನಮಸ್ಕಾರ. ಧನ್ಯವಾದಗಳು ಗಾಳಿಮನೆ ಸರ್. ವೇದಿಕೆಯಲ್ಲಿರುವ ಅತಿಥಿಗಳಿಗೆ ಕಾಣಿಕೆಗಳು ವಿನಾಯಕ್ ಭಟ್ ಗಾಳಿಮನೆಯವರಿಂದ. ಅದರ ಜೊತೆಗೆ ನೀವೆಲ್ಲ ಕಾತರದಿಂದ ನಿರೀಕ್ಷಿಸುವ ಒಂದು ಕಾರ್ಯಕ್ರಮ. ಧನ್ಯವಾದ ಸಮರ್ಪಣೆ. ಡಾಕ್ಟರ್ ಪ್ರಭಾಕರ್ ಜೋಶಿ ಅವರಿಗೆ ಆಮ್ನಾಯ ಯಕ್ಷ ಸಂಸ್ಕೃತಿ ಬಳಗ ಗಾಳಿಮನೆ ಇದರ ವತಿಯಿಂದ ಧನ್ಯವಾದಗಳು. ಅಧ್ಯಕ್ಷತೆ ವಹಿಸಿದ ಶ್ರೀ ಚಂದ್ರಶೇಖರ್ ಸಣ್ಣಭಟ್ ಗಾಳಿಮನೆ, ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ವೇದಮೂರ್ತಿ ಮಿತ್ತೂರು ತಿರುಮಲೇಶ್ವರ ಭಟ್ರು ಇವರಿಗೂ, ಪ್ರಧಾನ ಅಭ್ಯಾಗತರಾಗಿ ಆಗಮಿಸಿದಂಥ ಶ್ರೀಮಾನ್ ಬಿ ಭುಜಬಲಿ ಧರ್ಮಸ್ಥಳ, ಡಾಕ್ಟರ್ SD ಹೆಗಡೆ ಇವರಿಗೂ, ವೇದಮೂರ್ತಿ ಪ್ರಭಾಕರ್ ಭಟ್ ಇವರಿಗೂ ಧನ್ಯವಾದಗಳು. ಇಲ್ಲಿವರೆಗೆ ಶಾಂತ ರೀತಿಯಲ್ಲಿ ಸಭಾ ಕಾರ್ಯಕ್ರಮ ವೀಕ್ಷಿಸಿದ ತಮಗೆ ಧನ್ಯವಾದಗಳು. ಸೌಂಡ್ ಸಿಸ್ಟಮ್ ಮತ್ತು ಸುಂದರವಾದ ವೇದಿಕೆ ನಿರ್ಮಿಸಿದ ಆರ್ಕೆ ಭಟ್ರವರಿಗೆ ಧನ್ಯವಾದಗಳು. ಉತ್ತಮವಾದ ಅಡಿಗೆಯನ್ನು ಮಾಡಿಸಿದಂಥ ಶ್ರೀಯುತ ಕೃಷ್ಣಮೂರ್ತಿ ಮಾಯಣ ಇವರಿಗೂ ಅವರ ತಂಡದವರಿಗೂ ಅಭಿನಂದನೆಗಳು. ಪ್ರತ್ಯಕ್ಷ ಪರೋಕ್ಷ ಸಹಕರಿಸಿದ ಎಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇಲ್ಲಿಗೆ ಸಭಾ ಕಾರ್ಯಕ್ರಮ ಸಂಪನ್ನಗೊಳಿಸ್ತಾ ಇದ್ದೇವೆ. ಸಭಾ ಕಾರ್ಯಕ್ರಮ ಸಂಪನ್ನಗೊಳಿಸಿ ತಾಳಮದ್ದಳೆಗೆ ವೇದಿಕೆ ರೆಡಿಯಾಗುವಷ್ಟು ಹೊತ್ತಿಗೆ 2 ಪ್ರಕಟಣೆಗಳು. ಒಂದು ಪ್ರಕಟಣೆ, ನಾಡಿದ್ದೇ ಭಾನುವಾರ ಕರಿವದನ ಹರಜಾತ ಪರಮೇಶ ಸುಪ್ರೀತ ಗಣಪ ಗಣಪ ಪರಮೇಶ ಸುಪ್ರೀತ ಸುರನರೋರಗ ನಮಿತ ಪೊರೆಯನ್ನ ಸತತ ಸುರನರೋರಗ ನಮಿತ ಪೊರೆಯನ್ನ ಸತತ ಗಣನಾಥ ಕರಿವದನ ಕರಜಾತ ಪರಮೇಶ ಸುಪ್ರೀತ
ಸತತಕ ನಮಿತ ಪರ್ಯಂತ ಸತತ ಕರಣಿ ಕೋಟಿ ಪ್ರಕಾಶ ದುರಿತ ಭವ ಭಯನಾಚ ಕರಣಿ ಕೋಟಿ ಪ್ರಕಾಶ ದುರಿತ ಭವ ಭಯನಾಚ करदोलंकुश पाच मेरे विघ्नेश जय जय तु गणनाथ जय तो ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೊಳು ಅಂಬಿಕಾ ಸುತ ವಿಘ್ನರಾಜನ ಬಿರಿದು ಸಂಸ್ತುತಿಸಿ ಅಂಬು ನಿಧಿಯಾತ್ಮಜೆಗೆ ಕೈ ಮುಗಿದು ಅಂಬುಜಾಸನವಾಣಿಯರ ಪಾದಾಂಬುಜಗೆ ಪೊಡ ಮಡುತ್ತ ಒಳ್ಳಿವೆ ನೀಗ ತಾಮೃತವ ಪರಮ ಪುರುಷನೋ ಹರುಗೆ ಮುನಿಪಗೆ ಪರಮ ಪುರುಷನೋ ಹರುಷದಿಂದ ಬಲಿಂದನ ಧ್ವರ ಜಾಲಿಗೆ ವಿನೋದ ಹರುಷದಿಂದ ಬಲಿಂದ ಅಧ್ವರ ಜಾತಿಗೆ ಅರುಗಿ ಮುನಿಪಗೆ ಇದು ನನ್ನ ತಂದೆಯೆನಿಸಿದಂತಹ ಕಶ್ಯಪ ಮಹರ್ಷಿಗಳಿಗೆ ಇತ್ತಂತಹ ಮಾತು. ಸುರರು ಮೂರು ಲೋಕದ ಆಧಿಪತ್ಯವನ್ನು ಸ್ವತಃ ದೇವಾನುಗ್ರಹದಿಂದ ಪಡೆದಂತಹ ಪ್ರಭೃತಿಗಳು, ದೇವತೆಗಳು. ಅವರನ್ನು ಯುಕ್ತಿಯಲ್ಲಿ ಪಾಲಿಸಬೇಕು. ಪಾಲನೆ ಅವಶ್ಯ ಕರ್ತವ್ಯತ್ವೇನ ನನ್ನದಾಗಿದೆ. ಯಾವಾಗ ಧರ್ಮ ಹಾನಿಯಾಗುವುದರ ದ್ವಾರ
ಅಧರ್ಮ ಮೇರ ಮೀರಿ ನಲಿಯುವುದಕ್ಕೆ ತೊಡಗ್ತದೆ. ಆವಾಗ ಸಹಜವಾಗಿಯೇ ಆ ಎಲ್ಲ ದೇವತೆಗಳ, ಮಹರ್ಷಿಗಳ, ಸಜ್ಜನರ, ಋಷಿಮುನಿಗಳ ಪ್ರಾರ್ಥನೆಯನ್ನು ಮನ್ನಿಸಿ ನಾ ಇಳಿಯಬೇಕಾಗ್ತದೆ. ಯಾಕೆ? ಅಧರ್ಮವನ್ನು ತೊಳೆಯುವುದರ ಮೂಲಕವಾಗಿ ಹೊಳೆಯುವುದಕ್ಕೆ ಯತ್ನಿಸಿದವರನ್ನು ಏರಿಸುವುದಕ್ಕೆ. ಅವರಲ್ಲೆಲ್ಲ ಸೋಹಂ ಸಿದ್ಧಿಯಾಗತಕ್ಕದ್ದು. ಅದು ಅರ್ಥ ಆಗುವುದಿಲ್ಲ ಅಂತಾದಾಗ ಅವರಲ್ಲಿ ಅದನ್ನು ಪ್ರೇರೇಪಿಸಿ ಅರ್ಥವಾಗುವ ತೆರದಲ್ಲಿ ಅವರನ್ನು ಪಾಲಿಸುವುದೇ ನನ್ನ ಆದ್ಯ ಕರ್ತವ್ಯ. ತಪಸ್ಸು ಸುಲಭಲ್ಲ. ಆ ತಪಸ್ಸಿಗೆ ಆತ್ಯಂತಿಕವಾದಂತಹ ಶುದ್ಧಿ ಅನಿವಾರ್ಯ. ಈವಾಗ ಸ್ವರ್ಗಲೋಕದಲ್ಲಿ ಯಾವೆಲ್ಲ ದೇವತೆಗಳಿದ್ದಾರೆ, ಇವರೆಲ್ಲ ಆತ್ಯಂತಿಕವಾದ ಶುದ್ಧಿಯನ್ನು ತನ್ನೊಳಗೆ ಇಟ್ಟುಕೊಂಡು ಜಾಗೃತಿಗೊಳಿಸಿಕೊಂಡು ಸುರ ಸಂಪದವನ್ನು ಪಡೆದವರಲ್ವೇ. ಆತ್ಯಂತಿಕೇನ ಸತ್ವೇನ ದಿವಂ ದೇವಾಃ ಪ್ರಪೇದಿರೆ. ಆತ್ಯಂತಿಕವಾದಂತಹ ಸತ್ವ ಯಾವುದುಂಟು ಅದುವೇ ನಿಜವಾದ ಸೋಹಂ ಸಿದ್ಧಿ. ಅದು ಪ್ರತಿಯೊಬ್ಬರ ಆಶ್ರಮಗಳಲ್ಲಿ ಇರತಕ್ಕದ್ದು. ಆ ಹಿನ್ನೆಲೆಯಲ್ಲಿ ತಪಿಸಿದರು ಕಶ್ಯಪರು. ಅವರ ಅಂತರಂಗದ ಶುದ್ಧಿಯ ಮೂಲಕವಾಗಿ ನನ್ನನ್ನೇ ಆರಾಧಿಸಿದರು ಅಲ್ವೇ. ಅದಿತಿ ದೇವಿಯೂ ಅಷ್ಟೇ. ಕೇವಲವಾಗಿ ಬಾಹ್ಯಾರಾಮರಾಗಿ ಇರುವುದು ತಕ್ಕುದಲ್ಲ, ಜೀವನದಲ್ಲಿ ಆತ್ಮಾರಾಮತೆ ಬರತಕ್ಕದ್ದು. ಅದಕ್ಕಾಗಿ ಅಂತರ್ಯಾಮ್ಯಾತ್ಮಸ್ವರೂಪವಾದಂತಹ ಚೈತನ್ಯ ಶಕ್ತಿಯನ್ನು ಆರಾಧನೆ ಮಾಡಬೇಕು. ಈ ಹಿನ್ನೆಲೆಯಲ್ಲಿ ಆ ಈರುವರು ಕೂಡ ತೊಡಗಿದ್ದು ತಪಸ್ಸಿಗೆ. ತಪಸ್ಸಿಗೆ ತೊಡಗುವುದಕ್ಕೆ ಕಾರಣ ಉಂಟಯ್ಯ. ಏನು? ಈ ದೇವಾಸುರ ಸಂಗ್ರಾಮ ಅನ್ನುವಂಥದ್ದು ಇದು ಜಗತ್ತಿನಲ್ಲಿ ನಿರಂತರವಾಗಿರತಕ್ಕದ್ದು. ಆ ದೇವಾಸುರ ಸಂಗ್ರಾಮವೆಂಬಂತಹ ಯಾವ ಪ್ರಕ್ರಿಯೆ ಪ್ರಪಂಚದಲ್ಲಿ ಇರ್ತದೆ, ತೊಡಗ್ತದೆ, ಆವಾಗ ಈ ದೇವತೆಗಳಿಗೆ ಸೋಹಂ ಅಂದರೆ ಏನು ಅಂತ ಅರ್ಥ ಆಗ್ತದೆ. ಇಲ್ಲದಿದ್ರೆ ಕೇವಲವಾಗಿ ಬಾಹ್ಯವಾದಂತಹ ಭೋಗವೈಭಾಗ್ಯಗಳನ್ನೆಲ್ಲ ಅನುಭವಿಸುತ್ತಾ ಬಾಹ್ಯಾರಾಮರಾಗಿಯೇ ಇರ್ತಾರೆ. ದೇವತೆಗಳು ಯಾವತ್ತೂ ಕೂಡ ಬಾಹ್ಯಾರಾಮರಾಗಿರಕೂಡದು. ಅದಾದಲ್ಲಿಗೆ ದೇವತೆಗಳಿಗೂ ಕಷ್ಟ ಬರ್ತದೆ. ಯಾವಾಗ ದೇವತೆಗಳ ತೇಜಸ್ಸು ಕಳಾಹೀನವಾಗತೊಡಗ್ತದೆ ಆವಾಗ ಸಹಜವಾಗಿಯೇ ತಮಃಪ್ರಧಾನವಾದಂತಹ ವಾತಾವರಣ ಅಲ್ಲಿ ಏರ್ಪಡುತ್ತದೆ. ಸೋತರಲ್ವ. ಮೇಲ್ನೋಟಕ್ಕೆ ತಮಃಪ್ರಧಾನವಾದಂತಹ ಗುಣ ಬಲರೂಪದಲ್ಲಿ ಕಂಡರೂ ಅದು ತಾತ್ಕಾಲಿಕ ಅಂತ ಅವರಿಗೆ ಗೊತ್ತಿಲ್ಲ. ಅದರಿಂದ ಕಂಗೆಟ್ಟಂತಹ ಕಶ್ಯಪಾದಿತಿಯರು ಒಂದು ರೀತಿಯಲ್ಲಿ ಹತಾಶಭಾವದಲ್ಲಿದ್ದಂತಹ ಕಾಲಕ್ಕೆ ನನ್ನ ಕುರಿತು ತಪಸ್ಸನ್ನು ಗೈದರು. ಅದರಲ್ಲೂ ವಿಶೇಷವಾಗಿ ಕಶ್ಯಪರಿಂದ ಪ್ರೇರಿತಳಾದಂತಹ ನನ್ನ ಮಾತೆ ಕಶ್ಯಪರ ಮಾತಾಯಿತು. ಪಯೋವ್ರತವನ್ನೆಸಗು ಎಂಬುದಾಗಿ ಅವಳಿಗೆ ಉಪದೇಶಿಸಿದ ಕಾಲಕ್ಕೆ ಅತ್ಯಂತ ಶ್ರದ್ಧಾಳುವಾಗಿ ಆ ಪಯೋವ್ರತವನ್ನು ಮಾಡಿದು. ಅತ್ಯಂತ ಶುದ್ಧವಾದಂತಹ ಭಾವದಿಂದ ಯಾವುದೇ ವ್ರತವನ್ನು ಮಾಡಿದ್ರೂ ಕೂಡ ನಾ ಒಲಿಯಬಲ್ಲೆ. ಇದು ಲೋಕಕ್ಕೆ ಗೊತ್ತಾಗಬೇಕು. ಕೇವಲವಾಗಿ ತಪಸ್ಸು ತಪಸ್ಸು ಹೇಳುವಂತಹ ಮೂರಕ್ಷರದಿಂದ ಯಾವುದೂ ಸಿದ್ಧ ಆಗುವುದಿಲ್ಲ. ಮೂರನ್ನು ದಾಟುವಂತಹ ಬಯಕೆ ಬೇಕು, ನಾಲ್ಕನ್ನು ಹೊಂದುವಂತಹ ಆಸೆ ಬೇಕು. ಆ ಹಿನ್ನೆಲೆಯಲ್ಲಿ ಮೂರರನ್ನು ಕ್ರಮವಾಗಿ ದಾಟಿದಂತಹ ಆ ದಂಪತಿಗಳು, ಅದರಲ್ಲೂ ಈ ಅದಿತಿ ದೇವಿ ಶುದ್ಧ ಮಾನಸಳಾಗಿ ಪಯೋವ್ರತವನ್ನೆಸಗಿದ ಕಾಲಕ್ಕೆ ಅವಳ ಎದುರಲ್ಲಿ ಪ್ರಕಟನಾದೆ. ತನ್ನ ಎಲ್ಲ ಮನದ ಸಮಸ್ಯೆಗಳನ್ನು
ತೊಳಲುವಿಕೆಯನ್ನು ತೋಡಿಕೊಂಡ್ಳು. ಆವಾಗ ಹೇಳಿದೆ ಆ ಅಮ್ಮನಿಗೆ, ಏನು ಸ್ವಾಂಶೇನ ಪುತ್ರತ್ವ ಮುಪೇತ್ಯ ತೇ ಸುತಾನ್ ಗೋಪ್ತಾಸ್ಮಿ ಮಾರೀಚ ತಪಸ್ಯಧಿಷ್ಠಿತ. ಕಶ್ಯಪರಾದಂತಹ ಯಾವ ಮಹಾತ್ಮರಿದ್ದಾರೆ ಅವರ ತಪಸ್ಸಿನಲ್ಲಿ ಸ್ಥಿರವಾಗಿ ಇದ್ದುಕೊಂಡು ಅವರ ತೇಜಸ್ಸಿನ ಮೂಲಕವಾಗಿ ನಿನ್ನ ಗರ್ಭದಲ್ಲಿ ಪ್ರವೇಶಿಸಿ ನನ್ನ ಅಂಶರೂಪದಲ್ಲಿ ನಿನ್ನ ಮಗನಾಗಿ ಬರ್ತೇನೆ. ಗಳಗಳನೆ ಕಣ್ಣೀರು ಹಾಕಿದ್ಲು, ಅತ್ಯಂತ ಭಾವುಕಳವಳು. ಆವಾಗ ಕಶ್ಯಪರು ಕೇಳಿಕೊಂಡ್ರು, ಏನಕೇನಾಪ್ಯಾತ್ಮ ಮಾರ್ಗೇಣ, ಅದಿರುವುದು ಸುರರ ಪಾಲಿಪೆನು ಯುಕ್ತಿಯೊಳು. ಅವರಿಗೂ ಅರ್ಥ ಆಗಿದೆ. ಯಾವುದಾದರೂ ಒಂದು ಅತ್ಯಂತ ರಹಸ್ಯವಾದಂತಹ ಮಾರ್ಗದಲ್ಲಿ ನಮಗಾದಂತಹ ಈ ಕಷ್ಟವನ್ನು ಪರಿಹರಿಸಿಕೊಡಬೇಕು. ಏನು ಕಷ್ಟ? ಶೋಣಿತಾಧಿಪನಾದಂತಹ ಬಲಿಚಕ್ರವರ್ತಿ ಇವತ್ತು ಸರ್ವವನ್ನೂ ಪಡಿಬೇಕು, ತ್ರೈಲೋಕ್ಯಾಧಿಪತಿತ್ವ ನನ್ನ ಪಾಲಿಗೆ ಸೇರಬೇಕು ಹೇಳುವಂತಹ ಉದ್ದೇಶದಿಂದ ದೈವಿಕವಾದಂತಹ ಸಂಪತ್ತನ್ನೆಲ್ಲ ಕಸಿದುಕೊಂಡು ದೇವತೆಗಳ ಕಸುವನ್ನೂ ಕಸಿದುಕೊಂಡ. ಹಾಗಾದರೆ ಬೇಕಾದಾಗ ಬೇಕಾದವರಿಗೆ ದಿವ್ಯವಾದಂತಹ ಸಿದ್ಧಿಯಾಗುವುದೇ? ಇಲ್ವಲ್ಲ. ಅದಕ್ಕಾಗಿ ಅಭಯವನ್ನು ಕೊಟ್ಟಿದ್ದೇನೆ. ಇದು ಯುಕ್ತಿ. ಇದನ್ನು ಯಾರಿಗೂ ಹೇಳಬೇಡ, ಕೇಳಿದರು ಎಂಬುದಾಗಿ ಅತಿಥಿಗೆ ಅತ್ಯಂತ ಗುಪ್ತವಾದ ಸಂದೇಶವನ್ನು ಕೊಟ್ಟಿದ್ದೇನೆ. ಸರ್ವಂ ಸಂಪದ್ಯತೆ ದೇವಿ, ನೀನು ಏನು ಮನಸ್ಸಿನಲ್ಲಿ ಅಭಿಲಷಿಸಿದ್ದಿ ಅದೆಲ್ಲವೂ ಕೂಡ ನಿನಗೆ ಸಿಗ್ತದೆ. ಆ ಹಿನ್ನೆಲೆಯಲ್ಲಿ ನಿಮಗಾದಂತಹ ಸರ್ವ ಸಮಸ್ಯೆಯನ್ನು ಪರಿಹರಿಸುವುದು ಆದ ಕಾರಣವೇ ಮಗನಾಗಿ ಬಂದಿದ್ದೇನೆ. ಕಶ್ಯಪಾದಿತಿಯರಿಗೆ ಅತ್ಯಂತ ಸೌಂದರ್ಯದಿಂದ ಮೋದದಿಂದ ಋಷಿ ಮುನಿಗಳೆಲ್ಲರೂ ಕೂಡ ನನ್ನನ್ನು ಕೊಂಡಾಡಿದರು. ವಾಮನ ಎಂಬುದಾಗಿ ಹೆಸರಿಟ್ಟು. ಉದ್ದೇಶ ಏನು? ಸೋಹಂ ಸಿದ್ಧಿಯಾದಂತಹ ಆ ಆತ್ಮಾರಾಮರಿಗೆ ನಾ ಯಾರು ಎಂಬುದಾಗಿ ಅರ್ಥ ಆಗಿದೆ. ಯಾರೆಲ್ಲ ತೀವ್ರವಾದಂತಹ ಮದವನ್ನು ಹೊಟ್ಟೆಯೊಳಗಡೆ ತುಂಬಿಸಿಕೊಂಡಿರ್ತಾರೆ ಅಂತಹ ಮದಭರಿತರನ್ನು ಇಳಿಸುವುದೇ ಇವನ ಉದ್ದೇಶ. ಆ ತಪಸ್ಸಿನ ಪ್ರಭಾವಕ್ಕೆ ಸರಿಯಾಗಿ ಇದಿಲ್ಲಿ ಆವಿರ್ಭಾವವಾದಂತಹ ಒಂದು ತೇಜಸ್ಪುಂಜ ಎಂಬುದನ್ನು ಅರ್ಥೈಸಿಕೊಂಡಂತಹ ಅವರು ನನಗೆ ಅರ್ಥ ಮಾಡಿದರು. ವಾಮಯತಿ ವಮತಿವ ಮದಮಿತಿ, ಆ ಮದವನ್ನು ಕಕ್ಕಿಸಬೇಕು. ಅದಕ್ಕೆ ಬೇಕಾಗಿ ಅಭಯವನ್ನು ಕೊಟ್ಟಿದ್ದೇನೆ. ದೇವತಾ ಪಟ್ಟವನ್ನು ಏರುವುದಕ್ಕೆ ಬೇಕಾಗಿ ಮಖಶತವನ್ನು ಎಸಗಬೇಕು ಎಂಬಂತಹ ಆಚಾರ್ಯ ಶುಕ್ರರ ಮಾತಂತೆ ಇದು ನಿನಗೆ ಹೀಗೆ ಕತ್ತಿದೊಣ್ಣೆ ಹಿಡ್ಕೊಂಡು ಹೋಗಿ ದೇವತೆಗಳ ಜೊತೆಗೆ ಹೋರಾಟ ಮಾಡಿದ್ರೆ ಇದು ಶಾಶ್ವತವಲ್ಲ. ಈ ಪದವಿ ಶತಕ್ರತುವನ್ನು ಎಸಗತಕ್ಕದ್ದು. ಮಾಡಿದ್ನಲ್ಲ ಪುಣ್ಯಾತ್ಮ. ಏನು 99 ಯಾಗಗಳನ್ನು ಪೂರೈಸಿದ್ದಾನೆ. ಇನ್ನು ಒಂದಾಗುವುದರಲ್ಲಿ ಎಲ್ಲವೂ ಒಂದಾಗಿ ಬಿಡ್ತದೆ. ಅದಾಗಕೂಡದು. ಅವರಿಂದ ಯಾವುದನ್ನು ಕೂಡ ಒಂದಾಗಿಸುವಂಥದ್ದು ನನ್ನ ಜಾಣ್ಮೆ ಅಲ್ಲ. ಸಜ್ಜನರೇ ಎಲ್ಲವನ್ನೂ ಒಂದಾಗಿಸಬೇಕು. ನನ್ನ ಉದ್ದೇಶವೇ ಅದು ತಾನೆ. ಉನ್ಮಾರ್ಗೆ ಪ್ರವೃತ್ತಸ್ಯ ಸನ್ಮಾರ್ಗಾನಯನಂ ಲೋಕಸಂಗ್ರಹ. ಲೋಕಸಂಗ್ರಹ ಮಾಡುವುದಕ್ಕೆ ಬೇಕಾಗಿಯೇ ಈ ಭುವಿಯಲ್ಲಿನ ಅವತರಿಸಿದ್ದೇನೆ ಅಂತಾದರೆ ಲೋಕದಲ್ಲಿ ಉನ್ಮಾರ್ಗದಲ್ಲಿ ಯಾರು ಪ್ರವೃತ್ತರಾಗಿದ್ದಾರೆ ಅವರನ್ನು ಸನ್ಮಾರ್ಗಕ್ಕೆ ತರುವುದೇ ನನ್ನ ಲಕ್ಷ್ಯ ಅಲ್ವೇ? ನೂರಾಗ್ಲಿಕ್ಕೆ ಬಿಡುವುದಿಲ್ಲ. ಅದು ಶೇಷವಾಗಿಯೇ ಇರಬೇಕು. ಅದಕ್ಕೆ ಬೇಕಾಗಿ ಯುಕ್ತವಾದಂತಹ ಮಾರ್ಗವನ್ನೇ ಹಿಡಿದಿದ್ದೇನೆ. ಅವನಿಗೆ ಮೇಲ್ನೋಟಕ್ಕೆ ಒಬ್ಬ ವಟುವಾಗಿ ಒಬ್ಬ ಬ್ರಹ್ಮಚಾರಿಯಾಗಿಯೇ ಕಾಣಬೇಕು.
ಅಲ್ಲದಿದ್ರೂ ನಾನು ಬ್ರಹ್ಮಚಾರಿಯೇ ಅಲ್ವಾ? ಹೌದು ಹೌದು. ನನ್ನ ನಿರಂತರವಾದಂತಹ ನಡೆಯೇ ವೇದದಲ್ಲಿ ಅಲ್ವಾ? ಯಾರು ನಿರಂತರವಾದಂತಹ ನಡೆಯನ್ನು ವೇದದಲ್ಲಿ ತೋರಿಸ್ತಾರೆ ಅವರಿಗೆ ಬ್ರಹ್ಮಚಾರಿಗಳು ಅಂತ ಹೆಸರು. ವೇದ ಬಿಟ್ಟವರಿಗೆ ಬ್ರಹ್ಮಚಾರಿ ಅಂತ ಅರ್ಥ ಅಲ್ಲ, ಮದುವೆ ಆಗದವರಿಗೆ ಬ್ರಹ್ಮಚಾರಿ ಅಂತ ಅರ್ಥ ಅಲ್ಲ. ವೇದದಲ್ಲಿ ತನ್ನ ವೇದನೆಯನ್ನು ತೋರಿಸಿಕೊಂಡವರಿಗೆ, ವೇದನೆ ಮಾಡಿಕೊಂಡವರಿಗೆ ಇರುವುದೇ ಬ್ರಹ್ಮಚರ್ಯ. ಹಾಗಾಗಿ ಆ ಸಹಜತೆಯನ್ನು ಕಾಪಾಡಿಕೊಂಡು ಇತರ ಯಾವುದೇ ರೀತಿಯ ಬಾಧೆಗಳು ನನಗೆಸಗ ಕೂಡದು, ಬರಕೂಡದು. ಅದಕ್ಕೆ ಬೇಕಾಗಿ ಛತ್ರವನ್ನು ಹಿಡಿದಿದ್ದೇನೆ ಕೈಯಲ್ಲಿ. ದಂಡವೂ ಬೇಕು, ಮಾತ್ರ ಅಲ್ಲ ಮತ್ತೆ ಜಲಪೂರಿತವಾದಂತಹ ಕಮಂಡಲೂ ಅನಿವಾರ್ಯ. ಅದನ್ನೆಲ್ಲ ಹಿಡಿದುಕೊಂಡಿದ್ದೇನೆ. ಇನ್ನು ಆಸೆ ಹಿಡಿದುಕೊಂಡವರನ್ನು ಬಿಡಿಸಬೇಕು. ಅದಕ್ಕೆ ಬೇಕಾಗಿ ಪಾದುಕೆಯನ್ನು ಧರಿಸಿಕೊಂಡು ತೊಡಗಬೇಕು. ಎಲ್ಲಿಂದ? ಕಶ್ಯಪಾಶ್ರಮದಿಂದಲೇ ತೊಡಗಬೇಕು. ಈ ಆಸೆಯ ಶ್ರಮ ಬೇಡ ಎಂಬುದಾಗಿ ಬಲಿಗೆ ಅನಿಸಬೇಕು. ನರ್ಮದಾ ನದಿ ತೀರದ ಭೃಗುಕಚ್ಛ ಪ್ರದೇಶದಲ್ಲಿ ಬಹುದೊಡ್ಡವಾದಂತಹ ಅಶ್ವಮೇಧ ಶತವನ್ನೆಸಗುವುದಕ್ಕೆ ತೊಡಗಿದ್ದಾನೆ. ಅದು ಪೂರ್ಣ ಆಗುವುದಕ್ಕೆ ಬಿಡಕೂಡದು. ಅದಕ್ಕಾಗಿ ಸರ್ವ ಲಕ್ಷಣ ಲಕ್ಷಿತನಾಗಿ ಪ್ರಪಂಚದ ಸರ್ವ ಸೌಂದರ್ಯವನ್ನು ತನ್ನೊಡಲಲ್ಲಿ ಹುದುಗಿಸಿಕೊಂಡು ಆಶ್ರಮದಿಂದ ನೇರವಾಗಿ ಬಲಿ ಯಾಗಶಾಲೆಯ ಧ್ವರದತ್ತ ಸಾಗ್ತೇನೆ. ಕುಂಡಲದಲ್ಲಿ ವರಗಾರ್ಹ ಪತ್ಯಾದಿ ಕುಂಡಲದಲ್ಲಿ ವಿದ್ಯುಕ್ತ ಚರುಪುರೋಡಾಶಾದಿ ಹವಿಯನರ್ಪಿಸುತ್ತಿರಲು ಚರುಪುರೋಡಾಶಾದಿ ಹವಿಯನರ್ಪಿಸುತ್ತಿರಲು ತರಣಿ ಕೋಟಿ ತ್ರಯದಿ ಝಳ ಝಳಿಸಿ ತರಣಿ ಕೋಟಿ ತ್ರಯದಿ ಝಳ ಝಳಿಸಿ ಪೊಳೆಯೊತ್ತಿಗ ತೇಜವೇನಿದು ಎನ್ನುವುದಾಗ ಝಳ ಝಳಿಸಿ ಪೊಳೆಯೊತ್ತಿಗ ತೇಜವೇನಿದು ಎನ್ನುವುದ ನರ್ಮದಾ ನದಿಯ ಭೃಗುಕಚ್ಛ 99 ಮುಗಿಸಿ 100ರ ಕಡೆ ಹೆಜ್ಜೆ ಇಟ್ಟಿದ್ದೇನೆ. ಯಜ್ಞವೇ ಜೀವನ ಕ್ರಮವಾದರೆ, ಯಜ್ಞವೇ ನಿತ್ಯವಾದರೆ ಸದಾ ಅಭ್ಯಾಸ ಸ್ವರೂಪದಲ್ಲಿ ಅದು ಸಾಗ್ತಾ ಇರುತ್ತದೆ. ಇಡೀ ವಾತಾವರಣ ವೇದಮಯವಾಗಿದೆ. ಹೋತ ಉದ್ಗಾತ ಅಧ್ವರ್ಯಗಳು ತಮ್ಮ ಕೆಲಸಗಳನ್ನು ಮಾಡ್ತಾರೆ. ಹೋಮಗಳು ಉಪಹೋಮಗಳು ನಡೆದಿವೆ. ಗುರುಗಳಾದ ಶುಕ್ರರು ಯಾರು ಇದಕ್ಕೆ ಕಾರಣರೋ ಅವರು ಅಥರ್ವಾಧಾರಿತರಾಗಿ ಬ್ರಹ್ಮತ್ವದಿಂದ ಎಲ್ಲವನ್ನು ನೋಡ್ತಾ ಇದ್ದಾರೆ. ಉಸಿರಾಟದಂತ ಯಜ್ಞವಾಗಬೇಕು ಅಂತ ಗುರುಗಳ ಆಜ್ಞೆ. ಗುರುಗಳ ಅನುಗ್ರಹದಿಂದಲೇ ಅದು ಆಗಿದೆ ಕೂಡ. ಈ ಹೊತ್ತಿನಲ್ಲಿ ಮುನ್ನೋಟವುಳ್ಳ ಯಜ್ಞದಲ್ಲಿ ನನ್ನ ಮನಸ್ಸು ಹಿಂದೆ ಸಾಕ್ತದೆ. ಲೋಕದಲ್ಲಿ ಆದಿದೈತ್ಯರು ಬೇರೆ ಇದ್ದರೂ ನಮ್ಮ ಹಿರಿಯಜ್ಜಂದರಿಗೆ ಅದ ಹೆಸರು. ಹಿರಣ್ಯಾಕ್ಷ, ಹಿರಣ್ಯಕಶಿಪು. ಹಿರಣ್ಯಾಕ್ಷ ಸ್ವರ್ಣದಲ್ಲಿ ಮನಸ್ಸಿರಬೇಕು, ಆದರೆ ಈ ಸ್ವರ್ಣ ಅಲ್ಲ. ಹಿರಣ್ಯವರ್ಣ ಹರಿಣಿ ಅಲ್ಲಿರ್ಬೇಕು. ಅಲ್ಲಿ ಅವರಿಗೆ ಗೊಂದಲ ಆಯಿತೋ ಅಲ್ಲ ಉದ್ದೇಶ ಪಟ್ರೋ ಆ ಮೂಲಕವಾಗಿ ಆದರೂ ಶ್ರೀಹರಿ ಒಂದು ಅವತಾರಕ್ಕೆ ಕಾರಣರಾದರಲ್ಲ. ಹಿರಣ್ಯಕಶಿಪು ಆಸನದ ಆಧಾರ ಹಿರಣ್ಯ, ಆದರೆ ಉದ್ದೇಶ ತಾನೇ ಭಗವಂತನ ಅಹಂ ಬ್ರಹ್ಮಾಸ್ಮಿ ಹತ್ತಿರ ಹೋಗಿದ್ದಾರೆ. ಅದರಲ್ಲಿ ಅವರು ತಪ್ಪಿದರಂತೆ ತಿಳಿದವರು ಹೇಳಿದರು,
ಬ್ರಹ್ಮಾಸ್ಮಿ ಅಂದರೆ ಹಿರಣ್ಯಕಶಿಪು ಎಂಬ ನಾನು ಅಲ್ಲ, ಜೀವಾತ್ಮ. ಇಂತಹ ತಪ್ಪುಗಳನ್ನೇ ಹುಡುಕಿ ದೇವತೆಗಳು ನಮ್ಮನ್ನು ತಪ್ಪಿಸ್ತಾರಂತೆ. ನಮ್ಮ ತಂದೆಯವರಾದ ವಿರೋಚನ ಮಹಾರಾಜರು, ಅವರಿಗೆ ವೈಭವದಲ್ಲಿ ಸ್ಥಾನದಲ್ಲಿ ರುಚಿ ಇಲ್ಲ, ವಿರೋಚನರೇ. ಆದರೆ ಕರ್ತವ್ಯ ದೃಷ್ಟಿಯಿಂದ ರಾಕ್ಷಸತ್ವದ ನಾಯಕತ್ವವನ್ನು ವಹಿಸಿದ್ರು. ಸಮುದ್ರ ಮಥನ ನಡೆಯಿತು. ನಾನು ನಮ್ಮ ತಂದೆಯವರು ದೇವತೆಗಳಿಗೆ ಕೊಟ್ಟ ಸಹಕಾರವನ್ನು ದೇವತೆಗಳು ಉಪಯೋಗಿಸಿಕೊಂಡ್ರು. ನಮ್ಮಲ್ಲಿ ಮೂಡಿದ ದ್ವಂದ್ವ ಅದರಿಂದ. ಇಂದ್ರಾದಿಗಳಿಗೆ ನಾವು ವಿರೋಧಿಗಳೇ, ಇಂದ್ರ ಮಂತ್ರಕ್ಕೆ ವಿರೋಧಿಗಳಲ್ಲ. ಹರಿಯಲ್ಲಿ ನಮಗೂ ಭಕ್ತಿ. ಅದೇನು ದೇವತೆಗಳೇ ಹರಿಯ ಭಕ್ತರ ಅಥವಾ ಹರಿ ದೇವತೆಗಳಿಗೆ ಮಾರಾಟವೋ? ಈ ಸಂಸ್ಕಾರ ನನಗೆ ಬಂದದ್ದು ನಮ್ಮ ಅಜ್ಜ ಪ್ರಹ್ಲಾದರಾಯರಿಂದ. ಹಾಗಾಗಿ ಹಿಂದಿನವರ ಅಂಶವನ್ನೆಲ್ಲ ನಾನು ಸ್ವೀಕರಿಸಿದ್ದೇನೆ. ಅವರಲ್ಲಿ ಅತಿರೇಕವೋ ದೋಷವೋ ಅಂತ ನಮಗೆ ಕಂಡದ್ದನ್ನು ಮೀರುವ ಪ್ರಯತ್ನ ಮಾಡಿದ್ದೇನೆ. ನಾನು ಎಡವಿದನಲ್ಲ. ಶೀಲವನ್ನು ಗುಣವನ್ನು ದಾನ ಮಾಡಿದೆ. ಶೀಲವನ್ನು ಗುಣವನ್ನು ದಾನ ಮಾಡಲಿಕ್ಕೆ ಬರ್ತದ? ಅಥವಾ ಕೇಳುವನೆಲ್ಲ ಅದು ಇಲ್ಲವೋ? ಅದರ ರಾಜಕೀಯದ ಪ್ರಶ್ನೆ, ನನಗೆ ತಲೆಗೆ ಹೋಗಲಿಲ್ಲ ಅದು. ಬಲಿಯಾಗು, ಬಲಮುಪಾಸ್ವ, ಉಪನಿಷತ್ತುಗಳ ವೇದದ ಆಜ್ಞೆ ಅದು, ಬಲಮುಪಾಸ್ವ. ಆದರೆ ನಾನು ರಸವಾದನ ಅಂತ, ಬಲಿಯಾಗು. ಅದರಲ್ಲಿ ನನ್ನ ಮನಸ್ಸಲ್ಲಿ ಇರುವುದು ಅದೇ, ಬಲಿ. ಆದರೆ ಸಾಲದು, ಭಗವಂತನಿಗೆ ನಾ ಬಲಿ ಆಗಬೇಕು. ಅಮೃತದಲ್ಲಿ ಒಬ್ಬರನ್ನು ಮುಳುಗಿಸಿ ಉಸಿರು ಕಟ್ಟಿಸಿ ಕೊಲ್ತೇನೆ ಅಂತ ಒಬ್ಬ ಹೇಳಿದಂತ. ನೀರಲ್ವ ಅದು, ಬೇರೆ ಏನು ಸಿಕ್ಕಲ್ಲ, ಅಮೃತದ ಕೊಳ ಇತ್ತಂತೆ. ಇವನೂ ಮುಳುಗುವ, ಅದನ್ನು ಸೇವಿಸುವ ಪ್ರಯತ್ನ ಮಾಡಲಿಲ್ಲ. ಆಚೆ ಅವನನ್ನು ಹೇಗೆ ಬದುಕುತ್ತಾನೆ ನೋಡು. ಅದು ಅವನಿಗೆ ಗೊತ್ತಾಗದೆ ಹೋಯ್ತು, ಅಮೃತದಲ್ಲಿ ಮುಳುಗಿದರೆ ಸಾಯುವುದಿಲ್ಲ ಅಂತ. ವೈರ ಎಂಬುದು ಕಣ್ಣನ್ನು ಕುರುಡಾಗಿಸ್ತದೆ ಎಂಬುದಕ್ಕೆ ಆ ಕಥೆಯನ್ನು ನಮ್ಮ ಗುರುಗಳು ಯಾವಾಗಲೂ ಹೇಳ್ತಾರೆ. ಹೌದು, ದೇವತೆಗಳ ಮೇಲೆ ವಿಜಯವನ್ನು ಸಾಧಿಸಿದೆ, ವಿಶ್ವಜಿತ್ ಆಯಿತು. ಗುರುಗಳು ಹೇಳಿದರು, ನಿನ್ನನ್ನು ಬೀಳಿಸಿದ್ದಾರೆ, ಎಬ್ಬಿಸಿದ್ದಾರೆ, ಎರಡೂ ಮಾಡಿದ್ದಾರೆ ದೇವತೆಗಳು. ಯಾಕಂದ್ರೆ ಅವನು ಶತಕೃತು. ನೀನು ಗಳಿಸಿದ್ದನ್ನು ಶಾಶ್ವತಗೊಳಿಸಬೇಕಾದ್ರೆ ನೀನು ಶತಕೃತವಾಗಬೇಕು. ಅವನು ಶತಕೃತು, ನೀನು ಎರಡನೇವನಾಗ್ತಿ. ಗುರುಗಳ ಆಜ್ಞೆಯನ್ನು ಸ್ವೀಕರಿಸಿದೆ. 99 ಮುಗಿಸಿ ಪೂರ್ಣತೆಗೆ ಬಂದಿದ್ದೇನೆ. ಆದರೆ ಈಗ ಕಾಣುತ್ತದೆ, ಜ್ಯೋತಿಷ್ಠೋಮೇನ ಸ್ವರ್ಗಕಾಮೋ ಯಜೇತ. ಸ್ವರ್ಗಕಾಮ ಇದ್ದವನು ಜ್ಯೋತಿಷ್ಠೋಮ ಮಾಡಬೇಕು. ಬೇಡ ಅಂತಿದ್ರೆ ಮಾಡಬೇಕಾ? ಅಪಮೃತ್ಯುವಿನಲ್ಲಿ ಯಾರಾದರೂ ಸತ್ತರೆ ತಪ್ತ ಕ್ಷೀರ ಹೋಮ ಮಾಡಬೇಕು. ಬಿಸಿ ಹಾಲನ್ನು ಹೋಮ ಮಾಡುವುದು. ಅಂದರೆ ಅಷ್ಟೇ ಅಲ್ಲ, ತುಂಬ ವಿಧಿವಿಧಾನ ಉಂಟು. ಅಪಮೃತ್ಯುವಿನ ಭಯವೇ ಇಲ್ಲದಿದ್ರೆ ಆ ಹಂತಕ್ಕೆ ಮುಟ್ಟಬೇಡವಾ? ಮೃತ್ಯುಂ ತೀರ್ತ್ವಾ ಅಮೃತತ್ವಂ. ಮೃತ್ಯುವನ್ನು ದಾಟಿದ ಕೂಡಲೇ ಅಮೃತತ್ವ ಬರುವುದಿಲ್ಲ. ಮೃತ್ಯುವನ್ನು ದಾಟುವುದು ಬೇರೆ, ಅಮೃತತ್ವವನ್ನು ಪ್ರಾಪ್ತಿಸುವುದು ಬೇರೆ. 100ನೇ ಯಾಗಕ್ಕೆ ಕೂತಿದ್ದೇನೆ ದೀಕ್ಷಿತನಾಗಿ. ಮುಂದೇನು? ಯಾಗದಿಂದ ಎಂಥದ್ದು ಫಲ ಏನೋ ಸಿಗ್ತದೆ, ದ್ರವ್ಯವೋ ಸಂಪತ್ತೋ ಪ್ರಭುತ್ವವೋ. ಆಮೇಲೆ 100 ಮಾಡುವಾಗ ಸ್ವರ್ಗ, ಇಂದ್ರ. ಅದರಿಂದ ಆಚೆ ಏನು? ಈ ಪ್ರಶ್ನೆ ನನ್ನನ್ನು ಕಾಡುತ್ತದೆ. ಈ ಪ್ರಶ್ನೆ ಈ ಹೊತ್ತಿಗೆ ಬರಬಾರ್ದಿತ್ತೋ ಏನೋ. ಅದು ಯಾಕೆ ಬಂತು? 99 ಯಜ್ಞಗಳನ್ನು ಮಾಡಿ ಗುರು ಅನುಗ್ರಹದಿಂದ ಅದನ್ನು ಪೂರೈಸಿ ಆರಂಭದಲ್ಲಿ ಕುದುರೆ ಕದ್ದೋಯ್ತು. ಗುರುಗಳು ಹೇಳಿದರು, ಮತ್ತೆ ಬರೋದು ಮೊದಲೇ ಬಂದೋಯ್ತು, ಒಳ್ಳೆದಾಯ್ತು. ಈಗ ಈ ಪ್ರಶ್ನೆ ಬರ್ತದೆ ಅಂತಾದರೆ ಮುನ್ನೋಟದಲ್ಲಿ ಏನೋ ಉಂಟು ಅಂತ ಎಲ್ಲರನ್ನು ನೋಡುವ. ಇದೆಂತದಿದು? ಪರಮಖ ಶಾಲೆಯು ಬೆಳಗುದಿಗ, ಪರಮಖ ಶಾಲೆಯು ಬೆಳಗುದಿಗ ಭಾವಗನು ತುರಗಮೇದವನೋಳ್ಪ ಮನವಳಿಸಿ ಮಾರ್ತಾಂಡಾಗ
ತುರಗಮೇದವನೋಳ್ವ ಮನವಳಸಿ ಮಾತಾಡ ಹರಿತಗನೋ ಪದ್ಮಜಂ ಕ್ರತುಶಾಲೆ ಎಡಗೀಗ ಹರಿತಗನೋ ಪದ್ಮಜಂ ಕ್ರತುಶಾಲೆ ಎಡಗೀಗ ತೇಜ ಪೂರ್ಣಿಮ ಕೌಮುದಿ ಹರಿತಗನೋ ಪದ್ಮಜಂ ಕ್ರತುಶಾಲೆ ಎಡಗೀಗ ತೇಜ ಪೂರ್ಣಿಮೆ ಕೌಮುದಿ ಎಂಥದಿದೆ ಅನುಭವ, ಅನಿರ್ವಚನೀಯ ಅಂತ ಇದನ್ನು ಹೇಳಿರ್ಬೇಕಲ್ವಾ? ಎಲ್ಲ ಅನುಭವವೂ ಹಾಗೆ. ಸಾಮಾನ್ಯವಾದ ಅನುಭವವು ಶಬ್ದಕ್ಕೆ ಸಿಗ್ತದ? ಸಿಹಿ ತಿನ್ನವ ಏನ್ ಹೇಳ್ತಾನೆ, ಹೇಗಿತ್ತು? ತುಂಬಾ ಸಿಹಿ ಆಗಿದೆ. ತುಂಬಾ ಅಂದ್ರೆ ಹೇಗೆ? ಛೇ, ಸಿಹಿ ಛೇಯ. ಯಾವ ಸಂತೋಷವನ್ನು ಶಬ್ದದಿಂದ ವರ್ಣಿಸಲಿಕ್ಕೆ ಬರುವುದೇ ಇಲ್ಲ. ಶಬ್ದ ದುರ್ಬಲ ಅಂತ ಗೊತ್ತಾಗುವುದೇ ನಮಗೆ ಅಂತ ಅನುಭವಗಳಾಗುವಾಗ. ದನವನ್ನು ದನ ಅಂತ, ಹುಲಿಯನ್ನು ಹುಲಿ ಅಂತ ತೋರಿಸುವಾಗ ಶಬ್ದ ಸಾಕು. ಆದರೆ ಅದನ್ನು ಮೀರಿದ ಕಾವ್ಯ ಆನಂದ, ಸಂಸಾರದಲ್ಲಿ ಸಿಕ್ಕುವ ಆನಂದ, ದೃಶ್ಯದಲ್ಲಿ ಸಿಕ್ಕುವ ಆನಂದ, ಕಲಾನಂದ, ಅದನ್ನು ಬ್ರಹ್ಮಾನಂದ ಸಹೋದರ ಅಂತ ಹೇಳಿದರು. ಬ್ರಹ್ಮಾನಂದಕ್ಕೆ ಹತ್ತಿರವಾದಂತಹ ಅದ್ಭುತವಾದ ಜ್ಯೋತಿ ಯಜ್ಞ ಶಾಲೆಯನ್ನು ಬೆಳಗಿದೆ. ಈ ಕ್ಷಣದಲ್ಲಿ ಎದೆ ತುಂಬಿದ ಅಲ್ಲ, ಎದೆ ಒಡೆದು ಅಂದ್ರೆ ವಿಸ್ತಾರವಾಗಿ ಜಗತ್ತಿನ ಆತ್ಮವೇ ನನ್ನ ಆತ್ಮವಾಗುವ ಎಂಥದ್ದಿದೆ, ಏನಿರ್ಬೋದು? ಗಿಡ ನೆಟ್ಟ ಕೂಡಲೇ ಫಲ ಬರಬಾರ್ದು, ಒಳ್ಳೆದಲ್ಲ ಅದು. ಗಿಡ ಬದುಕುವುದಿಲ್ಲ. ಕೆಲವರು ಆಶ್ಚರ್ಯ, ಹೋ ನಿನ್ನೆ ಗಿಡ ನೆಟ್ಟಿದ್ದೇನೆ. ಮಕ್ಕಳು ಗಿಡ ನೆಡುವುದುಂಟು. ಭತ್ತ ನೆಡುವುದು, ಸ್ವಲ್ಪ ಹೊತ್ತಿನಲ್ಲಿ ಬೇರೆ ಬಂದಿದ್ದ ಅಂತ ತೆಗೆದು ನೋಡು, ಅಷ್ಟೋಗ ಬೇರೆ ಹೋಯ್ತು. 99 ನಾನೀಗ ಮಕ್ಕಳು ನೆಟ್ಟಾಗ ಆಯ್ತಾ? ಇರ್ಲಿಕ್ಕಿಲ್ಲ. ಹಾಗೆ ಆಗುತ್ತಿದ್ರೆ ಅದು ಒಂದನೇ ಯಜ್ಞದಲ್ಲಿ ಆಗಬೇಕಿತ್ತಲ್ಲ. ಹೀಗಿರ್ಬೇಕು. 99 ಯಜ್ಞವು ಯಾರೂ ಮಾಡದಿದ್ದ ಹಾಗೆ ವಿಶೇಷವಾಗಿ ಆಗಿದೆ. ಅದಕ್ಕೆ ಪರಮ ಮಖಶಾಲೆ ಎಂಬೆಳಗುತಿಹ ಪಾವಕನೇ ಏನೋ ಒಂದು ಹೊಸ ಪ್ರಭೆಯನ್ನು ಹುಟ್ಟಿಸಿದ್ದಾನ. ಪಾವಕವೇ ಯಜ್ಞವಾಗಿರಲಿ, ಒಲೆಯ ಬೆಂಕಿ ಆಗಿರಲಿ, ಕಲ್ಲಿಗೆ ಕಲ್ಲು ಘರ್ಷಿಸುವಾಗ ಬರುವ ಬೆಂಕಿ ಆಗಲಿ, ಬಿಸಿ ಇರಲೇಬೇಕು. ಯಜ್ಞದ ಬೆಂಕಿ ತಂಪು ಅಂತ ಹೇಳಿದ್ದಾರೆ ಯಾರಾದರೂ? ಕೈ ಹಾಕಬಹುದಾ? ಉಡುದು. ಅದಕ್ಕೆ ಕೈಯಿಂದಲೂ ಅಲ್ಲ, ಶುರುವೆ ಉಂಟು. ವಸ್ತುಗಳು ವಸ್ತು ಸ್ವಭಾವವನ್ನು ಮೀರಿ ಹಾಗೆ ಮಾಡುವುದಿಲ್ಲ. ತುರಗಮೇಧ ಅಶ್ವ ಅಂತ ಇದಕ್ಕೆ ಹೆಸರು. ಅಶ್ವ ಹಾಗೆ ಅರ್ಥ ಅಂತ ಇದಕ್ಕೆ. ಇತ್ತೀಚೆಗೆ ಯಾರೋ ಹೇಳಿದ್ದನ್ನು ಕೇಳಿದೆ ನಾನು. ಯಾರಿಗೆ ನಾಳೆ ಇಲ್ಲದೆ ಆಗ್ತದೋ ಅಂತ ಮೇಧ. ಅಶ್ವ ನಾಳೆ ಇರಬಾರ್ದ್ರೆ ಸಾಯ್ಬೇಕು ಅಂತಲ್ಲ, ನಾಳೆ 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 ಅಂತ ಜನ್ಮಾಂತರ ಇರಬಾರ್ದು. ಭಗವಾನ್ ಸೂರ್ಯನಾರಾಯಣನೇ ಹೇಳಿದನು, ಯಜ್ಞ ನಾರಾಯಣ ಸೂರ್ಯನಾರಾಯಣ ಆತ್ಯಂತಿಕವಾಗಿ ಒಂದೇ. ಇದು ತೇಜಸ್ಸು ಉಂಟಾದರೆ ಕೌಮುದಿಯ ತೇಜಸ್ಸು. ಚಂದ್ರನ ತಣುಪುಂಟಿದರಲ್ಲಿ ಅಲ್ಲ. ಬ್ರಹ್ಮದೇವನೇ ಬಂದನ, ಬಲಿ ಸಾಕು ಮಾಡು, ಯಜ್ಞ ಬೇಕಿಲ್ಲ, ದೇವತೆಗಳಿಗೆ ಸಂತೋಷವಾಗಿದೆ. ಇಲ್ಲ, ಬ್ರಹ್ಮದೇವರು ಕರ್ಮ ಭಂಗ ಮಾಡ್ಯಾರ. ಮತ್ತೆ ದೇವತೆಗಳು ಹಾಗೆ ತಾನೇ ಕಾಣಿಸಿಕೊಳ್ಳುವ ಕ್ರಮ ಇಲ್ಲ. ಯಾರೋ ಒಬ್ಬ ಶ್ರಾದ್ದವೆಂಬ ಯಜ್ಞವನ್ನು ಮಾಡುವ ಕಾಲಕ್ಕೆ ಪಿಂಡದಿಂದಲೇ ಕೈ ಬಂದಿತ್ತಂತೆ ಅವನ ಅಪ್ಪಂದು. ಅಪ್ಪ, ಮಗನೇ ನೀನು ಅಲ್ಲಿ ತಿಲೋದಕಾದಿಗಳನ್ನು ಕೊಡಬೇಡ, ನನ್ನ ಕೈಯಲ್ಲಿ ಕೊಡು.
ಪ್ರತ್ಯಕ್ಷ. ಮಗ ಹೇಳಿದ, ಪುರೋಹಿತರು ಹೇಳಿದರು, ಹಾಗೆ ಕೊಡುವ ಕ್ರಮ ಇಲ್ಲ, ನೀವಿದು ಹೊರಗೆ ಬಂದ ಕೈ ನಿಮ್ಮದೇ ಇರ್ಬೋದು, ನನಗದು ಭೂತವೋ ಪ್ರೇತವೋ ಅಂತ ಸ್ಪಷ್ಟ ಇಲ್ಲ, ಇಲ್ಲ ನಾನು ಕೊಡುವುದು ಪಿಂಡದ ಮೇಲೆ. ಕರ್ಮ ಅಂದ್ರೆ ಹಾಗೆ, ಬ್ರಹ್ಮದೇವರು ಹಾಗೆ ಬರುವುದಿದ್ರೆ ಹಾಗಲ್ಲ. ಬ್ರಹ್ಮೋಪಾಸಕರು ಬ್ರಹ್ಮಸ್ವರೂಪವನ್ನು ಪ್ರತ್ಯಕ್ಷೀಕರಿಸಿಕೊಂಡವರು ಇದ್ದ ವೇದವಿದ್ ವಿಪ್ರರು, ಮಂತ್ರವಿದ್ ಬ್ರಾಹ್ಮಣರೇ ನಿಬ್ಬೆರ ಮಾಡಿದ್ದಾರೆ. ಅವರಿಗೆ ಅರ್ಥ ಆಗದಿದ್ದದ್ದು ಮತ್ತೆ ನನಗೆ ಅರ್ಥ ಆಗ್ತದಾ? ಇಲ್ಲ, ಆಗಬಾರದು ಅಂತಿಲ್ಲ, ಯಜಮಾನಿಗೆ ಆಗ್ಬೋದು. ಮಖಶಾಲೆ ಹೊರಗ ಒಳಗ ಇದೆಂಥ ಉದಯ! ಉದಯಿದನು ಸುಜ್ಞಾನ ಚಂದ್ರನು ಮುದದಿ ವೃತ್ತಾಕಾಶ ಮಧ್ಯದಿಗೆ ಚದುರುತ್ತಿರ ಅಜ್ಞಾನ ತಿಮಿರಗಳು, ಚದುರುತ್ತಿರ ಜ್ಞಾನ ತಿಮಿರಗಳು ಒದಗಿ ಸಂಶಯ ತಾರಕಿಯೇ ಚದುರುತ್ತಿರಲ ಜ್ಞಾನ ತಿಮಿರಗಳ ಒದಗಿ ಸಂಶಯ ತಾರಕಿಯೇ ಉದಯಿಸಲು ಜ್ಞಾನ ಚಂದ್ರನು ಹೊರಗಿನ ಪ್ರಭಾವ ಹೌದಾದರೆ ಇದು ಒಳಗೆ ಹೃದಯವೆಂಬ ಆಕಾಶ ಮಧ್ಯದಲ್ಲಿ ಸುಜ್ಞಾನ ಚಂದ್ರನ ಬೆಳಗುವಿಕೆ. ಅಬ್ಬಾ, ಹೀಗೆಲ್ಲ ಉಂಟು ಅಂತ ಕೇಳಿದ್ದೆ, ಸಾಹಿತ್ಯದ ವರ್ಣನೆ ಅದು ಅಂತ ಭಾವನೆ ಮಾಡಿದ್ದೆ. ಸಾಹಿತ್ಯದಲ್ಲಿ ಇದ್ದದ್ದೆಲ್ಲ ಇರುವುದಿಲ್ಲ. ಈಗ ನಮ್ಮ ಬಗ್ಗೆ ಹೇಳುದಿಲ್ಲ, ಒಂದು ಬಾಣ ಹೊಡೆದು 1,00,000 ಜನ ಸತ್ರು, ತುಂಬಾ ಸತ್ರು ಅಂತ. ಇದೆಲ್ಲ ಅಕ್ಷರಶಃ ಸತ್ಯವೂ ಅಲ್ಲ, ಸುಳ್ಳು ಅಲ್ಲ, ಕಾವ್ಯ ಸತ್ಯ, ಭಾವನಾ ಸತ್ಯ. ಆದರೆ ಇದಾಗಲ್ಲ. ಹೃದಯದ ಆಕಾಶ ಮಧ್ಯದಲ್ಲಿ ಚಂದ್ರೋದಯದ ಅನುಭವ. ಆದರೆ ಅದು ಒಳಗೆ ಆದದ್ದಲ್ಲ, ಪರಿಣಾಮ ಹೊರಗಿಂದ ಬಂದದ್ದು. ಅಂತ ಬಾಹ್ಯ, ಅಂತತಃ ಎಂಥದು ಅರ್ಥ ಆಗದಿರುವುದಕ್ಕೆ ಅಲ್ವಾ ಬ್ರಹ್ಮವಸ್ತು ಅಂತ ಹೆಸರು. ಹಾಗೆಂತ ಎಲ್ಲರಿಗೆ ಬ್ರಹ್ಮ ಸಾಕ್ಷಾತ್ಕಾರ ಆಗಿದೆ ಅಂತಲ್ಲ, ಅರ್ಥ ಆಗುವುದಕ್ಕೆ ಹತ್ರ ಹೋಗಿ ಅವನಿಗೆ ಕಾಣಬೇಕು, ನನಗೆ ಇನ್ನೂ ಅರ್ಥ ಆಗಲಿಲ್ಲ. ಇಲ್ಲದ್ರೆ ಎಲ್ಲರೂ ಹೇಳ್ಯಾರು ಬ್ರಹ್ಮವಸ್ತು, ಅದು ನನಗೆ ಗೊತ್ತುಂಟು, ಯಾರಿಗೂ ಏನು ಗೊತ್ತ. ದಕ್ಷಿಣ ಕರದೊಳಗೆ ದಂಡವನ್ನು ಧರಿಸಿದ ವಟುವರಿಯನಿಗೆ ಎರಗುತ್ತ ಕರದೊಳಗೆ ದಂಡವನ್ನು ಧರಿಸಿದ ವಟುವರಿಯನಿಗೆ
ನಾಮದ ತಾರಕೆ ಅಲ್ಲ, ದ್ವಾದಶ ನಾಮ. 12 12 24 ಅಲ್ವಾ? ಚತುರ್ವಿಂಶತಿ ನಾಮವೂ ಹೌದು, ಅದು ವ್ಯಾಹರಣಕ್ಕೆ. ಧಾರಣೆಗೆ 12, ಹಣೆಯಲ್ಲಿ, ಕೈಗಳ ಮೇಲೆ, ಎದೆಯಲ್ಲಿ, ಹೊಟ್ಟೆಯ ಮೇಲೆ, ಈಗ 12 ನಾಮಗಳು. ಅದನ್ನು ಹಿಡ್ಕೊಂಡು ಅದು ಉದ್ದವ ಅಡ್ಡವಂತ ವಾದ ಮಾಡುವರಿದ್ದಾರೆ. ಹಾಗೆ ವಾದ ಮಾಡಿದವನೇ ಅವನಿಗೆ ನಾಮವೇ ಬೀಳುತ್ತದಂತೆ, ಅವನಿಗೆ ನಾಮ ಸಾಕ್ಷಾತ್ಕಾರ ಆಗುವುದಿಲ್ಲ. ದ್ವಾದಶ ನಾಮ 24ರ ಅರ್ಧ, ಅದರಲ್ಲಿ ಒಂದು ಅರ್ಥ ಉಂಟು. ಚತುರ್ವಿಂಶತಿ ನಾಮಗಳಲ್ಲಿ ಗೋಚರನಾದಂತಹ ಭಗವಾನ್ ಶ್ರೀಹರಿ ನಿನಗೆ ಹೆಚ್ಚು ಅಂದ್ರೆ ಅರ್ಧವೇ ಕಾಣುವುದು, ಪೂರ್ಣ ಕಾಣುವುದಿಲ್ಲ ನಿನಗೆ. ನಮ್ಮ ಸೋಮಾರ್ಧಧಾರಿಣೆ, ಸೋಮ ಯಜ್ಞದ ವಸ್ತು, ಅದರಿಂದ ಪ್ರೀತನಾಗುವವನು ಅಂತ ಒಂದು ಅರ್ಥ. ಹೆಚ್ಚು ಕಂಡ್ರೆ ಚಂದ್ರ ಅರ್ಧ ಕಾಣುವುದಂತೆ, ಪೂರ್ಣ ಚಂದ್ರ ಕಂಡ್ರೆ ಇವ ಇಲ್ಲ, ಪೂರ್ಣತೆ ಬಂತು. ಬೇರೆ ದ್ವಾದಶ ನಾಮ ಎಂಥದಿದು? ಇದು ಮನುಷ್ಯನೋ ದೇವತೆಯೋ ಪ್ರಕಾಶ ಪುಂಜವೋ ಅಲ್ಲ, ಕೈಕಾಲುಂಟು, ಮುಖ ಕಾಣುತ್ತದೆ. ಅನ್ನೋದು ವಾಮದ ಕರದಿ, ಛತ್ರ, ದಂಡ, ಒಟ್ಟು ಎಂಥದಿದು? ಕಂಡ್ರೆ ಈಗೀಗ ಉಪನೀತನಾದ ವಟುವಿನಂತೆ ಇದ್ದಾನೆ. ವಟುವಿಗೆ ಛತ್ರ ಉಂಟಾ? ಇದ್ರೂ ಇರ್ಬೋದು ದೇಶಾಂತರದಲ್ಲಿ. ಬದರಿಯ ಮೊದಲಾದ ಕ್ಷೇತ್ರಗಳಲ್ಲಿ ಕವಚಗಳನ್ನು ಧರಿಸಿಯೇ ಪೂಜೆ ಮಾಡಬೇಕಂತೆ. ಯಾಕೆ? ನಿಮ್ಮ ಮೈ ಬಿಟ್ಟು ಪೂಜೆ ಮಾಡುವುದ್ರೆ ಮರು ದಿವಸಕ್ಕೆ ಪೂಜೆಗೆ ಜನ ಬೇರೆ ಮಾಡಬೇಕು, ಇವ ಇರುವುದೇ ಇಲ್ಲ ಅಲ್ಲಿ. ಭಗವಾನ್ ಸೂರ್ಯನಾರಾಯಣನ ಭಜಕರು ಪಾದತ್ರಾಣಗಳನ್ನು ಹಾಕಿಕೊಂಡೇ ಪೂಜೆ ಮಾಡುವ ವಿಧಿ ಉಂಟಂತೆ, ಅಲ್ಲಿ ಸರಿ. ಹಾಗಾಗಿ ವೈದಿಕ ಧರ್ಮ ಒಂದು ಹೌದು, ಒಂದೇ ಅಲ್ಲ. ಅನಂತಾವೈ ವೇದ ಎಂಬುದಕ್ಕೆ ವೇದಗಳು ಅನಂತ, ವೇದಕ್ಕೆ ಅರ್ಥಗಳು ಅನಂತ ಅಂತ ಅರ್ಥ. ಎಂಥದಿದು? ಇಡೀ ಯಜ್ಞಶಾಲೆಯನ್ನು ಬೆಳಗಿದೆ. ಚತುರ್ವೇದಗಳನ್ನು ಆಡು ಭಾಷೆಯಲ್ಲಿ ಹೇಳ್ತಾರಲ್ಲ, ಅರೆದು ಕುಡಿದವರು. ಒಂದು ಪ್ರಯೋಜನ ಆಯ್ತು, ನಾನು ದೇವತೆಗಳಾಗಲಿಕ್ಕೆ ಹೊರಟವರಲ್ವ. ಈ ರಾಕ್ಷಸರು ಬಿಡುಗಣ್ಣರಾದ್ರಲ್ಲ, ಬಿಟ್ಟ ಕಣ್ಣು, ಅರ್ಧ ದೇವತೆಗಳಾದೆವ ನಾವು ಅಲ್ವಾ? ಇದು ನೋಡಿದ ಮೇಲೆ ಹೀಗೆ ಆಗುದು. ಏನು ಮಾಡಬೇಕು ಅಂತ ಗೊತ್ತಿಲ್ಲ. ನಾನು ಹೋಗಬೇಕಿತ್ತಲ್ಲ ಇಷ್ಟರೊಳಗೆ. ಒಳ್ಳೆ ಅತಿಥಿ ಬಂದಗಳ ಓಡಿ ಬಂದು ಮನೆ ಬಾಗಿಲಲ್ಲಿ ಕೆಲವರು ಹೇಳೋರಿದ್ದ, ನೀವು ಬಂದ್ರ, ನೀವು ಬಂದದ್ದು ಎಂಥದ್ದು, ನೀವು ಬಂದದ್ದು ಒಳಗೆ ಕರ್ಕೊಂಡು ಬಾಯಾರಿಕೆ ಕೊಡಬೇಕು, ಅದಿಲ್ಲ. ಅದ್ಭುತ ಕಾಣುವುದು ಅವನಿಗೆ. ತಪ್ಪನ್ನು ಸರಿ ಮಾಡಿಕೊಳ್ಬೇಕು. ಗುರುರಾಯರನ್ನು, ಗುರುರಾಯರಿಲ್ಲ ಇಲ್ಲಿ, ಎಲ್ಲ ಅವರ ಮಕ್ಕಳಿದ್ದಾರೆ, ಅವರನ್ನು ಒಳಗೊಂಡು ಇದರು ಬಂದಿದ್ದೇನೆ. ಸ್ವಾಮಿ ಸ್ವಾಮಿ ವಟುವರೇಣ್ಯ, ನಾನು ಕಶ್ಯಪ ವಂಶೀಯ ರಾಕ್ಷಸ ಕುಲದ ಅಧಿಪತಿ ಅಂತ ಲೌಕಿಕವಾಗಿ ಹೇಳುವ ಶೋಣಿತಾಪುರದ ಅಧಿಪತಿ, ಭೃಗುಕುಚ್ಚದಲ್ಲಿ ಯಾಜ್ಞಕನಾಗಿ ಯಜಮಾನನಾಗಿ ಕುಳಿತವನು. ಆಗಮನದಿಂದ ಪರಮ ಸಂತೋಷವಾಗಿದೆ. ಹೇಗಿದ್ದೇನೆ, ನಾ ಧನ್ಯನಾದೆ. ಧನ್ಯದು ನೀ ದಿನದಿ ಪರ ದುನದ ಭೋಗವ ಜವಾದಿ ಹೆಣ್ಣಿದ ತೆರಗೊಳ್ಳು ಲಭಿಸಿತು ವಟುವರ, ಹೆಣ್ಣಿದ ತೆರಗೊಳ್ಳು ಲಭಿಸಿತು ವಟುವರ, ನನ್ನ ಕಣ್ಣದ ಸಂತದವು ಹಂಗನು ನಾದಿ ದಿನದಿ ಪರದುಂದದ ಭೋಗವ ಜವದಿ
ಸದೃಶರು, ಹರಿಸ್ವರೂಪವಾದಂತಹ ವಟುವರೆಣ್ಯ ಯಾವ ಶಬ್ದದಿಂದ ಹೇಳಿ? ಕೆಲವೊಂದು ಬಾರಿ ಬಂದ ಭಾವವನ್ನು ಹೇಳುವುದಕ್ಕೆ ಶಬ್ದ ಇಲ್ಲ. ಧನ್ಯತೆ, ಧನ್ಯತಾ, ಅದಕ್ಕಾಗಿಯೇ ಕೃತಜ್ಞತೆಯನ್ನು ಧನ್ಯತೆ ಅಂತ ಹೇಳ್ತಾರೆ ಕೆಲವರು. ಇನ್ನು ಕೆಲವರು ಬಹಳ ಸುಂದರವಾಗಿ ಹೇಳ್ತಾರೆ. ಅವರಿಗೆ ಶಬ್ದ ಬೋಧ ಇಲ್ಲದಿರಬಹುದು, ನಾನು ಬಹಳ ಇದಾಗಿದ್ದೇನೆ, ಬೇರೆ ಎಂಥದ್ದು ಹೇಳುವುದು ಅವರು, ಅಂದರೆ ಗೊತ್ತಾಗುವುದಿಲ್ಲ ಹೇಳಬೇಕು ಅಂತ. ಇವಳೇನು ಸುಮ್ಮನೆ ಏನು ನೋಡ್ತೀಯ ನೀರು, ಇವಳು ಕಂಗಾಲು. ಹೀಗೆಲ್ಲ ಆದರೆ ಇಷ್ಟು ಒಳ್ಳೆ ಅತಿಥಿಗಳು ಬಂದರೆ ಅಪಾಯವೇ. ನೀವೇನು ನೋಡ್ತೀರಿ? ಅಡ್ಡ ಬೀಳಿ ಸ್ವಾಮಿ, ಮರಳಿ ದೋಷಕ್ಕಾಗ ಕೃತ್ರ ತೆಗೆದಿಟ್ಟಿದ್ದೇನೆ, ಸಾಷ್ಟಾಂಗ ಎರಗಿದ್ದೇನೆ. ರಾಜ ಉಪಚಾರ ಅಂತಂದರೆ ಯಾವ ಆಶ್ರಮಕ್ಕೆ ಹೇಗೆ ಅಂತಿಲ್ಲ, ಒಟ್ಟು ತರುದವರು. ಯದ್ರೋಚತೆ ತದ್ರಾಯಂ ಎನ್ನರೋಚತೆ ತತ್ಯಾಜ್ಯಂ. ತಮಗೆ ಯಾವುದು ಹಿತವೋ ಅದನ್ನು ಸ್ವೀಕರಿಸಬೇಕು. ಅರ್ಘ್ಯಪಾದ್ಯಾದಿಗಳು ಸದ್ಯ ಪಂಚೋಪಚಾರ ಮಾಡಿದ್ದೇನೆ. ಪರದ ಉನ್ನತ ಭೋಗಕ್ಕೆ ಜವದಿ ಹೊರಟವ ನಾನು. ಪರವೂ ಪರಾತ್ಪರವಾದಂತಹ ಉನ್ನತವಾದ ಭೋಗಭೂಮಿ ಸ್ವರ್ಗದ ಸ್ಥಾಪನೆಗೆ ಹೋದವ ನಾನು. ಆದರೆ ನನಗೆ ಇಲ್ಲೇ ಸಿಕ್ಕಿತ್ತದು. ಎಣ್ಣಿದ ತೆರದಲ್ಲಿಯೂ ಹೌದು, ಎಣಿಸದ ತೆರದಲ್ಲಿಯೂ ಹೌದು. ಕಲ್ಪನಾತೀತ, ಅಕಲ್ಪನೀಯ. ಕೆಲವೊಂದು ಬಾಯಿ ಮಾತಿನ ಮಾತು ಸ್ವಾಮಿ ಎಷ್ಟು ಚಂದ, ನಾನು ಎಣಿಸಲೇ ಇಲ್ಲ ಅಂದರೆ ಬರಬಾರದು ಅಂತ ಅರ್ಥ ಅಲ್ಲ. ಇಷ್ಟು ದೊಡ್ಡ ಭಾಗ್ಯ ನನಗುಂಟು ಅಂತ ಗ್ರಹಿಸಲಿಲ್ಲ ಅಂತ. ವಟುಗಳು ತುಂಬ ಇದ್ದಾರೆ. ವಟುವನ್ನು ಯಜ್ಞ ಶಾಲೆಯಲ್ಲಿ ಹೇಗೆ ಸ್ವೀಕರಿಸಬೇಕು ಅಂತ ಗುರುಗಳಲ್ಲಿ ಕೇಳಿಲ್ಲ. ಯಥಾಶಕ್ತಿ ಯಥಾಮತಿ. ನನಗೆ ಗೊತ್ತಾದದ್ದೇ ನೀವು ಬಂದ ಮೇಲೆ, ನಾನು ಎದ್ದು ನಿಂತ ಮೇಲೆ. ನಾ ಬುದ್ಧಿಪೂರ್ವಕ ಎದ್ದದ್ದಲ್ಲ, ಸ್ವಯಂ ಆಗಿ ಅಭ್ಯಾಗತವಾದ ಮಹಾಭಾಗ್ಯ ಬಂದರೆ ಚಕ್ರವರ್ತಿಯಾದವ ಎದ್ದು ನಿಲ್ಲುವುದು ಸಂಪತ್ತಿಲ್ಲ, ವೈಶ್ಯನ ಮುಂದೆ ಅಲ್ಲ, ಇನ್ನೊಬ್ಬ ರಾಜನ ಮುಂದೆ ಅಲ್ಲ, ಬ್ರಾಹ್ಮಣನ ಮುಂದೆ. ಹೌದು, ಪರಿಪೂರ್ಣವಾದ ಬ್ರಾಹ್ಮಣ್ಯ ಈ ವಟುವಿನಲ್ಲಿ ಉಂಟು ಅಂತ ನನ್ನ ಅಂತರಂಗಕ್ಕೆ ಗೊತ್ತಾಯ್ತು. ನನಗೆ ಬುದ್ಧಿಗೆ ಗೊತ್ತಾಗುವ ಮೊದಲೇ ಆಸನ ಸ್ವೀಕಾರ ಮಾಡಬೇಕು, ಉಪಚಾರಗಳನ್ನು ತೆಕ್ಕೊಳ್ಬೇಕು. ಈ ವಟುವಿನ ಈ ದಿವ್ಯ ಸೌಂದರ್ಯದ ಮುಂದೆ ಈ ಉಪಚಾರಗಳೆಲ್ಲ ಗೌಣ ನಿಸ್ತೇಜ ಅಂತ ನನಗೆ ಗೊತ್ತಿದೆ. ಕೇಳಲಿಕ್ಕೆ ಬರುತ್ತೆ. ಮೊದಲು ಕೇಳಬೇಕಲ್ವಾ ಬ್ರಾಹ್ಮಣನನ್ನು, ಏನು ಅಂತ? ಕುಶಲವೇ ಕುಶಲವೇ ತಮ್ಮಯ ಪದಕ್ಕೆ, ಕುಶಲವೇ ಬೆಸಗಿಗೆ ಸಾರ್ಥಕ ಅದಕ್ಕೆ ಕ್ರತು ಬೆಸಗಿಗೆ ಸಾರ್ಥಕ ಬದಕೆ ಶಶಿ ರವಿ ಕೋಟಿ ಭಾಂಗನಿ ಬಂದು ಶಶಿ ರವಿ ಕೋಟಿ ಭಾಂಗನಿ ಬಂದು ಹಸನಾಯಿತು ಅಧ್ವರ ಶಾಲೆಯು, ಹಸನಾಯಿತು ಜನ ಅಧ್ವರ ಶಾಲೆಯೋ ವಟುವರ ಶಚಿರವಿ ಕೋಟಿ ನಿಭಾಂಗನೆ ಬಂದು ಹಸನಾಯಿತೆನ್ನ ಅಧ್ವರ ಶಾಲೆಯು. ಕುಶಲವೇ ತಮ್ಮಯ ಬದಗೆ ಕ್ರತು ಸಖಿಗೆ ಸಾರ್ಥಕ ಬದಗೆ
ಮಲಗಿದ್ದೇನೆ. ಪ್ರಹ್ಲಾದರಾಯರ ಮೊಮ್ಮಗ, ವಿರೋಚನ ಚಕ್ರವರ್ತಿಯ ಮಗ, ಹಿರಣ್ಯಾಕ್ಷ ಹಿರಣ್ಯಪಕ್ಷಿಗಳ ಮರಿಮಗ. ನನ್ನ ಅರ್ಹತೆಯಿಂದ ಅಲ್ಲ, ರಾಕ್ಷಸ ಈಶ್ವರತ್ವ ನನಗೆ ಸಂಪ್ರದಾಯದಿಂದ ಬಂದದ್ದರಿಂದ ಅದನ್ನೇ ತಮ್ಮ ಪಾದಗಳಲ್ಲಿ ಒಪ್ಪಿಸುವಂತೆ ಕಿರೀಟವನ್ನು ಒಪ್ಪಿಸಿದ್ದೇನೆ. ಶ್ರೇಯೋಸ್ತು. ಕುಶಲವೇ? ಬ್ರಾಹ್ಮಣಂ ಕುಶಲಂ ಪೃಚ್ಛೇತ್. ಬ್ರಾಹ್ಮಣನಲ್ಲಿ ಕುಶಲವನ್ನು ಕೇಳಬೇಕಂತ ಶಾಸ್ತ್ರದ ನಡೆ. ಕ್ಷತ್ರಿಯನಲ್ಲಿ ಅನಾಮಯವೋ ಅಂತ ಕೇಳಬೇಕು. ಯಾಕೆ? ರೋಗ ಮತ್ತು ದೇಹಕ್ಕೆ ಬಾಧೆ ಅವನಿಗೆ ಇರಬಾರ್ದು, ಸುಪುಷ್ಟನಾಗಿರ್ಬೇಕು. ಅದಿದ್ರೆ ಕ್ಷತ್ರಿಯತ್ವಕ್ಕೆ ಹಾನಿ. ವೈಶ್ಯನಿಗೆ ಅಂಗಾಂಗ ಪುಷ್ಟಿಯಲ್ಲಿಯೂ ತೊಡೆಗಳ ಬಗ್ಗೆ, ತಲೆಯ ಬಗ್ಗೆ ಕೇಳಬೇಕಂತ. ಅವನ ವ್ಯಾಪಾರ ಇರುವುದೇ ಅದರಲ್ಲಿ. ಕೊನೆಯ ವರ್ಣಕ್ಕೆ ವಿದ್ಯಾಪ್ರಧಾನವಲ್ಲದ್ದರಿಂದ ಸೇವಾ ಪ್ರಾಧಾನ್ಯವುಳ್ಳದಲ್ಲಿ ಕೇಳಬೇಕಂತ. ಹೆಚ್ಚು ಕಡಿಮೆ ಅಂತಲ್ಲ, ಪದ್ಧತಿ ಹಾಗೆ. ಹೌದು. ಕುಶಲವೇ ತಮ್ಮಯ ಪದಕ್ಕೆ ಸಣ್ಣ ಕಾಲು. ಹೌದು. ಅವಸರದಲ್ಲಿ ಮಾಡಿಸಿರ್ಬೇಕು. ಪಾದರಕ್ಷೆ ದೊಡ್ಡದು ಕಾಣುತ್ತದೆ. ಓಹೋ. ಅದೆಲ್ಲ ಮಕ್ಕಳು ಹಾಗೆ ಅಜ್ಜನ ಪಾದರಕ್ಷೆ ಹಾಕಿಕೊಂಡು ಹೋಗುದು. ಒಂದು ಆತುರ ಇರ್ತದೆ. ಮತ್ತೆ ಆ ವಯಸ್ಸಿಗೆ ಅದಕ್ಕೆ ಅವಸರದಲ್ಲಿ ಮಾಡಿಸಲಿಕ್ಕೂ ಆಗುದಿಲ್ಲ. ಛತ್ರವು ಅದು ಎಂಥ ಛತ್ರ ಯಾರು ಮಾಡಿದ್ದಪ್ಪ ಹೇಳಿ? ಊರಿನದ್ದು ಯಾವುದು ವಸ್ತು ಇಲ್ಲ ಅದರಲ್ಲಿ. ವಿಚಿತ್ರ ಕಾಣುತ್ತದೆ. ಇರಲಿ, ನಾನು ಆ ಲೌಕಿಕವಾದ ವಿಷಯಗಳ ಬಗ್ಗೆ ಗಮನ ಹರಿಸುವುದಿಲ್ಲ. ತಮ್ಮ ಪದಕ್ಕೆ ಇನ್ನೊಂದು ವೇದ ವಿದ್ಯೆಯ ಪದಕ್ಕೆ ಕುಶಲವೇ ವಟುವಾದ್ರಿಂದ ವೇದಾಭ್ಯಾಸದ ಆರಂಭಿಕ ಅಂತ ಉಂಟು ಅಂತ ಅರ್ಥ. ಕೃತುವೆಸಗಿಹೆ ಸಾರ್ಥಕವಾದ ಹರಕೆ ಅಂತ ಗೊತ್ತಾಯ್ತು. ಪರಕೆ ಮಾತ್ರ ಅಲ್ಲ, ಪರಕೆ ಸಾರ್ಥಕವಾಯಿತು ಅಂತಾಯ್ತು. ಏಕ ಮಾತ್ರ ಅಲ್ಲ, ಯಜ್ಞಗಳಲ್ಲಿ ಐಹಿಕ, ಆಮುಷ್ಮಿಕ, ಪಾರತ್ರಿಕ, ಪರಿಹಾರಾತ್ಮಕ ತುಂಬ ಉಂಟು. ಹೌದು. ಬಾಧೆ ಬಂದದ್ದಕ್ಕೊಂದು ಹೋಮ. ಬಾಧೆ ಹೋಯ್ತಷ್ಟೇ. ಸುಖ ಪ್ರಾಪ್ತಿ ಅಂತ ಅರ್ಥ ಅಲ್ಲ, ಸುಖ ಪ್ರಾಪ್ತಿಗೆ ಬೇರೆ ಮಾಡಬೇಕು. ಇದು ಹಾಗಲ್ಲ. ಸರ್ವಯಜ್ಞ ಫಲವೇ ನನಗೆ ಸಿಕ್ಕಿತೋ, ಉಪಚಾರದ ಮಾತಲ್ಲ, ಭಾವನೆಯ ಮಾತು. ಶಶಿ ರವಿ ಕೋಟಿ ನಿಭಾ ತಪ್ಪ. ಸೂರ್ಯ ಚಂದ್ರರು ಕೋಟಿ ಒಟ್ಟಾದರೆ ಬಿಸಿಯೂ ಇಲ್ಲದೆ ತಂಪು ಇಲ್ಲದೆ ಯಾರೊಬ್ಬ ಬಹಳ ವರ್ಣನೆ ಮಾಡ್ಲಿಕ್ಕೆ ಹೇಳಿದ್ದಾನಂತೆ. ಮಧ್ಯರಾತ್ರಿಯಲ್ಲಿ ಅಮಾವಾಸ್ಯೆ ದಿವಸ ಸೂರ್ಯ ಚಂದ್ರರು ಜನಿಸಿದ ಹಾಗೆ. ಕೇಳುವವರಿಗೆ ಪಕ್ಕನೆ ಗೊತ್ತಾಗಲಿಲ್ಲ. ಅಮಾವಾಸ್ಯೆ ಚಂದ್ರ ಬರ್ತಾನ ಅಲ್ಲ, ಅಸಂಭವಾಲಂಕಾರ ಅಂತ. ಹೌದು. ಭಾವನೆಯನ್ನು ಹೇಳುವಾಗ ಶಬ್ದದ ವಸ್ತುವಿನ ವಾಸ್ತವತೆಯನ್ನು ಹೇಳುವುದಲ್ಲ. ನನಗೆ ನೋಡಿ ತಲೆ ತಿರುಗಿ ಹೋಯಿತು. ಯಾರೋ ಒಬ್ಬ ಸರ್ಪದ ಅಂಶವನ್ನು ನೋಡಿ ಹೇಳಿದ, ನನಗೆ ಜೀವ ಉಂಟಾ? ಜೀವ ಇಲ್ಲದ್ರೆ ಮತ್ತೆ ಮಾತಾಡೋದೇಗ? ಅಂದ್ರೆ ಅನುಭವವನ್ನು ಮೀರಿದ ಅನುಭವವನ್ನು ಹೇಳಬೇಕಾದ್ರೆ ವಿರೋಧವೇ ಬೇಕು. ಶಶಿ ರವಿ ಕೋಟಿ ನಿಭಾಂಗ. ಶರೀರದಲ್ಲಿ ದೇವತಾ ಸಾನ್ನಿಧ್ಯ ಕಾಣುತ್ತದೆ. ಸಮಸ್ತ ಆಮ್ನಾಯವೇ ಮೂರ್ತಿವೆತ್ತು ಬಂದ ಹಾಗೆ. ಹಸನಾಯಿತು. ಅಧ್ವರ ಅಲ್ಲ, ಅಧ್ವರ ಶಾಲೆಯೇ ಹಸನಾಯಿತು. ಭಿನ್ನಹಕ್ಕೆ ಬಾಯಿ ಇಲ್ಲ, ಅನುಗ್ರಹವಾಗಬೇಕು. ವೈರೋಚನೆ, ನಿನ್ನ ಇಡೀ ಈ ನಡೆಯನ್ನು ಕಂಡಾಗ ಬಹಳ ಆಶ್ಚರ್ಯ ಆಗ್ತದೆ. ಮಾತಾಡುವ ಪರಿ ಇರಬಹುದು, ಅಲ್ಲ ಅಂತರಂಗದ ಶುದ್ಧತೆ ಇರಬಹುದು. ಇದೆಲ್ಲವನ್ನೂ ಕಂಡಾಗ ನೀನೊಬ್ಬ ನಿಜವಾದ ಬಲಿ ಅಂತ ಅರ್ಥ ಆಗ್ತದೆ. ಬಲಿರಾಯನೇ ನಿನ್ನ ಗಮನ ಎನ್ನ ಮನದಿ ಗಮನದಿಂದ
ಬಲಿರಾಯ ತೆಲ್ಲ ಗಮನನಿಂದ ಮನದಿ ನೆಲೆಸಿದರ್ಥಗಳೇನು ಬೇಳಿ ಮುದದಿ ನಿನ್ನ ಮನದಿ ನೆಲೆಸಿದರ್ಥಗಳೇನು ಬೇಳಿ ಮುದದಿ ಬಲಿರಾಯ ಅರಿಯುವೆನೆಲ ಸ್ವಾಮಿ ಬ್ರಹ್ಮರ್ಜೀವರರಾಯ ಅರಿಯುವೆನೆಲೆ ಸ್ವಾಮಿ ಬ್ರಹ್ಮರ್ಜೀವರರಾಯ ತರಿಸಿದೋ ತಪವೇ ಬೇಡಿ ಬೇಗ ವಿವರ ತರಿಸಿದೋ ತಪವೇ ಬೇಡಿ ಬೇಗ ವಿವರ ನಿನ್ನ ಮನದಿ ನೆಲೆಸಿದ ಅರ್ಥಗಳೇ ಬೇಳಿ ಮುದದಿ ಬಲಿರಾಯ ಬಲಿರಾಯ ಶ್ರೇಯೋಸ್ತು ಆಶೀರ್ವದಿಸಿದ್ದೇನೆ. ಉಪಚಾರಗಳನ್ನು ಸ್ವೀಕರಿಸಬೇಕು. ಸಂತೋಷವಾಗಿದೆ. ಆಂತರ್ಯದಿಂದ ಮಾತಾಡಿದಂತಹ ಯಾವ ವಾಕ್ಯಗಳ ಸರಣಿ ಉಂಟು, ಕೇಳುತ್ತಲೇ ಇರಬೇಕು ಅನ್ನುವಂತಹ ಭಾವ ಅಂತರ್ಹೃದಯದಲ್ಲಿ ಉದಿಸ್ತಾ ಉಂಟು. ಹಾಗೆ ಕೇಳುವವನಿಗೆ ಕಾಣುವಾಗಲೇ ಮಾತಾಡುವವನು ನಿಲ್ಲಿಸಬೇಕಂತೆ. ಹೌದು, ಆದರೆ ಅದನ್ನು ಕೇಳುವಂತಹ ಬಯಕೆ ಇರುವವನಿಗೆ ಅರ್ಥ ಆಗ್ತದೆ. ಒಳಗಡೆ ಅತ್ಯಂತ ಶುದ್ಧವಾದಂತಹ ಸುವರ್ಣವನ್ನಿಟ್ಟುಕೊಂಡು ಆ ಸುವರ್ಣದ ಪ್ರಕಾಶ ಹೊರಗಡೆ ಕಾಣಿಸುವ ತೆರದಲ್ಲಿ ನೀ ಮಾತಾಡ್ತಿ. ಹಾಗಾಗಿ ನನಗೆ ಅನಿಸುವುದು, ಬಲವೇ ನಿನ್ನ ಸಂಪತ್ತೋ ಅಥವಾ ಸಂಪತ್ತೇ ಬಲವಾಗಿ ಪರಿಣಮಿಸಿದೋ, ಅಂತೂ ಸಮಗ್ರವಾದಂತಹ ಈ ಭೂಮಂಡಲಕ್ಕೆ ನೀನು ಬಲಿರಾಯನಿದ್ದಿ. ವಿರೋಚನನ ಮಗನಾದರೂ ಕೂಡ ಅತ್ಯಂತ ರೋಚಕವಾಗಿ ಮಾತಾಡುವಂತಹ ಶಕ್ತಿ ಸಹಜವಾಗಿಯೇ ನಿನ್ನಲ್ಲಿ ಉದಿಸಿದೆ. ನನ್ನ ಆಗಮನವನ್ನು ನೀ ನಿರೀಕ್ಷಿಸಿದ್ದಿ. ವಿಶೇಷವಾದಂತಹ ಯಾವುದೋ ಒಂದು ತೈಜಸವಾದಂತಹ ಸ್ವರೂಪ ನಿನ್ನ ಗಮನಕ್ಕೆ ಬಂದಿದೆ. ಹೌದು. ಅಂತೂ ನಿನ್ನ ಮನದಲ್ಲಿ ಒಬ್ಬ ವಟು ಆಗಮಿಸಿದ್ದಾನೆ. ಹಾಗಾದರೆ ನನ್ನ ಈ ಆಗಮನದಲ್ಲಿ ನೀನು ಅತ್ಯಂತ ಆನಂದ ಪುಳಕಿತನಾಗಿದ್ದಿ. ಇದನ್ನು ಗಮನಿಸಿದಂತಹ ನೀನು ನಿನ್ನ ಮನದೊಳಗೆ ಯಾವುದಾದರೂ ಬಯಕೆಗಳು ನನ್ನ ಈ ಒಂದು ಸ್ವರೂಪ ದರ್ಶನದಿಂದ ಆದದ್ದು ಉಂಟೆ ಇದ್ದರೆ, ಹಾಗಾದರೆ ಅಂತಹ ನೆಲೆಸಿದಂತಹ ಅರ್ಥಗಳು, ನೆಲೆಸಿದಂತಹ ಯಾವ ಭಾವಗಳು ನನ್ನನ್ನು ಕಂಡಾಗ ನಿನ್ನಲ್ಲಿ ಉದಿಸಿದೆ, ಅದನ್ನು ನಾನು ಕೇಳಬೇಕು ಅಂತ ಇದ್ದೇನೆ ಈವರೆಗೆ. ಯಾಕೆಂದ್ರೆ ಇಷ್ಟರವರೆಗೆ ಪ್ರಾಯಶಃ ನನ್ನಂತಹ ಒಬ್ಬ ವಟು ಬಂದದ್ದು ಇರ್ಲಿಕ್ಕಿಲ್ಲ ಇಲ್ಲಿಗೆ. ಇಲ್ಲ, ನಿನ್ನ ಮಾತಿನ ಶೈಲಿಯನ್ನು ಇಂಥ ವಟು ಇಲ್ಲವೂ ಇರ್ಲಿಕ್ಕಿಲ್ಲ ಲೋಕದಲ್ಲಿ. ಹಾಗಾದರೆ ಇಂತಹ ಒಬ್ಬ ಲೋಕದಲ್ಲಿಯೂ ಇರದಂತಹ ಒಬ್ಬ ಅಲೋಕ ಸಾಮಾನ್ಯನ ಎಂಬಂತಹ ಭಾವ ನಿನ್ನಲ್ಲಿ ಉದಿಸಿ ನೀನು ಮಾತಾಡಿದ್ದಿ ಅಂತ ಆದರೆ, ಯಾವುದೋ ಒಂದು ವಿಶಿಷ್ಟವಾದಂತಹ ಭಾವ ನಿನ್ನ ಹೃದಯದಲ್ಲಿ ಉದಿಸಿದೆ, ಸಂಚರಿಸ್ತಾ ಇದೆ, ಅದನ್ನು ಹೇಳುವಂತಹ ಭಾವನೆ ನಿನ್ನಲ್ಲಿ ಮತ್ತೆ ಮತ್ತೆ ತುಡಿತದಿಂದ ಕಾಡ್ತಾ ಇದೆ ಅಂತ ಕಾಣ್ತದೆ ನನಗೆ. ಆದ ಕಾರಣ ಕೇಳ್ತಾ ಇದ್ದೇನೆ ವೈರೋಚನೆ, ಏನದು ನೆಲೆಸಿದಂತಹ ಅರ್ಥಗಳು? ಇದೆಂತದಯ್ಯ ಪ್ರಶ್ನೆ? ಆತಿಥೇಯನಾದವ ಕೇಳಬೇಕು ನಿಮಗೇನು ಅಂತ. ಇದಾಗಲ್ಲ. ಬಲಿರಾಯ ಎನ್ನಾಗಮನದಿ ನಿನ್ನ ಮನದಲ್ಲಿ ನೆಲೆಸಿದ ಅರ್ಥಗಳೇನು? ಅರ್ಥ ಶಬ್ದಕ್ಕೆ ಬಹಳ ಜನ ಸಂಪತ್ತು ಅಂತ ಅರ್ಥ ಮಾಡ್ತಾರೆ. ಹೌದು, ಅರ್ಥ ಅಂದ್ರೆ ಇಂದ್ರಿಯ ಅರ್ಥ. ಕಣ್ಣಿಗೆ ಕಾಣುವುದು, ಮುಟ್ಟುವುದಕ್ಕೆ ಸಿಕ್ಕುವುದು, ಮೂಸುವುದಕ್ಕೆ ಅನುಭವಕ್ಕೆ ಬರುವುದು,
ಇದೆಲ್ಲ ಆಯಾ ಇಂದ್ರಿಯದ ಅರ್ಥಗಳು. ಇದನ್ನು ಮೀರಿದ್ದು ಶಬ್ದಕ್ಕೆ ಅರ್ಥ. ಕಲ್ಲು ಅಂದರೆ ಕಲ್ಲು, ಮಣ್ಣು ಅಂದರೆ ಮಣ್ಣು. ಅದು ಅನುಭವದ ವಸ್ತುವನ್ನು ನೋಡಿದರೆ ಗೊತ್ತಾಗುವುದು. ಯಾರೋ ಹೇಳಿದ್ರಂತೆ, ಕಾಡಿನಲ್ಲಿದ್ದ ಗವಯ ಅಂತ ಒಂದು ಪಕ್ಷಿ ಪ್ರಾಣಿ ಉಂಟು, ನಿನಗೆ ಗೊತ್ತುಂಟ? ಅಲ್ಲ, ಅದು ಸುಲಭ. ದನದ ಹಾಗೆ ಉಂಟು. ದನವೇ ನೋಡದವನಿಗೆ. ಈಗ ಒಬ್ಬ ದನವನ್ನೇ ನೋಡ್ಲಿಲ್ಲ, ಅವನಿಗೆ ಗವಯ ಗೊತ್ತಾಗುವುದು ಹೇಗೆ? ಅವನಿಗೆ ಗವಯವನ್ನು ತಂದೇಳ್ಬೇಕು, ಗವಯದ ಹಾಗೆ ದನ ಇರುವುದು ಅಂತ. ಬೆಕ್ಕು ಅಂದ್ರೆ ಸಣ್ಣ ಹುಲಿ ಅಂತ ಒಬ್ಬ ಹೇಳಿದಂತೆ. ಹೌದಾ? ಅದು ಮರದಲ್ಲಿ ಆಗುವುದಲ್ವ ಹೇಳಿದ ಅವ. ಹುಳಿ, ಅವನಿಗೆ ಹುಲಿ ನೋಡಿ ಗೊತ್ತಿಲ್ಲ. ಬೆಕ್ಕು ಸಣ್ಣ ಹುಲಿ ಆಗಿರುವುದು ಹೌದು, ಆದ್ರೆ ಹುಲಿಯನ್ನು ನೋಡಿರ್ಬೇಕಲ್ಲ ಅವ. ಅದು ಅಕ್ಷರಜ್ಞಾನ ಇಲ್ಲದವನಿಗೆ ಆಗ್ತದೆ ಅರ್ಥ. ನೆಲೆಸಿದ ಅರ್ಥ ಯಾವುದು? ಒಂದು ಉದಾಹರಣೆ, ಒಂದು ವಸ್ತುವು ನೆಲೆಸಿರ್ತದೆ. ಕಂಬ ಅಂದ್ರೆ ಏನು, ಸಪಾಟ ಆಗಿರೋ ಭೂಮಿ ಅಂದ್ರೆ ಏನು, ವಸ್ತು ಜ್ಞಾನ ಇರಬೇಕು. ಪ್ರಶ್ನೆಯೇ ನನ್ನ ಅರ್ಥಜ್ಞಾನವನ್ನು ಅಲಗಾಡಿಸಿ ಬಿಟ್ಟಿದೆ. ಆದರೆ ಸ್ವಾಮಿ, ಈ ಪದ ಉಂಟಲ್ಲ, ಕಿರುಮೃದುಲ, ಕಿರುಮೃದುಲ ಪದದೊಳನ್ನಯ ತುರಗ ಮಂಟಪ ಪವಿತ್ರವು ಅರುಹು ಜ್ಯೋತಿರ್ಮಯ. ಅದನ್ನು ಹೇಳಿ. ಈ ತುರಗ ಮಂಟಪ ಕಿರು ಮೃದುಲ ಪದರಜದೊಳೆಯ ತುರಗಮಗ ಮಂಟಪ ಪವಿತ್ರವೋ ಪರಮ ಭೂಸುರವಟುವರೇಣ್ಯನೇ ನಮೋ ನಮೋ ಎಂಬೆ. ಪರಮ ಭೂಸುರವಟುವರೇಣ್ಯನೇ ನಮೋ ನಮೋ ಎಂಬೆ. ಅರುಹು ಅರುಹು ಜ್ಯೋತಿರ್ಮಯನೇ ನಿನ್ನಯ. ಅರುಹು ಜ್ಯೋತಿರ್ಮಯನೇ ನಿನ್ನಯ ಬರಗಳೇ ನೈವಾಂಚಿತಾರ್ಥವ ಕರುಣಿಸುವೆ. ಧನ ಕನಕ ಗೋಭೂದಾನಗಳ ನಾನು ಅರುಹ ಜ್ಯೋತಿರ್ಮಯನೇ ನಿನ್ನಯ ಭರಗಡೆ ನೈ ವಾಂಚಿತಾರ್ಥವ ಕರುಣಿಸುವೆ. ಧನ ಕನಕ ಗೋಭೂದಾನಗಳ ನಾನು ಪರಮ ಭೂಸುರವಟುವರೇಣ್ಯನೇ ನಮೋ ನಮೋ ಎಂಬೆ. ನಮೋ ಎಂಬೆ. ಸ್ವಾಮಿ ವಟುವರೇಣ್ಯ, ವೈರಾಚನೆ ಪರಮಶ್ರೇಷ್ಠವಾದ ಮಹಿಮೆ, ಬಲ, ವಿದ್ವತ್ತು, ಸಂಪತ್ತು ಎಲ್ಲದಕ್ಕೂ ಹೆಚ್ಚು ಅಲಂಕಾರ ಇಲ್ಲದೆ ಹೇಳಬಹುದಾದ ಒಂದು ಶಬ್ದ ನಮೋ ನಮ. ಆಹಾ, ರೂಪಕ್ಕೂ ಹೇಳ್ಬಹುದು, ಚಂದಕ್ಕೂ ಹೇಳ್ಬಹುದು, ಚಂದ ಇಲ್ಲದಕ್ಕೂ ಹೇಳ್ಬಹುದು. ನಮೋ ನಮ ನಮಗೆ ಬೇಡ, ಅವನ ಸಹವಾಸ ಬೇಡ, ಯಾವುದಕ್ಕೂ ಆಗ್ತದೆ. ಆಶ್ಚರ್ಯ ಆಗ್ತದೆ. ಕಿರು ಮೃದುಲ ಪದ, ಹೌದು, ಪಾರಿಜಾತದ ಹೂವಿನ ಗುಂಟು. ಓಹೋ, ಈ ಕಲ್ಲಿನಲ್ಲಿ ನಡ್ಕೊಂಡು ಬಂದದ್ದೇಗೆ, ರಕ್ತ ಯಾಕೆ ಬರಲಿಲ್ವೋ? ನಾಗಸಂಪಿಗೆಯ ಎಲೆಯ ಹಾಗೆ, ಚಿಗುರೆಲೆಯ ಹಾಗೆ, ಮೀನಿನ ಕಾಲಿನ ಹಾಗೆ. ಮೀನಿಗೆ ಕಾಲಿಲ್ಲ, ಇಷ್ಟು ಮೆದಿ ಇರ್ತದೆ ಒಂದು ಕಾಲು. ಈಗ ನನಗೂ ಮಕ್ಕಳು ಮೊಮ್ಮಕ್ಕಳು ಆಗಿದೆ ಅಲ್ಲ, ಬೇರೆ ಬೇರೆ ಮಕ್ಕಳನ್ನು ಬೇರೆ ಬೇರೆ ಪ್ರಾಯದಲ್ಲಿ ಎತ್ತಿ ಆಡಿಸಿದ ಅನುಭವದಲ್ಲಿಯೂ ಇಷ್ಟು ಮೆದು ಕಾಲು ಸಿಕ್ಕಲಿಲ್ಲಪ್ಪ ನನಗೆ ನೋಡ್ಲಿಕ್ಕೆ. ಇದಕ್ಕೆ ಈ ಪಾದರಕ್ಷೆ ಪಾದುಕೆಯ ತಾಗಿ ಏನೋ ಆಗಬೇಕಿತ್ತು. ಎಲ್ಲಿಂದ ಬಂದದ್ದೋ ಗೊತ್ತಿಲ್ಲ. ಪಾದುಕೆಯೇ ರಕ್ಷೆಯನ್ನು ಕೊಟ್ಟಿದ್ದಿರಬೇಕು. ಯಾರೋ ಹೇಳಿದ್ರಂತೆ, ಎಷ್ಟು ವೈಭವದಲ್ಲಿ ಬೆಳೆದಿದ್ದಾನೆ, ತೀರ್ಥ ತಕ್ಕೊಂಡ್ರೆ ಶೀತ ಆಗ್ತದೆ, ಆರತಿ ತಕ್ಕೊಂಡ್ರೆ ಉಷ್ಣ ಆಗ್ತದೆ. ನಾಸ್ತಿಕ ಅಂತ ಅರ್ಥ ಅಲ್ಲ,
ಅದು ಆಗುದಿಲ್ಲ, ಅಷ್ಟು ವೈಭವದಲ್ಲಿ ಬೆಳೆದವ. ಹೀಗಿದ್ದ ಮಗು ಹೀಗೆ ನಡ್ಕೊಂಡು ಬಂತು ಅಂತಾದ್ರೆ ತುರಗಮಕ ಮಂಟಪ ಪವಿತ್ರವು ಅರುಹು ಜ್ಯೋತಿರ್ಮಯನೇ. ನಾನು ಕೂತದ್ದೇ ಕೊಡ್ಲಿಕ್ಕೆ. ಅಹಂಕಾರ ಬೇಕು ಜೀವಿಗೆ. ಹೌದು. ನಾಮ ಅಮಾಂತ ಯಜ್ಞದಲ್ಲಿ ಹೇಳುವ ಮೊದಲು ಅಹಂ ಕರಿಷ್ಯೆ ಅಂತಲೇ ಅಲ್ವ ಹೇಳುವುದು, ನಾನು ಮಾಡ್ತೇನೆ. ರಾಜನಾದವ ಹೆಮ್ಮೆ ಅಲ್ಲ, ದೈವಾನುಗ್ರಹದಿಂದ 14 ಲೋಕಗಳನ್ನು ಗೆದ್ದಿದ್ದೇನೆ, ಏನು ಬೇಕು ಹೇಳಿ. ಅಯ್ಯ, ಧನ ಕನಕ ಗೋ ವಸ್ತು ಭೂದಾನ ರಥ. ರಥ ಸಣ್ಣದಾಯ್ತು. ವಜ್ರದಲ್ಲಿ ಕೆತ್ತಿ ಚಿನ್ನದಲ್ಲಿ ಅಲಂಕಾರ ಮಾಡಿದ. ಬೆಳ್ಳಿಯ ಚಕ್ರ ಕಡಿಮೆ ಆಗ್ತದೆ ಅದಕ್ಕೆ, ಚಿನ್ನದ ರಥಕ್ಕೆ. ನವರತ್ನಗಳ ಚಕ್ರ ಇದ್ದ ರಥ ಬೇಕಾ? ಕುದುರೆ ಎಂಥ ಕುದುರೆ ಬೇಕು? ಚದುರೆ ಬೇಕು ಅಂತ ಕೇಳಲಿಕ್ಕೆ ಪ್ರಾಯ ಸಣ್ಣದು, ಹಾಗಾಗಿ ಕುದುರೆಯನ್ನೇ ಕೇಳಬೇಕಷ್ಟೇ. ಹೆಚ್ಚು ಮಾತೇನು, ಒಂದೇ ಶಬ್ದದಲ್ಲಿ ಹೇಳ್ತೇನೆ. ಬಯಸಿದ್ರೆ ಸರ್ವಸ್ವ ಕೊಟ್ಟೇನು ಅಪ್ಪಣೆ ಆಗಲಿ. ನಿನ್ನ ಸ್ವಭಾವವೇ ಅದು ಅಯ್ಯ. ಬೇಕಾದ್ದನ್ನೆಲ್ಲ ಕೊಡುವಂತಹ ಸಾಮರ್ಥ್ಯ ಇರುವಂತಹ ಕೊಟ್ಟೇನು. ಹೌದು, ಆ ಯೋಗ್ಯತೆ ನಿನ್ನಲ್ಲಿ ರಕ್ತದಲ್ಲಿಯೇ ಅಡಗಿದೆ. ಆದ ಕಾರಣವೇ ನೀನು ಗಮನಿಸಿದಂತಹ ಈ ಸ್ವರೂಪ ಏನುಂಟು, ನಾಗಸಂಪಿಗೆಯೋ ಪಾರಿಜಾತವೋ ಅದರ ಪರಿಮಳ ನಿನಗೆ ಈ ಪಾದವನ್ನು ನೋಡುವಾಗ, ಶರೀರವನ್ನು ನೋಡುವಾಗ ಅನಿಸಿದೆ ಅಂತಾದ್ರೆ ನಿನ್ನಲ್ಲಿ ಯಾವುದೋ ಒಂದು ಆಂತರ್ಯದಲ್ಲಿ ನಾನು ಯಾರು ಹೇಳುವಂತಹ ಕುತೂಹಲ ಹುಟ್ಟಿರಬೇಕು. ಸಾಧಾರಣ ಈ ರೀತಿಯ ಕಾಲ, ಈ ರೀತಿಯ ಮೂಗು, ಈ ರೀತಿಯ ಕಣ್ಣು ವೈಕುಂಠ ಕೈಲಾಸಗಳಲ್ಲಿ ಇರ್ಬೋದ ಏನೋ. ಇರ್ಲಿಕ್ಕೂ ಸಾಕು. ಆದರೆ ಎಲ್ಲಿಂದಲೋ ಬಂದವನಿದ್ದೇನೆ ಅಂದ್ರೆ ನನ್ನ ಸ್ವರೂಪ ದರ್ಶನ ನಿನಗೆ ಆಗಿದೆ, ಸ್ವರೂಪದ ಪರಿಚಯ ಆಗಬೇಕಷ್ಟೇ. ಹೌದು, ಅಪೇಕ್ಷೆ ಇದ್ರೆ ಹೇಳಬೇಕು. ಹೌದು, ಇಂಥವನ ಅಪೇಕ್ಷೆಯನ್ನು ತೀರಿಸಿದ್ರೆ ನಾಧನ್ಯ. ಹಾಗಾದರೆ ಒಬ್ಬ ಅಪೇಕ್ಷೆಯನ್ನು ತೀರಿಸಬೇಕು ಅಂತ ಹೇಳುವಾಗ ಸ್ಪಷ್ಟವಾದಂತಹ ಪರಿಚಯ ಬೇಕು ದಾನಿಗೆ. ಹೌದೌದು, ಬೇಕು ಬೇಕು. ಯಾರು ಏನು ಅಲ್ವಾ? ಹಾಗಾಗಿ ನಾನೊಬ್ಬ ತಪವಿರ್ಪ ಮುನಿಪನ ಬಾಲ. ಪರಸ್ಪರ ವಿರೋಧ ಆಯ್ತಲ್ಲ. ಯಾಕೋ? ತಪವಿರ್ಪ ಮುನಿಪನಿಗೆ ಬಾಲಕ ಜನಿಸುವುದು ಹೇಗೆ? ಅಯ್ಯ, ತಪಸ್ಸಿನಲ್ಲಿ ಬಾಲತ್ವ ಅಲ್ಲ. ಮಕ್ಕಳನ್ನು ಪಡೆಯುವುದೇ ತಪಸ್ಸು. ಇನ್ನೊಂದು, ಸಹಜವಾಗಿಯೇ ನೇರವಾಗಿ ಏರಿದವನು ಅಲ್ಲ, ಹಂತ ಹಂತವಾಗಿ ಏರುತ್ತಾ, ಬಾಲತ್ವದಿಂದಲೇ ಏರುತ್ತಾ ಪ್ರೌಢನಾಗಿ ಒಂದು ಹಂತಕ್ಕೆ ವೃದ್ಧಿಯನ್ನು ಹೊಂದಿದಂತಹ ವಾರ್ಧಕ್ಯ. ಯಾರೋ ಒಬ್ಬ ಹೇಳಿದಂತೆ, ಶಿವಧ್ಯಾನವನ್ನು ಮಾಡ್ತಾ ಉಪವಾಸವಿದ್ದು ಯೋಗ ಧ್ಯಾನ ಮಾಡಿ ಬಹಳ ಸಂತೋಷವನ್ನು ಉಂಡ ಅಂತ. ಉಪವಾಸದಲ್ಲಿ ಉಣ್ಣುವುದು ಹೇಗೆ ಮತ್ತೆ ಗೊತ್ತಾಯ್ತು, ಉಂಡದ್ದು ಸಂತೋಷ ಅನುಭವಿಸಿದ್ದು ಅಂತ. ಅಯ್ಯ, ಅಂತಹ ಒಬ್ಬ ತಪಸ್ವಿಯಾದಂತಹ ಮುನಿಪನ ಬಾಲ ನನ್ನನ್ನು ಕಂಡವರೋ ವಂಶ ಕೇಳಬಹುದಾ? ಅಯ್ಯ, ವಂಶ ಹೇಳುವಂಥದ್ದೇ ನನ್ನಲ್ಲಿ ಅತ್ಯಂತ ಗುಪ್ತವಾಗಿರುವಂಥದ್ದು. ಅಂತಹ ವಂಶದಲ್ಲಿ ಋಷಿ ವಂಶ, ಬ್ರಾಹ್ಮಣ ವಂಶ, ಆ ವಂಶದಲ್ಲಿ ಜನಿಸಿ ನನ್ನನ್ನು ಅರ್ಥೈಸಿದವರೋ, ನನ್ನನ್ನು ಕಂಡವರೋ, ಅಂತೂ ನನಗೆ ನನ್ನ ಅಪ್ಪ ಹೆಸರಿಟ್ಟದ್ದು ವಾಮನ ಅಂತ. ವಾಮನ ಪರಮ ಸುಂದರ ಅಂತ ಒಂದರ್ಥ. ಇನ್ನೊಂದು ವಾಮೇ ನೇತೀತಿ, ಹಾಗೂ ಹೇಳ್ತಾರೆ, ವಾಮಕ್ಕೆ ಕೊಂಡೋಗೋ. ಏನು ಪರಮ ಆಹ್ಲಾದವು ನನಗೆ ಉಂಟಾದ್ರಿಂದ ವಾಮನ ಶಬ್ದದ ಸಾರ್ಥಕ್ಯ ನನಗೆ ಹಾಗೆ ಕಂಡಿತು. ಹೌದು ಅಯ್ಯ, ಅಲ್ಲಿಂದ ಹೊರಟಾಗಲೇ ಹೊರಡುವಂತಹ ಕಾಲದಲ್ಲಿಯೇ ಸ್ಪಷ್ಟವಾಗಿ ನನ್ನ ಚಿತ್ತಕ್ಕೆ ಗೋಚರ ಆಗಿದೆ, ಇಲ್ಲೊಬ್ಬ ಪ್ರಭಾಕರನಿದ್ದಾನೆ, ಇನ್ನೊಬ್ಬ ವಾಸರ ಮಣಿಯ ರೀತಿಯಲ್ಲಿ ಪ್ರಪಂಚದಲ್ಲಿ ಅತ್ಯಂತ ನೆಗಳ್ತೆಗೆ ಬಂದವನು, ಅತ್ಯಂತ ಖ್ಯಾತನಾಮನಾದವನು ಒಬ್ಬ ಇದ್ದಾನೆ. ಬೇಕಾದಂತಹ ದಾನ ಧರ್ಮಾದಿಗಳನ್ನು ಮಾಡುವುದರ ಮೂಲಕವಾಗಿ ಪ್ರಪಂಚದಲ್ಲಿ ಅತ್ಯಂತ ಹೆಗ್ಗಳಿಕೆಯನ್ನು ಪಡೆದವನಿದ್ದಾನೆ ಅನ್ನುವುದನ್ನು ಕೇಳಿಕೊಂಡೇ ನಾನಿಲ್ಲಿಗೆ ಬಂದವನಿದ್ದೇನೆ. ನಾನಂದ್ರೆ ಅದು ನಾನು ದಾನಿ ಆದದ್ದು ನನ್ನಿಂದ ಅಲ್ಲ ಸ್ವಾಮಿ, ಮತ್ತೆ ನನ್ನ ಹಿರಿಯರು ಎಂತೆಂತ ದಾನ ಮಾಡಿದ್ದಾರೆ. ಹೌದಪ್ಪ, ಆದ ಕಾರಣ ನೀನೀಗ ಹೇಳಿದೆ ಬೇಕಾದ್ದು ಕೊಡ್ತೇನೆ ಅಂತ. ಬೇಕಾದ್ದು ಕೊಡುವಂತಹ ಕುಲವೇ ಅಲ್ವ ನಿನ್ನದು? ನಿನ್ನ ಕುಲದೊಳಗ್ಯಾಚಿಸಿದರಿಂಗರಿ ಧಿಕ್ಕಾರಗೈದಿಯರನ್ನು ನಾ ಕೇಳಿಲ್ಲ ಬೀವರೇ. ಮುನ್ನ
ಕೊಡುತ್ತೇನೆಂದು ಆಸೆಗಳನ್ನು ಬೇಳುತ್ತ ಕಡೆಯೊಳಿಯದೆ ಮುನ್ನ ಕೊಡುತ್ತೇನೆಂದು ಆಸೆಗಳನ್ನು ಬೇಳುತ್ತ ಕಡೆಗೊಳಿಯದೆ ಬಲ್ಲ ಬಡಿಸುತ್ತಲರಾಗಿಯರನ್ನು ನಿನ್ನನ್ವಯದಿ ಕೇಳೇನು ಹೇಳು ಕೇಳೈದಾರುವ ಬಹುಮಕನೇ ಸತ್ಕೀರ್ತಿ ಸದ್ಗುಣಶೀಲ ಮಧುರ ಪ್ರಿಯ ಧಾರ್ಮಿಕನೇ ಕೇಳು ಅಯ್ಯ ಸಾರ್ವಭೌಮ, ನಿನ್ನ ಕುಲ ಅಂತಂದ್ರೆ ಅದು ಕೊಡುವ ಕುಲ. ಯಾಕೆ ಇಡೀ ನಿನ್ನ ಚರಿತ್ರೆಯನ್ನು ಗಮನಿಸಿದಂತಹ ಸಂದರ್ಭ, ಯಾರ್ಯಾರು ಬಂದು ಹೋಗಿದ್ದಾರೆ, ಬಂದಂಥವರು ಪ್ರತಿಯೊಬ್ಬರೂ ಕೂಡ ಹಾಗೆ ಹೋಗಲೇ ಇಲ್ಲ. ಅದೇ ಎರಡು ರೀತಿಯಲ್ಲಿ ಹೆಮ್ಮೆಯನ್ನು ಹೇಳಿಕೊಳ್ತಾರಂತೆ. ಒಂದು, ನಾವು ಬಹಳ ಬಡವರು, ಏನಿರಲಿಲ್ಲ, ಹಾಗೆ ನಾನೀಗ ದೊಡ್ಡವನಾದೆ ಅಂತ. ಹೌದು, ಬಡತನದಿಂದ ಬಂದಿದ್ದೇನಂತ. ಇನ್ನೊಂದು, ನಮ್ಮ ವಂಶ ಎಂತದ್ದು ಸ್ವಾಮಿ, ಕೇಳಿದವರಿಗೆ ಕೇಳಿದವರನ್ನು ಕೊಟ್ಟಿದ್ದೇವೆ. ಹಿಂದಿನವರ ಬಗ್ಗೆ ನೀವು ಕೇಳಿದಿರಲ್ಲ. ಹೌದು. ಹಾಗಾಗಿ ಅಂತಹ ಒಂದು ವಂಶದಲ್ಲಿ ಹುಟ್ಟಿದಂತಹ ಪ್ರತಿಯೊಬ್ಬರು ಕೂಡ ಕೊಡುಗೈದಾರರು. ಕೇಳಿ ಕೊಡ್ತೇನೆ ಅಂತ ಹೇಳಿದವರಿಗೆ ಕೊಡದೇ ಇದ್ದವರೇ ಇಲ್ಲ. ಎಲ್ಲರೂ ಕೂಡ ಆ ವಂಶದಲ್ಲಿ ವಂಶಾವಳಿಯ ವಂಶವೃಕ್ಷವನ್ನು ತೆಗೆದು ನೋಡಿದಾಗ ಪ್ರತಿಯೊಬ್ಬನು ಕೂಡ ಇಂಥದ್ದನ್ನು ಕೊಡು ಅಂತ ಒಬ್ಬ ಕೇಳಿದ್ದಾನೆ, ಒಬ್ಬ ಅಪೇಕ್ಷೆಯಿಂದ ಅಂತಾದರೆ ಅವನಿಗೆ ಬೇಕಾದ್ದನ್ನು ಅವ ಕೇಳಿದ್ದನ್ನು ಕೊಟ್ಟ. ನಮ್ಮ ಮುತ್ತಜ್ಜ ಹಿರಣ್ಯಕಶಿಪು ದೇವೇಂದ್ರನಿಗೆ ಗದೆಯಲ್ಲಿ ಕೊಟ್ಟ, ಕಂಬಕ್ಕೂ ಕೊಟ್ಟ, ಕಡೆಗೆ ದೇವರಿಗೆ ಪ್ರಾಣವೇ ಕೊಟ್ಟ. ಆದರೆ ಅಲ್ಲಿ ಕೊಟ್ಟದ್ದು ಏನು ಅಂತ ಹೇಳುವುದಕ್ಕಿಂತಲೂ ಆ ಕೊಟ್ಟನಲ್ಲ, ಸಮರ್ಪಣೆ ಮಾಡಿದ್ನಲ್ಲ. ಇನ್ನೊಂದು, ಅಂತಹ ಒಬ್ಬ ಹಿರಣ್ಯಾಕ್ಷ, ನಿನ್ನ ಹಿರಿಯ ತಲೆ, ಆ ಹಿರಣ್ಯಾಕ್ಷ ಹುಡುಗುತ್ತಾ ಯುದ್ಧಕ್ಕೆ ಬನ್ನಿ, ಯುದ್ಧ ಭಿಕ್ಷೆಯನ್ನು ಕೊಡುತ್ತಾ ಬಂದರೂ ಕೂಡ ಯಾರೂ ಬಾರದೇ ಇದ್ದ ಕಾಲಕ್ಕೆ ಭಗವಂತನಾದಂತಹ ಆ ಮಹಾವಿಷ್ಣು ವರಾಹ ರೂಪದಲ್ಲಿ ಬಂದು ಅವನನ್ನು ಸೋಲಿಸಿದಂತೆ. ಆದರೆ ಆ ಮಹಾವಿಷ್ಣುಗೆ ಇವತ್ತು ಕೂಡ ನಾನು ಸೋತಿದ್ದೇನೆ ಅಂತ ಅವನಿಗೆ ಅನಿಸುವುದಿಲ್ಲ. ಹಿರಣ್ಯಾಕ್ಷನಿಗೆ ಅಂತಹ ಒಬ್ಬ ಮಹಾಪರಾಕ್ರಮಿ ನಿನ್ನ ವಂಶದಲ್ಲಿ ಬಂದಿದ್ದಾರೆ. ಮತ್ತೆ ಆ ಹಿರಣ್ಯಕಶಿಪು, ನಿಜವಾಗಿ ನಿಮ್ಮಂಥವರಿಗೆಲ್ಲ ರಾಕ್ಷಸರು ಅಂತ ಹೆಸರಿಡಬಾರದು. ಎಂತಹ ಯೋಗ್ಯತೆ! ಅಯುತ ಸಂಖ್ಯಾಕ ವರ್ಷಗಳ ಕಾಲ ತಪಸ್ಸು ಮಾಡಿದಂತಹ ಒಬ್ಬ ಮಹಾಪ್ರಭೃತಿ. ಅಂತಹ ಹಿರಣ್ಯಕಶಿಪು ಕೊನೆಗೆ ತಮ್ಮನನ್ನು ಕೊಂದಂತಹ ಆ ಒಬ್ಬ ಅಪರಾಧಿ ಅವ ಎಲ್ಲಿದ್ದಾನೆ? ಮಹಾವಿಷ್ಣು ಅವನನ್ನು ಹುಡುಕುತ್ತಾ ಹೋದನಂತೆ. ಇಡೀ ಭೂವ್ಯೋಮ ಪಾತಾಳಗಳನ್ನು ಸಂಚರಿಸಿದರೂ ಕೂಡ ಸಿಗದೇ ಇದ್ದಂತಹ ಕಾಲಕ್ಕೆ ಕ್ಷೀರ ಸಮುದ್ರದವರೆಗೆ ಹೋದಂತೆ. ಅಲ್ಲಿ ಹೋದಾಗ ಇವ ಇನ್ನೂ ಬಿಡುವುದಿಲ್ಲ ಅಂತ ಮಹಾವಿಷ್ಣು. ಆವಾಗ ಇನ್ನು ಇದನ್ನು ತಪ್ಪಿಸಿಕೊಳ್ಳಬೇಕು ಅಂತ ಬುದ್ಧಿವಂತಿಕೆ ಮಾಡಿದಂತಹ ಮಹಾವಿಷ್ಣು ಅವನ ಹೃದಯದ ಒಳಗಡೆ ಪ್ರವೇಶ ಮಾಡಿದಂತೆ. ವಿಷ್ಣುವಿನ ಬುದ್ಧಿವಂತಿಕೆಗೆ ಕೊಡಬೇಕು. ಹುಡುಕಿದವರಿಗೆ ಸಿಕ್ಕುವುದಿಲ್ಲ, ಹುಡುಕದವರಿಗೆ ಸಿಗ್ತಾನೆ. ಆದರೆ ಹುಡುಗಾಟವನ್ನು ಬಿಟ್ಟವರಿಗೆ ಸಿಗ್ತಾನೆ ಅಂತ. ಹಾಗಾಗಿ ನಿನ್ನ ವಂಶದಲ್ಲಿ ಹುಡುಗಾಟದವರೇ ಇಲ್ಲ. ಮತ್ತೆ ಅವನ ಮಗ ಪ್ರಹ್ಲಾದ, ನಿನ್ನ ಅಜ್ಜ, ಆ ಪ್ರಹ್ಲಾದನ ಭಕ್ತಿ ಏನು? ಕೊನೆಗೆ ಹಿರಣ್ಯಕಶಿಪುವಿನ ಎದೆಯನ್ನು ಬಗೆಯುವ ಕಾಲಕ್ಕೆ ನರಸಿಂಹಸ್ವಾಮಿಯಾಗಿ ಬಂದವನು ಬಗ್ಗಿ ನೋಡಿದ್ನಂತೆ ಇನ್ನೆಷ್ಟು ಪ್ರಹ್ಲಾದರಿದ್ದಾರೆ ಅಂತ. ಹೌದು, ಹೊಟ್ಟೆ ಹಿಡಿದದ್ದು ಅದಕ್ಕೆ ಅಂತೆ, ಅವನನ್ನು ಕೊಲ್ಲಿಕ್ಕಲ್ಲ. ಈ ಹೊಟ್ಟೆಯಲ್ಲಿ ಇನ್ನೂ ಪ್ರಹ್ಲಾದರಿದ್ದಾರೆ. ಅಂತಹ ಒಬ್ಬ ಮಹಾಭಕ್ತ, ಮಹಾಪರಮ ಭಾಗವತ, ಅಂಥವನೂ ಕೂಡ ಬಂದು ಕೇಳಿದ ಕಾಲಕ್ಕೆ ಶೀಲವನ್ನೇ ಕೊಟ್ಟನಂತೆ. ಶೀಲ ಕೊಟ್ಟಾರ ಯಾರಾದರೂ? ಶೀಲ ಕೊಟ್ರೆ ಮನುಷ್ಯ ಉಂಟ? ಶೀಲ ಕೊಟ್ಟರು ನಾ ಬದುಕೇನು? ಅದು ಅವನ ಅನುಗ್ರಹ. ಪ್ರಹ್ಲಾದ ಅವನು ನಿರಂತರವಾಗಿ ಹ್ಲಾದದಲ್ಲಿಯೇ ಇರುವುದು. ಆಮೇಲೆ ನಿನ್ನಪ್ಪಯ್ಯ ವಿರೋಚನ, ಏನು ರೋಚಕತೆ ಅವನ ಕಥೆಯಲ್ಲಿ. ಇಂದ್ರ ಬಂದದ್ದು ಕಪಟ ಅಂತ ಗೊತ್ತಿದ್ರೂ ಕೂಡ ಬ್ರಾಹ್ಮಣ ವೇಷದಲ್ಲಿ ಬಂದಿದ್ದಾನಲ್ಲ, ವೇಷಕ್ಕೆ ಮರ್ಯಾದೆ. ಹಾಗಾಗಿ ಮನುಷ್ಯನಿಗೆ ಹೊಡಿಬೇಕು, ವೇಷಕ್ಕೆ ಹೊಡಿಬಾರದು. ಆ ಭಾವದಲ್ಲಿ ಅವ ಆಯುಷ್ಯವನ್ನೇ ಕೊಟ್ಟನಲ್ಲ. ಕೆಲವು ದುಷ್ಟರು ಬದುಕಿಕೊಳ್ಳದೆ ಹೀಗೆ ವೇಷ ಮಾಡಿ. ಆದರೆ ಇವ ಶಿಷ್ಟನಾದ್ರೆ ಅನುಗ್ರಹ ಮಾಡಿದ. ಆದರೆ ಆವೇಶ ಆದ್ರೆ ಅವ ನಿಜವಾದ ವೇಷ. ಹಾಗಾಗಿ ಆವೇಶದಲ್ಲಿದ್ದಂತಹ ವಿರೋಚನ
ತನ್ನ ಆಯುಷ್ಯವನ್ನೇ ಕೊಟ್ಟನಂತೆ. ಅಂತಹ ಮಹಾ ವಂಶದಲ್ಲಿ ಬಂದಂತಹ ನೀನು ನಿನ್ನ ಬಗ್ಗೆ ಹೇಳುವುದಂತಂದ್ರೆ ಹೇಳಿ ಮುಗಿಲಿಕ್ಕಿಲ್ಲ. ಹಾಗಾಗಿ ಕೊಡುವಂತಹ ಆ ಒಂದು ಸಾಮರ್ಥ್ಯ, ಕೇಳಿದ್ದನ್ನು ಕೊಡುವಂತಹ ಭಾವ ನಿನ್ನಲ್ಲಿ ಉಂಟು ಹೇಳುವುದನ್ನು ನಾನು ಕೇಳಿಯೇ ಬಂದವನಿದ್ದೇನೆಯ್ಯ. ಸ್ವಾಮಿ, ಓ ಈ ಮಾತಿಗೆ ಎರಡು ಅರ್ಥ ಉಂಟು. ಒಂದು, ಎಲ್ಲವನ್ನೂ ಕೊಡುವ ವಂಶ ಅಂತಾದರೆ ಅದು ಇದು ಅಂತ ಹೇಳುವ ಪ್ರಶ್ನೆ ಇಲ್ಲ. ಇಲ್ಲ. ನಿನ್ನ ಕುಲದಲ್ಲಿ ಯಾಚಿಸಿದವರಿಗೆ ಧಿಕ್ಕಾರಗೈದವರಿಲ್ಲ. ಇಲ್ಲ. ಕೊಡ್ತೀಯ ನೀನು ಖಂಡಿತ ಅಂತ. ಬಹಳ ದೊಡ್ಡದು ಕೇಳುವಾಗ ಬೆಳೆದಂತೆ ನಿಮ್ಮ ಅಪ್ಪಯ್ಯ ಕೇಳಿತ್ತು ಕೊಡ್ತಿದ್ರು, ನಿಮ್ಮ ಅಜ್ಜನೂ ಹಾಗೆ, ಅಂದ್ರೆ ನೀನು ಹೇಗೆ ಅಂತ. ಸ್ವಾಮಿ ಆದರಾಲಿಸು, ಆದರಾಲಿಸು ಸ್ವಾಮಿ, ಮನದಲ್ಲಿ ಖೇದ ಪಡದಿರು, ಮನದೊಳು ಖೇದ ಪಡದಿರು, ವಾಂಛಿತವಾದ ಅರ್ಥ ಏನುಂಟ ಸಾದರದಿ ಕೊಡುತ್ತೇನು, ಕೊಡುತ್ತಿರ್ಪೆನೆ ವಾಂಛಿತಾರ್ಥವ ಸಾದರದಿ ಕೊಡುತ್ತಿರ್ಪೆನೆ ವಟುವರನು ನಸು ನಗುತ್ತ ವಟುವರನು ನಸು ನಗುತ್ತ ಆದರಾಲಿಸು. ವಟುವೆ ಅಲ್ಲ ಸ್ವಾಮಿ. ಯಾಕೆ ಆ ಶಬ್ದವನ್ನು ಬಳಸಿದೆ? ಬುದ್ಧಿಪೂರ್ವಕ. ಓಹೋ, ಇಲ್ಲಿ ಬಂದ ಕ್ಷಣದಲ್ಲಿ ಸ್ವಾಮ್ಯ ನಿನಗೆ ಬಂತು, ನನ್ನ ಸ್ವಾಮ್ಯ ಹೋಯ್ತು. ಓ ಅಂದ್ರೆ ಅಪೇಕ್ಷಿಸದ ಯಾವ ವಸ್ತು ಉಂಟೋ ಆ ಸ್ವಾಮ್ಯ. ಬುದ್ಧಿಯಿಂದ ಭಾವದಿಂದ ಅಪೇಕ್ಷಿಸಿದ್ದು ಕೂಡ ಪರಾಧೀನವಾಯ್ತು ಅಂತ ಹೇಳುವವರು ನಮ್ಮ ವಂಶದವರು. ಹೌದು. ಮನದಲ್ಲಿ ಖೇದ ಪಡದಿರು. ನೀ ಕೊಡ್ತೀಯೋ ಇಲ್ವಾ ನನ್ನಲ್ಲಿ ಕೇಳುವುದ? ಜಯ, ನಾ ಕೊಟ್ರೆ ಏನು ಕೊಟ್ಟೇನು? ಏನೇನು ಕೊಟ್ಟೇನು? ಓ ವಾಂಛಿತಾರ್ಥವ ನೀವೇ, ಖೇದ ಪಡದಿರು. ಎಣಿಸಿದ್ದು ಯಾವುದು ಬೇಕು ನಾ ಸೂಚಿಸುವುದಿಲ್ಲ, ಬೇಕಾದ್ದು ಕೇಳಬಹುದು. ಮೇದಿನಿಯ ನನ್ನ ಪದದೊಳಗಾದ ಮೇದಿನಿಯ ಮೇದಿನಿಯ ನೀ ನನ್ನ ಪದದೊಳಗಾದ ಎನ್ನ ಪದದೊಳಗಾದ ಮೂರಡಿಯನ್ನು ಕರುಣಿಸು. ಅಷ್ಟೇ. ಮೂರಡಿಯನು ಕರುಣಿಸು. ಮೋದ ಪಡುವೆನು, ಮೋದ ಪಡುವೆನು, ಜೀವನ ಅವಧಿ ವೃತ್ತಿಯಾಗುವುದು. ಜೀವನಾವಧಿ ವೃತ್ತಿಯವರೆಗೆ ಸಾಕಿದು. ಜೀವನಾವಧಿ ವೃತ್ತಿಯಾಗುವುದು. ಮೇದಿನಿಯ ನೀ ನನ್ನ ಪದದೊಳಗಾದ ಮೂರಡಿಯನ್ನು ಕರುಣಿಸು. ಮೋದ ಪಡುವೆನು, ಜೀವನಾವಧಿ ವೃತ್ತಿಯಾಗುವುದು. ಅಯ್ಯ ವೈರಾಜನೆ, ನೀನು ಎಲ್ಲವನ್ನೂ ಕೊಡ್ತೀಂತ ಆದರೂ ಕೂಡ ನನಗೆ ಬೇರೆಂಥದ್ದು ಬೇಡ. ಬೇರೆಂಥದ್ದು ಬೇಡ ಅಂದ್ರೆ ಇಂಥದ್ದು ಬಿಟ್ಟು ಬೇರೆ ಏನು ಬೇಡ. ಉಪವಾಸ ಮಾಡುವ ಹೇಳಿದ್ದಾನಂತೆ. ಏನು ಅಂತ? ನನಗೊಂದು ಬುಟ್ಟಿ ಹಣ್ಣು, ಸ್ವಲ್ಪ ರೊಟ್ಟಿ, ಒಂದು 2 ಪಾತ್ರೆ ಹಾಲು, ಬೇರೆ ಏನು ಬೇಡ ನನಗೆ. ಹೇಳುವ ಒಂದು ಕ್ರಮ ಅದು. ಬೇರೆ ಏನು ಬೇಡ ಅಯ್ಯ. ಅಂದ್ರೆ ಅದನ್ನು ಬಿಟ್ಟು ಅನ್ಯ ಅಪೇಕ್ಷೆ ಇಲ್ಲ ಅಂತ. ಅನ್ಯ ಅಪೇಕ್ಷೆ ಇಲ್ಲ.
ಬೇರೆ ಬೇಡ, ಬೇಕಾದ್ದು ಬೇಕು ಅಂತ. ಹಾಗಾದ್ರೆ ಏನೋ ದೊಡ್ಡದುಂಟಲ್ಲ ಕೇಳುವಂತಹದ್ದು. ದೊಡ್ಡದು ಇಲ್ಲ. ನಮ್ಮ ಆ ವಂಶದವರು ಕೊಟ್ಟ ರೀತಿಯಲ್ಲಿ ನಾನು ಕೊಡಬೇಕಾದ್ರೆ ದೊಡ್ಡದಾಗಬೇಡ್ವಾ? ಬೇಕು. ವಿರೋಚನೆ ದಾನಗಳಲ್ಲಿ ಭೂಮಿ ದಾನ ಅತ್ಯಂತ ಶ್ರೇಷ್ಠ ಅಂತ ಹೇಳ್ತಾರೆ ತಿಳಿದವರು. ಆ ಭೂದಾನವನ್ನು ಮಾಡಿದರೆ ಒಂದು ಅಶ್ವಮೇಧ ಯಾಗ ಮಾಡಿದ ಫಲ ಉಂಟಂತೆ. ಭೂಮಿಗಾಗಿ ಜಗಳ ಮಾಡುವವರು ಹೇಳುದುಂಟು, ಜೀವ ಬಿಟ್ಟೇನು ಭೂಮಿ ಬಿಡ್ಲಿಕ್ಕಿಲ್ಲ, ಜೀವ ಬಿಟ್ಟ ಮೇಲೆ ಭೂಮಿ ಉಂಟ. ಆದರೆ ಅವನನ್ನೇ ಆ ಭೂಮಿ ಬಿಡುವುದಿಲ್ಲ. ಹಾಗಾಗಿ ನಾನು ಕೇಳುವುದಿಷ್ಟೇ, ಏನು ನನ್ನ ಪಾದವನ್ನು ನೀನು ಆಗಂದ ನೋಡ್ತಾ ಇದ್ದಿ, ಅದರ ಮೇಲೆ ನಿನ್ನ ದೃಷ್ಟಿ ಬಿದ್ದಿದೆ. ಹಾಗಾಗಿ ಇನ್ನು ಒಂದು ವೇಳೆ ನಿನ್ನ ಆ ದೃಷ್ಟಿಯಿಂದ ನಮಗೆ ರಾಕ್ಷಸರಿಗೆಲ್ಲ ಸಣ್ಣದು ಕಾಣ್ತಾ ಇದೆ. ನೀ ಹೇಳಿದೆಯಲ್ಲ ಆಗ ರಾಕ್ಷಸರಲ್ಲ ನೀವು ಅಂತ, ನಮ್ಮನ್ನು ಸಾಧನೆಯಲ್ಲಿ ಹೇಳಿದ್ದಂತೆ. ಅಮಾತ್ಯ ರಾಕ್ಷಸ, ವಿದ್ವತ್ ರಾಕ್ಷಸ, ವಾದ ರಾಕ್ಷಸ ಅಂತ ಕೇಳೋರೆ ಕೊಲ್ತಾನೆ ಅಂತಲ್ಲ, ಗಟ್ಟಿ ವಾದ ಮಾಡುವ. ಹೌದು, ನಿಮ್ಮಲ್ಲಿ ಕಲಿತವರು ಇದ್ದಾರಾ ಇಲ್ವಾ ಅಂತ ಕೇಳಲಿಕ್ಕಿಲ್ಲ, ಎಲ್ಲರೂ ವಿದ್ವಾಂಸರೇ. ಹಾಗಾಗಿ ನಿನ್ನ ಬಲವಾದ ದೃಷ್ಟಿ ಬಿದ್ದ ಕಾರಣ ಒಂದು ವೇಳೆ ಈ ಕಾಲಿಗೆ ಈ ಪಾದಕ್ಕೆ ಬಲ ಬರ್ಲಿಕ್ಕೂ ಸಾಕು. ಪಾದಕ್ಕೆ ಬಲ ಬರ್ಲಿಕ್ಕೂ ಸಾಕು. ಹೇಗೆ? ಹಾಗಾಗಿ ನನ್ನ ಈ ಕಿರು ಮೃದು ಪದ ಏನುಂಟು, ಈ ಪಾದದಲ್ಲಿ 3 ಹೆಜ್ಜೆ ಇಡುವಷ್ಟು ಭೂದಾನವನ್ನು ಕೊಟ್ರೆ ಸಾಕು. ಅಷ್ಟು ಕೊಟ್ರೆ ನನಗೆ ಸಂತೋಷ ಆಗುವುದು ಏನು? ಆ ಭೂಮಿಯಲ್ಲಿಯೇ ನಾನು ಸಂತೋಷ ಪಡ್ತೇನೆ, ಇಡೀ ಜೀವನಕ್ಕೆ ಸಾಕು ನನಗೆ. ಅಯ್ಯೋ ಮಗು, ಎಂತದ್ದು ಮಾತಾಡುದಿದು? ಬಾಲ ನೀನಗೆ ನೀನಗೆ ಸ್ವಾರ್ಥ ವಿಷಯ ಸ್ವಾರ್ಥ ವಿಷಯದಿ ಬಾಲನಿನಗೆ ಸ್ವಾರ್ಥ ವಿಷಯದಿ ಖೇಲವಿಲ್ಲಿದರಿಂದ ಏನಿದೆ, ಖೇಲವಿಲ್ಲಿದರಿಂದ ಏನಿದೆ. ಎಂತದಿದು? ಕೇಳು ಸಪ್ತ ದ್ವೀಪವಾದರು ಕೊಡುತ್ತಲಿಗೆನು, ಕೇಳು ಸಪ್ತ ದ್ವೀಪವಾದರು ಕೊಡುತ್ತಲಿಗೆನು. ಬಾಲ ನಿನಗೆ ಸ್ವಾರ್ಥ ವಿಜಯದಿ ಖೇಲವಿಲ್ಲಿದರಿಂದಲೇನಿದೆ ಏನಿದೆ. ಕೇಳು ಸಪ್ತ ದ್ವೀಪವಾದರು ಕೊಡುತ್ತಲಿಗೆನು. ಬಾಲ 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 ಏನಾಯ್ತು? ಹೀಗೂ ನಗುವುದನ್ನು ನೋಡಿದ್ದು ಇವತ್ತೇ ನಾನು. ಚಕ್ರವರ್ತಿಯ ಗಾಂಭೀರ್ಯ ಬಿಟ್ಟು ನಾನು ನೆಗಾಡ್ಬೇಕಾದ್ರೆ ಇದೊಂದು ಅವಸ್ಥೆ ಉಂಟ ಎಲ್ಲಿಯಾದ್ರೂ. ಈಗೊಂದು ಕ್ರಮ ಉಂಟು, ದೇವರಿಗೆ ಪ್ರಾಣದಾನ ಕೊಟ್ಟವ, ಶೀಲವನ್ನೇ ಕೊಟ್ಟವ ಅಂತವರ ಮಗ ಮೊಮ್ಮಗ ನೀನು ಕೊಡ್ತೀಯಲ್ಲ, ನಿನ್ನಲ್ಲಿ ಇಲ್ಲ ಅಂತ ಹೇಳಿದವರಿಲ್ಲ ಅಂತ ಪೀಠಿಗಾಗಿ ಕೇಳಿದೆ ಅಂತದು. 3 ಪಾದದಡಿಯಷ್ಟು ಭೂದ ಪದದೊಳಾದ ನೆಲವನು. ಹೌದು, ನನ್ನ ಮರ್ಯಾದೆ ತೆಗಿತೀಯ ಸ್ವಾಮಿ? ತೆಗೆಯುವುದಕ್ಕಾದ್ರೆ ಇಲ್ಲಿವರೆಗೆ ಬರ್ತಿದ್ನ? ಬರ್ಬೇಕಾ ಬೇಡವಾ? 14 ಲೋಕವನ್ನು ಆಳುತ್ತಿರುವ ನನ್ನಲ್ಲಿ ಆ ಪಾದ ಹೀಗಿರ್ತದ? ಈ ನನ್ನನ್ನು ನೋಡಿಯೂ ನನ್ನ ಮಾತುಗಳನ್ನು ಕೇಳಿಯೂ ನಗುವುದಲ್ವ ನೀನು? ಇದು ಬೆಳೆಯುವ ಪಾದ. ಅದು ಬೆಳೆಯಲು ಪಾದದಲ್ಲೆಲ್ಲೋ ಕೊಡುದು ನಾನು. ಹೌದೌದು, ಈ ಮೃದು ನನ್ನದೇ ಪಾದದಲ್ಲಿ. ಈ ಪಾದ ಬೆಳೆದ ಮೇಲೆ ಮತ್ತೆ 2 ಪಾದ ಸೇರುದಿಲ್ವಾ? ಅದು 4 ಆಗ್ತದೆ. ಹೌದು, ಮತ್ತೆ 6 ಆಗುದಿಲ್ವಾ? ಮತ್ತೆ ಬಿಡಾರ ಬೇಡುವ, ಯಜ್ಞಶಾಲೆ ಬೇಡುವ,
ಎಂಥ ವಿದ್ವಾಂಸನಾದರೂ ಪ್ರಾಯ ಮೀರಿ ಹೋಗುವುದಿಲ್ಲ. ಹಾ ಹಾ ಘನ ವಿದ್ವಾಂಸನೊಬ್ಬ 5ನೇ ವರ್ಷದಲ್ಲಿ ಮಹಾ ಎಲ್ಲ ವೇದ ಎಲ್ಲ ಪ್ರವಚನ ಮಾಡಿದ ಅಂತ ಹಾ ಹಾ ಸಂತೋಷಪಟ್ಟರು. ಹೊನ್ನ ಕಾಣಿಕೆ ಕೊಟ್ಟರು. ಈಚೆ ಬರುವಾಗ ಬೀದಿಯಲ್ಲಿ ಅದೇ ಹುಡುಗ ಇದ್ದಾನೆ, ಬುಗರಿ ಆಡೋದು. ಅದು ಮಗು. ಆ ಮಗುತನ ಬರ್ತದೆ, ಬುಗರಿ ಆಡೋದು ಅವ ಮುದುಕರಾಗೆ ಮಾಡುದು. ನನ್ನ ಮೊಮ್ಮಗನೇ ನನಗೆ ಹೇಳಿದ್ದಾನೆ. ಏನು ಅಂತ? ನಾನ್ ನಿನಗೆ ಇಷ್ಟು ಕೊಟ್ಟೆ ಅಲ್ಲ ಮಗು, ಇಷ್ಟೆಲ್ಲ ರತ್ನ ಚಿನ್ನ ಆಭರಣ ತಿನ್ಲಿಕ್ಕೆ, ನೀನು ರಾಜನಾದ ಮೇಲೆ ನನಗೆ ಏನು ಕೊಡ್ತಿ? ಅಂದ್ರೆ ನಾನು ಬದುಕುತ್ತೇನೆ ಎನ್ನುವ ಕಲ್ಪನೆ ನನಗೆ. ನನ್ನದು ಸ್ವಾರ್ಥವೇ. ಅವ ರಾಜನಾಗುವವರೆಗೆ ನಾನು ಬದುಕಬೇಡ. ಮತ್ತೆ ಅಜ್ಜ ನೀ ಹೆದರಬೇಡ. ಇಡೀ ಅರಮನೆಯಲ್ಲಿ ಒಂದು ಕೋಣೆಯಲ್ಲಿ ಬೆಲ್ಲ, ಒಂದು ಕೋಣೆಯಲ್ಲಿ ಕಲ್ಲು ಸಕ್ಕರೆ, ಒಂದು ಕೋಣೆಯಲ್ಲಿ ದ್ರಾಕ್ಷೆ, ಒಂದು ಕಡೆಯಲ್ಲಿ ಆಟದ ಸಾಮಗ್ರಿ ಎಲ್ಲ ತುಂಬಿಸಿ ಕೊಡ್ತೇನೆ. ಅದೆಲ್ಲವೂ ಒಂದೇ ಕೋಣೆಯಲ್ಲಿ ಅಥವಾ ಅರಮನೆ ಮತ್ತೆ ನಿಲ್ಲಿಕ್ಕೆ ಸ್ಥಳ ಇಲ್ಲ. ಅದು ಮಗುವಿಗೆ ಏನು ಬೇಕು, ಬೆಲ್ಲ ಸಕ್ಕರೆ ಆಟದ ಸಾಮಗ್ರಿ, ಅದು ಅಜ್ಜನಿಗೆ ಅದು ಕೊಡ್ತದಂತೆ. ಅಜ್ಜನನ್ನು ಮಗು ಮಾಡಿಬಿಟ್ಟ. ಅಜ್ಜನನ್ನು ಮಗು ಮಾಡಿದ ಅಂದ್ರೆ ತನ್ನ ಬುದ್ಧಿಯ ಸೀಮೆಯ ಹೊರಗೆ ಕೊಡುಗೆ ಕೂಡ ಬರುವುದಿಲ್ಲ. ಇಲ್ಲ ಬಾಲ ನೀನ ಸ್ವಾರ್ಥ ವಚನದಿ. ಸ್ವಾರ್ಥ ಅಂತಂದ್ರೆ ಸ್ವಾರ್ಥ. ನಿನಗೆ ಜಗತ್ತು ಆಗುವ ಅರ್ಥ ಇಷ್ಟೇ ಅಷ್ಟೇ. ಆಗ್ಲೇ ಹೇಳಿದ್ದೇನೆ, ಖೇದ ಪಡೆದಿರು. ಭೂ ಕನಕ ಗೋ ವಸ್ತು ದಾನಗಳು ಸಾದರದಿ ಕೊಡಿ, ಇಂಥದ್ದಿಲ್ಲ ಅಂತಿಲ್ಲ. ಬಲಿ ಇಷ್ಟವರೆಗೆ ಕೊಡ್ಲಿಲ್ಲ ಅನ್ನೋದಿಲ್ಲ. ಇಲ್ಲಪ್ಪ, ಎಣಿಸಿದನ್ನು ಕೊಡಲಾಗದವನು ಅಲ್ಲ ಬಲಿ. ಬಲಿಯಾದ್ರೂ ಅದೇನು ಮಾತು ಉಳಿಸಿಕೊಂಡೇನು. ಮಾತಿನಲ್ಲಿ ಬಲ ಉಂಟು. ಆಲೋಚನೆ ಮಾಡು. ಹೋಗಿ ಗುರುಗಳಲ್ಲಿ ತಂದೆ ತಾಯಿಗಳಲ್ಲಿ ಕೇಳಿ ಬಾ. ಇದು ಒಂದೇ ಸಂದರ್ಭ ಇರೋದು. ಕೇಳಿದ್ದು ಕೊಡ್ತೇನೆ ಅಂತ ಹೇಳಿದ್ದಾನೆ. ಯಾವ ವಾಕ್ಯ ರಚನೆ ಮಾಡಬೇಕು ಭಗವಂತನಲ್ಲಿ ಒಬ್ಬ ಹೇಳಿದಾನಂತೆ, ನನ್ನ ಮರಿಮಗನ ಮೊಮ್ಮಗನ ಮದುವೆಗೆ ನಾನು ಕುದುರೆಯನ್ನು ಸವಾರಿ ಮಾಡಿಕೊಂಡು ಮಂತ್ರಾಕ್ಷತೆ ಹಾಕಿ ನಾವು ಗಂಡ ಹೆಂಡರಿಬ್ರು ಮತ್ತೆ ಮಧುಚಂದ್ರಕ್ಕೆ ಹೋಗಬೇಕು. ಇವನ ಮರಿಮಗ ಕುದುರೆ ಇರುವಷ್ಟು ಆರೋಗ್ಯ ಇರಬೇಕು, 1000 ವರ್ಷ ಆಯುಷ್ಯ ಇರಬೇಕು, ಮತ್ತೆ ಈ ಗಂಡ ಹೆಂಡತಿ ಮತ್ತೆ ಮಧುಚಂದ್ರಕ್ಕೆ ಹೋಗ್ಬೇಕು. ಆ ಭಾವ ಇದ್ರೆ ಆಯುಷ್ಯ ಬರ್ಲಿಕ್ಕೂ ಸಾಕು. ಅಷ್ಟ ಆಲೋಚನೆ. ಗುರುಗಳಲ್ಲಿ ಕೇಳಿಕೊಂಡು ಬಾ, ನಾ ಸಮಯ ಕೊಡ್ತೇನೆ, ನಾನು ಕೊಟ್ಟ ಮಾತು ಇಲ್ಲೇ ಉಂಟು, ಆಲೋಚನೆ ಮಾಡಿ ಹೇಳು ಮಗು. ಸುಮ್ಮನೆ ಇದ್ದ ಮಕ್ಕಳಾಟಿಗೆ ಇಲ್ಲ. ಅಯ್ಯ, 3 ಅಡಿಯನ್ನು ಬಿಟ್ಟು ನಾನು 3 ಲೋಕವನ್ನು ಕೇಳಬೇಕಾ? 3 ಲೋಕದ ಭೋಗ್ಯ ವಸ್ತುಗಳಿರೆ ಬಲಿ, ಪಾರುಗಣರು ರಾಜಗಳಿಗೆ ಪಾರುಗಣರು ರಾಜಗಳಿಗೆ ಪುರಾಣಿಗಳು ತೃಪ್ತಿ ಹೊಂದದೆ ಸಂಪೂರ್ಣ ಧಾರಿಣಿ ಇತ್ತರಗುವುದೇ. 3 ಲೋಕದ ಭೋಗ್ಯವತ್ತುಗಳಿರೆ ಬಲಿ, ಪಾರುಗಣರು ಆಸೆಗಳಿಗೆ ಮನೆಗೆ ಹೋಗ್ಲಿಕ್ಕೆ ಇಲ್ಲ, ಗುರುಗಳನ್ನು ಕೇಳಲಿಕ್ಕೆ ಇಲ್ಲ. ಆಲೋಚನೆ ಮಾಡಿಯೇ ಕೇಳಿದ್ದ? ಆಲೋಚನೆ ಮಾಡಿಯೇ ಕೇಳಿದ್ದು. ಈಗ ನೀನು ಕೊಡ್ತಿ, ನಾನು ತೆಕ್ಕೊಳ್ತೇನೆ, ಎಲ್ಲ ಹೌದು. ನೀನು 3 ಲೋಕವನ್ನು ಕೊಡುವಂತಹ ಒಬ್ಬ ಸಮರ್ಥಿ. ಹಾಗೆಂತ ನೀನು ಅದನ್ನು ಕೊಟ್ಟೆ, ನಾನು ಅದನ್ನು ತೆಕ್ಕೊಂಡೆ ಅಂತ ಆದರೂ ಕೂಡ ಮತ್ತೆ ಪುನಃ ನಿನ್ನಲ್ಲಿ ಬರುವಂತಹ ಸಾಧ್ಯತೆ ಇರ್ತದೆ. ನನಗೆ ಸಾಕಾಗ್ಲಿಲ್ಲ 3 ಅಂತ. ಇದು ನನಗೆ ಹೇಳಿದ್ದ. 3 ಲೋಕದ ವಸ್ತುಗಳಿಗೆ ಪರಿ ಪಾರುಗಾಣದ ಆಸೆಗಳಿಗೆ ಸಾಕು ಅಂತ ಆಗುವುದೇ ಇಲ್ಲ. 14 ಲೋಕ ಗೆದ್ದು ನನಗೆ ಸಾಕು ಅಂತ ಆಗಲ್ಲ.
ಇದು ನನಗೆ ಹೇಳಿ. ಅಯ್ಯ, ಹಾ, ಈ ಇತಿಹಾಸವನ್ನು ನೀನು ನೋಡಿದ್ರೆ ಅರ್ಥ ಆಗ್ತದೆ. ಹಾ, ಎಲ್ಲ ಗಯ ನಾಹುಷ ಇತ್ಯಾದಿಗಳು ಯಾರೆಲ್ಲ ಬಂದ್ರು, ಎಲ್ಲ ಸಪ್ತದ್ವೀಪಾಂತರವಾದಂತಹ ಮೇದಿನಿಯನ್ನೇ ಭುಂಜಿಸಿದ್ರು ಕೂಡ ಮತ್ತು ಬೇಕು ಅಂತ ಅನಿಸ್ತದಲ್ಲ ಅವರಿಗೆ. ಒಬ್ಬನೂ ಇಲ್ಲ, ಈಗ ಒಬ್ರು ಇಲ್ಲ. ಹಾಗಾದ್ರೆ ಅದನ್ನು ಅನುಭವಿಸಿ ಏನಾಯಿತು? ಹಾಗಾದ್ರೆ ಏನವರು ಸಾಧನೆಯನ್ನು ಮಾಡಿದರು? ಹಾಗಾದ್ರೆ ಒಂದು ನಾವು ದಾನ ತೆಕ್ಕೊಳ್ಳುವಾಗ ನನ್ನಿಂದ ಅದನ್ನು ಅನುಭವಿಸುವುದಕ್ಕೆ ಸಾಧ್ಯವೋ ಅದನ್ನು ನಾನು ಆಲೋಚನೆ ಮಾಡಿ, ಎಷ್ಟು ಬೇಕು ಇಷ್ಟು ಬೇಕು, ಅದು ನನ್ನ ಆಂತರ್ಯಕ್ಕೆ ಏನು ಅನಿಸ್ತದೆ ಅದನ್ನು ನಾನು ಕೇಳಬೇಕು. ಅಪ್ಸರೆಯನ್ನು ಅಪೇಕ್ಷಿಸ ಕೊಡುವವನಿದ್ದಾನೆ. ದೇವೇಂದ್ರ ಹೇಳಿದಾನಂತೆ, ಅಪ್ಸರೆಯನ್ನು ಅಪೇಕ್ಷಿಸ್ತಿ ನಿನ್ನ ಹಣೆ ಬರೆಯಾಗುಂಟು ನೋಡಿಕೊ ಅಂತ. ಹೌದು, ಅವನ ಮನೆಯ ಹೆಂಡತಿಯನ್ನು ಬಿಟ್ಟು ಅಪ್ಸರೆ ಅತ್ತ ಅವಮಾನ ಮಾಡಿದರೆ ಪ್ರಯೋಜನ ಉಂಟು? ಯಾವ ಲಾಭವೂ ಆಗ್ಲಿಕ್ಕಿಲ್ಲ. ಹಾಗೆಂತ ಆ ತಾನು ಬಯಸಿದಂತಹ ಆಸೆ ಏನು? 3 ಅಡಿಯ ದಾನ. ಅದಕ್ಕಿಂತ ಹೆಚ್ಚು ನನಗೆ ತೆಗೊಳ್ಳುವಂತಹ ಯೋಗ್ಯತೆಯೂ ಇಲ್ಲ. ಒಬ್ಬ ಯೋಗ್ಯತೆ ಒಂದು ಸಂದೇಹ ಸ್ವಾಮಿ, ಈಗ 3 ಅಡಿ ಹೌದು, 3 ಅಡಿ ಅಳತೆ ಅಲ್ಲ, ಕಾಲಳತೆ. ಈಗ ಒಂದು ಬ್ರಹ್ಮಚಾರಿಗೆ ದಿಗುಪಸ್ಥಾನಕ್ಕೂ ಸಾಕು ಇದು 3 ಅಡಿ. ಈಗ ದಿಗುಪಸ್ಥಾನ ಮಾಡುವುದೇ ಆ ಪಾದದಲ್ಲಿ ಅಲ್ಲ, ಅದು ಹೌದು, ಕೂತುಕೊಂಡು ಮಾಡುವುದಲ್ವಲ್ಲ. ಕೇಶವ ಅಂತ ಹೇಳಿದ ಹಾಗೆ, ಕೇಶವ ಅಂತ ಹೇಳಿದ್ರೆ ಅರ್ಥ ಬೇರೆ ಬೇರೆ, ಕೇಶವ ಅಂದ್ರೆ ಅರ್ಥ ಬೇರೆ. ಆ ದಿಗುಪಸ್ಥಾನಕ್ಕೂ ಕಾಲೇ ಅಲ್ವಾ, ಅದು ಈ 3 ಹೆಜ್ಜೆ ಒಳಗೆ ತಿರುಗಿಸುವುದು, 3 ಹೆಜ್ಜೆಯಲ್ಲೇ ತಿರುಗುವುದು. ಮತ್ತೆ ನಿಜವಾಗಿಯೂ ಹಾಗೆ ದಿಗುಪಸ್ಥಾನ ಮಾಡುವಾಗ ಅತ್ಲಾಗಿ ಇತ್ಲಾಗೆಲ್ಲ ಹೋಗ್ಲಿಕ್ಕಿಲ್ಲ, ನಿಂತಲ್ಲಿಯೇ ತಿರುಗುದು. ನಿಂತಲ್ಲಿ ತಿರುಗಲಿಕ್ಕೆ ಸಾಕಾಗುದಿಲ್ವೇನೋ ಇದು? ನಿನ್ನ ಗುರುಗಳು ಸಾಧಾರಣದವರಲ್ಲ, ವಿಪರೀತ ಕಲ್ತಿದ್ದಾರೆ. ವಿಪರೀತ ಅಲ್ಲ, ವಿಶೇಷವಾದಂತಹ ಒಂದು ಪರಿಯನ್ನು ನನ್ನಲ್ಲಿ ಕಂಡವರು ನನಗೆ ಕಲಿಸಿದ್ದು. 3 ಲೋಕದ ಭೋಗ ವಸ್ತುಗಳ ಈ ಪರಿ ಪಾರುಗಾಣದ ಆಸೆಗಳಿಗೆ ಈಗ ಪಡೆದ್ರೆ ತೃಪ್ತಿ ಇದ್ರೆ ಅದೇ ಐಶ್ವರ್ಯ, ಅದೇ ಐಶ್ವರ್ಯ. ಮತ್ತೆ ಅದಕ್ಕಿಂತ ನಾನು ಹೆಚ್ಚು ಪಡೆದೆ ಅಂತಾದ್ರೆ ಅದು ಮಹಾಪಾಪ ಅಲ್ವ? ಈಗ ಒಂದು ಅನುಭವಿಸುವುದಕ್ಕೆ ಸಾಮರ್ಥ್ಯ ಇದೆ, ಅದನ್ನು ಅನುಭವಿಸಬಹುದು, ಸರಿ, ನೀನು ಕೊಟ್ಟದ್ದನ್ನು ನಾ ತೆಕ್ಕೊಳ್ತೇನೆ. ಇಲ್ಲ, ನನಗೆ ಅನುಭವಿಸುವುದಕ್ಕೆ ಆ ಸಾಮರ್ಥ್ಯ ಇಲ್ಲ ಅಂತ ಆದರೆ ಅದು ಕೊಟ್ಟದ್ದು ವ್ಯರ್ಥ ಆಗ್ತದೆ, ಕೆಟ್ಟ ಹೆಸರು ನಿನಗೆಲ್ಲ ಬರುವುದು. ನಾನು ಕೊಟ್ಟದ್ದನ್ನು ಹಾಳು ಮಾಡಿ ಹಾಕಿದತ್ಲಾಗಿ ಅಂತ ಕೊಡುವುದಿಲ್ಲ ಅಂತ ಹೇಳು ಅನ್ನೋದನ್ನು ಇನ್ನೊಂದು ರೀತಿಯಲ್ಲಿ ಹೇಳುವುದಲ್ವ, ಇನ್ನು ಮಾತಿಲ್ಲ, ಅಸಾಧ. ಎನಗಸಾದಗಳೆಂದು ಪರಮ ಭಕ್ತಿಗಳಿರುವಾಗ ಧನುಜಾಧಿಪತಿ ಜನವನ್ನು ವಿನಯದಿ ಕೈಕೊಂಡು ಕೊಡುವೆನೆಂಬುದಲಿಗ ಮನವರಿದಾಗ ಭಾರ್ಗವನು ಪ್ರಸಾದ ಜ್ಞಾನೋತ್ಕರ್ಷವನ್ನು ಕೊಡುವ ಮಾತು ಬರೇ ದಾನ ಕೇಳಿದ್ದಲ್ಲ ಅಂತ ಅರ್ಥ ಆಯ್ತು. ಎಲ್ಲಿದ್ದೀಯೇ ವಿಂಧ್ಯಾವಳಿ ಬಾ, ಇಲ್ಲಿ ದಾನವಾರಿ ಅನ್ನುತ್ತಾ ಅದ್ಯ ಪೂರ್ವೋಚ್ಚರಿತ ವರ್ತಮಾನ ಏವಂ ಗುಣ ವಿಶೇಷಣ ವಿಶಿಷ್ಟಾಯಾಮ್ ಕೊಟ್ಟೆ ಕೊಟ್ಟೆ ಕೊಟ್ಟೆ. ನಿಲ್ಲು, ನಿನ್ನ ಹಿತೈಷಿ ನಿಮ್ಮ ನಾನು ಬುಡದಿಂದ ನಿಮ್ಮ ಪುರೋಹಿತ ಒಪ್ತೀಯ? ಗೊತ್ತಿದೆಯಾ ನಿನಗೆ? ಅಸುರ ಗುರು ಶುಕ್ರಾಚಾರಿ ಜಗತ್ ಪ್ರಸಿದ್ಧ. ನೀನಲ್ಲ, ನಿನ್ನ ಅಪ್ಪ ಅಜ್ಜ ಮುತ್ತಜ್ಜನಿಂದ ನಾನೇ ಪುರೋಹಿತ. ನಿಮ್ಮ ಉತ್ಕರ್ಷನ್ನೆಲ್ಲ ಕಾಣಬೇಕು ಅಂತ ಹಂಬಲಿಸಿದವನು ನೀವಿದ್ದರಿಂದ ನಾವಿದ್ದೇವೆ. ಹೌದು. ಈಗ ಏನಾಗಿದೆ ಗೊತ್ತಾ, ನೀನು ಮಾಡುವ ಕೃತ್ಯ ನೋಡಿದ್ರೆ ಇದನ್ನು ನಿಲ್ಲಿಸು ಹೇಳುವ ಸಂದರ್ಭ ಬಂತು. ನಾ ಯಾವಾಗಲೂ ಹೇಳಿದ್ದೇನೆ ಈಗ. ಹೌದು, ಇಲ್ಲ, ಈಗ ತಡೀತಾ ಇದ್ದೇನೆ. ನಿಲ್ಲಿಸುವುದಿಲ್ಲ, ಈಗ ತಡೆದಿದ್ದೀನಿ, ತಡೀತಾ ಇದ್ದೇನೆ. ಕಾರಣ ನೀರು ಇಳಿಲಿಲ್ಲ, ಲಾಲಿಸಬೇಕು. ಲಾಲಿಸಯ ನುಡಿಯನು ಬಲಿರಾಗ ಶ್ರೀಲಲನೆ ಬದಿ
ಮೊರೆಯುಳು ಜನಿಸಿರುವ ಬಾಲ ದಿವಿಜರ ಮೊರೆಯುಳು ಜನಿಸಿರುವ ಬಾಲ ದಿವಿಜರ ಮೊರೆಯುಳು ಲಾಲಿಸೆನ್ನಯ ನುಡಿಯನು ಬಲಿರಾಯ ಶ್ರೀಲಲನೆ ಬದಿಗಿದನು ಬಲಿರಾಯ ಬಲಿರಾಯ ಗುರುದೇವ ಲಾಲಿಸಬೇಕು ಕೇಳಿದ್ರಾಗುವುದಿಲ್ಲ ಈ ಮಾತನ್ನು ಸರಿ. ವಿಚಾರ ಮಾಡಿ ಲಾಲಿಸಬೇಕು. ಕೆಲವರು ಮಾತಾಡುವ ಹೇಳ್ತಾರೆ, ನೀವು ಕಿವಿ ಈಚೆ ಕೊಡಿ, ಸ್ವಲ್ಪ ಲಕ್ಷ್ಯ ಕೊಡಿ ಹೇಳುವುದಿಲ್ಲ. ಈಚೆ ಕೊಡಿ. ಆದರೆ ನಿಮ್ಮ ಮಾತು ಯಾವಾಗಲೂ ಬಹಳ ಶತಮಾನಗಳಿಂದ ನಿಮ್ಮವ್ರ ಕತೆ ನಾನು ನೋಡ್ತಾನೇ ಬಂದವನು. ನಾನು ಹೇಳುವುದು ನೀವು ಕೇಳುವುದು. ಇವತ್ತಿನ ವ್ಯವಹಾರ ಬೇರೆ ನಮೂನೆ ಆಯಿತು. ಅವ ಬಾಲ ವಾಮನ ಬಂದ, ನಿಮ್ಮ ಮಾತು ಕೇಳಿಯೇ ನಾವು ಇಷ್ಟು ಒಳ್ಳೇದಾದ ಬಂದ. ನೀನೇನ್ ಮಾಡಿದೆ? ತುಳಸಿ ಹಿಡ್ಕೊಂಡೇ ಬಿಟ್ಟೆ. ಹೆಂಡತಿ ಕರೆದೆ, ನಿಲ್ಲು ಅಂದೆ. ಯಾವಾಗಾದ್ರೂ ಹೀಗೆ ಹೇಳುದು? ಅವಳಿಗೆ ವಿಷಯ ಗೊತ್ತಿಲ್ಲ, ಅವಳು ಬಂದಿದ್ದಾಳೆ. ನಾವು ದಾನಕ್ಕೆ ವಿರೋಧಿ ಅಲ್ಲ, ಆದ ದಾನದಿಂದ ನಾವೇ ಹೋಗುವ ಸಂದರ್ಭ ಬಂದಾಗ ಯಾಕೆ ಗೊತ್ತಾ? ದಾನಕ್ಕೆ ವಿರೋಧ ಅಲ್ಲ, ಈ ದಾನಕ್ಕೆ ವಿರೋಧ. ಇಲ್ಲಿ ಮೋಸ ನಡೆದಿದೆ. ಇವ್ ಯಾರು ಗೊತ್ತಾ? ಇವ್ ಯಾರು? ಇವ ವಾಮನ. ನಿನಗೆ ಗೊತ್ತಾದಿಷ್ಟೇ, ಪಶ್ಯಕ ವಂಶ ಅಂತೆ. ವಾಮನ ಬ್ರಹ್ಮಚಾರಿ, ಇಷ್ಟು ಸಣ್ಣದು. ಹೌದು, ಮೃದುಪಾದ ಎಲ್ಲ ಹೇಳಿದೆಯಲ್ಲ. ಆದರೆ ದ್ವಾದಶ ನಾಮ ಕಂಡೆ ಬರುವ ಪೂರ್ವದಲ್ಲಿ. ನೆನಪುಂಟ ನಿಂಗೆ? ನೀನು ವರ್ಣನೆ ಮಾಡಿದೀಯ ದ್ವಾದಶ ನಾಮ. ನಮೋ ಭಗವತೆ ವಾಸುದೇವ ಪ್ರತ್ಯಕ್ಷ. ನಿನಗೆ ಕಂಡಿದ್ದು ಬಹಳ ಸತ್ಯವನ್ನೇ ನೀನು ಕಂಡೆ ಇವತ್ತು. ನೀವು ಅವನೇ ಅಂದರೆ ಯಾರು? ಶ್ರೀಲಲನ ಪತಿ ಈತನು, ಲಕ್ಷ್ಮಿಯ ಗಂಡ ನಾರಾಯಣ, ಮಹಾವಿಷ್ಣು, ಮುರವೈರಿ, ರಾಕ್ಷಸಾಂತಕ. ಅವನೇ ಇವನು. ಇವನೇ ಲಕ್ಷ್ಮಿಯ ಗಂಡ ಬೇಡ್ತಾನ? ಹೀಗೆ ಗೊತ್ತಾಗುವುದಿಲ್ಲ. ಅವನ ಕತೆ ಬೇರೆ ಉಂಟಲ್ಲ. ಲಕ್ಷ್ಮಿಯ ಗಂಡ ಕೊಡುವುದಲ್ವ? ಎರಡುಂಟು. ಲಕ್ಷ್ಮೀಪತಿಯೂ ಹೌದು, ಭೂಮಿಪತಿಯೂ ಹೌದು. ಅವ ಭೂಮಿಪತಿ ಆದಾಗ ಏನ್ ಮಾಡ್ತಾನೆ? ಭೂಮಿ ಅಂತ ಹೇಳು ಹಾಗೆ ಎರಡು ಜನ ಹೆಂಡ್ರು ಅವನಿಗೆ, ವಿಷ್ಣುವಿಗೆ. ಬಹಳ ಅಪಾಯ. ಅದಕ್ಕಾಗಿ ಏಕಾನಾರಿ ಸುಂದರೀವ ಶ್ರುತಿಕಾರ ಒಂದೇ ಆಗಬೇಕು. ಹಾಗೆ ನೀನು ನೋಡು, ಬಂದೆ ಸಂಧ್ಯಾವಳಿಯಲ್ಲಿ ವಿಂಧ್ಯಾವಳಿಯಲ್ಲಿ ಎಲ್ಲವರನ್ನು ಕಂಡೆ. ಏನಾಗಿದೆ ಗೊತ್ತಾ? ಇವ ಹೀಗೆ ಬರ್ಲಿಕ್ಕೆ ಕಾರಣ ಉಂಟು. ಇವನಾಗಿ ಬರಲೇ ಇಲ್ಲ. ದೇವತೆಗಳು 30 ದೇವತೆಗಳು ಹೋಗಿ ಮಹಾವಿಷ್ಣುವಿನ ಮೊರೆ ಹೊಕ್ಕರು. ಏನಾದರೂ ಮಾಡಿ ಬಲಿಯನ್ನ ತಡಿಬೇಕು. ಯಾಕೆ ತಡಿಬೇಕು? ಅವರಿಗೆಲ್ಲ ಈ ಇಂದ್ರನಿಗೊಂದು ಸ್ವಾರ್ಥ ಉಂಟು. ಶತಕೃತು 100 ಕೃತು ಯಾರು ಮಾಡ್ತಾರೋ ಅವ್ರು ಇಂದ್ರರಾಗ್ತಾರೆ. ಅವರು ಋತುಕೃತಿ ಮಾಡಲ್ಲ ಇದ್ದಿದ್ದ. ಶತಯಾಗ ಪುಣ್ಯ ಬೇಕು. ಈಗ ನೀ ಏನ್ ಮಾಡಿದ್ದೀಯ ಗುರುಗಳೇ? ಈಗ ನಾನು ರಾಜನೀತಿಯಲ್ಲಿ ವಿರೋಧ ಪಕ್ಷವನ್ನು ಕಟ್ಟಿಕೊಂಡಿದ್ದೇನೆ. ಹೊಡೆದು ಉಂಟು ಒಂದು ದೊಡ್ಡ ವಿರೋಧ ಪಕ್ಷ ಉಂಟು ನನಗೆ. ಆದರೆ ಆ ವಿರೋಧಿ ಪಕ್ಷದವರೆಲ್ಲ ಸೇರಿ ಹೋಗಿ ಅಲ್ಲಿ ಅಲ್ಲಿ ಹೋಗಿ ಕೇಳ್ಕೊಂಡ್ರು. ಅವ ಏನ್ ಹೇಳಿದ? 100 ಯಾಗ ಮಾಡ್ಲಿಕ್ಕೆ ಕೊಡಬೇಡಿ. 100 ಯಾಗ ಮಾಡಿದ್ರೆ ಬಲೀಂದ್ರಾಯ ನಮಃ ಮುಗ್ದೋಯ್ತು. ಮಂತ್ರಿಯೂ ಹಾಗೆ ನಾಳೆ ಹೊಸ ಮಂತ್ರ ಬರುತ್ತದೆ. ಬಲೀಂದ್ರ ಈ 100ನೇ ಯಾಗ ಈಗ ನೀವು ಹಾಳು ಮಾಡಬೇಕು ಅಂತ ಇದ್ದರೆ 1ನೇ 10ನೇ ಯಾಗದಲ್ಲೇ ಬರ್ತಿರ್ಲಿಲ್ವಾ? ಬರುವುದಿಲ್ಲ 100ನೇ ಯಾಗಕ್ಕೆ. ಯಾಕಂದ್ರೆ ಪೂರ್ಣತೆ ಬರುವುದು, ಇಂದ್ರ ಪದವಿ ಸ್ಥಿರವಾಗುವುದು. ಇವ ಖರ್ಚು ಮಾಡಬೇಕು, ಕಷ್ಟಪಡಬೇಕು, ಮತ್ತೆ ವ್ಯರ್ಥ. ಒಮ್ಮೆ ನೀನೇನಾಗಿದ್ದೆ? ದೇವತೆಗಳು ನಿನ್ನನ್ನು ತೆಗೆದಿದ್ರು. ಗೊತ್ತುಂಟಲ್ಲ, ವಿಶ್ವಜಿದ್ಯಾಗ ಅದು ಪ್ರಯೋಗದಲ್ಲಿತ್ತು. ಪ್ರಯೋಗ ಮಾಡೋದು ನಾನೇ. ನಿನ್ನ ಬಗ್ಗೆ ವಿಶ್ವಜಿದ್ಯಾಗ ನೀವಲ್ಲದಿದ್ರೆ ಹೌದು ನಾನು ಸಾಯ್ತಿದ್ದೆ ಅಲ್ಲ. ವಿಶ್ವಜಿದ್ಯಾಗ ಮಾಡಿ ನೀ ವಿಶ್ವವನ್ನೇ ಹೊರಟವನು. ಆದರೆ ದೇವೇಂದ್ರ ಹಕ್ಕಿಯಾಗಿ ಓಡಿದ. ಮತ್ತೊಂದು ಎಲ್ಲೆಲ್ಲೋ ಪೊದರುಗಳಲ್ಲಿ ದೇವೇಂದ್ರ ಪೊದರ್ನಲ್ಲಿ ಅಡಗುವುದು. ಮತ್ತೊಂದು ಕಿವಿ ಮಾತು ಹೇಳಿದೆ. ಇಂದ್ರ ಪದವಿ ಸಿಗುವುದು ದೊಡ್ಡಲ್ಲ, ಇಟ್ಟುಕೊಳ್ಳೋದು ದೊಡ್ಡದು. ಯಾವುದೇ ಪದವಿ ಒಮ್ಮೆ ಯಾರೂ ಪಡಿಬಹುದು, ಅದು ಇಟ್ಟುಕೊಳ್ಬೇಕಲ್ಲ. ಇಟ್ಟುಕೊಳ್ಬೇಕಿದ್ದು ವ್ಯಯ ಮಾಡಬೇಕು. ಶತಕೃತು 100 ಯಾಗ ಮಾಡಿದವನಿಗೆ ಅದಕ್ಕೆ ನೀವು ಹೇಳಿದ್ರಿ. ಅದು ನನ್ನ ಉಪದೇಶ. ನನಗೊಂದು ಸ್ವಾರ್ಥ ಉಂಟು. ನನ್ನ ಶಿಷ್ಯ ಬಲಿ ಇಂದ್ರ ಆದರೆ ಅಯ್ಯೋ ಬಲಿಯ ಪುರೋಹಿತರು ಅಂದ್ರೆ ಕಡಿಮೆ. ನೀವು ಇಂದ್ರ ಆಗುದಲ್ಲ, ನಿಮ್ಮ ಶಿಷ್ಯನಾಗಬೇಕು. ಒಬ್ಬ ಹೇಳಿದಾನಂತೆ, ನಾನು ಚಕ್ರವರ್ತಿ ಆಗಬೇಕು ಅಂತಿಲ್ಲ, ನನ್ನ ಮಗ ಆಗಬೇಕು.
ಹೌದು. ನನ್ನ ತಮ್ಮ ಆಗಬೇಕು. ಹೌದು. ಅದಕ್ಕಿಂತ ದೊಡ್ಡ ನಿಸ್ವಾರ್ಥ ಉಂಟಾ? ಆದರೆ ನಿನಗೆ ಈ ಪದವಿಗೆ ಶಾಶ್ವತವಾಗಿ ಇರಬಾರದು ಎನ್ನುವ ದೃಷ್ಟಿಯಿಂದ ಅವರೆಲ್ಲ ಸೇರಿದರು, ವಿರೋಧಿ ಪಕ್ಷದವರು ಸೇರಿ ವಿಷ್ಣು ಹತ್ರ ದಮ್ಮಯ್ಯ ಅಂದರು. ಅವ ಹೇಳ್ದ, ಯೋಚನೆ ಮಾಡಬೇಡಿ, ನಾನು ಅದಿತಿ ಕಶ್ಯಪರ ಹೊಟ್ಟೆಯಲ್ಲಿ ಹುಟ್ಟಿ ಬರ್ತೇನೆ, ಅದಿತಿಯ ಮಗನಾಗಿ ಹುಟ್ಟುತ್ತೇನೆ. ಆದಿತ್ಯರು ದೇವತೆಗಳೆಲ್ಲ ಅದಿತಿಯ ಮಗ, ಅದಿತಿ ಕಶ್ಯಪರ ಅದಿತಿಯ ಮಗ, ಕಶ್ಯಪ ಋಷಿಯ ಮಗ. ಅವನು ಹೇಳಿದ್ನಲ್ಲ ಬ್ರಹ್ಮ ಋಷಿ ಮಗ, ಸುಳ್ಳು ಹೇಳುವುದೇ ಇಲ್ಲ. ತಪವಿರ್ಪ ಮುನಿಪನ ತಪವಿರ್ಪ ಮುನಿ ಕಶ್ಯಪ. ನೀವು ಕಶ್ಯಪರಿಗೆ ಸಂಬಂಧ, ನೀವು ಯಾಕಂದ್ರೆ ಹಿರೇ ಹೆಂಡತಿ ಮಕ್ಕಳು, ನೀವು ದೈತ್ಯರು, ದ್ವಿತೀಯ ಮಕ್ಕಳು, ಅವರು ಆದಿತ್ಯರು. ಅಲ್ಲಿ ನಾಗರು, ಗರುಡರು ಎಲ್ಲ 11 ಜನರ ಮಕ್ಕಳೇ. ಆವಾಗ ಏನು ಮಾಡಿದ್ರು, ಇವರೆಲ್ಲ ದೇವತೆಗಳು ಸೇರಿ ಅದಿತಿಗೆ ಹೋಗಿ ಅಡ್ಡಿ ಬಿದ್ದರು. ಅದಿತಿ ದೇವಿ ಅವಳು ಹೇಳಲು ಅಡ್ಡಿಲ್ಲ, ಅವಳು ಪಯೋವ್ರತ ಮಾಡ್ತಾಳೆ. ಅಪ್ಪನ ಅಪ್ಪ ಒಂದು ಹೆಂಡತಿಯ ಕಡೆಯಿಂದ ಇನ್ನೊಂದು ಹೆಂಡತಿಯ ಮಕ್ಕಳನ್ನು ಬರ್ತದೆ ಪ್ರಪಂಚದ ನಿಯಮ. ಹೌದು, ಅದಕ್ಕಾಗಿ ನೋಡಿ 2ನೇ ಮದುವೆಯನ್ನ ಉಪಯಮ ಅಂತ ಕರೀತಾರೆ. ನಿನಗೆ ಈಗ ಒಂದು ಕಿವಿ ಮಾತು, ಯಾವ ಹೆಂಡತಿ ತಲೆ ತಿರುಗಿಸ್ತಾಳೋ ಅವಳ ಕಡೆಗೆ ಹೋಗುದ ಉಪಯಮ. 2ನೇ ಹೆಂಡತಿ ಯಮನ ಹತ್ರ ಕಳಿಸ್ತಾಳೆ. ರಾಮಾಯಣ ಬೇಡ. ಈಗ ನಾನು ಹೇಳುವುದಿಷ್ಟೇ, ಅವರೆಲ್ಲರ ವಿನಂತಿಯಿಂದ ಪಯೋವ್ರತವನ್ನು ಅದಿತಿ ದೇವಿ ಮಾಡಿ, ಪಯೋವ್ರತ ಬೇರೆ ಹಾಲನ್ನು ಕೊಡುವುದು 9 ತಿಂಗಳ ಗರ್ಭಿಣಿ, ಆ ವ್ರತ ಮಾಡಿ ಉದಿಸಿದವನು ವಾಮನ. ಇವನಿಗೆ ಉಪನಯನ ಯಾರೆಲ್ಲ ಮಾಡಿದ್ದಾರೆ ಗೊತ್ತಾ? ಎಲ್ಲ ದೇವಾನುದೇವತೆಗಳೆಲ್ಲ ಸೇರಿ ನಗುಲು ಹಾಕಿದ್ದಾರೆ. ಹಾಲು ಕುಡಿದು ಆಚರಿಸುವುದಲ್ವ? ನೀನು ಅವನು ಕೊಡೆ ಛತ್ರ ಬಗ್ಗೆ ಕಣ್ಣು ಹಾಕಿದೆಯಲ್ಲ, ವರುಣ ದೇವರು ಕೊಟ್ಟಿದ್ದು ಆ ಛತ್ರ, ವರುಣ ಅಷ್ಟದಿಕ್ಪಾಲಕರು, ಕಮಂಡಲು ಬ್ರಹ್ಮದೇವರು ಕೊಟ್ಟಿದ್ದು. ಅಯ್ಯ, ನಾನು ಆಗಲೇ ಗ್ರಹಿಸಿದೆ, ಇದು ಈ ಭಿಕ್ಷಾ ಪಾತ್ರೆ ಉಂಟಲ್ಲ, ಹೌದು, ಈ ವಟುವಿನಲ್ಲಿ ಇದು ಮಾರಿದ್ರೆ 10 ತಲೆಮಾರು ಬದುಕಬಹುದು. ಈ ಕೊಡೆಯು ಒಂದು ಮನುಷ್ಯರ ಕೊಡೆ ಆಗಿಲ್ಲ, ವರುಣಂದಲ್ಲ, ಇವೊಂದಲ್ಲ, ಪಾದುಕೆಯು ಹಾಗೆ ಅದು ಅಲ್ಲ, ಅದು ಅಲ್ಲ, ಮುಂಜಿ ಬಂದ ಒಂದು ಮಾತ್ರ ಅದು ಹೌದು, ಹುಲ್ಲಿನದ್ದೇ. ಹೌದು. ಆದ್ದರಿಂದ ಇವನ ಪಾದುಕೆ ಕೊಟ್ಟವನು ಬ್ರಹ್ಮನೇ. ಆ ಬ್ರಹ್ಮ ವೃದ್ಧಿಶೀಲ, ಬೆಳೆಸುವ. ದೇವತೆಗಳೆಲ್ಲ ಒಟ್ಟಾಗಿ ನನ್ನ ಮೇಲೆ ಹೌದು ತಮ್ಮ ಶಕ್ತಿಯನ್ನು ಕೊಟ್ಟರು. ಒಟ್ಟು ತಮ್ಮ ಶಕ್ತಿಯನ್ನು ಕೊಟ್ಟು ಇಷ್ಟನ್ನು ವಾಮನ ಹೀಗಿದ್ದಾನಲ್ಲ, ಅಪರಿಮಿತ ಶಕ್ತಿ ಇವನಿಗೆ. ಇವು ಕೇಳ, ನೀ ಏನು ಮಾಡಿದೆ, 3 ಅಡಿ ಕೊಡ್ತೇನೆ, ಸಿಕ್ಬಿದ್ದೆ ನೀನು, ಬಲಿ ಸಿಕ್ಬಿದ್ದೆ ನೀ, ಈ ವ್ಯವಹಾರದಲ್ಲಿ ನೀ ಸಿಕ್ಬಿದ್ದೆ. ಈ 3 ಅಡಿ ಉಂಟಲ್ಲ, ಬಹಳ ಅಪಾಯ ನಿನ್ನ ಬಗ್ಗೆ ನಾ ಹೇಳೋದು. ಗುರುದೇವ, ಗುರುವರ ಮೋತಗಳಾಯಿತು ಗುರುವರ ದುರಗದ ಮೇಧವೆಗರಿಗಾಗಿ, ದುರಗದ ಮೇಧವೆಗರಿಗಾಗಿ. ಸದರದೊಳು ನಾಗೈವೆನು ದಯದಿಯೂ ಮಾಧವನೆತ್ತಿಗನು. ಸದರದೊಳು ನಾಗೈವೆನು ದಯದಿಯೂ ಮಾಧವನೆತ್ತಿಗನು. ಮೋದಗಳಾಯಿತು ಗುರುವರ ತುರಗದ ಮೇಧವೆ ಹರಿಗಾಗಿ, ಗುರುವರ ಗುರುದೇವ, ಶೈಲಿ ಆಕ್ಷೇಪತ್ತಾದರೂ ವಿಷಯ ನನಗೆ ಅನುಕೂಲವಾದ್ದನ್ನು ಹೇಳಿದ್ದೀರಿ. ಇವ ವಿಷ್ಣು, ಹೌದು, ಇದಕ್ಕಿಂತ ದೊಡ್ಡ ಒಳ್ಳೆ ವಾರ್ತೆ ಉಂಟ ಸ್ವಾಮಿ? ತಾಯಿಯಾದವಳು ತಂದೆಯನ್ನು ತೋರಿಸ್ತಾಳೆ, ತಂದೆ ಗುರುವನ್ನು ತೋರಿಸ್ತಾನೆ, ಹೌದು, ಗುರು ವೇದವನ್ನು ತೋರಿಸ್ತಾನೆ, ನಿಜವಾದ ಗುರು ದೇವರನ್ನು ತೋರಿಸ್ತಾನೆ. ಮೋದಗಳಾಯಿತು ಗುರುವರ. ನಿಮ್ಮ ಗುರುತ್ವದಲ್ಲಿ
ನಿಮ್ಮ ಕೃತಜ್ಞತೆಗಳು. ಈಗ 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 3 ಹೆಜ್ಜೆ ಕೊಟ್ರೆ ನನಗೆ ಉದ್ಧಾರ ಆಗ್ತದೆ. ಬಲಿರಾಯ ಅರಿಯಲಿದ್ದಯ ಭಾಷೆಯ ಕಂಠಗವನರುವ ನೀರನು ನಿಶ್ಚಯ ಸಿರಿಭೋಗ ಕೀರ್ತಿಗಳನ್ನು ಹೊರದೆಳೆದು ಸುರಮನಿಂಗಿ ಬನಿವನು ಅರಿಯಲಿದ್ದಯೋ ಭಾಷೆಯ ಬಲಿರಾಯ. ಗುರುದೇವ, ಈಗಲೂ ನಾನು ಗುರುವಾಗೇ ನಿನಗೆ ಹೇಳ್ತಾ ಇದ್ದೇನೆ. ಗುರು ಶಬ್ದ ನಿನಗೆ ಗೊತ್ತುಂಟು. ನೀವು ಗುರುಗಳು ಮಾತ್ರವ? ನೀವು ಶುಕ್ರ ಸಂಪೂರ್ಣ ಎಂತದು? ಶಿವ ಸ್ವರೂಪ. ಸರಿ, ಇನ್ನೂ ಸುಲಭದಲ್ಲಿ ಹೇಳ್ತೇನೆ, ಚಂದ್ರಶೇಖರನ ಇನ್ನೊಂದು ರೂಪವೇ ನೀವು. ಆದರೂ ಗು ರು, ಗು ಅಂದ್ರೆ ಅಂಧಕಾರ, ರು ಅಂದ್ರೆ ಹೋಗಲಾಡಿಸುವ. ಈಗ ನೀನು ನಿನಗೆ ಅಂಧಕಾರದಲ್ಲಿ ಇದ್ದೀಯೇ ಅಂತ ಎಚ್ಚರಿಸಲಿಕ್ಕೆ ಈ ಶಬ್ದ ರು, ಬೆಳಕು ಕೊಡ್ತೇನೆ. ಏನು ಗೊತ್ತಾ, ಇವ ಇದನ್ನೆಲ್ಲ ತೆಗೆದುಕೊಂಡು ಹೋಗಿ ಯಾರಿಗೆ ಕೊಡ್ತಾನೆ ಮಾಡಿದೆ? ಇಂದ್ರನಿಗೆ ಕೊಡ್ತಾನೆ. ದೇವತಾ ಪಕ್ಷಪಾತಿಯಾಗಿ ಬಂದಿದ್ದಾನೆ. ನಿನ್ನ ಯಾವತ್ತೂ ವೈರಿಗಳಿದ್ದಾರಲ್ಲ ಅವರ ಷಡ್ಯಂತ್ರ ಇದು. 3 ಹೆಜ್ಜೆ ಕೊಡುದಲ್ವಾ? ಆದ್ದರಿಂದ ನೀನು ಕೊಟ್ಟೆ ಇಷ್ಟು ಹೇಳಿದ ತಕ್ಷಣ ಅವರು ದೇವತೆಗಳು ದೇವಲೋಕಕ್ಕೆ ಹೋಗ್ತಾನೆ ಇದ್ದಾರೆ. ಆದರೆ ನೀನು ಕೊಡಬೇಕಲ್ಲ. ನಾನು ಹೇಳ್ತೇನೆ, ಸ್ವಲ್ಪ ವಿಚಾರ ಮಾಡು. ಈ 3 ಹೆಜ್ಜೆ ನಿನ್ನ ಪತನಕ್ಕೆ ಕಾರಣವಾಗುತ್ತದೆ. ಅರಿಯದೆ ನಾ ಭಾಷೆ ಕೊಟ್ಟೆ. ಅರಿಯದೆ ಭಾಷೆ ಕೊಟ್ಟು ಅರಿಬೇಕು, ಇದರಿಂದ ಕಂಟಕ ಬರ್ತದೆ. ಹೌದು, ಬರ್ತದೆ. 3 ಹೆಜ್ಜೆ ಅಂದ್ರೆ 3 ಹೆಜ್ಜೆ ಅಲ್ಲ. ಹಾಗಾದ್ರೆ ಸಿರಿ ಭೋಗ ಕೀರ್ತಿ ಪೂರ ಹೋಗ್ತದೆ. ಆದ್ರೆ ಒಂದು ಕೊಟ್ಟು ಕೆಟ್ಟವರಿಲ್ಲ ಸ್ವಾಮಿ. ಗುರುದೇವ, ನಿನ್ನ ಅಭಿಮತ ಯಾವುದು ಗೊತ್ತಾಗ್ಲಿಲ್ಲ. ಗುರು ನಿನ್ನ ಅಭಿಮತವ್ಯಾವುದು ನಿತ್ಯರೇ ಪರಿಸೇವಿಪೆನವನ ನಿಲ್ದಾಯ ಅಭಿಮತ ಯಾವುದು ನಿತ್ಯರೇ ಪರಿಸೇವಿಪೆನವನ ಕರುಣಗೆ ಪಾತ್ರನ ಕರುಣಗೆ ಪಾತ್ರನ ವಂಚನೆ ಗೈವನೆ ಶರಣಾಗತ ರಕ್ಷಾ ವಂಚನೆ ಗೈವ ಶರಣಾಗತ ರಕ್ಷಾ ಗುರು ನಿನ್ನ ಅಭಿಮತ ಯಾವುದು ನಿತ್ಯದಿ ಪರಿಸೇವಿಪೆನವನ ನಿತ್ಯದಿ ಪರಿಸೇವಿಪೆನವನ ಗುರು ಗುರುವೇ ಹಿಂದೆ ಅಪ್ಪಣೆ ಕೊಡಿಸಿದ ಒಂದು ಮಾತು ನೆನಪುಂಟು. ಆಮ್ನಾಯಸ್ಯ ಕ್ರಿಯಾರ್ಥತ್ವ. ಹೌದು, ಬೇಕು. ಯಾವುದಕ್ಕೆ ಕ್ರಿಯೆ ಇಲ್ವೋ ಅದಕ್ಕೆ ಆಮ್ನಾಯ ಅಂತ ಹೇಳುದಿಲ್ಲ. ಒಂದು ವಿಷಯ ಹೇಳಿದ್ಯಾಕೆ, ಈಗ ಆಯುರ್ವೇದದಲ್ಲಿ ಒಂದು ಔಷಧ ಹೇಳ್ತಾರೆ, ಮಾಡ್ಲಿಕ್ಕೆ ಇರುವುದದು ಇಂಥ ರೋಗಕ್ಕೆ ಅಂತ. ಬೇಕು ಬೇಕು. ಪರಿಹಾರವೋ ಪ್ರಾಯಶ್ಚಿತ್ತವೋ ಅರ್ಥವಾದವೋ ವಿಧಿಯೋ ನಿಷೇಧವೋ ಯಾವುದಾದ್ರೂ ಅದರದರ ಸ್ಥಾನದಲ್ಲಿ ತಾನೆ. ಗುರು ಅಂಧಕಾರವನ್ನು ನಿವಾರಿಸುವ. ಈಗ ನಿಮ್ಮ ಮಾತೆಲ್ಲ ನನಗೆ ಅಂಧಕಾರವಂತಲ್ಲ. ಹೇಗೆ? ಈಗ ಮದ್ದು ಕೊಟ್ಟದ್ದು ಅಂತ ಅದೇ ಒಂದು ರೋಗವನ್ನು ತರಬಾರ್ದಲ್ಲ. ಹೌದು. ಇವನು ದೇವತೆಗಳಿಗೆ ಪಕ್ಷಪಾತಿ, ಅವರ ಕಡೆಯಿಂದ ಬಂದವ. ಹೌದು. ಗುರು ನಿನ್ನ ಅಭಿಮತ ಯಾವುದು? ನಿತ್ಯ ಪರಿಸೇವಿಪೆ, ನಿತ್ಯ ಭಜನೆ ಮಾಡ್ತೇನೆ. ಪ್ರಹ್ಲಾದರಾಯರ ಮೊಮ್ಮಗ ನಾನು, ವಿರೋಚನನ ಮಗ. ಪರಮ ಹರಿಭಕ್ತ. ಅಹಂಕಾರದಿಂದ ಹೇಳುವುದಲ್ಲ, ಸಾತ್ವಿಕತೆಯಿಂದ ಹೇಳುದು. ಅಲ್ಲದೆ ಶುಕ್ರ ಶಿಷ್ಯ. ಶರಣಾಗತ ರಕ್ಷಕರು ತಾವು. ನನಗೆ 2 ರಕ್ಷಕರು. ಶ್ರೀಮನ್ನಾರಾಯಣ ಒಬ್ಬ ವಂಚನೆ ಮಾಡಿಯಾನ. ಈಗ ದೇವೇಂದ್ರನ ಪಕ್ಷಪಾತ ಇರಲಿ, ಒಬ್ಬಳ ಹೆಂಡತಿಯ ಕಡೆಯಿಂದ ಇನ್ನೊಬ್ಬಳ ಹೆಂಡತಿಯ ಮಕ್ಕಳಿಗೆ ವಿರೋಧ ಮಾಡಲಿ, ನನಗೆ ಮೋಸ ಮಾಡ್ಯಾನ. ಪರಿಸೇವಿಪೆನವನ. ನನಗೆ ವಂಚನೆ ಮಾಡಿ ಸಂಪತ್ತನ್ನು ಅವರಿಗೆ ಕೊಡಿಸ್ತಾನೋ,
ವಂಚಿಸಿದ್ರೆ ವಿಷ್ಣುವ, ಹಾ. ವಿಷ್ಣು ವಂಚನೆ ಮಾಡಿಯನೋ, ಮಹಾವಂಚಕ ಅಂತ ಅವನಿಗೆ ಹೆಸರು. ಹೌದು. ವಂಚನೆಯಿಂದಲ್ಲ, ಹೌದು. ಮಹಾ ಅವಂಚಕ. ಅವಂಚಕ ಮಹಾ ಅವಂಚಕ ಎಂಬ ಹೌದು. ಒಂದು ಸಂಧಿ ಅದು. ಹೌದು. ಅರ್ಥ ಆಗಲಿಲ್ಲ ಗುರುಗಳೇ. ಹಾ. ಅಲ್ಲದೆ ಹಾ. ಎಂತದಾದರೂ ಹಾ. ನಾನು ಯಾರು? ಹಾ. ನಿಮ್ಮ ಶಿಷ್ಯ. ಹೌದು. ಸ್ವತಂತ್ರನಾಗಿ ನಾನೊಬ್ಬ ಚಕ್ರವರ್ತಿ ಹಾ. ಹೇಳಿ ಆಗಿ ಹೋಗಿದೆ. ಹಾ. ನನ್ನ ಸ್ಥಾನಕ್ಕೂ ಪೆಟ್ಟಾಗ್ತದೆ. ಹಾ. ಬಲಿರಾಯ, ಹಾ, ಇವ ಹೇಗೆ ಹೋಯ್ತಾನೆ ಎನ್ನುವುದರ ಕಲ್ಪನೆ ನಿನಗಿಲ್ಲ, ಅದನ್ನು ನಾನು ಹೇಳ್ತೇನೆ. ಹೇಳಿ. ಸರಿ. ಸ್ಥಾನ ಚ್ಯುತಿಯಾಗುದಿಗುದು ಕೆಡಬೇಡ ನಾನವರ ಮೃತ್ಯು ಮಗುವುದು ಏನಾದಡಾಗಲಿದೆವು ನಂಬದಿರು ನಾನರಿದು ಬೇಳಿರ್ಪೆನು. ಇವನ ವಂಚನೆಯ ವಿಧಿ ಹೇಗಿದ್ದು ಗೊತ್ತುಂಟ? 3 ಅಡಿ ಕೇಳಿದ್ನಲ್ಲ, 3 ಅಡಿ ಅವನ ಪಾದದಲ್ಲಿ 3 ಹೆಜ್ಜೆಯಲ್ಲಿ ನನ್ನ ಹತ್ರ ಭೂಮಿ ಎಷ್ಟು ಉಂಟು? ಧರ್ಮ ಸೂಕ್ಷ್ಮ ಎಷ್ಟು ಉಂಟು? ಅಲ್ಲ, ಹೌದು, ಧರ್ಮ ಸೂಕ್ಷ್ಮ ಅಂದ್ರೆ ಯಾರು ದಾನ ಕೊಡ್ತಾನೋ ಅವನ ಅಡಿಯಿಂದ ಆಗ್ಬೇಕಿತ್ತು. ಆದ್ರೆ ಅವನು ಬಾಳೆ ಬುದ್ಧಿ ಬಂತ ವಾಮನ ತನ್ನ ಪಾದದಲ್ಲಿ ಅಂದ. ಅದ ಪಾದ ಸಾಮಾನ್ಯ ಪಾದ ಅಲ್ಲ, ನಮ್ಮ ಅಳತೆ ಆಗ್ಬೇಕಲ್ವಾ? ನಮ್ಮ ಪಾದ ಅಲ್ಲ, ಅಡಿಯಲ್ಲಿ ಅವನ ಪಾದ. ನಾನು ಈಗ ನನ್ನ ಪಾದದಲ್ಲಿ ಕೊಟ್ರೆ ಲೆಕ್ಕ ಅದು ಅಲ್ಲ, ಅವನ ಪಾದ ನಿನಗೆ ಕಲ್ಪನೆ ನನಗುಂಟು. ಅವನ ಪಾದ ಏನು ಅಂತ ನನಗೆ ಗೊತ್ತುಂಟು, ನಿನಗೆ ಹೇಳ್ತಾ ಇದ್ದೇನೆ. 3 ಅಡಿ ಅನ್ನಲ್ಲ, 1 ಅಡಿಯಲ್ಲಿ ಇಡೀ ಜಗತ್ತನ್ನ, ಇಡೀ ಪ್ರಪಂಚವನ್ನ, ಭೂಭಾಗವನ್ನೇ ವ್ಯಾಪಿಸ್ಬಿಡ್ತಾನ. ನೋಡ್ಲಿಕ್ಕೆ ಹಿಂಗಿದ್ದಾನೆ ತಿಳಿಬೇಡ. ಅಡಿ ಅಂದ್ರೆ ಭೂಮಿ ಅಂತ ಅರ್ಥ. 2ನೇ ಅಡಿ ಊರ್ಧ್ವಲೋಕ, ಸ್ವರ್ಗಲೋಕ ನಿಂದಾಗಿದೆಯಲ್ಲ ಈಗ, ಅದನ್ನು ಬಿಡುವುದಿಲ್ಲ. ಅಲ್ಲೂ ಒಂದು ಕಾಲಿಟ್ಟ. ಮನೆ ಅಡಿ ಅಂತ ಹೇಳ್ತಾರಲ್ಲ, 1 ಅಡಿ ಅಂತ ಅರ್ಥ ಅಲ್ಲ. 1 ಅಡಿ ಇಲ್ಲಿ ಆಯ್ತು, 1 ಅಡಿ ಅಲ್ಲಿ ಆಯ್ತು. 3ನೇ ಅಡಿಗೆ ನೀನೇ ಜವಾಬ್ದಾರಿ. ಬಹುಶಃ ಅಲ್ಲಿಗೆ ಬರ್ತಾನವ. ಅಲ್ಲ, ಇಷ್ಟೆಲ್ಲ ಮಾಡೋದು ಯಾತಕ್ಕೆ? ದೇವತೆಗಳಿಗೆ ನಿನ್ನ ಸಾಮ್ರಾಜ್ಯವನ್ನು ಕೊಡೋದು. ನನಗೆ ದುಃಖ ಏನೋ ಗೊತ್ತಾ? ನೀನು ಸ್ಥಾಯಿಯಾಗಿ ಇಂದ್ರ ಪದವಿಯಲ್ಲಿ ಇರಬೇಕು, ನಾನು ಅಲ್ಲಿರಬೇಕು. ಬೃಹಸ್ಪತಿಯ ಸ್ಥಾನ ನನಗೆ, ನೀನು ದೇವೇಂದ್ರ, ಇದೆಲ್ಲ ಕನಸು ಹೊತ್ತವನು. ಈಗ ನಿನ್ನ ಇಂದ್ರ ಪದವಿ ಹೋಗಿ ಒಂದು ಸಲ 10,000 ವರ್ಷ ಮಾಡಿದ ತಪಸ್ಸು ಕೊಟ್ರಿ, ಒಂದು ಸಲ 5,000 ಕೊಟ್ರಿ, ಕದ್ದೋದ ಕುದುರೆಯನ್ನು ತಂದು ಕೊಟ್ರಿ, ಬಿದ್ದ ನನ್ನನ್ನು ಜೀವ ಮಾಡಿದ್ರಿ. ಈಗ ಹೇಳ್ತೀರಿ 1, 2, 3 ಅಂದ್ರೆ ಪದ ಅವನ ಪದ ಅಲ್ಲ, ಪದ ಬೇರೆ ಉಂಟು. 3 ಬಹಳ ಅಪಾಯ. ತ್ರೀಣಿ ವೈ ದೇವಾನಾಂ ರುದ್ಧಾನೆ, ದೇವತೆಗಳಿಗೆ 3 ಸಾಕಂತೆ. ತ್ರೀಣಿ ಪದ ವಿಚಕ್ರಮೆ ಅಂದ್ರು. 3 ಪದ. 3 ಪ್ರಪಂಚದಲ್ಲಿ 3 ಆಘಾತಕರವೂ ಹೌದು, ಆಯುಷ್ಯಕರ. ಈಗ ನಾನು ಹೇಳುದು ಸತ್ವರಜಸ್ತಮ, ಬ್ರಹ್ಮ ವಿಷ್ಣು ಮಹೇಶ್ವರ 3 ತ್ರಿಕ ಉಂಟು. ಬ್ರಹ್ಮ ವಿಷ್ಣು ಮಹೇಶ್ವರ ಉಂಟು, ಕಾಲತ್ರಯ ಉಂಟು, ಹೌದು, ದೇಹತ್ರಯ ಉಂಟು, ಅವಸ್ಥಾತ್ರಯ ಉಂಟು, 3ಕ್ಕೆ ಸಾಕು. ತಾಪತ್ರಯ ಉಂಟಲ್ಲ, ತಾಪತ್ರಯ ಬಹಳ ಉಂಟು. ಹೀಗಾಗಿ ವಾತ ಪಿತ್ತ ಕಫ ಈ 3 ಹೋಗ್ಬೇಕು. ಇವನ ಪಾದ ತೊಳಿಬೇಕು. ನೀ ತೊಳೆದಿದ್ದೀಯಾಗ, ಪಾದ ಪ್ರಕ್ಷಾಲನೆ ಮಾಡಿದ್ದೀವಿ. ಇವು ಏನು ಮಾಡ್ತಾನೆ ಗೊತ್ತಾ? ಇದನ್ನು ಅಳೆದು ನಿನ್ನೆಲ್ಲ ಸೊತ್ತನ್ನು ದೇವತೆಗಳಿಗೆ ಹಂಚಿಬಿಡ್ತಾನೆ. ಆದ್ದರಿಂದ ಹೇಳ್ತೇನೆ, ಮಾತು ಕೊಟ್ಟಿದೆಯಲ್ಲ ಬಿಡು, ಮಾತು ಬಿಟ್ಟರೆ ದೋಷ ಇಲ್ಲ. ಗುರುಗಳೇ, ಹಾಂ, 2 ದುಃಖ ನನಗೆ. ಯಾವ ಕಾಲದಲ್ಲೂ ನಿಮ್ಮ ಪದ ಮೀರಿ ನನ್ನ ಪದ ಇಲ್ಲ. ಆದ್ರೆ ನಾನು ಅವನಿಗೊಂದು ಪದ ಕೊಟ್ಟೆ ಅಲ್ಲ. ಸ್ವಲ್ಪ ಹೊತ್ತು ಮೊದಲು ನೀವು ಬಂದ್ರೆ, ಇಲ್ಲದ್ರೆ ಮೆಲ್ಲ ಹೀಗೇನಾದ್ರೂ ಮಾಡುತ್ತಿದ್ರೆ ನಿಮ್ಮ ಶರೀರದ ಭಾಷೆ ನನಗೆ ಅರ್ಥ ಆಗ್ತದೆ. ನಾನು ನಿಮ್ಮ ಕಡೆ ನೋಡ್ಲಿಲ್ಲೋ ಏನೋ, ನೀವೆಂತದಾದ್ರೂ ಅಭಿನಯ ಮಾಡಿರಬಹುದು. ಈಗ ನಾನು ಏನು ಮಾಡಬೇಕು? 3 ಪದ ಕೊಟ್ಟಿದ್ದೇನೆ ಹೇಳಿದ್ದೇನೆ. ಅಲ್ಲ, ವಿಜಯ ಆಗ್ಲಿಲ್ಲ, ನೀರು ಬಿಡ್ಲಿಲ್ಲ. ಹಾ, ಅದು ನಮಗ್ ಬೇಕಾಗುವುದು. ಪೂರ್ತಿ ಬಿಡ್ಲಿಲ್ಲ. ನಾನು ದಾನವಾರಿಯನ್ನು ಬಿಟ್ಟರೆ ಕೊಡ್ತೇನೆ, ಸಂಕಲ್ಪ. ದಾನವಾರಿ ನನ್ನನ್ನು ಕೊಲ್ತಾನೆ. ದಾನವಾರಿ. ಈಗ ನೀನು ಹೌದು ಸ್ವಾಮಿ, ನೀವು ಸ್ವಲ್ಪ ಆಲೋಚನೆ ಮಾಡಿ. ನಿಮ್ಮ ಶಿಷ್ಯರಾಗಿ ಸೋತೆನ ಗೊತ್ತಾಯ್ತಲ್ಲ. ನಾಲಿಗೆ ದೊಡ್ಡದಲ್ವಾ? ಹಾ, ಹೇಳಿ ಆಗಿ ಹೋಯ್ತು, ಸುಳ್ಳು ಹೇಳ್ಬೇಕಲ್ಲ. ಬಲಿರಾಯ, ಒಂದು ಅಪಧರ್ಮ ಉಂಟು, ಹೇಳ. ಹೇಗೆ? ಪಂಚಾಮೃತಾನ್ಯಾಹುರಪಾತಕಾನಿ. 5 ಸುಳ್ಳಲ್ಲ ಅಂತ ಹೇಳುದು. 5 ಸುಳ್ಳು. ಯಾವುದ್ರ ಬಗ್ಗೆ? ಅಲ್ಲ, ಒಂದು ನನಗೆ ಗೊತ್ತುಂಟು. 3, 5, 4 ನಾ ಹೇಳ್ತೇನೆ. ಹೆಂಡತಿ ಹತ್ರ ಅದು ಅಲ್ಲ, ಗೋವಿನ ಬಗ್ಗೆ.
ಹೆಂಡತಿ ಗಂಡ ರತಿಕೇಳಿಯಲ್ಲಿ ಆಡಿದ ಮಾತು ಹೆಂಡತಿ ಗಂಡನಲ್ಲಿ ಸುಳ್ಳು ಕಡೆಗೆ ಮದುವೆಯಲ್ಲಿ 10 ಸುಳ್ಳು ಹೇಳಿ ಒಂದು ಮದುವೆ ಮಾಡಬಹುದು, ಮಾಡಬೇಕು ಅಂತಲ್ಲ ಅಲ್ಲ. ಹಾಗೆ ವ್ಯಾಪಾರದಲ್ಲಿ, ಸದ್ವ್ಯಾಪಾರದಲ್ಲಿ, ಆಮೇಲೆ ಬ್ರಾಹ್ಮಣರ ರಕ್ಷಣೆ ಬಗ್ಗೆ ವ್ಯಾಪಾರದಲ್ಲಿ ಹೇಳ್ತಾರೆ. ಇದು ಎಂತದ್ದು? ವ್ಯಾಪಾರೋ ದೋಹ ಚಿಂತನ. ನಾನು ತೆಕ್ಕೊಳ್ಳುವಾಗ ಇದು ಎಂತದ್ದು, ಇದಕ್ಕೆ ಹಾಗೆ ಹೇಳ್ತಾರೆ ಅವರು. ಮಾರುವಾಗ ಹೇಳ್ಬೇಕಂತ ಇದು ಸಿಗ್ತದೆ ಎಲ್ಲಿಯಾದ್ರೂ? ಅಲ್ಲ, ವ್ಯಾಪಾರಕ್ಕೆ ದ್ರೋಹ ಚಿಂತನೆ ಅಂತ ಕರೀತಾರೆ. ವ್ಯಾಪಾರೋ ದ್ರೋಹ ಚಿಂತನ. ಇನ್ನೊಂದು ಯಾವುದು? ಬ್ರಾಹ್ಮಣರ ಪ್ರಾಣರಕ್ಷೆ, ಆತ್ಮರಕ್ಷೆ. ತನ್ನ ಪ್ರಾಣ ಹೋಗುವಾಗ ಒಂದು ಸುಳ್ಳು ಹೇಳ್ಬೋದು. ಬ್ರಾಹ್ಮಣನೊಬ್ಬ ಹೊಡಿತಾನೆ ಅಂತ ಆದ್ರೆ ಬ್ರಾಹ್ಮಣರು ಬರಲೇ ಇಲ್ಲ ಹೇಳ್ಬೇಕು, ಮತ್ತೊಬ್ರು ಸುಳ್ಳು ಹೇಳ್ಬೇಕು. ಹೌದು. ಈ 5 ಸ್ಥಳದಲ್ಲಿ ಹುಳ್ಳು ಹೇಳಿದ್ರೆ ದೋಷ ಇಲ್ಲ ಅಂತ ಹೇಳಿದ್ದು. ಈಗ ನೀನು ಮಾತು ಕೊಟ್ಟಿದ್ದೀಯಾ, ಏನೋ ದೋಷ ಇಲ್ಲ, ಯಾಕಂದ್ರೆ ನೀನೇ ಹೋಗ್ತೀಯ. ಬಿಡ್ಬಿಡು. ರತಿ ಸಂಪ್ರಯೋಗ ಪ್ರಾಣಾತ್ಯಯೇ ಸರ್ವಜನ ವ್ಯಾಪಾರೇ. ಹೌದು, ಹೇಳಬಹುದು. ಹೌದು, ಹೇಳಬಹುದು. ಹೇಳಬೇಕು ಅಂತಲ್ಲ, ಹೇಳಬಹುದು. ಹೇಳಬಹುದು. ಅಪಧರ್ಮ. ಈ ಪಂಚಾಮೃತಾನಿ ಅಪಾತಕಾನಿ. ಪಾತಕ ಇಲ್ಲ, ಅವ್ರ ಅಪಾತಕಾನಿ. ಹೌದು, ಅಪಾತಕ. ಹೌದು. ಅಪಧರ್ಮ ಇರಬಹುದು. ವಿಷಯ ಈಗ ಯುದ್ಧದಲ್ಲಿ ಮಾಡ್ತೇವೆ, ಚೂರಿ ತೆಗೆದು ಬೇಡ ಬೇಡ ಹೀಗೆ ಚೂರಿ ಹೊಡೆಯುವಾಗ ಮಾಡಬಾರ್ದು. ನಾ ಹೇಳ, ನಿನಗೆ ಇದರಲ್ಲೂ ನಂಬಿಕೆ ಇಲ್ದಿದ್ರೆ ನನ್ನ ಹತ್ರ ಮತ್ತೊಂದು ಯಾಗ ಉಂಟು. ಏನು? ಪ್ರಾಯಶ್ಚಿತ್ತ ಹೋಮ. ಹೇಳಿರುವ ಒಂದು ಪ್ರಾಯಶ್ಚಿತ್ತ ನಮ್ಮ ಕೇಳಿವಿ ಕರ್ಮಾಂಗವನ್ನು. ನಾ ಹೇಳ್ತೇನೆ, ಬೇಕಾದ ಸುಳ್ಳು ಹೇಳಿ ದಕ್ಷಿಸುವ ಹೋಮ ಉಂಟು. ಅದನ್ನು ಮಾಡ್ಕೋ. ಚಾಕ್ಷುಷ ಹೋಮ, ವ್ಯೋಮ ಚಕ್ಷುಷ, ಯೋಮನಸ ಇತ್ಯಾದಿ ಮಂತ್ರಗಳಿಂದ 9 ಮಂತ್ರ ಇದೆ. ಪ್ರಯೋಗ ಮಾಡಿದ್ರೆ ಯಾವ ದೋಷವೂ ಇಲ್ಲ. ಕೊಡಬೇಡ ಕೊಡಬೇಡ, ನೀನು ಸ್ಥಾನಚ್ಯುತಿ ಕೊಟ್ರೆ ಭಿನ್ನ. ಸ್ವಾಮಿ, ಪ್ರಾಯಶ್ಚಿತ್ತ ನೀವು ಬ್ರಾಹ್ಮಣರು ಎಂಥ ಪಾಪಕ್ಕೂ ಹೋಮದಲ್ಲಿ ಪ್ರಾಯಶ್ಚಿತ್ತ ಉಂಟು. ಆದರೆ ಪ್ರಾಯಶ್ಚಿತ್ತ ಉಂಟು ಅಂತ ಪಾಪ ಮಾಡಬಾರ್ದು. ಹಾಗೆ ಹೋದ್ರೆ ಮಾಡಬೇಕು. ಔಷಧಿ ಇದೆ ಅಂತ ರೋಗ ತಂದುಕೊಳ್ಳಿಕ್ಕೆ ರೋಗ ಬಂದಾಗ ಔಷಧಿ. ನನ್ನ ಹತ್ರ ಮದ್ದು ಉಂಟಲ್ಲ. ಒಬ್ಬ ವೈದ್ಯ ಹೇಳಿದಾನಂತೆ, ನೀನು ತಿನ್ನುವಾಗ ಜಾಗ್ರತೆ ಮಾಡಬೇಕು. ತಿಂದ್ರೆ ಜಾಗ್ರತೆ ಯಾಕೆ ಮಾಡುದು? ಕಹಿ ಔಷಧಿ ಉಂಟು ನನ್ನ ಹತ್ರ. ಅಜೀರ್ಣ ಆದ್ರೆ ಏನು? ನಿಮ್ಮ ಹತ್ರ ಮದ್ದುಂಟಲ್ಲ. ಮದ್ದುಂಟು ಅಂತ ಹೆಚ್ಚು ತಿನ್ಬಾರ್ದು. ಹೆಚ್ಚಾದರೆ ಮದ್ದು ತೆಕ್ಕೊಳ್ಬೇಕು. ಗುರುದೇವ, ನೀವು ನನ್ನ ಉದ್ಧಾರಕ್ಕೆ ಹೇಳಿದ್ದು, ಅನುಗ್ರಹ ಮಾಡಿಯೇ ಹೇಳಿದ್ದು. ಈಗ ನಾನು ಕೊಟ್ರೆ ಏನಾಗ್ತದೆ? ನನ್ನ ನಾಶ ಆಗ್ತದೆ. ಕೊಡದಿದ್ರೆ ಮಾತು ತಪ್ಪುತ್ತದೆ. ಅವನಲ್ಲಿ ಬೇಕಾದರೆ ಹೇಳ್ಬೋದು, ಗುರುಗಳು ಹೇಳಿದ್ದಾರೆ, ನಾನು ಹೇಳಿದ್ದು ಹೌದು, ಆದರೆ ಸೂಕ್ತವಾದ ಸಂದರ್ಭದಲ್ಲಿ ಪರಿಶೀಲಿಸಲಾಗುವುದು, ನಾಡ್ದು ಬನ್ನಿ ಹೇಳಿ ನೀನು ಬಂದ್ ಮಾಡಿದ್ರೆ ನಾ ಜವಾಬ್ದಾರಿ. ಯಾಕಂದ್ರೆ ನಮ್ಮ ಶಿಷ್ಯ ಇಂದ್ರನಾಗಿರ್ಬೇಕು. ಗುರುತ್ವ ಶಾಸ್ತ್ರದಲ್ಲಿ ಉಂಟು ಅಂತಲ್ಲ, ನಾನು ಹೊಣೆ. ಒಟ್ಟಾರೆ ಸಿಕ್ಕಿಬಿದ್ದೆ ನಾನು. ಗುರುದೇವಾ, ಒಂದು ಭಿನ್ನ. ಗುರುವೇ ಕೇಳ್ತಯವಂತ ಪುರುಷರು ತಿರಿದು ಜೀವಿ ಜನರು ಕರುಣದಲ್ಲಿ ಯುವರು ಅಭೀಷ್ಟವ ತೊರೆಯರವರಾಗ ಕರುಣದಿಂದ ಯುವರ ಭೀಟವ ತೊರೆಯರವರ ಗುರುವೇ ಕೇಳು ಸಂಶಯವೇ ಇಲ್ಲ. ಎಲ್ಲ ಕಲಿಸಿದವರು, ಒಂದಕ್ಷರ ಕಲಿಸಿದವನು ಗುರು ಆಗ್ಬಹುದು, ಆದ್ರೆ ಲೋಕದಲ್ಲಿ ನಿಮ್ಮಷ್ಟು ದೊಡ್ಡ ಗುರು ಇಲ್ಲ. ಯಾಕೆ? ವಿದ್ಯೆ, ಪ್ರಾಣ, ಸ್ಥಾನ ಎಲ್ಲ ನನಗೆ ನೀವೇ ಕೊಟ್ಟದ್ದು. ಲೋಕದಲ್ಲಿ ಗುರುಗಳು ಹಲವರಿದ್ದಾರೆ. ಕೆಲವರು ವಿತ್ತಾಪಹಾರಕರು, ಚಿತ್ತಾಪಹಾರಕರು. ನೀವು ಹಾಗಲ್ಲ, ಪಾಪ ಅಪಹಾರ ಮಾಡು. ನಿಮ್ಮ ಗುರುತ್ವದ ಬಗ್ಗೆ ಪ್ರಶ್ನೆ ಇಲ್ಲ. ನಾನು ಎಷ್ಟು ಸಲ ಹೇಳಿ, 3 ಸಲ ಸತ್ತ ನನ್ನನ್ನು ಬದುಕಿಸಿದ್ದೀರಿ. ಹೌದು. ಆದರೆ ಗುರುಗಳೇ,
ಬೇಸರ ಮಾಡಬಾರ್ದು, ಹಾಂ ಕ್ಷಮಿಸಬೇಕು. ಹಾಂ ನನಗೂ ಬುದ್ಧಿ ಉಂಟು, ಈಗ ನಾನು ಮಗು ಅಲ್ಲ. ಹಾಂ ಗುರುವೇ ಕೇಳಿ, ದಯವಂತ ಪುರುಷರು ಹಾಂ ಪಿರಿದು ಜೀವಿಸಬೇಕಾದ್ರೆ ಹಾಂ ಈಗ ನಿಮ್ಮ ಮಾತಿನಂತೆ ನಾ ಕೊಡುವುದಿಲ್ಲ. ಗುರುಗಳು ಹೇಳಿದ್ದಾರೆ, ಹಾಂ ನೀನು ಹೇಳಿದ ನಾಲಿಗೆ ಎಂತದ್ರದ್ದು, ಅದು ಕಲ್ಲಿರದ್ದ ಚರ್ಮದ್ದ ಅಂತ ಅವನು ಕೇಳಿದ್ರೆ ಹಾಂ ತಲೆ ತಗ್ಗಿಸಬೇಕು. ಹಾಂ 99 ಯಾಗ ಮಾಡಿದ್ದೇನೆ ಸ್ವಾಮಿ. ಹೌದು, ಸುಳ್ಳು ಹೇಳಿ ಏನು. ಹಾಂ ದೇವೇಂದ್ರ ವಂಚನೆ ಮಾಡಿದ ಅಲ್ವಾ? ಇಂದ್ರಾದಿಗಳು ಇವನನ್ನು ದೂಡಿದ್ರು. ಸರಿ, ಆಲೋಚನೆ ಮಾಡಿ ಗುರುಗಳೇ, ಹೌದು ಹೌದು, ನಿಮ್ಮ ಶಿಷ್ಯನ ಎದುರು ಹಾಂ ದೇವತೆಗಳ ಪರವಾಗಿ ವಿಷ್ಣುವೇ ಕೆಳಗೆ ಇಳಿದು ಬಂದ, ವೇಷ ಮಾಡಿ ಬಂದ. ಹೌದು, ವೇಷ ಮಾಡಿ ಬರುವಷ್ಟಕ್ಕೂ ವಿಷ್ಣುವನ್ನು ನಾನು ಇಳಿಸಲಿಲ್ಲ. ಹಾಂ ನನ್ನದಲ್ಲ ಯೋಗ್ಯತೆ, ನಿಮ್ಮದು. ಹಾಂ ದೇವೇಂದ್ರನ ಪಕ್ಷಪಾತಿಯಾಗಿ ಹಾಂ ಬಂದ ಈ ವಿಷ್ಣು ಅಂತ ನೀವು ಹೇಳುವ ಹಾಂ ಹೌದಾದರೆ, ಹಾಂ ಅವನು ವಿಷ್ಣುವಾದರೆ ನನಗೇನು ಆಗ್ಲಿಕ್ಕಿಲ್ಲ. ಹಾಂ ಮೋಸ ಮಾಡಿದರೆ ವಿಷ್ಣು ಅಲ್ಲ. ಹಾಂ ಔಷಧಿಯಿಂದ ರೋಗ ಇಲ್ಲ, ಹಾಂ ಔಷಧಿಯಿಂದ ರೋಗ ಬಂದರೆ ಅದು ಔಷಧಿ ಅಲ್ಲ. ಹಾಂ ಹೆಂಡತಿ ಹೌದಾ, ಹಾಂ ಗಂಡನ ಉತ್ಕರ್ಷವನ್ನು ಬಯಸ್ತಾಳೆ. ಹೌದು, ಗಂಡ ಹೌದಾ, ಹಾಂ. ಹೆಂಡತಿಯ ಒಳಿತನ್ನೇ ಬಯಸ್ತಾನೆ. ಬಯಸ್- ಅಲ್ಲದಿದ್ರೆ ಅವರು ಗಂಡ ಹೆಂಡತಿ ಅಲ್ಲ. ಹೌದು, ಗುರುದೇವ, ಹಾಂ ದಯವಂತ ಪುರುಷರು ಪಿರಿದು ಜೀವಿಸಬೇಕಾದ್ರೆ, ಹಾಂ. ಕಿರಿದು ಜೀವಿಸದಿರಬೇಕಾದ್ರೆ ಹಾಂ ಹೇಳಿದ ಮಾತು ಹೇಳಿ ಹೋಯಿತು. ಹಾಂ ತಿದ್ದಲಿಕ್ಕಿಲ್ಲ, ಹಾಂ ಬದಲಾಯಿಸಲಿಕ್ಕಿಲ್ಲ. ಹಾಂ ನೀವು ಹೇಳಿದ್ದು ನನ್ನ ಉತ್ಕರ್ಷಕ್ಕೆ ಪರಮಾವಧಿ ಅಂತ ಭಾವಿಸ್ತೇನೆ. ಹಾಂ ಕ್ಷಮಿಸಬೇಕು ದೇವ. ಹಾಂ ಕೊಟ್ಟದ್ದು ಕೊಟ್ಟದ್ದೇ, ಹಾಂ ಕೊಟ್ಟದ್ದು ಕೊಟ್ಟದ್ದೇ, ನಾ ಕೊಡುವುದೇ. ಬಲಿರಾಯ, ಇಷ್ಟು ಉತ್ಕರ್ಷಕ್ಕೆ ಏರಿಸಿದ ನನಗೆ ನಾನು ಹೇಳಿದ್ದು ನೀನೀಗ ಕೇಳುವುದಿಲ್ಲ ಅಂತ ಆದರೆ ಏನಾಗ್ತದೆ ಗೊತ್ತಾ? 100ನೇ ಆಗದೆ ಪೂರ್ಣಾಹುತಿ ಆಗಲಿಲ್ಲ, ನೀನು ಬೀಳ್ತಾ ಇದ್ದೀಯ. ಅದನ್ನಾದರೂ ಮಾಡಿ, ಯಾಕಂದ್ರೆ ನಾನು ಇದರ ಅಧ್ವರ್ಯ, ನಾನು ವಹಿಸ್ಕೊಂಡವನು, ಜವಾಬ್ದಾರಿ ಉಂಟು. ಪೂರ್ಣಾಹುತಿ ಆದ ನಿನ್ನ ಕೆಳಗೆ ಹಾಕಲಿಕ್ಕೆ ಆಗುವುದಿಲ್ಲ ಬಾಬು, ದೇವಲೋಕದಿಂದ ನನಗೆ ಗೊತ್ತು. ಪೂರ್ಣಾಹುತಿ ಮಾಡಿಬಿಡುವ, ಕಡಿ ಕೊಡ್ಬೋದು, ಮಾಡುವುದು ಮತ್ತೆ ಮಾಡುವ, ದಾನ ಮೊದಲು ಕೊಡ್ತೇನೆ. ಹಾಗಿದ್ರೆ ಗೊತ್ತಾಯ್ತು. ಇಷ್ಟು ಎತ್ತರಕ್ಕೆ, ದೇವಲೋಕದ ಎತ್ತರಕ್ಕೆ ನಿಮ್ಮನ್ನೆಲ್ಲ ತಂದು ನಾನು ಅದರ ಶುಭವನ್ನು ಕಾಣಬೇಕು ಅಂತ ಆದಾಗ ನೀನು ನಿನ್ನ ಹಠ ಬಿಡುವುದಿಲ್ಲ ಅಂತ ಆದರೆ ಅತಿದಾನಾದ್ ಬಲಿರ್ಬದ್ಧ ಲೋಕಂ ಇದು ಅತಿದಾನ. ಇದರಿಂದೇನು ಬದ್ಧನಾಗ್ತೀಯ, ಸ್ಥಾನಚ್ಯುತಿ ಆಗ್ತೀಯ, ಸ್ಥಾನಚ್ಯುತಿ 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 ಆಗಿ ಹೋಗ್ಲಿ. ಗುರುದೇವ, ಶಿರದೊಳಗೆ ಧರಿಸಿಗೆನು ಧರಣೇಶ್ವರನಿಗೆ ಕೊಟ್ಟ ವಚನಗಳ ಮರೆಯೇ ಕರುಣನಿಧಿ ನಿನ್ನ ಕೃಪೆ ಇರಬೇಕು ಪೂರ್ಣದಲ್ಲಿ. ಸಿರಿಭೋಗ ಧರಣಿಯೊಳು ಮನವಿಲ್ಲವೀಗ, ಕರುಣನಿಧಿ ನಿನ್ನ ಕೃಪೆ ಇರಬೇಕು ಪೂರ್ಣದಲ್ಲಿ. ಸಿರಿಭೋಗ ಧರಣಿಯೊಳು ಮನವಿಲ್ಲವೀಗ, ಧರಣಿಯೊಳು ಮನವಿಲ್ಲ ಈಗ. ಶಾಪ ಕೊಟ್ರಿ, ಸ್ಥಾನ ಚ್ಯುತಿ ಆಗಲಿ. ಇದಕ್ಕಿಂತ ದೊಡ್ಡ ಅನುಗ್ರಹ ಉಂಟ ಗುರುಗಳೇ? ಅವನಿಂದ ಆಗುವುದಲ್ಲ ನನಗೆ.
ಗುರುವಿನಿಂದಲೇ ಸ್ಥಾನಚ್ಯುತಿ ಅಲ್ವ. ತಾಯಿಯಾದವಳು ಮಗನ ಮೇಲೆ ಕೋಪ ಮಾಡಿದ್ರು, ಪ್ರೀತಿ ಮಾಡಿದ್ರು. ಅದರ ಹಿಂದೆ ಇರೋದು ಪ್ರೀತಿ. ಕೋಣ ಊಟ ಮಾಡ್ತೇ ಇಲ್ವಾ? ಕೋಣ ಅವಳ ಗಂಡ ಕೋಣನ ಪ್ರೀತಿಯಲ್ಲಿ ಹೇಳುದು. ಹೊಡೆದ್ರು, ಬಡದ್ರು, ಅಪ್ಪಿಕೊಂಡ್ರು. ಸಿಂಬಳ ತೆಗೆಯುವುದವಳೆ, ಸ್ನಾನ ಮಾಡಿಸುವುದವಳೆ, ಹೊಡೆಯುವುದವಳೆ. ನೀವು ನನ್ನ ತಾಯಿ ಆಗಿ ಗುರುಗಳೇ. ಸಂತೋಷವಾಯಿತು. ನಿಮ್ಮಯ ಶಾಪ ಶಿರದೊಳಗೆ ಧರಿಸಿ ನನ್ನ ತಲೆ ಮೇಲೆ ಇನ್ನು ಏನಾದರೂ ಕೂತ್ಕೊಳ್ಳೋದು ಇದ್ದರೆ ಅದರ ಮೊದಲು ನಿಮ್ಮ ಶಾಪ ಉಂಟಲ್ಲ, ನನಗೆ ಧೈರ್ಯ ಉಂಟು. ದೇವ, ಒಂದು ಸತ್ಯ ತಮ್ಮ ಮುಂದೆ ಹೇಳಿಬಿಡ್ತೇನೆ. ಮಂತ್ರದ್ರಷ್ಟಾರರು ತಾವು. ಶುಕ್ರಂತೆ ಅನ್ಯತ್ಯಜ. ಶುಕ್ರನನ್ನು ಯಾಗ ಮಾಡಿದ್ರೆ ಅನ್ಯ ಯಾಗ ಬೇಡ ಅಂತರೂ ಅರ್ಥ ಹೇಳ್ತಾರಂತೆ. ಹೆಚ್ಚಿನದನ್ನು ತಾವು ಹೇಳಬೇಕು, ನಾನು ವೇದಜ್ಞನಲ್ಲ. ಅಂತಹ ನೀವೇನು ಹೇಳಿದ್ರಿ? ಸ್ಥಾನಚ್ಯುತವಾಗಿ. ನನಗೆ ಸ್ಥಾನಚ್ಯುತಿಯೇ ಬೇಕು ದೇವ. ಯಾಕೆ? ಸಿರಿ, ಭೋಗ, ಐಶ್ವರ್ಯ ಇತ್ತೀಚೆಗೆ ಮನಸ್ಸಿಲ್ಲ ಗುರುಗಳೇ. ಇಂದ್ರ ಪದವಿ ಬೇಡ ಅಂತಾಗಿದೆ. ಅದರಿಂದ ಆಚೆ ಏನೋ ಉಂಟು. ವೈಕುಂಠಕ್ಕೆ ಹೋಗುವಾನ ಅಂತ ಉಂಟು. ಇಂದ್ರ ಹೇಳ್ತಾನಂತೆ ಅವನ ವೈಕುಂಠ ಯಾವಾಗ? ಅವ ಹೇಳುದು ಬೇರೆ ಅರ್ಥದಲ್ಲಿ. ಅವನ ವೈಕುಂಠ ನೋಡಬೇಕು ಅಂತ ಉಂಟು. ಆಗಲಿ, ಇಂದ್ರನದ್ದು ನನಗೆ ಅನುಗ್ರಹವೇ ಆಗಲಿ. ಆದರೆ ದೇವ, ಬಿಟ್ಟು ಹೋಗಬಾರ್ದು, ಇಲ್ಲಿ ಇರಬೇಕು. ನನಗೆ ಅನುಗ್ರಹ ಮಾಡಬೇಕು. ನನ್ನ ದಾನದ ಪರಿಣಾಮ ಏನೇ ಆಗಲಿ ಪೂರ್ಣಾಹುತಿಯವರೆಗೆ ನೀವು ಇರಬೇಕು. ನಾಳೆಯೂ ನನ್ನ ಮಕ್ಕಳಿಗೆ ನೀವೇ ಗುರುಗಳು. ಒಳ್ಳೆಯದಾಗಲಿ. ಎಲ್ಲಿದ್ರೂ ನನ್ನ ಆಶೀರ್ವಾದ ನಿನಗುಂಟು. ಉಂಟಲ್ಲ? ಯಾಕಂದ್ರೆ ನೀನಲ್ಲಿ ಇರ್ತೀವಲ್ಲ, ನಾವು ಬರಬೇಕಲ್ಲ. ನೀ ಕೆಳ ಹೋದ್ರು ನಾವು ಅಲ್ಲೇ ಬರುವವರು. ನೀ ಮ್ಯಾಲಿದ್ರು ಅಲ್ಲಿ ಬಿಡುವುದಿಲ್ಲ ನಾವು. ಹೀಗಾಗಿ ಸ್ಥಾನಚ್ಯುತಿ ನಿನಗಲ್ಲ, ನಮಗೂ ಆಗ್ತಾ. ನೀವೇನು ಇಂದ್ರ ಆಗ್ತೀರಾ? ಇಂದ್ರನಾಗುವುದು ನಾನಲ್ಲ. ಒಂದು ತಿಳ್ಕೊಳ್ಳಿ, ನಾನು ಎಲ್ಲಿದ್ರು ಇನ್ನು ಇಂದ್ರ ಬೇರೆ. ಯಾವ ಸ್ಥಾನದಲ್ಲಿ ಇಂದ್ರನಾಗಲಿ ಮಹೇಂದ್ರನಾಗಲಿ ನಾನು ನಿಮ್ಮ ಮಗ, ನೆನಪಿರಲಿ. ಪರಮ ಭಕ್ತಿಗಳಿಂದ ಶೋಣಿದ ಪುರದ ಧಿಪನಾಕ್ಷಣವೇ ಪತ್ನಿಯ ಕರದೊಳಿಗ ಸೌವರ್ಣ ಕಲಶದ ಜಲವ ಕೈಗೊಂಡು ಪರಮ ಭಕ್ತಿಗಳಿಂದ ಜೋಡಿದ ಪುರದ ದೀಪನಾಕ್ಷಣವೇ ಪತ್ನಿಯ ಕರದೊಳಿಗ ಸೌವರ್ಣ ಕಲಶದ ಜಲವ ಕೈಗೊಂಡು ಪರಮ ಭೂಸುರವರಿಯ ನಿಮ್ಮಯ ಚರಣದೊಳು ಮೂರಡಿಯ ಭುವನವ ಹರಿ ಜನಾರ್ದನ ವಾಸುದೇವಾರ್ಪಣದಿ ಕೊಟ್ಟಿಗೆ ಪರಮ ಭೂಸುರವರಿಯ ನಿಮ್ಮಯ ಚರಣದೊಳು ಮೂರಡಿಯ ಭುವನವ ಹರಿ ಜನಾರ್ದನ ವಾಸುದೇವಾರ್ಪಣದಿ ಕೊಟ್ಟಿಗೆ ಪರಮ ಭಕ್ತಿಗಳಿಂದ
ಸನ್ನಿವೇಶ ಇದು. ಸಾಂದರ್ಭಿಕವಾಗಿ ಒದಗಿ ಬಂದಂತಹ ಸನ್ನಿವೇಶವನ್ನು ನಿರ್ವಹಿಸುವುದಕ್ಕೆ ನಾನಾಗಿ ಮುಂದೆ ನುಗ್ಗಿದಂತಹ ಸನ್ನಿವೇಶದಲ್ಲಿ ಗುರುಗಳು ತಡೆದರಲ್ಲ. ತಡೆದ ಗುರುಗಳ ಮಾತುಗಳನ್ನ ಕೇಳಿ ಮುಂದೆ ಸಾಗೋಣ ಅಂತ ಭಾವಿಸಿಕೊಂಡ್ರೆ ಯಾವ ಪಾಶದಿಂದ ನಾನು ಮುಕ್ತನಾಗಬೇಕು ಅಂತ ಭಾವಿಸಿದ್ದೇನೋ ಅದೇ ಶಾಪವಾಗಿ ಪರಿಣಮಿಸಿತಲ್ಲ. ಪಾಶಗಳಿಂದ ಮುಕ್ತರಾಗಬೇಕಾದಂತಹ ಸನ್ನಿವೇಶಕ್ಕೆ ಗುರು ನಿರ್ದೇಶ ಬೇಕು, ಗುರು ಮಾರ್ಗದರ್ಶನ ಬೇಕು. ಆದರೆ ನಾನು ಹೋಗುತ್ತಿರುವ ಮಾರ್ಗವೇ ತಪ್ಪು ಎನ್ನುವ ಭಾವದಲ್ಲಿ ಆಡಿದಂತಹ ಗುರುಗಳು ಬಲಿಚಕ್ರವರ್ತಿಗೆ ಶಾಪವನ್ನ ಕೊಟ್ಟರು. ಆದರೂ ಮುಂದೆ ಮುಗ್ಧನಾಗಿ ನಿಂತಹ ಬಾಲವಾಮನನಿಗೆ ಆಡಿದ್ದೇನೆ. ವಿಂಧ್ಯಾವಳಿಗೆ ಸಹಕರಿಸು ಎನ್ನುವ ಭಾವದಲ್ಲಿ ಅವಳಲ್ಲಿಯೂ ಆಡಿದ್ದೇನೆ. ನಾನಾಡಿದ ಮಾತಿಗೆ ಭಾವವನ್ನು ತುಂಬಿ ಆ ಭಾವವನ್ನೇ ಜಲೋದಕವಾಗಿ ನನ್ನ ಕೈಯ ಮೇಲೆ ಹಾಕುವುದಕ್ಕೆ ತುಳಸಿಯ ದಳವನ್ನ ಹಿಡಿದು ನಿಂತಿದ್ದಾಳೆ ಪತ್ನಿಯಾದಂತಹ ವಿಂಧ್ಯಾವಳಿ. ಕೊಡುತ್ತಿರುವುದು ಯಾರಿಗೆ ಎನ್ನುವ ಭಾವ ಗೊತ್ತಾಯಿತಲ್ಲ. ನಮ್ಮದನ್ನ ಸಮರ್ಪಣೆ ಮಾಡುತ್ತಿರುವುದು ಯಾವ ಪರಮ ಧಾಮಕ್ಕೆ ಎನ್ನುವುದು ಅರ್ಥವಾಯಿತಲ್ಲ. ಹಾಗಾಗಿ ಹರಿ ಜನಾರ್ದನ ವಾಸುದೇವಾರ್ಪಣಮಸ್ತು ಅಷ್ಟೇ ಸಾಕಾಗುವುದಿಲ್ಲ. ಇದು ನನ್ನದು 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 ಎನ್ನುವ ಭಾವದಲ್ಲಿ ಮೂರು ಲೋಕವನ್ನು ನನ್ನದು ಎನ್ನುವ ಅತೀವ ಮಮಕಾರದ ಆ ವ್ಯಾಪ್ತಿಯ ಒಳಗೆ ಇಟ್ಟುಕೊಂಡಿದ್ದೆ. ಇವತ್ತಿಗಾಗುವಾಗ ಮಮಕಾರವನ್ನೆಲ್ಲ ಮೀರಿ ಇದು ನನ್ನದಲ್ಲ 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 ಎನ್ನುವ ಭಾವ ಈ ಒಟು ವಾಮನ ಈ ಮನೆಗೆ, ಈ ಅರಮನೆಗೆ, ಈ ಅಧ್ವರ ಶಾಲೆಗೆ ಕಾಲಿಟ್ಟಾಗ ಇಂತಹ ಒಂದು ಭಾವಸ್ಫುರಣೆ ಆಯಿತು ಅಂತ ಆದ್ರೆ ಇಂದಿನ ದಿವಸ ಇದು ಸಾರ್ಥಕ ದಿವಸ ಅಂತ ನಾನು ಭಾವಿಸ್ತೇನೆ. ಬದುಕೆಲ್ಲ ಸ್ಮರಣೀಯವಾದ ದಿನಗಳನ್ನೇ ಹೊಂದಿರುತ್ತದೆ ಅಂತಿಲ್ಲ, ಆದರೆ ಪ್ರತಿಯೊಬ್ಬನ ಬದುಕಿಗೂ ಒಂದಲ್ಲ ಒಂದು ಸ್ಮರಣೀಯ ದಿವಸ ಬರುತ್ತದೆ ಎನ್ನುವುದು ಹಿರಿಯರ ಅಭಿಪ್ರಾಯ. ಇಂದು ಸ್ಮರಣೀಯ ದಿವಸವಾಯಿತು, ರಮಣೀಯ ದಿವಸವಾಯಿತು, ಅನುಸರಣೀಯ ದಿವಸವೂ ಆಯಿತು ಅಂತ ಆದ್ರೆ ಇನ್ನೇನು ಬೇಕು, ಇನ್ನೇನು ಬೇಕು? ಹಾಗಾಗಿ ಆ ವಾಮನನನ್ನೇ ಕರೆದು ಆಡುತ್ತಾ ಇದ್ದೇನೆ, ಕರೆದು ಆಡುವವನಿದ್ದೇನೆ. ಜೊತೆಯಲ್ಲಿ ಸೇರಿಸಿಕೊಂಡಿದ್ದೇನೆ ಪತ್ನಿಯಾದ ವಿಂಧ್ಯಾವಳಿಯನ್ನು. ಯಜ್ಞ ಸಂಯುಕ್ತತೆಗೋಸ್ಕರವೇ ಪತ್ನಿ ಎನ್ನುವಂತಹ ನೆಗಳತೆಯನ್ನ ಹೊಂದಿದಂತಹ ವಿಂಧ್ಯಾವಳಿಗೆ ಅವಳ ಪತ್ನಿತ್ವದ ಸಾರ್ಥಕ್ಯದ ಪರಮಾವಧಿಯ ದಿವಸ ಇದು. ಈ ದಿವಸಕ್ಕೆ ಅವಳೂ ಜೊತೆಯಾಗಬೇಕಾಗಿದೆ. ಕೊಡುವ ದಾನ, ಕೊಡುವ ಮಾನ ಅದು ನನ್ನದಲ್ಲ, ಅದು ನಮ್ಮದು ಎನ್ನುವ ಭಾವದಲ್ಲಿ ವಿಂಧ್ಯಾವಳಿಯಲ್ಲಿ ಹೇಳಿದ್ದೇನೆ. ಬಂಗಾರದ ಹರಿವಾಣದಲ್ಲಿ ಬಂಗಾರದ ಕಲಶವನ್ನಿಟ್ಟುಕೊಂಡು ಅದರಲ್ಲಿ ಪರಿಶುದ್ಧದ ಪಾರಮ್ಯವಾದ ಜಲವನ್ನು ತೀರ್ಥವನ್ನು ತುಂಬಿಸಿಕೊಂಡು ವಾಮನನ ಕಡೆಗೆ ನೋಡ್ತಾ ಇದ್ದೇನೆ. ಮಗು ಕೊಡು ಕೊಡು ತಡ ಆಗ್ತದೆ, ಬೇಗ ಹೋಗಬೇಕು. ನಿನಗೆ ಇಲ್ಲಿಯವರೆಗೆ ಅದು ಯಾವ ಭಾವ ಇರಲಿಲ್ಲ. ಈ ಬಲಿ ದಾನ ಕೊಡುತ್ತಾನೆ ಅಂತ ಆದ ಮೇಲೆ ನಿನಗೀಗ ತಡ ಆಗುತ್ತದೆ ಅಂತಿದೆ. ಬಲಿದಾನವೋ ಬಲಿಯ ದಾನವೋ ಒಟ್ಟು ನನಗೆ ದಾನ ಬೇಕು. ಅರ್ಥ ಆಯ್ತು ನನಗೆ. ಅದು ಯಾವ ಭಕ್ತಿ ಬಂದ ಮೇಲೆ ಬಲಿಯ ದಾನ, ಬಲಿಯಿಂದ ದಾನ, ಬಲಿಯಲ್ಲಿ ದಾನ, ಬಲಿ ಯಾವುದಿಲ್ಲ. ವಿಭಕ್ತಿಗೆ ಪ್ರಯೋಜನ ಇಲ್ಲ, ಭಕ್ತಿ ಮಾತ್ರ ಇರಬೇಕಾದದ್ದು. ಭಕ್ತಿಯಿಂದ ಕೊಡುವುದಕ್ಕೆ ಸಿದ್ಧನಾಗಿದ್ದೇನೆ. ಏನು ಬೇಕು? 3 ಅಡಿ ನೆಲ ಅಂತ ಕೇಳಿದೆಯಲ್ಲ, 3 ಅಡಿ ನೆಲವನ್ನ ಕೊಡುವುದಕ್ಕೆ ಸಿದ್ಧನಾಗಿದ್ದೇನೆ. ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೆ. ಅಯ್ಯ ವಿರೋಚನೆ, ನಾನು ನನ್ನದು ಹೇಳುವಂತಹ ಅಹಂಕಾರ ಮಮಕಾರವನ್ನೆಲ್ಲ ಬಿಟ್ಟು ಸತ್ಯದರ್ಶನವು ಆಗುವಂತಹ ಹಂತಕ್ಕೆ ನೀನು ತಲುಪಿದ್ದಿ. ಸೋಹಂ ಹೇಳುವಂತಹ ಭಾವದಲ್ಲಿ ನೀನು ಇದ್ದಿ ಅಂತ ಆಗುವಾಗ ನಿನ್ನ ಆ ಶುದ್ಧ ಅಂತಃಕರಣಕ್ಕೆ ಕೊಡುವಂತಹ ಯಾವ ಈ ಪಾದದ 3 ಅಡಿಯ ದಾನ ಉಂಟು, ಅದನ್ನು ಸ್ವೀಕರಿಸಿದ್ದೇನೆ. ನೋಡು ನನ್ನನ್ನು. ಏನನ್ನ ನೋಡ್ತಾ ಇದ್ದೇನೆ? 3 ಲೋಕೋನ್ನತಕ್ಕೆ ಬೆಳೆಸಿದನು ರಂಜಕನ. 3 ಲೋಕೋನ್ನತಕ್ಕೆ ಬೆಳೆಯುತ್ತಾ ಇದ್ದೇನೆ.
ಹಾರಕುಂಡಲ ಮಕುಟ ಮಣಿ ರಮ್ಯ ಕಾಂತಿಕೇಯೂರ ಕೌಸ್ತುಭರತ್ಮನಿ ಚಾರುಕಂಠಾಭರಣ ಕಿರಣ ಪ್ರಕಾಶದು ತೋರುದಿಗ ಖದ್ಯೋತ ಶತಕೋಟಿ ಭಾಸದಿ ಖದ್ಯೋತ ಶತಕೋಟಿ ಭಾಸದಿ ಮೂರು ದಿತಿ ವಿಕ್ರಮ ಕ್ಷಣ ಮಾತ್ರದೊಳ್ ಸರ್ವರಕ್ಷಿತ ಗೋಚರ ಮಗಲು ದಾರಿಣಿಯನೊಂದು ಬದಲಿ ದಿಶೆಗಳ ತುಂಬಿ ಮೊದಲೇರಿ ಅಂಬರ ಪಥಗಳ ಸಕಲ ಬ್ರಹ್ಮಾಂಡವನ್ನು ಹೊತ್ತು ಈ ಸ್ವರೂಪ ಬೆಳೆಯುತ್ತಾ ಇದೆ. ಈ ಒಂದು ಪಾದದಲ್ಲಿ ಸಮಗ್ರವಾದಂತಹ ಧಾರುಣಿಯನ್ನು ಅಳೆಯುತ್ತಾ ಇದ್ದೇನೆ. ಮಾತ್ರ ಅಲ್ಲ, ತನ್ನ ಈ ಸ್ವರೂಪ ಸಮಗ್ರವಾದಂತಹ 10 ದಿಕ್ಕುಗಳಿಗೂ ವ್ಯಾಪಿಸುತ್ತಾ ಅಂಬರ ಪಥಗಳನ್ನು ಕೂಡ ವ್ಯಾಪಿಸುತ್ತಾ ಮೆರೆಯುತ್ತಾ ಇದೆ. ಮಾತ್ರ ಅಲ್ಲ, ಈ ಸ್ವರೂಪ ನಿರಂತರವಾಗಿ ಅತಲ ವಿತಲ ಸುತಲ ತಲಾತಲ ರಸಾತಲ ಮಹಾತಲ ಪಾತಾಳಗಳೆಂಬಂತಹ ಅಧೋ ಸಪ್ತಲೋಕಗಳನ್ನು ಕೂಡ ವ್ಯಾಪಿಸುತ್ತಾ ಇದೆ ಅಲ್ಲ. ಮಾತ್ರ ಅಲ್ಲ, ಒಂದು ಪಾದದಲ್ಲಿ ಸಮಗ್ರವಾದಂತಹ ಈ ಭೂಮಂಡಲಾದಿ ಸುತಲ ಲೋಕದವರೆಗೆ ಅಳೆದ ನಂತರ ಎರಡನೇ ಪಾದದಿಂದ ಭೂರ್ಲೋಕ ಭುವರ್ಲೋಕ ಸುವರ್ಲೋಕ ಮಹರ್ಲೋಕ ಜನೋಲೋಕ ತಪೋಲೋಕ ಸತ್ಯಲೋಕಗಳೆಂಬಂತಹ ಊರ್ಧ್ವ ಸಪ್ತಲೋಕಗಳನ್ನು ವ್ಯಾಪಿಸಿದ್ದೇನೆ. ಅದು ಆ ಕಾಲಕ್ಕೆ ಸತ್ಯಲೋಕದಲ್ಲಿ ನನ್ನ ಶ್ರೀಪಾದವನ್ನು ಕಂಡಂತಹ ಬ್ರಹ್ಮದೇವ ಪಾದವನ್ನು ತನ್ನ ಕಮಂಡಲುವಿನಿಂದ ತೊಳೆದ ಕಾಲಕ್ಕೆ ಗಂಗಾ ಹೇಳುವಂತಹ ನಾಮಧೇಯವಾಗಿ ಆ ತೀರ್ಥ ಸ್ವರೂಪಿಣಿಯಾಗಿ ಅದು ಹರಿಯುವುದಕ್ಕೆ ಆರಂಭಿಸಿತಲ್ವಾ. ಹಾಗಾದರೆ ಇನ್ನು ಮೂರನೇ ಪಾದವನ್ನು ಧಾರೆ ಎರೆದು ತಜುವುದು ಸರಿಯಲ್ಲ ಕ್ರೂರಪಾದಕ ಬರುವುದು. ಅಯ್ಯಾಬಲೆ, ಸಮಗ್ರವಾಗಿ 2 ಪಾದಗಳಿಂದ ಎಲ್ಲವನ್ನೂ ಬೇಕಾದ್ದನ್ನೆಲ್ಲ ಅಳೆಯುವುದಾಗಿದೆ. ಇನ್ನು ಈ ಪಾದವನ್ನು, ಮೂರನೇ ಪಾದವನ್ನು ಎಲ್ಲಿ ಇಡಬೇಕು ಹೇಳು. ಇದನ್ನು ನೀನು ಪೂರೈಸದೇ ಇದ್ರೆ ಕೊಟ್ಟ ಮಾತಿಗೆ ತಪ್ಪುತ್ತಿ ನಿನಗೆ ಕ್ರೂರ ಪಾತಕ ಬರ್ತದೆ, ನರಕವಾಸವೇ ಸಿದ್ಧ. ಸ್ವಾಮಿ, ಏನು ಕಂಡೆ ಸರ್ವವನ್ನೂ ಕಂಡೆ. ಧರೆಯನೆಲ್ಲವ ಅಳೆದು ಎನ್ನನು ವರುಣ ಪಾಜದಿ ಬಿಗಿದೆಯಾದರೂ ಸ್ವಾಮಿ ಹರಿಯೇ ಧರೆಯನೆಲ್ಲವನಳೆದು ಎನ್ನನು ವರುಣ ಪಾಜದಿ ಬಿಗಿದೆಯಾದರೂ ಹರಿಯ ನಿನಗರ್ಪಿಸಿದ ಮೂರನೆಯಡಿಯ ಕೊಡುದಿಗೆನು ನಿನಗರ್ಪಿಸಿದ ಮೂರಡಿಯ ಕೊಡುದಿಗೆನು ಸುರನರಾದಿಗಳಿಗೆ ದುರ್ಲಭ ಪರಮ ಪದವು ಪಡೆವೆ ಕರುಣಾಕರನೆ ಎನ್ನಯ ಶಿರದೊಳಿರಿದ ಪಾದ ಪಂಕಜವ ಹರಿಯೇ ಸಕಲ ಲೋಕವನ್ನು ಅಳೆದಂತಹ ದೇವಾ, ಮೂರನೆಯ ಪಾದ ಎಲ್ಲಿಡಲಿ ಎನ್ನುವುದು ನಿನ್ನ ಪ್ರಶ್ನೆ. ತೋರು, ಲೋಕವೆಲ್ಲ ತನ್ನ ಪ್ರಶ್ನೆಗಳಿಗೆ ನಿನ್ನನ್ನು ಉತ್ತರ ಅಂತ ಭಾವಿಸಿ ನಿನ್ನ ಕಡೆಗೆ ನೋಡಿದ್ರೆ ನೀನು ನನ್ನಲ್ಲಿ ಕೇಳ್ತಿ ಮೂರನೆಯ ಪಾದವನ್ನು ಎಲ್ಲಿಡಬೇಕು ಅಂತ. ಅರ್ಥ ಆಗುತ್ತದೆ. ಅರ್ಥವಾಯಿತು.
ವರುಣ ಪಾಶದಿಂದ ನನ್ನನ್ನು ಬಂಧಿಸ್ತಾ ಇದ್ದಿ. ಹೌದು. ವರುಣಾದಿ ಪಾಶಗಳಿಂದ ಬದ್ಧನಾಗಿದ್ದಾನೆ. ಜೀವವೊಂದು ತನ್ನ ಬದ್ಧತೆಯನ್ನು ಬಂಧನದ ಸ್ವರೂಪದಲ್ಲಿ ಹೊಂದುವುದು ಲೋಕದಲ್ಲಿ ಪ್ರಸಿದ್ಧ. ಯಾವುದೋ ಬಂಧನದಿಂದ ಬಂಧಿತನಾಗಿ ಲೋಕದಲ್ಲಿ ತನ್ನನ್ನು ತಾನು ಸರ್ವತಂತ್ರ ಸ್ವತಂತ್ರನಾಗಿಸಿಕೊಳ್ಳುವರೇ ಪ್ರಯತ್ನಶೀಲನಾಗುವುದು ಸಹಜವಾದ ಪ್ರಕ್ರಿಯೆ. ಇವತ್ತಿಗೆ ವರುಣಾದಿ ಪಾಶಗಳಿಂದ ನನ್ನ ಬಂಧನ. ಯಾಕೆ? ಬಲಿ ನೀನು ಕೊಡಬೇಕು ಎನ್ನುವ ಕಾರಣಕ್ಕೆ. ಬಂಧನವನ್ನೇ ನೀನು ಕೊಟ್ಟು ನಿನಗೆ ಕೊಡಬೇಕು ಎನ್ನುವ ಭಾವದಲ್ಲಿ ದೇವರೇ ನೀನು ಮಾತನಾಡುತ್ತೆ ಅಂತ ಆದ್ರೆ ಅರ್ಥವಾಗುತ್ತದೆ. ನೋಡಿದ್ರೋ, ನನ್ನ ಗುರುಗಳು ಶಾಪ ಕೊಟ್ಟಂತಹ ಗುರುಗಳು ಪುನಃ ನಾನು ನೀರನ್ನು ನಿನಗೆ ನೀರಿನ ಮೂಲಕ ಜಲದ ಮೂಲಕ ನಿನಗೆ ಸರ್ವಸ್ವವನ್ನು ಸಮರ್ಪಣಾ ಭಾವದಿಂದ ಕೊಡುತ್ತೇನೆ ಅಂತ ಆದ್ರೆ ಕಮಂಡಲುವಿನ ಆ ಉದಕ ಬೀಳುವ ಸ್ಥಾನದಲ್ಲಿಯೇ ಬಂದು ಕುಳಿತರು. ದರ್ಭೆಯ ಅಗ್ರಭಾಗದಿಂದ ಚುಚ್ಚಿದಾಗ ಕಣ್ಣನ್ನು ಕಳೆದುಕೊಂಡ್ರು ಗುರುಗಳು. ಅರ್ಥ ಆಗಿದೆ. ತಾನು ವಿಷ್ಣುವನ್ನಾದರೂ ವಿರೋಧಿಸ್ತೇನೆ, ನನ್ನ ಕಣ್ಣು ಹೋದರೂ ತೊಂದರೆ ಇಲ್ಲ, ಆದ್ರೆ ವಿಷ್ಣು ವಿರೋಧ ಎನ್ನುವುದು ನನ್ನ ಬದುಕಿನಲ್ಲಿದೆ. ಅಲ್ಲ, ದೈತ್ಯ ಕುಲದ ರಕ್ಷಣೆಗೆ ನಾನು ಬದ್ಧ ಎನ್ನುವಂತಹ ಗುರುಗಳ ಭಾವ, ಮತ್ತೊಂದೆಡೆ ನಿನ್ನ ಭಾವ. ಹಾಗಾದ್ರೆ ಎರಡನ್ನು ಸಮೀಕರಣ ಮಾಡಿ ಹೊಂದಬೇಕಾದ ಭಾವ ಯಾವುದು ಅಂತಂದ್ರೆ ತೋರೈ ಮೂರನೇ ಪಾದವನ್ನು ಎಲ್ಲಿಡ್ಲಿ ತೋರ್ಬೇಕು. ದೇವರೇ, ನೀನಿಲ್ಲದ ಸ್ಥಳ ಇಲ್ಲ, ಸ್ಥಾನವಿಲ್ಲ ಎನ್ನುವುದು ಲೋಕದಲ್ಲಿ ಪ್ರಕೀರ್ತಿತವಾದದ್ದು. ಅದು ಇವತ್ತು ಅನುಭವಕ್ಕೆ ಬಂತು. ಹಾಗಾದ್ರೆ ಒಂದು ಜೀವ ಇಲ್ಲಿಯವರೆಗೆ ಸ್ವತಂತ್ರವಾಗಿದೆ ಅಂತ ನೀನು ತೋರಿಸಿಕೊಡ್ತಾ ಇದೆ. ಆ ಜೀವಕ್ಕೆ ಹೆಸರು ಬಲಿ ಅಂತ. ಬಲಿ ಜೀವ ಸಹಿತನಾದಿದ್ದಾಗ ಅದು ಇನ್ನು ಪರಮಾತ್ಮನಿಗೆ ಸ್ವಾತಂತ್ರ್ಯಕ್ಕಿಲ್ಲ, ಇದು ಪರತಂತ್ರದಲ್ಲಿದೆ ಎನ್ನುವುದನ್ನು ತೋರಿಸ್ತಾ ಇದ್ದಿ. ಹಾಗಾದ್ರೆ ಸರ್ವತಂತ್ರ ಸ್ವತಂತ್ರನಾದಂತಹ ದೇವನಿಗಾದರೂ ಬಲಿಯಂತಹ ಬಲಿಯೋರ್ವ ಹೀಗೆ ಬಂದಾಗ ಆಗ ದೇವರು ಪರತಂತ್ರನಾಗುತ್ತಾನೆ ಅಂತ ಅಲ್ವೋ ದೇವರ ನೀನು ಆಡುತ್ತಿರುವುದು ಅರ್ಥವಾಗುತ್ತಾ ಇದೆ. ನಿನಗಾಗಿ ನಾನು ಕೊಡಬೇಕಾದದ್ದು ಎಲ್ಲಿದೆ ಎನ್ನುವುದು ಅರ್ಥ ಆಗಿದೆ. ಇಲ್ಲಿಯವರೆಗೆ ಲೋಕದವರೆಲ್ಲ ಆಡ್ತಾ ಇದ್ರು, ದೈತ್ಯರಿಗೆ ತಲೆ ಇಲ್ಲ, ದೈತ್ಯರಿಗೆ ಬೆಲೆ ಇಲ್ಲ, ದೈತ್ಯರಿಗೆ ನೆಲೆ ಇಲ್ಲ. ತಲೆ ಇಲ್ಲದ, ಬೆಲೆ ಇಲ್ಲದ, ನೆಲೆ ಇಲ್ಲದಂತಹ ಈ ದೈತ್ಯರಿಗೂ ಒಂದು ತಲೆ ಇದೆ, ಆ ತಲೆಗೊಂದು ನೆಲೆ ಇದೆ, ಅದಕ್ಕೊಂದು ಬೆಲೆ ಇದೆ ಅಂತ ತೋರಿಕೊಡುವುದಕ್ಕೆ ಈ ತಲೆಯ ಮೇಲೆ ನಿನ್ನ ಪಾದವನ್ನು ಇಡು ದೇವರೇ. ಗಂಗೆ ಹುಟ್ಟಿದ ಪಾದ ಅಂತ ನೀನೇ ಆಡುತ್ತಾ ಇದ್ದಿ. ಲೋಕದಲ್ಲಿ ಆ ಪಾದವನ್ನು ನೋಡುವುದಕ್ಕೆ ಸಾವಿರ ವರ್ಷಗಳ ತಪಸ್ಸಿನ ಸಮಾಧಿ ಸಾಕಾಗದೆ ಜನ್ಮಾಂತರವನ್ನು ಬೇಡಿಕೊಂಡು ಪುನಃ ನೋಡುವುದಕ್ಕೆ ಪ್ರಯತ್ನಶೀಲರಾಗಿ ಸಾವಿರಾರು ಋಷಿಮನಿಗಳಿದ್ದಾರೆ ಲೋಕದಲ್ಲಿ, ನಾವು ಕೇಳ್ತೇವೆ. ಆದರೆ ಈ ಬಲಿಗೆ 100 ಯಾಗ ಪೂರ್ಣ ಆಗುವ ಮೊದಲಾಗಿ ತೋರಿಕೊಟ್ಟಿಯಲ್ಲ ನಿನ್ನ ವಿಶ್ವರೂಪವನ್ನ, ಆ ವಿಶ್ವರೂಪದ ವೈಶ್ವಿಕ ನೆಲೆಯನ್ನ ತೋರಿಕೊಟ್ಟಿಯಲ್ಲ. ಆ ವೈಶ್ವಿಕ ನೆಲೆಯಲ್ಲಿ ಇಲ್ಲೊಬ್ಬ ಬಲಿ ಕಾಣುತ್ತಾನೆ, ಅಲ್ಲ ಅಲ್ಲೂ ಒಬ್ಬ ಬಲಿ ಇದ್ದಾನೆ ಅಂತ ತೋರಿಕೊಡ್ತಾ ಇದ್ದಿ. ಹಾಗಾದ್ರೆ ಬಲಿಯ ಬಲಿತ್ವ ಎನ್ನುವುದು ಈಗಾಗಲೇ ಅಲ್ಲಿ ಸೇರಿಕೊಂಡಿದೆ ಎನ್ನುವುದು ಸ್ಪಷ್ಟವಾಗುತ್ತಾ ಇದೆ. ಆ ಸ್ಪಷ್ಟತೆಯನ್ನು ತೋರುವುದಕ್ಕೋಸ್ಕರ ದರ್ಶನ ಅಲ್ಲ, ಪ್ರದರ್ಶನ ಅಲ್ಲ, ವಿಶ್ವರೂಪ ದರ್ಶನವನ್ನ ಮಾಡಿ ತೋರಿಸಿದೆಯಲ್ಲ, ಧನ್ಯನಾದೆ. ಇಲ್ಲಿಯವರೆಗೆ ಇದು ಬಲಿಚಕ್ರವರ್ತಿಯ ಸ್ಥಾನವಾಗಿತ್ತು. ಇಲ್ಲಿಯವರೆಗೆ ಅಹಂಕಾರದಲ್ಲಿ ಮೈಮರೆತ ಬಲಿ ಇದ್ದ. ಇವತ್ತಿಗೆ ಅರ್ಥ ಆಯಿತು, ಅಹಂಕಾರವನ್ನ ಕಳೆದ, ಮಮಕಾರವನ್ನು ಕಳೆದುಕೊಂಡು ಸೋಹಂಭಾವದಲ್ಲಿ ಇರಬೇಕಾದಂತಹ ಮನೆ ಇದು ಎನ್ನುವುದನ್ನು ನೀನು ತೋರಿಕೊಡುತ್ತಾ ಇದ್ದಿ. ಆ ಸೋಹಂಭಾವದ ಆ ಭಾವ ಜಾಗೃತಿಗೋಸ್ಕರ ದೇವರೇ ಎಂತಹ ಕರುಣಾಶಾಲಿ ನೀನು. ಲೋಕೋತ್ತರವಾದಂತಹ 14 ಲೋಕಗಳನ್ನು ಮೀರಿ, ಎಲ್ಲವನ್ನೂ ಮೀರಿ ಸರ್ವತಂತ್ರ ಸ್ವತಂತ್ರ ನಾನಿದ್ದೇನೆ ಎನ್ನುವುದಕ್ಕೆ ಬೇಕಾಗಿ ಅತ್ಯತಿಷ್ಠ ದಶಾಂಗುಲಂ, ಮತ್ತೆ 10 ಅಂಗುಲ ಮೇಲುಂಟಂತೆ. 14 ಲೋಕದಲ್ಲಿ ವ್ಯಾಪ್ತಿ ಕಾಣದೆ ಒದ್ದಾಡುವಂತಹ ಜೀವರುಗಳ ನಡುವೆ 10 ಅಂಗುಲ ಮೇಲಿರುವ ಆ ಭಾವಾನುಭೂತಿಗೆ ಇಲ್ಲಿ ನೀನು ಈ ನನ್ನ ಅಧ್ವರ ಶಾಲೆಯನ್ನು, ಈ ನರ್ಮದೆಯ ಭೃಗುಕಕ್ಷದ ಈ ಅಧ್ವರ ಶಾಲೆಯನ್ನು ಒಂದು ಸ್ಥಾನವನ್ನಾಗಿ ಮಾಡಿ ತೋರಿಸಿಕೊಟ್ಟಿಯಲ್ಲ. ಹಾಗಾದ್ರೆ ಬೆಲೆ ಬಂದಂತಹ ಈ ಬಲಿಯ ತಲೆಗೆ ಆ ಪಾದ ಸೋಂಕಿದರೆ, ಪಾದದ ಸ್ಪರ್ಶ ಆದ್ರೆ ಜನ್ಮಾಂತರದ ದುರಿತಗಳೆಲ್ಲ ಕ್ಷಯವಾಗಿ ಒಂದು ಕಾಲಘಟ್ಟದಲ್ಲಿ ಲೋಕದಲ್ಲೆಲ್ಲ ವಿಚ್ಛಿದ್ರಕಾರಿಯಾದಂತಹ ದೈತ್ಯರಲ್ಲೊಬ್ಬ ಪ್ರಹ್ಲಾದ ಹುಟ್ಟುತ್ತಾನೆ ಅನ್ನುವುದನ್ನ ತೋರುವುದಕ್ಕೆ ಬೇಕಾಗಿ ಪ್ರಹ್ಲಾದನ ಮುಗ್ಧತೆ ಮುಂದೆ ಉಗ್ರನರಸಿಂಹನಾಗಿ ತೋರಿಕೊಟ್ಟಿಯಲ್ಲ. ಇವತ್ತಿಗೆ ಅದೇ ಪ್ರಹ್ಲಾದನ ಮೊಮ್ಮಗನಾದಂತಹ ನನಗೂ ಒಂದು ಮಾರ್ಗ ತೋರುವುದಕ್ಕೆ ಬಂದಿಯಲ್ಲ.
ದೇವರೇ, ಸಾಷ್ಟಾಂಗ ಪ್ರಣತಿಗಳೊಂದಿಗೆ ತಲೆಯನ್ನು ನಿನ್ನ ಪಾದದ ಆ ಮೂಲೆಯಲ್ಲಿ ಇಡ್ತಾ ಇದ್ದೇನೆ. ಉದ್ಧರಿಸಬೇಕು, ಉದ್ಧರಿಸಬೇಕು, ಉದ್ಧರಿಸಬೇಕು. ಬಳಿರೆ 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 ಶರಣ ನಿನ್ನ ನಿಶ್ಚಲದ ಭಕ್ತಿಗೆ ಕರುಣ. ವೈರೋಚನೆ, ಬಲಿ ಅಧ್ವರ ಶಾಲೆ ಅಲ್ವಾ? ಬಲಿ ಯಾವುದಕ್ಕೆ ಬೇಕಾಗಿ? ನಿನ್ನಲ್ಲಿರುವಂತಹ ಯಾವ ಅಹಂಕಾರ ಮಮಕಾರ ಅದನ್ನು ಬಲಿಯಾಗಿ ಕೊಡಬೇಕು ಯಜ್ಞದಲ್ಲಿ. ಅದಕ್ಕೆ ಬೇಕಾಗಿಯೇ ಯಾಗವನ್ನು ಕೈಗೊಂಡದ್ದು. ಸಂತೋಷ ಆಗ್ತಾ ಇದೆ. ನಿನ್ನ ಹಾಗಿರುವಂತಹ ಯಾವ ಶರಣನನ್ನೂ ಕೂಡ ಈ ಲೋಕದಲ್ಲಿ ನಾ ಕಾಣೆ ಅಲ್ಲ. ನಾ ವ್ಯಾಪಿಸಿದಂತಹ ಈ 14 ಲೋಕಗಳಲ್ಲಿಯೂ ಕೂಡ ನಿನ್ನ ಗೆಣೆ ಗಾಣೆ. ಅಯ್ಯ, ಅತ್ಯಂತ ಸರ್ವ ಸಮರ್ಪಣೆ ಭಾವದಲ್ಲಿ, ಶರಣಾಗತಿ ಭಾವದಲ್ಲಿ ನನ್ನ ತಲೆಯೊಳು ಪದವನ್ನಿಡು ಅಂತ ಕೇಳ್ತಾ ಇದ್ದಿ. 3ನೇ ಪಾದ ಶ್ರೀಪಾದವನ್ನು ಇಲ್ಲಿ ಇಟ್ಟರೆ ಇದಕ್ಕೊಂದು ಬೆಲೆ ಬರ್ತದೆ ಅಂತ ಈಗ ಅರ್ಥ ಆಯ್ತು ನನಗೆ. ಅಲ್ಲಿಗೆ ಧರ್ಮ ಅರ್ಥ ಕಾಮಗಳು ತೀರಿತು ಅಂತ ಅರ್ಥ. ಅಯ್ಯ, ಬಹಳ ಸಂತೋಷ ಆಗಿದೆ. ನಿನ್ನ ಶಿರದೊಳು ಎನ್ನ ಪಾದವನ್ನಿಡುವೆ ಮಾತ್ರ ಅಲ್ಲ, ನನ್ನ ಪಾದಕ್ಕೆ ತಲೆ ಕೊಟ್ಟವರೆಲ್ಲರೂ ಕೂಡ ಉದ್ಧತರಾದದ್ದೇ ಇವತ್ತವರೆಗಿರುವುದು. ನಿನಗೆ ಯಾರು ಸಕಲವನ್ನು ಸಮರ್ಪಣೆ ಮಾಡಿ ಬದುಕನ್ನೇ ನಿನಗೆ ಕೊಡುತ್ತಾರೋ ಅವರು ಉದ್ಧಾರ ಆಗುತ್ತಾರೆ ಅಂತ ಕೇಳಿದ್ದೆ. ಈಗ ಹಾಗಲ್ಲ, ತಲೆ ಕೊಟ್ಟರು ಉದ್ಧಾರ ಆಗ್ತಾರೆ ಅಂತ ಆಯ್ತು. ತಲೆ ಕೊಡಬೇಕಾದಂತಹದ್ದು ಇಲ್ಲಿ ಎನ್ನುವುದನ್ನು ಹೇಳ್ತಾ ಇದ್ದೀನಿ ನೀನು. ಉದ್ಧಾರ ಆಗಬೇಕಾದ್ದೇ ಇರುವುದಲ್ವೇ ತಲೆಯೊಳಗೆ? ಹೌದು. ಹಾಗಾಗಿ ಸರ್ವವನ್ನು ವ್ಯಾಪಿಸುವುದರ ಮೂಲಕವಾಗಿ ನಿನ್ನಲ್ಲಿರುವಂತಹ ಮಮಕಾರವನ್ನೂ ಬಲಿಕೊಟ್ಟೆ ಅಧ್ವರದಲ್ಲಿ. ಗರುಡ ಅದನ್ನು ತಿಳಿದುಕೊಂಡ. ನನ್ನ ಚಿಕೀರ್ಷೆಯನ್ನು ತಿಳಿದುಕೊಂಡಂತಹ ಗರುಡ ನಿನ್ನನ್ನು ವರುಣಪಾಶದಲ್ಲಿ ಬಂಧಿಸಿದಲ್ಲಿಗೆ ನಾನು ಹೇಳುವಂತಹ ಭಾವವು ನಿನ್ನಿಂದ ತೊಲಗಿತು. ಅದು ಅಧ್ವರ ಶಾಲೆಯ ಈ ಅಧ್ವರದಲ್ಲಿ ಬಿದ್ದು ಬಲಿಯಾಯಿತು. ವರುಣಪಾಶದಲ್ಲಿ ಬಂಧಿತನಾದೆ. ಆಗ ನನ್ನೊಳಗಿತ ಆ ವರಣ ನಿವಾರಣೆ ಆಯಿತು. ಹಾಗಾಗಿ ನಿನ್ನ ತಲೆಯ ಮೇಲೆ ಎನ್ನ ಪಾದವನ್ನಿಡ್ತೇನೆ. ಸರಿ, ನಿನಗೆ ರಕ್ಷಣೆ ಬೇಕಲ್ವೇ? ಹೌದು. ಅಯ್ಯ, ಇನ್ನು ಜನ್ಮ ಜನ್ಮಾಂತರಗಳನ್ನು ಸವೆಸಿದ ಅನಂತರದಲ್ಲಿ ಮುಂದಿನ ಬರುವಂತಹ ಸೂರ್ಯ ಸಾವರ್ಣಿ ಮನ್ವಂತರದಲ್ಲಿ ನೀ ಬಯಸಿದಂತಹ ಇಂದ್ರ ಪದವಿ ನಿನಗೆ ಸಿಗ್ತದೆ. ಅದನ್ನು ನಾನು ಕೊಡ್ತೇನೆ. ಅಲ್ಲಿಯವರೆಗೆ ನಿರಂತರವಾಗಿ ವಿಷ್ಣು ಭಕ್ತಿ ಪರಾಯಣನಾಗಿ ನೀ ಇರಬೇಕು. ಸರಿ, ನೇರವಾಗಿ ಸಮಗ್ರ 14 ಲೋಕಗಳಿಗೂ ಆಧಾರಭೂತವಾದಂತಹ ಸುತಲ ಲೋಕಕ್ಕೆ ನೀ ತೆರಳಬೇಕು. ಅಲ್ಲಿ ಯಾವ ಸುರ ನರೋರಗಗಳು ಸಿದ್ಧ ಸಾಧ್ಯ ಪನ್ನಗಾದಿಗಳಿಂದಲೂ ಕೂಡ ಆಕ್ರಮಿಸಲಾಗದಂತಹ, ಅವರಿಂದ ಹೊಂದಲಾಗದಂತಹ ಯಾವ ಪದ ಉಂಟು ಆ ಸುತಲ ಲೋಕದಲ್ಲಿ ನೀನಿರಬೇಕು. ನಿನ್ನ ಅಜ್ಜಯ್ಯನೆನಿಸಿದಂತಹ ಪರಮ ಭಾಗವತನೆನಿಸಿದಂತಹ ಪ್ರಹ್ಲಾದನ ಜೊತೆಯಲ್ಲಿ ನೀ ಅಲ್ಲಿ ನಿರಂತರವಾಗಿ ಜೀವಿಸುತ್ತಾ ಇರಬೇಕು. ಆದರೆ ನಿನ್ನ ದರ್ಶನ ನನಗಾಗಬೇಕು ಅಂತಾದ್ರೆ ನಾನಲ್ಲಿರಬೇಕಲ್ವ? ಹೌದೌದು. ಅದಕ್ಕಿಂತ ಮಿಗಿಲಾಗಿ ನನಗೆ ದರ್ಶನ ಕೊಡುವಂತಹ ಒಂದು ಸನ್ನಿವೇಶವನ್ನು ವರ್ಷಕ್ಕೆ ಒಮ್ಮೆ ಆದ್ರೂ ನೀನು ಸಿದ್ಧ ಮಾಡಿ ಕೊಡಬೇಕು. ಕಾಲ ಬೇಕು. ವಾರ್ಷಿಕವಾಗಿ ಒಂದು ವಾರ್ಷಿಕೋತ್ಸವಕ್ಕೆ ಆಗಾಗ ಬಂದು ಸಹಕರಿಸಬೇಕು ಅಂತ ಕೇಳುವುದು ಏನಿಲ್ಲ. ಪ್ರತಿ ವರ್ಷವೂ ಕೂಡ ನಿನ್ನದ್ದಾದ ವಾರ್ಷಿಕೋತ್ಸವ ಯಾವಾಗ ಆಗ್ತದೆ ಆವಾಗ ನಿನ್ನ ಲೋಕದ ಬಾಗಿಲಿಗೆ ಬಂದ್ರೆ ಆಯ್ತು. ಅಲ್ಲಿ ನಿರಂತರವಾಗಿ ಚತುರ್ಭುಜಧಾರಿಯಾಗಿ ಗದಾಪಾಣಿಯಾಗಿ ನಿನ್ನ ಲೋಕವನ್ನು ಕಾಯುತ್ತಾ ಇರ್ತೇನೆ. ಆದ ಕಾರಣ ಮುಂದೆ ಕಾಯುತ್ತಾ 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 ಯಾವಾಗ ಈ ಕಾಯ ತಪಿಸಿ ಮುಂದೆ ಅತ್ಯಂತ ಶುದ್ಧವಾದಂತಹ ಒಂದು ತೇಜಃಪುಂಜವಾಗಿ ಪರಿಣಮಿಸ್ತದೆ, ಇಂದ್ರಿಯಗಳನ್ನು ಸರ್ವೇಂದ್ರಿಯಗಳನ್ನು ವಶಪಡಿಸಿದಂತಹ ಇಂದ್ರಿಯಾಧಿಪತಿತ್ವ ನಿನಗೆ ಲಬ್ಧವಾಗ್ತದೆ. ಅಲ್ಲಿಯವರೆಗೆ ನೀ ಅಲ್ಲಿ ವಾಸವಾಗಿರು. ಆದ ಕಾರಣ ಅಲ್ಲಿಗೆ ತೆರಳಬೇಕು. ಆ ಲೋಕದಲ್ಲಿ ನೀನು ಸುಖಿಯಾಗಬೇಕು ಅಂತಾದ್ರೆ ಇದು ನನ್ನ ಸಮಗ್ರವಾದಂತಹ ತ್ರಿವಿಕ್ರಮವಾದಂತಹ 3ನೇ ಪಾದವನ್ನು ನಿನ್ನ ತಲೆಯ ಮೇಲೆ ಇಡ್ತೇನೆ. ಧನ್ಯನಾದೆ, ಧನ್ಯನಾದೆ. ಬರುವಾಗ ಬಾಲಕನಾಗಿ ಬಂದೆ, ಈಗ ತ್ರಿವಿಕ್ರಮನಾಗಿ ಬೆಳೆದೆ. ನಾನು ಪಡೆದ ಸಂದೇಶ ಇಷ್ಟೇ ದೇವರೇ. ಇಲ್ಲಿಯವರೆಗೆ ಬಲಿ 99 ಅಧ್ವರಗಳನ್ನು ಮಾಡಿ 100ನೇ ಅಧ್ವರದ ಪೂರ್ಣಾಹುತಿಗೆ ಸಿದ್ಧನಾಗಿದ್ದ. ಇಷ್ಟಾದರೂ
ಬಲಿ ಸಿದ್ಧವಾದದ್ದು ಚಿಕ್ಕ ಹುಡುಗನಷ್ಟೇ. ಯಾವಾಗ ನೀನು ಬಂದು 3 ಅಡಿ ನೆಲವನ್ನು ಕೇಳುವಂತಹ ಆ ಕಾರಣದಿಂದ ಸರ್ವಸ್ವವನ್ನು ತ್ಯಾಗ ಮಾಡುವ ಸನ್ನಿವೇಶ ಬಂತು, ಆ ತ್ಯಾಗದಿಂದ ಇವತ್ತು ಬಲಿ ತ್ರಿವಿಕ್ರಮನಾದ. ಕೇವಲ ವಾಮನನಷ್ಟೇ ತ್ರಿವಿಕ್ರಮನಾದದ್ದಲ್ಲ, ವಾಮನನ ಈ ಅವತರಣದಿಂದ ಈ ಬಲಿಯನ್ನು ತ್ರಿವಿಕ್ರಮತ್ವದ ವ್ಯಾಪ್ತಿಯಲ್ಲಿ ಸೇರಿಸಿಕೊಂಡ್ಯಲ್ಲ, ಧನ್ಯನಾದೆ. ನೀನೇ ತೋರಿದಂತಹ ಮಾರ್ಗದ ಮುಖೇನ ಸುತಲದಲ್ಲಿದ್ದು ಕಾಯುತ್ತಿರುತ್ತೇನೆ, ಕಾಯಬೇಕು ಎನ್ನುವ ಭಾವದಲ್ಲಿ ನಿನ್ನಲ್ಲಿ ಬೇಡಿಕೊಳ್ಳುತ್ತಾ ಇರ್ತೇನೆ. ಆಗಾಗ ಬಂದು ಉದ್ಧರಿಸಬೇಕು ಅಂತ ಕೇಳಿಕೊಳ್ಳುತ್ತೇನೆ. ಅಲ್ಲಿ ಬಂದ್ರೆ ಯಾವತ್ತು ಮನೆಯ ಬಾಗಿಲು ತೆರೆದೇ ಇರ್ತದೆ. ಅಲ್ಲಿ ಇಲ್ಲಿರುವುದು ಸುಮ್ಮನೆ, ಅಲ್ಲಿರುವುದು ನಮ್ಮನೆ ಎನ್ನುವ ಭಾವದಲ್ಲಿಯೇ ನಾನು ಅಲ್ಲಿರ್ತೇನೆ. ಈಗ ಅರ್ಥ ಆಯಿತು ಎಲ್ಲಿರ್ಬೇಕು, ಯಾವುದು ನಮ್ಮನೆ ಎನ್ನುವುದನ್ನು ಅರ್ಥ ಮಾಡಿಕೊಟ್ಟಿದ್ದಿ. ಅದಕ್ಕನುಗುಣವಾಗಿ ಬಂದು ದರ್ಶನವನ್ನು ಮಾಡುವ ಕೃಪೆಯನ್ನ ತೋರಬೇಕು ಅಂತ ಕೇಳಿಕೊಳ್ತೇನೆ. ಸರ್ವ ಮಂಗಲವಾಗಲಿ. ಆಮ್ನಾಯ ಯಕ್ಷ ಸಂಸ್ಕೃತಿ ಬಳಗದ 3ನೇ ವಾರ್ಷಿಕೋತ್ಸವದ ಕೊನೆಯ ಭಾಗದಲ್ಲಿ ನಾವಿದ್ದೇವೆ. ವಂದನಾರ್ಪಣೆ. ಇವತ್ತಿನ ಪ್ರಾತಃ ಕಾಲದಿಂದ ತೊಡಗಿ ಇಲ್ಲಿಯವರೆಗೆ ನಡೆದಂತಹ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಆಗಮಿಸಿ ನಮ್ಮ ಜೊತೆಗೆ ಸಹಕರಿಸಿದಂತಹ ಪುರೋಹಿತ ವರ್ಗವನ್ನು, ಹಾಗೆ ನನ್ನ ಎಲ್ಲ ಕಲಾವಿದ ಮಿತ್ರರನ್ನು, ಹಾಗೂ ವಿಶೇಷವಾದಂತಹ ಗೌರವಾಭಿವಂದನವನ್ನು ಮಾಡುತ್ತೇವೆ ಬರಬೇಕು ಅಂತ ಕೇಳಿಕೊಂಡಾಗ ನಮ್ಮ ಜೊತೆ ಇದ್ದು ಬಲಿಯ ಪಾತ್ರವನ್ನು ನಿರ್ವಹಿಸಿ ನಮಗೆ ಮಾರ್ಗ ತೋರಿದಂತಹ ಡಾಕ್ಟರ್ ಎಂ ಪ್ರಭಾಕರ ಜೋಶಿಯವರನ್ನು, ತಮ್ಮೆಲ್ಲರನ್ನು ಕೂಡ ಅತ್ಯಂತ ಗೌರವದಿಂದ ಕೃತಜ್ಞತಾವಾಣಿಗಳೊಂದಿಗೆ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಮುಖ್ಯವಾಗಿ ನಮ್ಮ ಜೊತೆಗೆ ಸಹಕರಿಸಿದವರಲ್ಲಿ ನಮ್ಮ ತುಳುನಾಡು ವಾರ್ತೆಯ ಪುನೀತ್ ಅವರನ್ನು ನಾನು ನೆನಪಿಸಿಕೊಳ್ತೇನೆ ಈ ಸಂದರ್ಭಕ್ಕೆ. ಅವರು ಉಚಿತವಾಗಿ ನಮಗೆ ಪ್ರತಿ ವರ್ಷ ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾರೆ. ಔಚಿತ್ಯವಿದೆ ಎನ್ನುವ ಭಾವದಲ್ಲಿ ನಡೆಸಿಕೊಡ್ತಾರೆ. ಪುನೀತ್ ಅವರು ತಮ್ಮ ಉದ್ಯೋಗದಲ್ಲಿರುವಂತಹ ತಮ್ಮ ಸ್ನೇಹಿತರನ್ನು ಕಳಿಸ್ಕೊಟ್ಟಿದ್ದಾರೆ. ಅವರನ್ನು ಕೂಡ ನಾನು ಕೃತಜ್ಞತಾಪೂರ್ವಕವಾಗಿ ಸ್ಮರಿಸ್ತೇನೆ. ಅದೇ ರೀತಿಯಲ್ಲಿ ಇವತ್ತಿನ ಕಾರ್ಯಕ್ರಮವನ್ನು ನಿರ್ವಹಿಸಿದಂತಹ ಸದಾಶಿವರಾವ್ ನೆಲ್ಲಿರ್ಮಾರ್ ಅವರ ಹೆಸರನ್ನು ವಿಶೇಷವಾಗಿ ನಾನು ಈ ಸಂದರ್ಭಕ್ಕೆ ಸ್ಮರಿಸ್ತೇನೆ. ಪ್ರಾರಂಭದಿಂದ ನಮ್ಮ ಜೊತೆ ಇದ್ದು ತಮ್ಮ ಕೆಲಸ ಕಾರ್ಯಗಳ ಒತ್ತಡದ ನಡುವೆ ನಮಗೆ ಅಂತ ಸಮಯ ಕೊಟ್ಟು ಬರ್ತಾರೆ, ನಮ್ಮ ಜೊತೆ ಇರ್ತಾರೆ. ಈಗ ಕೂಡ ಇಲ್ಲಿಯೇ ಕುಳಿತು ಈ ಇಡೀ ಕಾರ್ಯಕ್ರಮವನ್ನು ಆಸ್ವಾದನೆ ಮಾಡಿದ್ದಾರೆ. ಒಬ್ಬ ಸಭ್ಯ ಪ್ರೇಕ್ಷಕನಾಗಿ, ಕಲಾವಿದನಾಗಿ, ಕಲಾ ಸಂಘಟಕನಾಗಿ, ಸಹೃದಯಿಯಾಗಿ, ಆತ್ಮೀಯ ಮಿತ್ರರಾಗಿ ನಮ್ಮ ಜೊತೆಯಲ್ಲಿರುವವರು. ಅವರಿಗೂ ಕೂಡ ವಿಶೇಷವಾದಂತಹ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತೇನೆ. ಧನ್ಯವಾದಗಳು. ಹಾಗೆ ಪ್ರತ್ಯಕ್ಷ ಪರೋಕ್ಷ ಸಹಕರಿಸಿದಂತಹ ಸರ್ವರಿಗೆ ಒಂದೇ ಮಾತಿನಲ್ಲಿ ಧನ್ಯವಾದ ಹೇಳ್ತೇನೆ. ಸರ್ವರಲ್ಲಿ ವಿಜ್ಞಾಪನೆ, ಭೋಜನವನ್ನು ಸ್ವೀಕರಿಸಿ ತಾವೆಲ್ಲ ತಮ್ಮ ತಮ್ಮ ಕಾರ್ಯಗಳಿಗೆ ತೆರಳಬೇಕು. ಇಲ್ಲೇ ಉಳಿಬೇಕು, ತೆರಳಬೇಕು ಅಂತ ಆಗಲ್ಲ, ಉಳಿಬೇಕು ಎನ್ನುವುದನ್ನು ಕೇಳ್ಕೊಳ್ತೇನೆ. ಅದೇ ರೀತಿಯಲ್ಲಿ ಕಾರ್ಣಿಕ್ ಅವರು ನಮ್ಮ ಜೊತೆಯಲ್ಲಿ ಕೊನೆಯ ಕ್ಷಣದವರೆಗೆ ಕೂಡ ಕುಳಿತು ಈ ಕಾರ್ಯಕ್ರಮವನ್ನು ಅವರು ಆಸ್ವಾದನೆ ಮಾಡಿ ಅವರ ಗೌರವ ಉಪಸ್ಥಿತಿಯನ್ನು ನಾನು ಇಲ್ಲಿ ಸ್ಮರಿಸ್ತಾ ಇದ್ದೇನೆ. ಅವರಿಗೂ ಕೂಡ ವಿಶೇಷ ಧನ್ಯವಾದ. ಇನ್ನೊಂದು ವಿಶೇಷ ಧನ್ಯವಾದ ಕೊನೆಯಲ್ಲಿ ಹೇಳಬೇಕು. ನನ್ನ ಚಿಕ್ಕಮ್ಮ ಬೆಂಗಳೂರಿಂದ ಬಂದಿದ್ದಾರೆ, ನನಗೆ ಪಾಠ ಮಾಡಿದವರು. ಅವರು ಕೈ ಮುಗಿತಾರೆ, ಎಲ್ಲೋದ್ರೂ ಇವನು ಹೇಳ್ತಾನೆ ಅಂತ. ಆದರೂ ನಾನು ಹೇಳಬೇಕಾದದ್ದು ಇದು, ಅವರಿದ್ದಾರೆ ಪ್ರಶಂಸೆ ಎನ್ನೋದಲ್ಲ, ಆದರೆ ಒಂದು ಕಾಲಕ್ಕೆ ನನ್ನ ಕಿವಿ ಚಟ್ಟೆ ಹಿಡಿದು ಕಲಿಸಿದ್ದಾರೆ. ಅವರ ಆ ಕಲಿಕೆಯನ್ನು ನಾನು ಯಾವತ್ತೂ ನೆನಪಿಸಿಕೊಳ್ತೇನೆ. ನನ್ನ ಚಿಕ್ಕಮ್ಮ ಮತ್ತು ಚಿಕ್ಕಪ್ಪ ಬಂದಿದ್ದಾರೆ. ಅವರು ಸಂಗೀತದಲ್ಲಿ ಎ ಗ್ರೇಡಿನ ಒಂದು ಕಲಾವಿದರಾಗಿ ಇರುವಂಥವರು, ಬೆಂಗಳೂರಿನಲ್ಲಿ ಉತ್ತಮ ಸಂಗೀತ ವಿಶಾರದರು. ಅವರಿಗೆ, ಅವರ ಕುಟುಂಬಕ್ಕೆ ಕೂಡ ನಾನು ವಿಶೇಷ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ, ಆಶೀರ್ವಾದವನ್ನು ಬೇಡ್ತಾ ಇದ್ದೇನೆ. ಹಾಗೆ ಮಂಗಲವನ್ನು ಹಾಡಿ ಕಾರ್ಯಕ್ರಮವನ್ನು, ಈ ಎಲ್ಲ ಕಾರ್ಯಕ್ರಮಗಳಿಗೆ ತಾವೊಂದು ಉತ್ತಮ ಮಂಗಲದೊಂದಿಗೆ ಸಮಾರೋಪವನ್ನು ಹಾಡಬೇಕು ಅಂದಕ್ಕೆ ನೀಡು ಪ್ರಸಾದವನು ಮಗದೇವಿ ಮಹಾದೇವಿ ಪಾಡುತ್ತ ಬಿಡುವೆನು.
ನೀಡು ಪ್ರಸಾದವನು ಮಗದೇವಿ ಪಾಡುತ್ತ ಬೇಡುವೆನು ಮಹಾದೇವಿ ಪಾಡುತ್ತ 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 ಬೇಡುವೆನು ಬೇಡಿ ನಿಷ್ಠಾರ್ಥಗಳ ನೀಡುವ ನಾಡಿ ನೊಡತಿಗೆ ನಿಲ್ದ ಪಾದವ ಪಾಡಿ ಪೊಗಳುವೆ ಸುಪ್ರಸಾದವ ನೀಡು ರಕ್ಷಿಸು ಸುಪ್ರಸಾದವ ನೀಡು ರಕ್ಷಿಸು ಮಹಿಷಾಮರ್ದಿನಿ ಬೇಡಿದಿಟ್ಟಾರ್ಥಗಳ ನೀಡುವ ನಾಡಿನೊಳದಿಯ ನಿನ್ನ ಪಾದವ ಪಾಡಿ ಮಗಳುವೆ ಸುಪ್ರಸಾದವ ನೀಡು ರಕ್ಷಿಸು ಮಹಿಷಾಮರ್ದಿನಿ ನೀಡು ಪ್ರಸಾದವನ್ನು ಮಹಾದೇವಿ ಪಾಡುತ್ತ ಬೇಡುವೆನು ದುರ್ಗಾಂಬಿಕೆ ಪಾಡುತ್ತ ಬೇಡುವೆನು ಪರಮ ಪಾವನೆ ಶಂಕರಿ ದೇವಿ ಪರಮ ಪಾವನೆ ಶಂಕರಿ ಪರಾಶಕ್ತಿ ಪೊರೆಯಮ್ಮ ಪರಮೇಶ್ವರಿ ಪೊರೆಯಮ್ಮ ಪರಮೇಶ್ವರಿ ಪರಮ ಪಾವನ ಶಂಕರಿ ಪರಾಶಕ್ತಿ ಪೊರೆಯಮ್ಮ ಪರಮೇಶ್ವರಿ ಸುರಭಿ ಚಂದನ ಲೇಪಮೈಯಲಿ ಮೆರವ ಕಸ್ತೂರಿ ತಿಲಕ ಪಣೆಯಲಿ ಮೆರವಾ ಕಸ್ತೂರಿ ತಿಲಕ ಪನೆಯಲಿ ಮೆರವಾ ಕಸ್ತೂರಿ ತಿಲಕ ಪನೆಯಲಿ ಧರಿಸಿ ರಾರಾಜಿಸುವ ದೇವಿಯೇ ಧರಿಸಿ ರಾರಾಜಿಸುವ ದೇವಿಯೇ ಸುಪ್ರಸಾದವ ನೀಡು ಸುಪ್ರಸಾದವ ನೀಡು ಚಿನ್ಮಯಿ ಸುಪ್ರಸಾದವ ನೀಡು ಚಿನ್ಮಯಿ ಸುರಭಿ ಚಂದನ ಲೇಪ ಮೈಯಲ್ಲಿ ಮೆರವ ಕಸ್ತೂರಿ ತಿಲಕ ಭಣೆಯಲಿ ಹರಿದಿರ ರಾಜಿಸುವ
ಬೇಡಿದಿಟ್ಟಾರ್ಥಗಳ ನೀಡುವ ನಾಡಿನುಡಿಯ ನಿಲ್ಲ ಬರವ ಪಾಡಿ ಪೊಗಳುವೆ ಸುಪ್ರದವನಿ ನೀಡು ಪ್ರಸಾದವನ್ನು ಮಗಾದೇವಿ ಪಾಡುತ್ತ ಬೇಡುವೆನು ದೇವಿ ದೇವಿ ಮಗಾದೇವಿ ಭೂಮಿಯ ದಾನವ ಬೇಡಿದಗೆ ತೈ ತತ್ತ ಭೂಮಿಯ ದಾನವ ಬೇಡಿದಗೆ ಆ ಮಹಕ್ಷತ್ರಿಯರ ಗೆಲಿದವಾಗೆ ರಾಮಚಂದ್ರನೆಂಬ ದಶರಥ ಸುಧನಿಗೆ ಭಾಮೆಯರದ ಗೋಪಾಲ ಕೃಷ್ಣಗೆ ಮಂಗಲವು ಜಯ ಮಂಗಲವು ಶುಭ ಮಂಗಲವು ನಿತ್ಯ ಮಂಗಲವು ಮಂಗಲವು ಕರದುಳು ಬರಜೂಪಾಚಾಂಗುಜಾಧರನಿಗೆ ಹರುಷದಿ ಭಕ್ತರ ಕೊರೆವ ಮಗೆ ಉರಗಾಭೂಷಣನ ಸುಕುಮಾರ ಗಜವದನನ ಚರಣ ಗಮನಗೆ ಆರತಿ ಎತ್ತಿರಿ ಆರತಿ ಬೆಳಗಿರಿ ಶ್ರೀ ಗಜಮುಖದ ಬಗೆ ಗಣಪಗೆ ಕರ್ನಾಟಕ ರಾಜ್ಯದಲ್ಲಿಯೇ ಈವೆಂಟ್ ಮ್ಯಾನೇಜ್ಮೆಂಟ್ನಲ್ಲಿ 10ರ ಒಳಗೆ ಇರುವಂತಹ ಸ್ಥಾನ ನಮ್ಮ ಮೂಡುಬಿದಿರೆಯದ್ದು. ಆರ್ ಕೆ ಭಟ್ ಅಂದರೆ ಏಕಕಾಲಕ್ಕೆ ನವರಾತ್ರಿಯಲ್ಲಿ 5-6 ಜಿಲ್ಲೆಗಳಿಗೆ ಒಂದೊಂದು ಈವೆಂಟ್ ಮ್ಯಾನೇಜ್ಮೆಂಟಿನಲ್ಲಿ 25 ಲಕ್ಷ ರೂಪಾಯಿ, ಅಂದರೆ ಅಷ್ಟು ಕೆಲಸ ಇರ್ತದೆ, ಅಷ್ಟು ತಿಂಗಳು ಓಡಾಡಬೇಕಾಗ್ತದೆ ವಾಹನಗಳು. 5 ಕಡೆಗೆ ದೊಡ್ಡ ಒಂದೊಂದು ಕಡೆಗೆ 25 ಲಕ್ಷ ರೂಪಾಯಿ ಏಕಕಾಲದಲ್ಲಿ ಕಾರ್ಯಕ್ರಮ ಕೊಡ್ತಾರೆ. ಅಂತಹದ್ದೇ ಕಾರ್ಯಕ್ರಮ ನಮಗೆ ಇವತ್ತು ಕೊಟ್ಟಿದ್ದಾರೆ. ಸುಂದರವಾದ ಚಪ್ಪರ, ಅಡಿಗೆ ಪಾತ್ರೆಗಳು ಮತ್ತು ಇದು ಎಲ್ಲವೂ ಸೇರಿ ಜೊತೆಗೆ ಮೈಕ್ ಕೂಡ ಅವರದೇ. ಆ ಮೈಕನ್ನು ಸುಂದರವಾಗಿ ನಿರ್ವಹಿಸಿದಂತಹ ನಿಮ್ಮ ಹೆಸರು ಸಮಿತ್, ಆರ್ ಕೆ ಭಟ್ರ ಪರವಾಗಿ ಸಮಿತ್ರನ್ನು ಗೌರವಿಸಲಾಗುವುದು. ದಯಮಾಡಿ ವೇದಿಕೆಗೆ ಬರಬೇಕು. ವಿನಾಯಕ್ ಭಟ್ ಗಾಳಿ ಮನೆಯವರ ಅತ್ಯುತ್ತಮ ಸ್ನೇಹ